ಗೇಮಿಂಗ್ ಮಾಡಿದೆ, ಲೈವ್ ಸ್ಟ್ರೀಮ್ ಮಾಡಿದೆ ಅಂತಂದ್ರೆ ಅಷ್ಟೇ ನಾನು ದುಡ್ಡು ಮಾಡ್ಬೋದು ಅಂತ ಅನ್ಕೊಂತಾರೆ. ಅದ್ರ ಬ್ಯಾಕ್ ಎಂಡ್ ಒಳಗೆ ಇಷ್ಟೆಲ್ಲ ನನ್ಗೆ ಗೊತ್ತಾಗಿದ್ದು ನಿನ್ನಿಂತ್ರ. ಹಿಂಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಬೇಕಂದ್ರೆ ಈ ಪೇಡ್ ಸ್ಕೀಮ್ಸ್ ಸ್ಟಾರ್ಟ್ ಮಾಡಬೇಕು. ಬ್ಯಾಕ್ ಎಂಡ್ ಪ್ರಾಡಕ್ಟ್ಸ್ ಯಾವ ಇಲ್ಲ ಅಂದ್ರೆ ಕೊಡಂಗಿಲ್ಲ ಬ್ರ್ಯಾಂಡ್ಸ್. ಫ್ಯೂಚರ್ ಹೆಂಗೈತಿ ಈ ಸ್ಪೋರ್ಟ್ಸ್? ಭಾಳ ಬ್ರೈಟ್ ಇದೆ. ಹೊರಗಂತೂ ಈ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ನಡೆಯಿದೆ ಪ್ಯಾರಿಸ್ ಒಳಗೆ. ಎಷ್ಟು 200 crores ಪ್ರೈಸ್ ಪೂಲ್ ಐತದೆ ಎಲ್ಲ ಗೇಮ್ ಸೇರಿಸಿ. ಅಷ್ಟೇ 200 crores. ಈಗ ಎಲ್ಲರೂ AI ಬಗ್ಗೆ ಕ್ಯೂರಿಯಸ್ ಅದಾರ. ಕ್ಯೂರಿಯಸ್ ಆ್ಯಂಡ್ ಫ್ಯೂರಿಯಸ್ ಎರಡು, ಲೈಕ್ ಜಾಬ್ ಹೋಗ್ತೈತಿ ನಂದಂತಂದು. AI ಯೂಸ್ ಮಾಡೋರು ರಿಪ್ಲೇಸ್ ಆಗ್ತೈತೆ ಹೊರತು AI-ನ ರಿಪ್ಲೇಸ್ ಮಾಡಕ್ಕೆ AI ಆಸ್ ಅ ಟೂಲ್ ಯೂಸ್ ಮಾಡ್ಬೇಕು. ಈ ಹೈಪ್ ಅಂತ ತಿಕೊಂಡಾರ ಮಂದಿ. ಒಂದು 5 to 10 ಸ್ಟೆಪ್ಸಿಂದ ಒಂದು ರೋಡ್ ಮ್ಯಾಪ್, ಏನೇನು ಮಾಡ್ಬೇಕು, ಫಸ್ಟ್ ಇದು ಕಲಿಬೇಕು ಅಂದ್ರೆ ಏನು ಮಾಡ್ಬೇಕು. ಭಾಳಷ್ಟು ಜನ ಈ ಸ್ಪೋರ್ಟ್ಸ್ ಅಂತಂದ್ರೆ ಗೇಮಿಂಗ್ ಆರ್ ಕಾಂಟೆಂಟ್ ಕ್ರಿಯೇಷನ್ ಒಂದು ಮೇಜರ್ ಕರಿಯರ್ ಅಪಾರ್ಚುನಿಟಿ ಅಂತ ಅನ್ಕೊಂತಾರೆ. ಅದ್ರ ಒಂದು ಸಕ್ಸಸ್ಫುಲ್ ಈ ಸ್ಪೋರ್ಟ್ಸ್ ಟೀಮ್, ಟೂರ್ನಮೆಂಟ್ ಆರ್ ಆರ್ಗನೈಸೇಷನ್ ಆರ್ ಇವನ್ ಪ್ಲೇಯರ್ ಹಿಂದ ಇನ್ನೂ ಎಷ್ಟು ಡಿಜಿಟಲ್ ಕರಿಯರ್ ಅಪಾರ್ಚುನಿಟೀಸ್ ಅದಾವ ಅಂತಂದು ಭಾಳ ಮಂದಿಗೆ ಗೊತ್ತಿಲ್ಲ. ಅಂಡ್ ಈ ವಿಡಿಯೋ ಒಂದು ಪಾಡ್ಕಾಸ್ಟ್ ಅಲ್ಲ, ದಿಸ್ ಇಸ್ ಅ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ವಿತ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಶಾಶ್ವತ್ ಕುಲಕರ್ಣಿ, ಫೌಂಡರ್ ಆಫ್ ಸ್ಕ್ವೇರ್ ಪ್ರೊಡಕ್ಷನ್ಸ್ ಈ ಸ್ಪೋರ್ಟ್ಸ್ ಮೀಡಿಯಾ ಕಂಪನಿ. ಅಂಡ್ ಈ ಕಾನ್ವರ್ಸೇಷನ್ ಒಳಗೆ ನಾವು ಈ ಸ್ಪೋರ್ಟ್ಸ್ ಒಳಗಿರುವಂಥ ಕರಿಯರ್ ಅಪಾರ್ಚುನಿಟೀಸ್ ಅಂಡ್ AI-ನ ಲೆವರೇಜ್ ಮಾಡ್ಕೊಂಡು ಹೆಂಗೆ ಇದ್ರೊಳಗೆ ಒಂದು ಡಿಜಿಟಲ್ ಕರಿಯರ್ನ ನಾವು ಬಿಲ್ಡ್ ಮಾಡ್ಕೋಬಹುದು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಿವಿ. ಸೊ ನಿಮ್ಗೇನಾದ್ರೂ ಈ ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಇದ್ರ ಅಂಡ್ ಈ ಸ್ಪೋರ್ಟ್ಸ್ ಇಂಡಸ್ಟ್ರಿ ಒಳಗನ ನಿಮ್ಗೆ ಗೇಮಿಂಗ್ ಬಿಟ್ಟು ಬೇರೆ ಕರಿಯರ್ಸ್ನ ಡೆವಲಪ್ ಮಾಡ್ಕೋಬೇಕಿತ್ತು ಅಂತಂದ್ರೆ ಐ ಆಮ್ ಶೋರ್ ದಟ್ ದಿಸ್ ಕಾನ್ವರ್ಸೇಷನ್ ಇಸ್ ಗೋನಾ ಹೆಲ್ಪ್ ಯು ಅ ಲಾಟ್. ಅಂಡ್ ಈ ಕಾನ್ವರ್ಸೇಷನ್ ಲೆಂದಿ ಇರೋದ್ರಿಂದ ಇದರ ಟೈಮ್ ಸ್ಟಾಂಪ್ಸ್ ನಿಮ್ಗೆ ನಮ್ದು ಡಿಸ್ಕ್ರಿಪ್ಷನ್ ಒಳಗಿರ್ತೈತಿ, ಅದನ್ನ ಚೆಕ್ ಮಾಡಿನೂ ನೀವು ಈ ವಿಡಿಯೋನ ನೋಡ್ಬೋದು. ಆ್ಯಂಡ್ ಎಸ್, ಈ ಕಾನ್ವರ್ಸೇಷನ್ ನೀವು ಲಾಸ್ಟ್ವರೆಗೂ ನೋಡಿದ್ಮೇಲೆ ಇದೇನಾದರೂ ನಿಮ್ಗೆ ಹೆಲ್ಪ್ಫುಲ್ ಅನ್ಸ್ತಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಆಲ್ಸೋ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೀನು ಅಲ್ಟ್ರಾ ಈ ಸ್ಪೋರ್ಟ್ಸಿನ ಬಗ್ಗೆ ಹೇಳಿದಿ, ನೀನು ಡಿಸ್ಕಾರ್ಡ್ ಜಾಯ್ನ್ ಆದಿ, ಡಿಸ್ಕಾರ್ಡ್ನಾಗ ಜಾಯ್ನ್ ಆದಮೇಲೆ ಅದ್ರ ಒಳಗೆ ಹೆಂಗೆ ವರ್ಕ್ ಆಗತ್ತೈತೆ ಅನ್ನೋದ್ರ ಮೇಲೆ ಡಿಸ್ಕವರ್ ಮಾಡಿದಿ ದಟ್ ಗೇಮಿಂಗ್ ಇಂಡಸ್ಟ್ರಿ ಒಳಗೆ ಬ್ಯಾಕ್ ಎಂಡ್ ಒಳಗೆ ಹಿಂಗೆಲ್ಲ ಇರ್ತೈತಿ, ಇದರೆಲ್ಲ ವರ್ಕ್ ಆಗ್ತೈತಿ ಅಂತ. ಸೊ ಅದನ್ನ ಮೊನಟೈಸ್ ಮಾಡಿ ಸ್ಕ್ವೇರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಸ್ಕ್ವೇರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಯು ಟೈಡ್ ಅಪ್ ವಿತ್ ಸಂಬಡಿ ಎಲ್ಸ್, ದೆನ್ ಲರ್ನ್ ಹೌ ದ ಬಿಸ್ನೆಸ್ ವರ್ಕ್ಸ್? ಇಲ್ಲ, ಆ್ಯಕ್ಚುಲಿ ನಾವು ಇನ್ನೊಂದು ಡಿಸ್ಕಾರ್ಡ್ ಸರ್ವರ್ ಇದ್ದು 2 to 3 ಇದ್ದು, ಅವ್ರ ಜೊತೆ ಟೈಪ್ ಮಾಡಿದ್ವಿ, ಅವ್ರ ಜೊತೆ ಹೋಸ್ಟ್ ಮಾಡಿದ್ವಿ ಟೂರ್ನಮೆಂಟ್ಸ್. ಬೇರೆ ಡಿಸ್ಕಾರ್ಡ್ ಅಂದ್ರೆ ನಾವು ದೊಡ್ಡದು ಹೋಗಿಲ್ಲ, ಡಿಸ್ಕಾರ್ಡ್ ಸರ್ವರ್ ಹಿಡಿದ್ವಿ ಇನ್ನೊಂದು ಸಣ್ಣ ಯಾವ ಇರ್ತಾರೋ ಅವ್ರ ಜೊತೆ ಟೂರ್ನಮೆಂಟ್ ಹೋಸ್ಟ್ ಮಾಡಿದ್ವಿ. 5K ಪ್ರೈಸ್ ಪೂಲ್, 10K ಪ್ರೈಸ್ ಪೂಲ್, ಅದು ಮ್ಯಾನೇಜ್ ಮಾಡ್ಕೋದು ಕಲ್ತ್ವಿ ನಾವು. ಒಂದು ಮ್ಯಾನೇಜ್ ಹೆಂಗ್ ಮಾಡ್ತಾರೆ ಟೂರ್ನಮೆಂಟ್ಸ್, ಈಗ ನಾವು ಸ್ವಂತ ಯಾವತ್ತೂ ಮಾಡಿದ್ದಿಲ್ಲ, ನಾವು ಬೇರೆ IP ಅಂತ ಮಾಡಿದ್ವಿ. ನಾವು ಫಸ್ಟ್ ಮಾಡ್ಕೊಳ್ಳಿ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೋತ ಸ್ಟಾರ್ಟ್ ಆಗ್ತದೆ. ಓಕೆ, ಈಗ ಅವಾಗ ನೀವು ಕೊಲಾಬ್ರೇಷನ್ ಮಾಡಿ ಏನು ಆರ್ಗನೈಸ್ ಮಾಡಾಕತ್ತಿದ್ರಿ ನೀವು ಈ ಸ್ಪೋರ್ಟ್ಸ್, ಅದರದ್ದು ಮೊನಟೈಸೇಷನ್ ಹೆಂಗಿತ್ತು, ಹೆಂಗ್ ಬೆನಿಫಿಟ್ ಆಗತ್ತೈತಿ ನಿಮ್ಗೆ? ಈಗ ಯಾರು ಕೊಲಾಬ್ರೇಷನ್ ಮಾಡ್ತಿದ್ದಿಲ್ಲ ಅವ್ರು ಬ್ರ್ಯಾಂಡ್ಸ್ ತೊಗೊಂಬರ್ತಿದ್ರು ಟೂರ್ನಮೆಂಟ್ಸಿಗೆ, ಅಂದ್ರೆ ಪ್ರಮೋಟ್ ಮಾಡ್ಲಿಕ್ಕೆ. ಯಾವ್ದು ಇದೊಂದು ಬೇರೆ ಡಿಸ್ಕಾರ್ಡ್ ಸರ್ವರ್ ಪ್ರಮೋಟ್ ಮಾಡ್ತಿದ್ವಿ, ಒಂದೇನೋ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ವಿ. ಬ್ರ್ಯಾಂಡ್ಸ್ ಲೈಕ್ ಅವರ್ ಡಿಸ್ಕಾರ್ಡ್ ಸರ್ವರ್ಸ್ ಯಾರ್ದಾರ ಇತ್ತಂದ್ರೆ, ಯಾಕಂದ್ರೆ ಅದ್ ನಡುವೆ ಒಂದು ಗೇಮಿಂಗ್ ಕ್ಲಿಪ್ಸ್ ಬಂದಿದ್ದು, ಅದು ಹಾಕೊಂಡು ಮೊಬೈಲ್ ಗೇಮಿಂಗ್ ಆಡೋದು, ಹಿಂಗ್ ಕ್ಲಿಪ್ಸ್ ಹಾಕೊಂಡು ಆಡೋದಿತ್ತು, ಅದು ಪ್ರಮೋಷನ್ ಬಂದಿತ್ತು ಫಸ್ಟ್. ಹಂಗೆ ಮಾಡ್ಕೋತ ಅದನ್ನ ನಾವು 50-50 ಶೇರ್ ಮಾಡ್ತಿದ್ವಿ. ಅದಕ್ಕೆ ಮ್ಯಾನೇಜ್ಮೆಂಟ್ ಅವ್ರದ್ದು ಅರ್ಧ ಇತ್ತು, ನಮ್ದು ಅರ್ಧ ಇತ್ತು ಮ್ಯಾನೇಜ್ಮೆಂಟ್. ಅದ್ರ ಒಂದು ಟೂರ್ನಮೆಂಟ್ ಹೋಸ್ಟ್ ಮಾಡಿದ್ಮೇಲೆ ಅದು ಸ್ಟಾರ್ಟಿಂಗ್ ಫೇಸ್ ಒಳಗೆ ಅರೌಂಡ್ 7.5K to 12K ಮಟ್ಟ ಸಿಕ್ತಿತ್ತು ನಮಗೆ. ಅಂದ್ರೆ ನಾರ್ಮಲ್ ಟೂರ್ನಮೆಂಟ್ ಹೋಸ್ಟ್ ಮಾಡಿದ್ರೆ ಎಷ್ಟು ಒಂದು 64 teams to 100 teams ಇತ್ತು, ಅಷ್ಟು ಮಾಡಿದ್ರೆ ಅದ್ರ ಈ ಫೇಸ್ ಏನಿತ್ತಲ್ಲ 1 month ಫೇಸ್ ಇವೆಲ್ಲ 1 month ಇಷ್ಟು ಸಿಕ್ತಿತ್ತು. ಓಕೆ, ಅದಕ್ಕೆ 1 month ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲಿಮಿನೇಷನ್ ರೌಂಡ್, ಆಮೇಲೆ ಕ್ವಾರ್ಟರ್, ಇದು ಇರ್ತಾವ ಫೈನಲ್ಸ್, ಟಾಪ್ 16 ಸೆಮಿಫೈನಲ್ಸ್ ಇರ್ತಾವ. ಹಂಗೆ ಮಾಡ್ಕೋತ ಈ 1 month ಫೇಸ್ ಇರ್ತಾವ. ಓಕೆ, ಮಲ್ಟಿಪಲ್ ಸ್ಪೋರ್ಟ್ಸ್ ನಡೀತಿರ್ತಾವ? ಮಲ್ಟಿಪಲ್ ನಡೀತಿರ್ತಾವ. ಓಕೆ, ಈಗ ಒಂದು ಸೀಸನ್ 1 ಬೇರೆ ಇರ್ತದೆ. ಫಾರ್ ಎಕ್ಸಾಂಪಲ್ ಸೀಸನ್ 1 ಪ್ರೋ ಅಂತ ಇತ್ತಂದ್ರೆ ಟೂರ್ನಮೆಂಟ್ ನಾವು ಹೋಸ್ಟ್ ಮಾಡತ್ತೇವೆ, ಅದು ಇನ್ನೊಂದು ಬೇರೆ ಕಡೆ ಸೀಸನ್ 2 ಪ್ರೋ ಇನ್ನೊಂದೇನೋ ಬೇರೆ ಹೆಸರಲ್ಲಿ ಮಾಡ್ತಿರ್ತಾರೆ ಸೇಮ್ ಸರ್ವರ್ ಒಳಗೆ. ಡಿಫ್ರೆನ್ಸ್ ಪ್ರೈಸ್ ಪೂಲ್ ಡಿಫ್ರೆನ್ಸ್, ಎಂಟ್ರಿ ಫೀ ಡಿಫ್ರೆನ್ಸ್, ಬ್ರ್ಯಾಂಡ್ಸ್ ಬೇರೆ ಬೇರೆ. ಓಕೆ, ಮಲ್ಟಿಪಲ್ ಟೂರ್ನಮೆಂಟ್ಸ್ ಇರ್ತಾವ. ಮತ್ತು ಹಂಗೆ ಅದ್ರ ಮೇಲೆ ಸ್ಕ್ರಿಮ್ಸ್ ಇರ್ತಾವ. ಮತ್ತು T3, T2 ಅಂದ್ರೆ ಎಂಟ್ರಿ ಲೆವೆಲ್ ಆಸ್ ಅ ಬಿಗಿನರ್. ಇದು ಒಂದು ಯಾವ್ದು ಟೀಮ್ ಆಡೋದಿತ್ತಂದ್ರೆ ಅಲ್ಲಿ ಆಡಿಸ್ಬೋದು. T2 ಅಂದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಸ್ವಲ್ಪ ಟಫ್ ಟೀಮ್ಸ್ ಬರ್ತಾರೆ. T1 ಅಂದ್ರೆ ಫುಲ್ ಅದು ಟಾಪ್ ಅದು, ಅಂದ್ರೆ ನೀವು ಎಲ್ಲ ಚಲೋ ಎಲ್ಲರ ಕಪ್ಸ್ ಹಿಂಗೆ ಕಪ್ಸ್ ಏನೋ ಒಂದು ಟೂರ್ನಮೆಂಟ್ಸ್ ಇರ್ತಾವೆ ಬ್ರಾನ್ಸ್ ಲೆವೆಲ್, ಹಂಗೆ ಅಂತಲ್ಲಿ ನಿಮ್ಗೆ ಈಸಿಲಿ ಇನ್ವಿಟೇಷನ್ ಸಿಗ್ತಾವ ಅಲ್ಲಿಂದ. ಇದಕ್ಕೆಲ್ಲ ಸಪ್ರೇಟ್ ಬೇರೆ ಎಂಟ್ರಿ ಲೆವೆಲ್ ಇವೆಲ್ಲ. ಸೊ ಎವ್ರಿ ಎಂಟ್ರಿ ಲೆವೆಲ್ಸಿಗೆ ಡಿಫ್ರೆಂಟ್ ಮೊನಟೈಸೇಷನ್ ನಿಮ್ಗೆ ಹೆಲ್ಪ್ ಆಗ್ತೈತಿ. ಓಕೆ, ಗಾಟ್ ಇಟ್. ಈಗ ಯಾವಾಗ ಸ್ಕ್ವೇರ್ ಪ್ರೊಡಕ್ಷನ್ಸ್ ನೀವು ಸ್ಟಾರ್ಟ್ ಮಾಡಿದ್ರಿ, ನೀವು ಅವಾಗ ಡಿಸ್ಕಾರ್ಡ್ಸ್ ಇಂತ್ರ ಸ್ಟಾರ್ಟ್ ಮಾಡಿದ್ರಿ. ಕ್ರಾಫ್ಟನ್ ಜೊತೆ ಅಲ್ಲ, ಕ್ರಾಫ್ಟನ್, BGMI ಇವ್ರ ಜೊತೆ ಎಲ್ಲ ಹೆಂಗ್ ಟೈಪ್ ಆತ? ಕ್ರಾಫ್ಟನ್ ಜೊತೆ ನಮ್ ಡೈರೆಕ್ಟ್ ಟೈಪ್ ಆಗಿಲ್ಲ, ಅವ್ರ ಜೊತೆ ಟೆಸ್ಲೆಟ್ ಸ್ಪೋರ್ಟ್ಸ್ ಅಂತಂದೆಲ್ಲ ಅವ್ರು ಟೈಪ್ ಇರ್ತದೆ. ಯಾವತ್ತು 5 years ಆವತ್ತು ಅವ್ರ ಜೊತೆ ಮಾಡಿದ ಟೂರ್ನಮೆಂಟ್ಸ್ ಅವರು ಕ್ರಾಫ್ಟನ್ ಅವರ. ಅಂದ್ರೆ ಕ್ರಾಫ್ಟನ್ ಯಾರ ಟೂರ್ನಮೆಂಟ್ ಮಾಡಲಿ ಅಫಿಷಿಯಲ್ ಟೂರ್ನಮೆಂಟ್ ಟೆಸ್ಲೆಟ್ ಸ್ಪೋರ್ಟ್ಸಿಗೆ ಕೊಡ್ತಾರೆ ಅವ್ರು. ಅಂದ್ರೆ ಅದು ಹೆಂಗೆ ಗೊತ್ತು, ಒನ್ ಟೈಪ್ ಬಿಲ್ಡಿಂಗ್ ಮಾಡ್ತಾರೆ ಅವರು.
ಯಾರು ಚಲೋ ಅದೇ ಕ್ರಾಫ್ಟ್ ಅನ್ನೋದು ಟೂರ್ನಮೆಂಟ್ಸ್ ಮಾಡೋದು ಅಲ್ಲ ಅದು ಕಂಪ್ನಿ ಆ್ಯಕ್ಚುಲಿ ಟೂರ್ನಮೆಂಟ್ಸ್ ಮ್ಯಾನೇಜ್ ಮಾಡೋದು ಅಲ್ಲ ಕಂಪ್ನಿ ಬರೀ ಗೇಮ್ ಪಬ್ಲಿಷಿಂಗ್ ಕಂಪ್ನಿ ಅದ ಸೊ ಯಾರು ಹಿಂಗೆ ಟೂರ್ನಮೆಂಟ್ ಹೋಸ್ಟ್ ಮಾಡೋದು ಅಂತ ಟೆಸೆಟ್ ಇತ್ತು ಮೇನ್ ಅವಾಗ ಅದು 2015 ಫೌಂಡೆಡ್ ಕಂಪ್ನಿ ಟೆಸೆಟ್ ಈ ಸ್ಪೋರ್ಟ್ಸ್ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಅದ ಅವ್ರ ಜೊತೆ ನಾವು 2 years ಬ್ಯಾಕ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಿದ್ವಿ ಆ್ಯಸ್ ಅ ಫ್ರೀಲ್ಯಾನ್ಸ್ ಆತ ಅಲ್ಲಿ ಹೋಗೋದು ನಾ ಕೋಚಿಗೆ ಹೋಗಿದ್ದೆ ಆ್ಯಸ್ ಅ ಫ್ರೀಲ್ಯಾನ್ಸರ್ ಹೋಗಿದ್ದೆ ನಾ ಅವ್ರ ಜೊತೆನೇ ಹೋಗಿದ್ದೆ ಟೆಸೆಟ್ ಅವ್ರ ಜೊತೆನ ಅಲ್ಲಿ BMTS ಇತ್ತು ಅಫಿಷಿಯಲ್ ಟೂರ್ನಮೆಂಟ್ ಅಲ್ಲಿ ಹೋಗಿ ಹಂಗೆ ಮಾಡ್ಕೋತ ಸ್ಲೈಟ್ಲಿ ಸಿಕ್ತು ನಮಗೆ ಮತ್ತು ನಮ್ಮ ಸ್ವಲ್ಪ ಕನೆಕ್ಷನ್ಸ್ ಇದ್ರವ್ರ ಹಚ್ಕೊಟ್ರೆ ಹಂಗೆ ಸ್ಟಾರ್ಟ್ ಆಯ್ತು ಸ್ಲೋಲಿ. ಈಗ ಕ್ರಾಫ್ಟನ್ ಬರೇ ಟೆಸ್ಲೆಟ್ ಅಂತ ಒಂದ ಕಂಪ್ನಿ ಜೊತೆ ಟೈಅಪ್ ಐತು ಅನ್ನೋ ಲೈಕ್ ಮಲ್ಟಿಪಲ್ ಐಸ್ ಈಗ ಹಿಂಗೆ ಈ ಸ್ಪೋರ್ಟ್ಸ್ ಆರ್ಗನೈಸರ್ಸ್ಗಳ ಜೊತೆ ಟೈಅಪ್ ಐತೆ? ಹಾಂ ಟೆಸೆಟ್ ಇನ್ನೊಂದು ನಾರ್ಡಿನ್ ಗೇಮಿಂಗ್ ಅಂತದ. ನಾರ್ಡಿನ್ ಗೇಮಿಂಗ್ ಈಗ ರೀಸೆಂಟ್ಲಿ ಆತಲ್ಲ ಟೂರ್ನಮೆಂಟ್ ನಾರ್ಡಿನ್ ಗೇಮಿಂಗ್ ಮಾಡಿದ್ ಫೈನಲ್ಸ್ ಅದರದ್ದು. ಸೊ ನಮ್ದು ಅದ್ರದ್ದು ಏನು ಕೆಲಸ ಅದಕ್ಕೆ ನಾವು ಟೈಅಪ್ ಇಲ್ಲ ಅವ್ರ ಜೊತೆ. ಅದಕ್ಕೆ ಟೆಸೆಟ್ ಸ್ಪೋರ್ಟ್ಸ್ ಅದು ನಂಗೆ ಅನ್ಸು ಮಾಡಿ ಈಗ ಹೆಂಗೆ ಯಾವ ಸಿನಾರಿಯೋ ಕೊಡ್ತಾರೆ ಗೊತ್ತಿಲ್ಲ ಬಟ್ ನಾರ್ಡಿನ್ ಗೇಮಿಂಗು ಐತೆ ಅವ್ರದ್ದು ಟೈಅಪ್ ಅವ್ರ ಜೊತೆ. ಓಕೆ ಟೂರ್ನಮೆಂಟ್ಸ್ ನಾರ್ಡಿನು ದೊಡ್ಡ ಚಲೋ ಕಂಪ್ನಿ. ಓಕೆ ಅದು ಟೂರ್ನಮೆಂಟ್ಸ್ ಪಬ್ಲಿಷ್ ಎಲ್ಲ ಮಾಡ್ತಾರೆ ಅವರು. ಗಾಟ್ ಇಟ್. ಹಂಗಂದ್ರೆ ಈಗ ಲೈಕ್ ಕ್ರಾಫ್ಟನ್ ಗೇಮಿಂಗ್ ಕಂಪನಿ ಫಸ್ಟ್ ಒಂದು ಗೇಮಿಂಗ್ ಕಂಪನಿ ಅದರ ಅಂಡರ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಅದರ ಅಂಡರ್ ಆಸ್ ಅ ಪ್ರೊಡಕ್ಷನ್ ಕಂಪನೀಸ್ ಅಂದ್ರೆ ಅವ್ರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಬೇಕಲ್ಲ ಯಾರು. ರೈಟ್. ಎಲ್ಲ ಅವ್ರ ಕಡೆ ಮ್ಯಾನ್ ಪವರ್ ಇರಂಗಿಲ್ಲ ಅಷ್ಟೇ. ರೈಟ್. ಟೆಕ್ನಿಕಲ್ ಪವರ್ ಇರಂಗಿಲ್ಲ. ಟೆಕ್ನಿಕಲ್ ಪವರ್ ಇರ್ಬೋದು ಆಕ್ಚುಲಿ ಅದ್ರ ಜೊತೆ ವರ್ಕ್ ಮಾಡೋರು ಇರಂಗಿಲ್ಲ. ಇದು ಒಂದು ಥಿನ್ ಲೈನ್ ಆಫ್ ಮೊನಟೈಸೇಷನ್ ಅನ್ಕೋಬಹುದು. ಇದಿಷ್ಟು ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ. ಲೈಕ್ ಇಲ್ಲಿ ಒಂದು ಮೊನಟೈಸೇಷನ್ ಮಾಡಿ ಇದಕ್ಕೂ ಒಂದು ಸರ್ವಿಸ್ನ ಸೆಲ್ ಮಾಡ್ಬೋದು ಅಂತಂದು. ಈ ಸರ್ವಿಸ್ನ ಸೆಲ್ ಮಾಡ್ಬೋದೇ ಇಂಥ ಕಂಪ್ನೀಸ್ಗಳ್ಗೆ ಅಂತಂದ ನೀನು ಕಲ್ತಿದ್ದಿಲ್ಲ? ನಾ ಡಿಸ್ಕೌಂಟ್ ಹೋಗಲ್ಲ ಕಲ್ತಿದ್ದೆ ಆ್ಯಕ್ಚುಲಿ. ಅವರು ಅವ್ರಿಗೂ ಅವ್ರು ಹೆಂಗೆ ಮಾಡ್ತಿದ್ರು ನಾ ಅದು ಸೇಮ್ ಮಾಡಿದ್ದೇನೆ ಅಷ್ಟೇ. ಈಗ ಅದು ಸ್ವಲ್ಪ ಬಿಗ್ ಸ್ಕೇಲು ಟ್ರೈ ಮಾಡತ್ತೇವೆ ಅಷ್ಟೇ ನಾವು. ಅವ್ರು ಏನು ಮಾಡ್ತಿದ್ರಲ್ಲ ಟೈಪ್ ಎಲ್ಲ ಈಗ ಯಾರೋ ಒಂದು ಬ್ರ್ಯಾಂಡ್ಸ್ ಇತ್ತಂದ್ರೆ ಅವ್ರು ಟೂರ್ನಮೆಂಟ್ಸ್ ಅವು ಭಾಳ ಮಾಡ್ತಿದ್ರು. ಮೊಬೈಲ್ ಕಂಪ್ನಿ ಆಯ್ತು IQ ಮೊಬೈಲ್ ಗೊತ್ತಿರ್ಬೇಕು ನಿಮ್ಗೆ. IQ ಮೊಬೈಲ್ ಈ ಸ್ಪೋರ್ಟ್ಸ್ ಅವ್ರು ಎಂಟರ್ ಆಗ್ಯಾರ. ಅವರು ಟೆಸೆಟ್ ಸ್ಪೋರ್ಟ್ಸ್ ಮಾಡಿದ್ರು ಟೂರ್ನಮೆಂಟ್ಸ್ ಅವ್ರದ್ದು. ಡೆಲ್ಲಿ ಹೋಗಿತ್ತು ಅದು. ಮತ್ತು ಸ್ನ್ಯಾಪ್ ಡ್ರ್ಯಾಗನ್ ಬಂದಿತ್ತು ಅವಾಗ. ಸ್ನ್ಯಾಪ್ ಡ್ರ್ಯಾಗನ್ ಟೂರ್ನಮೆಂಟ್ ಮಾಡಿದ್ರೆ ಬಟ್ ಇವೆಲ್ಲ ಹಿಂಗೆ ಸ್ಲೋಲಿ ಎಂಟರ್ ಆಗ್ತಾರೆ ಮಾರ್ಕೆಟಿಂಗ್. ಈಗ ಒಂದು ಪ್ರೊಡಕ್ಷನ್ ಕಂಪನಿ ಆರ್ ಒಂದು ಈ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಈಗ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡತ್ತೈತೆ ಅಂತಂದ್ರೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ಸ್ಗಳು ಗೇಮಿಂಗ್ ಕಂಪ್ನಿ ಬ್ರ್ಯಾಂಡ್ಸ್ಗಳು ಎಷ್ಟು ಸ್ಪಾನ್ಸ್ ಮಾಡ್ಬೋದು ಅವ್ರ ಎಷ್ಟು ಅಮೌಂಟ್ ಲೈಕ್ ಈಗ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನಿಗೆ ಎಷ್ಟು ಅಮೌಂಟ್ ಕೊಡ್ಬೋದು? ಸ್ಟಾರ್ಟಿಂಗ್ ಫೇಸ್ ಹೇಳಿದ್ರೆ 20K to 30K ಕೊಡ್ತಾರೆ ಅವರು. ಮತ್ತು ನಿನ್ನ ರೀಚ್ ಎಷ್ಟೈತೆ ಅದ್ರ ಮೇಲೆ ನಿನ್ನ ಸರ್ವರ್ಗೆ ಎಷ್ಟು ಮೆಂಬರ್ಸ್ ಇದ್ದಾರೆ, ಎಷ್ಟು ಟೂರ್ನಮೆಂಟ್ಸ್ ಆಡ್ಲಿಕ್ಕೆ ಕನ್ವರ್ಟ್ ಎಷ್ಟು ಆಗ್ಲಿಕ್ಕೆ ಅಲ್ಲಿಂದ ಅದು ಸ್ವಲ್ಪ ಅಫಿಲಿಯೇಟ್ ಮಾರ್ಕೆಟಿಂಗ್ ಇರ್ತದೆ. ಅಲ್ಲಿ ಎಷ್ಟು ಕ್ಲಿಕ್ಸ್ ಎಲ್ಲ ನೋಡ್ತಾರೆ ಅವರು. ನೋಡಿ ಲಾಸ್ಟಿಗೆಲ್ಲ ಪೇಮೆಂಟ್ ನಂಗೆ ಅನ್ಸ್ಬಿಟ್ಟು ರೇಂಜ್ 20 to 30K ಅಷ್ಟೇ ಸ್ಟಾರ್ಟಿಂಗ್ ಫೇಸ್. ಅವ್ರು ನೀವು ಬ್ರ್ಯಾಂಡ್ಸ್ ಮೇಲೆ ಹೋಗ್ತಾವ ಒಮ್ಮೆ ಅದು. ಈಗ ಯಾವ ಚಲೋ ಬ್ರ್ಯಾಂಡ್ ಬಂತಂದ್ರೆ ಅವ್ರು ಭಾಳ ಕೊಡ್ಬೋದು. ಈಗ ಸಣ್ಣ ಬ್ರ್ಯಾಂಡ್ಸ್ ಇತ್ತಂದ್ರೆ ಅವ್ರು ಇಷ್ಟ ಬಜೆಟ್ ಇರ್ತಾವ ಅವ್ರದ್ದು. ನೀವು ಅದ್ರ ಮೇಲೆ ಅದ್ರ ಪಕ್ಕಂತ ಮಾಡ್ಕೋತ ಹೋಗ್ಬೋದು. ಒಟ್ಟು ಗಾಟ್ ಇಟ್. ಈಗ ಅದು ರೀಚ್ ಮೇಲೆ ಅವ್ರದ್ದು ಬ್ರ್ಯಾಂಡ್ಸಿಂದ ಪೇಮೆಂಟ್ ಹೋಗ್ತೈತೆ ಅಂತಂದ್ರಲ್ಲ, ರೀಚ್ ಹೆಂಗೆ ಮೆಜರ್ ಮಾಡಿರ್ತೈತಿ? ಒಂದು ಕಂಪ್ನಿ ಐತಿ, ಯಾವುದೋ ಒಂದು XYZ ಕಂಪ್ನಿ ಐತಿ, ಅದಕ್ಕೆ ಈಗ ಅವ್ರ ಕೊಲಾಬ್ರೇಷನ್ ಮಾಡ್ಬೇಕು ಅಥವಾ ಸ್ಪಾನ್ಸ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕಂತಂದ್ರೆ ಅವ್ರ ರೀಚ್ನ ಹೆಂಗೆ ಇದನ್ನ ಮಾಡ್ತಾರೆ? ಮೆಟ್ರಿಕ್ಸ್ ಏನು? ಆ್ಯಸ್ ಅ ಬಿಗಿನರ್ ಅಂತರೂ ವ್ಯೂಸ್ ಮೇಲೆ ಹೋಗ್ತದೆ ಅವತ್ತು. ನಿಂದು ಎಷ್ಟು ನಿನ್ನ ಪ್ರೊಡಕ್ಟ್ಸ್ ನಿನ್ನ ಪೋರ್ಟ್ಫೋಲಿಯೋ ಸ್ಟ್ರಾಂಗ್ ಐತೆ ನೋಡ್ತಾರೆ ಅವ್ರು. ನೀ ಅದು ಬ್ಯಾಕ್ ಎಂಡ್ ಪ್ರೊಡಕ್ಟ್ಸ್ ಎಷ್ಟು ಮಾಡಿ ಸಿಮಿಲರ್ ಪ್ರೊಡಕ್ಟ್ಸ್ ಎಷ್ಟು ಬ್ರ್ಯಾಂಡ್ ಅಟೆನ್ಷನ್ ಕೊಟ್ಟಾರ ಬ್ರ್ಯಾಂಡಿಗೆ. ಅದ್ಮೇಲೆ ಒಂದು ಈಗ ಮೀಡಿಯಂ ಲೆವೆಲ್ ಇತ್ತಂದ್ರೆ ನಿಮ್ದು ಇದು ನೋಡ್ತಾರೆ ಅವ್ರು ಕೆಪಾಸಿಟಿ. ನೀವು ವ್ಯೂಸ್ ತರೋದಾತಂತ ಹಿಡಿದು ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಇದ್ದೀರಿ ನೀವು. ಎದ್ರಾಗ ವ್ಯೂಸ್ ತರಬೇಕು? ಯೂಟ್ಯೂಬ್ ಆತ ನೀವೆಲ್ಲ ಸ್ಟ್ರೀಮ್ ಮಾಡ್ತೀರಿ ಯೂಟ್ಯೂಬ್. ಈಗ ಯಾವ್ದು ಬ್ರ್ಯಾಂಡ್ಸ್ ನಿಂತಿಕೋ ಒಂದು ಟೂರ್ನಮೆಂಟ್ಸಿಗೆ ನೀವು ಎಲ್ಲ ಸ್ಟ್ರೀಮ್ ಮಾಡಬೇಕದ. ನೀವು ಆಫ್ಲೈನ್ ಆಡಿಸ್ಲಿಕ್ಕೆ ಬರಂಗಿಲ್ಲ ಒಟ್ಟು. ಓಕೆ. ಈಗ ನೀವು ಬ್ರ್ಯಾಂಡಿಗೆ ಪ್ರಾಮಿಸ್ ಮಾಡಿರ್ತೀವಿ ನಿಮ್ದು ಇದು ಕೊಡ್ತೇವೆ ವ್ಯೂಸ್ ಕೊಡ್ತೇವೆ ಅಂತ. ನೀವು ಆಫ್ಲೈನ್ ಆಡಿಸ್ಬೋದು, ಆದರೆ ಅವ್ರದ್ದು ಇದು ಬೇಕಲ್ಲ, ರೀಚ್ ಬೇಕಲ್ಲ ಅವ್ರಿಗೆ. ರೈಟ್. ಈಗ ಸೊ 4 ಮಂದಿ ಪ್ಲೇಯರ್ಸ್ ಆಡಾತಾರ ಅಂತಂದ್ರೆ ಅದನ್ನ ಒಂದ್ ಕಡೆ ಸ್ಟ್ರೀಮ್ ಮಾಡ್ಬೇಕು. ಆ ಸ್ಟ್ರೀಮ್ ಮಾಡೋದ್ರೊಳಗ ಯಾವ್ರ ಜೊತೆ ಕೊಲಾಬ್ರೇಟ್ ಆಗಿರ್ತದೆ, ಯಾವ ಬ್ರ್ಯಾಂಡ್ಗಳ ಜೊತೆ ಅವ್ರದ್ದು ಪ್ರಮೋಷನ್ ಆಗಬೇಕು. ಅದ್ರ ಬೇಸಸ್ ಮೇಲೆ ಎಷ್ಟು ವ್ಯೂಸ್ ಆಗಿರ್ತೈತಿ ಅನ್ನೋದ್ರ ಮೇಲೆ ನಿಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗ್ತೈತಿ. ಚಲೋ ಕಂಪ್ನಿ ಜೊತೆ ಈ ಟೂರ್ನಮೆಂಟ್ಸ್ ಕ್ರಾಫ್ಟನ್ ಅವರೆಲ್ಲ ಮಾಡಿದ್ರೆ ಅವರಿಗೆಲ್ಲ ಈಗ ರಿಯಲ್ಮಿ ಅಂತಾವ್ ಸಿಗ್ತಾವ ಬ್ರ್ಯಾಂಡ್. ಮೊಬೈಲ್ ಕೊಟ್ಬಿಡ್ತಾರ ಅವ್ರು, ಸ್ಪಾನ್ಸರ್ಶಿಪ್ ಅಂತ ಹೇಳಿ ಮೊಬೈಲ್ ಆಡ್ಲಿಕ್ಕೆ ಕೊಡ್ತಾರ ಅವ್ರು. ಅದು ಪ್ರಮೋಷನ್ ಒನ್ ಟೈಪ್ ಅದ. ಈಗ ಟೂರ್ನಮೆಂಟ್ಸ್ ಗೇಮಿಂಗ್ ಕ್ಯಾಮ್ರಾಸ್ ಇಟ್ಟಿರ್ತಾರೆ, ನೀವು ಮೊಬೈಲ್ ಹಿಂಗೆ ಇಟ್ಕೊಂಡು ಲೋಗೋಸ್ ಎಲ್ಲ ಕಾಣಿಸ್ತದೆ. IQ ಮೊಬೈಲ್ ಸ್ಪಾನ್ಸರ್ಶಿಪ್ ಇತ್ತು. ಓಕೆ. ಈ ಈ ಬಿಗಿನರ್ ಬಂದೆ ಅಂದ್ರೆ ಭಾಳ ಇಂಥವು ಸಿಗಲ್ಲ ಆ್ಯಕ್ಚುಲಿ. ನೀವು ಫಸ್ಟ್ ನಿಂದ ಸ್ವಲ್ಪ ಅಮೌಂಟ್ ಹಾಕಿ ಈಗ ಫಸ್ಟ್ ನಿಂದ ಪೇಡ್ ಸ್ಕ್ರೀನ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅಷ್ಟು ನೀ ರೀಚ್ ಆಗ್ಬೇಕಂದ್ರೆ ಬೆಸ್ಟ್ ವೇ ಟು ಹಿಂಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಬೇಕಂದ್ರೆ ನೀವು ಪೇಡ್ ಸ್ಕ್ರೀನ್ಸ್ ಸ್ಟಾರ್ಟ್ ಮಾಡಬೇಕು. ನಿಮ್ಗೆ ಪ್ಲೇಯರ್ಸಿಗೆ ಟ್ರಸ್ಟ್ ಕೊಡ್ಬೇಕು ನೀವು. ಆಮೇಲೆ ಯಾವಾಗ ಆಡಿಸ್ತಾರಲ್ಲ ನೀವು ಆಮೇಲೆ ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಮಾಡಿ ಮುಂದೆ ಹೋಗ್ಬೋದು. ನೀವು ಸ್ಟಾರ್ಟಿಂಗ್ ಬ್ರ್ಯಾಂಡ್ ಅಂತೂ ಕೊಡೋಂಗಿಲ್ಲ. ಯಾಕೆ ನಿನ್ನ ಬ್ಯಾಕ್ ಎಂಡ್ ಪ್ರಾಡಕ್ಟ್ಸ್ ಯಾವೂ ಇಲ್ಲ ಅಂದ್ರೆ ಕೊಡೋಂಗಿಲ್ಲ ಬ್ರ್ಯಾಂಡ್ಸ್. ಮತ್ತು ನೀವು ರಿಕ್ವೆಸ್ಟ್ ಮಾಡ್ಲಿಕ್ಕೂ ಬರೋಂಗಿಲ್ಲ ಅವ್ರಿಗೆ. ರೈಟ್. ಈಗ ನೀವು ಸ್ಟಾರ್ಟ್ ಮಾಡಬೇಕು. ಈಗ ನಾರ್ಮಲಿ ನೀನು ಯಾವಾಗ ಇದರಿಂದ ಡಿಸ್ಕಾರ್ಡ್ ಬೇರೆ ಈ ಸ್ಪೋರ್ಟ್ಸ್ ಇಂದ ಅಲ್ಟ್ರಾ ಈ ಸ್ಪೋರ್ಟ್ಸ್ ಇಂದ ಯಾವಾಗ ಕಲ್ತಿ
ಅದಾದ್ಮೇಲೆ ನಿಮ್ದು ಸ್ಟಾರ್ಟ್ ಮಾಡ್ಬೇಕಂತ 2024 September. ಸೆಪ್ಟೆಂಬರ್ ಒಳಗೆ ನೀವು ಸ್ಟಾರ್ಟ್ ಮಾಡಿದ್ದೆ ಸ್ಕ್ವೇರ್ ಪ್ರೊಡಕ್ಷನ್ಸ್. ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಅಥವಾ ಲೈಕ್ ಡೈರೆಕ್ಟ್ಲಿ ಹಾಗೆ ಸೈಡ್ ಹಸಲ್ ಟೈಪ್? ಸೈಡ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಇದು. ಮತ್ತು ನಮ್ದು ಅದೇ ಫಸ್ಟ್ ನಾವು ಮಾಡಿದ್ದು ಪೇಡ್ ಸ್ಕ್ರಿಮ್ಸ್. ಸ್ಕ್ರಿಮ್ಸ್ ಅಂದರೆ ಸ್ಕ್ರಿಮ್ಸ್ ಅಂದ್ರೆ ಪ್ರಾಕ್ಟೀಸ್ ಟೂರ್ನಮೆಂಟ್ಸ್. ಓಕೆ. ಅಂದ್ರೆ ಯಾರು ಬರ್ತಾರಂತ ಬಂದ್ರೆ ನಾವು ಫ್ರೀ ರೊಕ್ಕ ಕೊಟ್ಟು ಆಡಿಸಿದ್ವಿ, ಅಂದ್ರೆ ರೊಕ್ಕ ತಗೋತಿದ್ವಿ, ಪ್ರೈಸ್ ಪೂಲ್ ಕೊಡ್ತಿದ್ವಿ ನಾವು. ಫಸ್ಟ್ ಪ್ಲೇಸಿಗೆ ಇಷ್ಟು, ಸೆಕೆಂಡ್ ಪ್ಲೇಸ್ ಅಂದ್ರೆ ಮಂದಿ ಬರ್ತಿದ್ರು ಅಷ್ಟು ಆಡ್ಲಿಕ್ಕೆ. ಹಂಗೆ ಮಾಡ್ಕೋತ ಕಲೆಕ್ಟ್ ಮಾಡಿದ್ವಿ ಸ್ವಲ್ಪ 3 months ತನ. ಆಮೇಲೆ ಅಪ್ತರಷ್ಟದ್ದು ಸಿಕ್ತು ನಮ್ಗೆ ಫಸ್ಟ್ ಪ್ರಾಜೆಕ್ಟ್. ಅಪ್ತರಷ್ಟು ಅಂದ್ರೆ ಅದು ಒಂದು ಸ್ಪೋರ್ಟ್ಸ್ ಆರ್ಗನೈಸೇಷನ್, ಅವರು ಒಂದು ಟೂರ್ನಮೆಂಟ್ ಮಾಡಿದ್ರು. ಅದಕ್ಕೇನೋ ಹೆಲ್ಪ್ ಬೇಕಾಗಿತ್ತು ಅವ್ರಿಗೆ, ಟೆಕ್ನಿಕಲ್ ಹೆಲ್ಪ್. ನಾವು ಸಪೋರ್ಟ್ ಮಾಡಿದ್ವಿ ಅದಕ್ಕೆ ರಿಮೋಟ್ಲಿ. ಹೆಂಗೆ ಸಪೋರ್ಟ್ ಅಂದ್ರೆ ಹೆಂಗೆ? ನಾವು ಸ್ಪೆಕ್ಟೇಟಿಂಗ್ ಒಳಗೆ ಮಾಡಿದ್ವಿ, ಮತ್ತು ಡಿಸ್ಕೌಂಡ್ ಹೋಗಿ ಟೀಮ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ನಾವು. ಎಷ್ಟು ಮಂದಿ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ ಅದೆಲ್ಲ ಡಾಟಾ ಕನ್ವರ್ಟ್ ಮಾಡಿ ಅವ್ರಿಗೆ ಕಳಿಸ್ತೀವಿ ನಾವು. ಬಟ್ ಅದಕ್ಕೆ ನಂಗೆ ಅನ್ಸ್ಮೆಂಟಿಗೆ ಅವ್ರ ಕಡೆ ಮ್ಯಾನ್ ಪವರ್ ಇದ್ದಿದ್ದಿಲ್ಲ ಅಷ್ಟೇ. ಈಗಂದ್ರೆ ಅದು ದೊಡ್ಡ ಆರ್ಗನೈಸೇಷನ್ ಆಗಿದೆ, ಅವಾಗ ಅಷ್ಟು ಇದ್ದಿದ್ದಿಲ್ಲ. ಯಾವಾಗಿದು? 2025 ಫೆಬ್ರವರಿ ಒಳಗೆ ಅವ್ರ ಜೊತೆ ಕೊಲಾಬರೇಟ್ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಓಕೆ. ಅದು ನಿನ್ನ ಪೋರ್ಟ್ಫೋಲಿಯೋ ಒಳಗೆ ಆ್ಯಡ್ ಆಗ? ಅದಕ್ಕೆ ಅದ್ರ ಸಂಬಂಧ ಮಾಡಿದ್ದೆ ಆ್ಯಕ್ಚುಲಿ ಅದು. ಓಕೆ. ಅದ್ರ ನೆಕ್ಸ್ಟ್ ಮಂತ್ BGIS ಇತ್ತು, ಕ್ರಾಫ್ಟನ್ ಅವ್ರದ್ದು. ಅವಾಗ ಟೆಸ್ಟ್ ಸಿಕ್ತು ನಮ್ಗೆ. BGIS ಅಂದ್ರೆ ಇದು ಅಫಿಷಿಯಲ್ ಟೂರ್ನಮೆಂಟ್ ಕ್ರಾಫ್ಟನ್ ಅವ್ರದ್ದು. ಅದು ಎಲ್ಲ ವರ್ಷ ಮಾರ್ಚಿಗೆ ಇರ್ತದೆ ಅದು. ಅದು ಮತ್ತು BMPS ಇನ್ನೊಂದು ಪ್ರೋ ಸೀರೀಸ್, ಅಲ್ಲಿಂದ ಯಾರು ಕ್ವಾಲಿಫೈ ಆಗ್ತಾರಲ್ಲ ಅವರು 16 ಟೀಮ್ಸ್ ಅಷ್ಟೇ ಪ್ರೋ ಸೀರೀಸ್ ಆಡ್ತಾರೆ. ಅದು ಸೆಪ್ಟೆಂಬರ್ ಇರ್ತದೆ ಅವತ್ತು. ಈಗ ನಂಗೆ ಗೇಮಿಂಗ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಲೈಕ್ ಇವು ಯಾವ ಸ್ಕೇಲ್ನಾಗ ಅದಾವ BGIS ಮತ್ತು ಆಲ್ ಲಾರ್ಜ್ ಸ್ಕೇಲ್? ಓಕೆ, ಟೋಟಲಿ ಲಾರ್ಜ್ ಸ್ಕೇಲ್. BGIS ಏನೈತಲ್ಲ, ಅವ್ರು ಎಷ್ಟು 3 lakh ಮೆಂಬರ್ಸ್ ರಿಜಿಸ್ಟರ್ ಮಾಡಿದ್ರು ಟೂರ್ನಮೆಂಟ್ಸಿಗೆ ಆನ್ಲೈನ್. ಅವ್ರದ್ದು ಗೇಮ್ ಒಳಗೆ ಹೋಗಿ ಟೂರ್ನಮೆಂಟ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಯಾಕೆ ಅವರು ಹ್ಯಾಂಡಲ್ ಮಾಡ್ತಾರೆ ಫುಲ್, ಅದು ರಿಜಿಸ್ಟ್ರೇಷನ್ ಎಲ್ಲ ಹಿಡಿದೆ. ಪ್ರೈಸ್ ಫುಲ್ 4 crores ಇತ್ತು ಅದ್ರದ್ದು. ಮೋರ್ ದೆನ್ 50,000 ಫುಟ್ ಇದು ಟೂರ್ನಮೆಂಟ್ಸ್ ಫೈನಲ್ಸ್, ಮತ್ತು 400K ವಾಚಿಂಗ್, 400K. ಇದ್ರಾಗ ನೀವೇನು ಸಪೋರ್ಟ್ ಮಾಡಿದ್ರಿ? ನಾವು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಷ್ಟೇ, API ಅಷ್ಟೇ ಎಕ್ಸ್ಚೇಂಜ್ ಮಾಡ್ತಿದ್ವಿ ನಾವು ಬರೀ ಡೇಟಾ ಕನ್ವರ್ಟ್ ಮಾಡ್ತಿದ್ವಿ ವಿಜುವಲ್ ಡಿಸೈನಿಗೆ API ಯೂಸ್ ಮಾಡಿ. ಅದಕ್ಕೆ ನಾವು ಅದ್ರಾಗ ಎಕ್ಸ್ಪರ್ಟ್ ಇದ್ದೇವೆ ಆ್ಯಕ್ಚುಲಿ. ಹಂಗೆ ಹೇಳಿದ್ರೆ ನಾವು ಅದ ಮಾಡ್ತೀವಿ. ಮೊನಟೈಸೇಷನ್ ಅವ್ರು ಇದು ಕೊಡ್ತಾರೆ, ಅಂದ್ರೆ ನಮ್ಮ ಪೇಮೆಂಟ್ ಏನಿರ್ತಲ್ಲ, ನಾವು ಫಿಕ್ಸ್ ಇರ್ತದೆ ಪೇಮೆಂಟ್, ಆ ಪೇಮೆಂಟ್ ಕೊಡ್ತಾರೆ. ಇಟ್ಸ್ ಲೈಕ್ ಸೆಲ್ಲಿಂಗ್ ಅ ಸರ್ವಿಸ್. ಓಕೆ. ಇದ್ರಾಗ ನೀವು ಅವ್ರಿಗೆ ಆ ಸರ್ವಿಸ್ ಸೆಲ್ ಮಾಡ್ಬೇಕಂತಂದ್ರೆ ನಿಮ್ದು ಮ್ಯಾನ್ ಪವರ್ ಎಷ್ಟು ಹೋಗ್ಬೇಕು? ನಮ್ದು ಒಂದು 15 to 20 ಮೆಂಬರ್ಸ್ ಬೇಕು ಆ್ಯಕ್ಚುಲಿ. ಆನ್ ಸ್ಪಾಟ್ ಬೇಕು, ಆನ್ ಲ್ಯಾನ್ ಇವೆಂಟ್ ಬೇಕು. ಲ್ಯಾನ್ ಅಂದ್ರೆ ಅಲ್ಲಿ ಯಾವ ಸಿಟಿಗೆ ಆಡಿಸ್ತಾರಲ್ಲ, ನಾವೇನು ಮಾಡ್ತೀವಿ ಅಲ್ಲಿಂದ ಫ್ರೀಲ್ಯಾನ್ಸರ್ಸ್ ಹೈರ್ ಮಾಡ್ತೀವಿ. ನಾವು 5 members ಅಂತೂ ಇರ್ತೇವೆ ಕೋರ್, ಉಳ್ಕಿದ 10 members ಫ್ರೀಲ್ಯಾನ್ಸರ್ಸ್ ಹೈರ್ ಮಾಡ್ತೀವಿ. ಈಗ ಕೋಚಿಗೆ ಐತೆ, ಕೋಚಿಗೆ ಫ್ರೀಲ್ಯಾನ್ಸರ್ಸ್ ಹೈರ್ ಮಾಡಿದ್ವಿ. ಡೆಲ್ಲಿ ಹೋಗಾತ, ಡೆಲ್ಲಿದು ಫಿಲ್ಲ ಬಟ್ ಫ್ರೀಲ್ಯಾನ್ಸರ್ಸ್ ಹೋಗಿ ಮಾಡಿದ್ವಿ. ಸೊ ಈಗ ಒಂದು ಹಿಂಗೆ ಇವೆಂಟ್ ಒಂದು ಆರ್ಗನೈಸ್ ಆಗಕತ್ತೈತೆ ಅಂತಂದ್ರೆ ನಿಮ್ಮ ಮುಂಚೆನ ಅವ್ರದ್ದು ಫ್ರೀಲಾನ್ಸರ್ಸ್ 1 month ಮುಂಚೆ ಸ್ಟಾರ್ಟ್ ಆಗೈತೆ ಕೆಲಸ ಇದ್ರದ್ದೆಲ್ಲ. ಓಕೆ. 1 month ನಾವು ಫಾರ್ಮ್ ಬಿಡ್ತೇವಿ, ಯಾರಿಗೆ ಇಂಟ್ರೆಸ್ಟ್ ಐತೆ ಆ ಸಿಟಿಗೆ ಯಾರಿದ್ದೀರಿ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋ ಕಳಿಸ್ರಿ. ಅವ್ರಿಗೇನು ಸ್ವಲ್ಪ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದ ನಾವು ತಗೋತೇವಿ. ಆಪರೇಷನ್ಸ್ ಇತ್ತಂದ್ರೆ ಬೇರೆ ಕಡೆ ಬೇರೆ ಡಿಪಾರ್ಟ್ಮೆಂಟ್ ಕಳಿಸ್ತೇವೆ ಅವರಿಗೆ. ಒಟ್ಟು ಅವ್ರಿಗೆ ಬಿಡಲ್ಲ, ಒಟ್ಟು ಫ್ರೀಲಾನ್ಸರ್ಸ್ ಒಟ್ಟು ಏನು ಹೆಲ್ಪ್ ಮಾಡೇ ಈಗ ಅವ್ರದ್ದು ಎಲ್ಲ ನೆಟ್ವರ್ಕ್ ಹೆಂಗೆ ಸಿಗ್ತೈತಿ ಫ್ರೀಲಾನ್ಸರ್ಸ್? ಫ್ರೀಲಾನ್ಸರ್ ನಾವು ಸ್ಟೋರಿ ಹಾಕ್ತೀವಿ ಇನ್ಸ್ಟಾ ಒಳಗೆ, ಮತ್ತು ಲಿಂಕ್ಡಿನ್ ಮೇನ್ ನಾವು ಲಿಂಕ್ಡಿನ್ ಹಾಕ್ತೇವೆ ಎಲ್ಲ ಸ್ಟೋರಿ. ಅಂದ್ರೆ ನಮ್ದು ಏನು ಓಪನಿಂಗ್ಸ್ ಇತ್ತಂದ್ರು ಗೂಗಲ್ ಫಾರ್ಮ್ ಫಿಲ್ ಮಾಡ್ರಿ, ನಿಮ್ಗೆ ರೀಚ್ ಮಾಡ್ತೇವೆ ನಾವು ಅಂತ ಹೇಳಿ. ಯಾಕಂದ್ರೆ ಮಂದಿ ಈಗ ಬೇರೆ ಆಫಿಷಿಯಲ್ ಪೇಜು ಹಾಕ್ತಾರೆ, ಅವ್ರದ್ದು ನಾವು ರೀಶೇರ್ ಮಾಡ್ತೀವಿ. ಅವ್ರದ್ದು ಫಾರ್ಮ್ ಡಾಟಾ ನಾವು ತಗೋತೇವೆ. ಓಕೆ. ಯಾರು ಹಾಕಿರ್ತಾರಲ್ಲ ಒಮ್ಮೊಮ್ಮೆ ಅವ್ರು ತಗೋತೇವೆ ನಾವು ಫಾರ್ಮ್ ಡಾಟಾ. ಈಗ ಹೆಂಗಂತಂದ್ರೆ ಈ ಇಂಡಸ್ಟ್ರಿ ಸ್ಪೆಸಿಫಿಕಲಿ ನೀ ಮಾಡೋ ಕೆಲಸ ಇಟ್ಸ್ ಲೈಕ್ ನನ್ಗೆ ಅನ್ಸೋ ಮಟ್ಟಿಗೆ ಕಮ್ಸ್ ಅಂಡರ್ ಅಟ್ ಲೀಸ್ಟ್ ಟಾಪ್ ಲೈಕ್ ವೆರಿ ಸ್ಮಾಲ್ ಪರ್ಸೆಂಟ್, 10%, 5% ಬರ್ಬೋದು. ನಂಗೆ ಎಕ್ಸಾಕ್ಟ್ 10% ಇರ್ಬೋದು, ಮೆಟ್ರಿಕ್ಸ್ ಗೊತ್ತಿಲ್ಲ. ಆ ಸ್ಪೆಸಿಫಿಕ್ ಇಂಡಸ್ಟ್ರಿ ಒಳಗೆ ಆ ಸ್ಪೆಸಿಫಿಕ್ ಲೈಕ್ ಸರ್ವಿಸ್ಗೆ ಅಂತಂದು ಫ್ರೀಲಾನ್ಸರ್ಸ್ ನೀವು ಹೆಂಗೆ ಹುಡುಕ್ತೀರಿ? ಲೈಕ್ ಕರೆಗೂ ಜನ ಅಷ್ಟು ಅದಾರೋ ಆರ್ ಯು ಆರ್ ಲ್ಯಾಕಿಂಗ್ ಆಫ್ ಟ್ಯಾಲೆಂಟ್ಸ್? ಟೆಕ್ನಿಕಲ್ ಫೀಲ್ಡ್, ಸ್ಪೋರ್ಟ್ಸ್ ಟೆಕ್ನಿಕಲ್ ಫೀಲ್ಡ್ ಲ್ಯಾಕ್ ಅಂತ ಅದ ಟ್ಯಾಲೆಂಟ್. ಅಂದ್ರೆ ಟ್ಯಾಲೆಂಟ್ ಇನ್ನೂ ಇಲ್ಲ ಅಷ್ಟು. ಆದ್ರೆ ಏನೋ ಒಂದು ಹಿಂಗೆ ಸ್ಪೋರ್ಟ್ಸ್ ಟೂರ್ನಮೆಂಟ್ ಭಾಳ ಟೆಕ್ನಿಕಲ್ ವೇಟ್ ಬೇರೆನೂ ಇರ್ತಾವೆ. ಆಪರೇಷನ್ಸ್ ಆತ, ಮ್ಯಾನೇಜ್ಮೆಂಟ್ ಮಾಡೋದು, ಆಡಿಯನ್ಸ್ ಮ್ಯಾನೇಜ್ಮೆಂಟ್, ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋದು. ಒಟ್ಟು ಆಡಿಯನ್ಸ್ ಅಲ್ಲಿ ಬಂದವರು ಇದಾಗಬಾರ್ದಲ್ಲ, ಅಷ್ಟು ಮಂದಿ ಬಂದಿರ್ತಾರೆ ಅಂದ್ರೆ ಅದ್ರದ್ದು ಓಪನಿಂಗ್ ಯಾರು ಇರ್ತಾರೆ ಅವ್ರು ಜಾಯ್ನ್ ಆಗ್ತಾರೆ. ಆದ್ರೆ ಟೆಕ್ನಿಕಲ್ ಫೀಲ್ಡ್ ಸ್ವಲ್ಪ ಕಮ್ಮಿ ಇದಾರೆ. ಒಟ್ಟು APIs ಆತ, ಸ್ಪೆಕ್ಟೇಟಿಂಗ್ ಒಳಗೆ ಆತ, ಗೇಮ್ ಫೀಡ್ ಚೇಂಜ್ ಮಾಡಿದ್ರು ಆತ. ಮಂದಿಗೆ OBS ಗೊತ್ತಿಲ್ಲ, ವಿಮಿಕ್ ಸ್ಟುಡಿಯೋ ಗೊತ್ತಿಲ್ಲ, ಅವೆಲ್ಲ ಆ್ಯಕ್ಚುಲಿ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬರ್ತಾವೆ. ಆದ್ರೆ ಮಂದಿ ಆಪರೇಷನ್ಸ್ ಎಲ್ಲ ಭಾಳ ಈಸಿಲಿ ಮಾಡ್ತಾರೆ ನಾವು ನೋಡಿದ ಪ್ರಕಾರ. ಓಕೆ. ಫಾರ್ಮ್ ಫಿಲ್ ಮಾಡಿದ್ರು 80% ಅಂತೂ ಆಪರೇಷನ್ಸ್ ಅವರು ಇರ್ತಾರೆ. ಓಕೆ. ಲೈಕ್ ಇದು ಭಾಳ ಹ್ಯಾಂಡ್ ಪಿಕ್ ಚೆನ್ನಾಗಿ ಮಾಡ್ತಾರೆ. ಗಾಟ್ ಇಟ್. ಈಗ ನೀವು ಯಾವಾಗ ಕೊಲಾಬ್ರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈ ಬಿಗ್ ನೇಮ್ಸ್ಗಳ ಜೊತೆ ಇಂಡಸ್ಟ್ರಿ ಒಳಗೆ, ಅದು ಹೆಂಗೆ ಬೆನಿಫಿಟ್ ಆಯ್ತು ನಿನ್ನ ಪೋರ್ಟ್ಫೋಲಿಯೋನ ನಮ್ದೊಂದು ಒನ್ ಟೈಪ್ ಬ್ರ್ಯಾಂಡ್ ವ್ಯಾಲ್ಯೂ ಚಲೋ ಆಯ್ತು. ಓಕೆ. ನಮ್ಗೆ ಟ್ರಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಂದಿ ಅವರು, ಅಂದ್ರೆ ಬ್ರ್ಯಾಂಡ್ಸ್ ಎಲ್ಲ ಟ್ರಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇವರು ಟೆಸ್ಲೆಟ್ ಕ್ರಾಫ್ಟನ್ ಜೊತೆ ವರ್ಕ್ ಮಾಡ್ಯಾರಂದ್ರೆ ಬೇರೆ ಟೂರ್ನಮೆಂಟ್ಸ್ ಮಾಡ್ಬೋದು ಇವ್ರು ಸ್ವಂತ.
ಅವ್ರ ಕೆಪಾಸಿಟಿ ಅಂತ ಹಿಡಿದು ಅದು. ಮತ್ತು ನಾವೇನು ನಮ್ದು ಮೇನ್ ರಿಮೋಟ್ಲಿ ಮಾಡ್ತೇವೆ ನಾವು. ಫೈನಲ್ಸ್ ಅಷ್ಟೇ ನಾವು ನೀವೆಲ್ಲ ಹೇಳ್ತೀರ ಅಲ್ಲಿ ಬರ್ತೀವಿ ಅಂದ್ರೆ ಟೂರ್ನಮೆಂಟ್ಸ್ ಮಾಡ್ಕೊಡ್ತೇವೆ. ಉಳ್ಕಿದ್ದೆಲ್ಲ ಫೇಸಸ್ ಏನಿರ್ತಾವೆ, ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಎಲ್ಲ ಹಿಡಿದ ಎಲ್ಲ ರಿಮೋಟ್ಲಿ. ಇಟ್ಸ್ ಲೈಕ್ ಫ್ರೀಡಮ್. ಈಗ ಇದ್ರೊಳಗೆ ನೀನು ಅಪ್ಸ್ಕೇಲ್ ಆಗಬೇಕಿತ್ತು ಗೇಮಿಂಗ್ ಇಂಡಸ್ಟ್ರಿ ಒಳಗೆ, ಮ್ಯಾನೇಜಿಂಗ್ ಗೇಮಿಂಗ್ ಇಂಡಸ್ಟ್ರಿ ಟು ಗ್ರೋ ಯುವರ್ ಕಂಪನಿ ಲೈಕ್ ಸ್ಕ್ವೇರ್ ಪ್ರೊಡಕ್ಷನ್ಸ್ನ ಅಪ್ಸ್ಕೇಲ್ ಆಗ್ಬೇಕಂತಂದ್ರೆ ಹೌ ಡು ಯು ಅಪ್ಸ್ಕೇಲ್? ಲೈಕ್ ನೀನು ಕಲಿಬೇಕು ಅಥವಾ ಯು ನೀಡ್ ಎಕ್ಸ್ಪೀರಿಯನ್ಸ್ ಆರ್ ಯು ನೀಡ್ ಸಮ್ ಗೈಡೆನ್ಸ್, ಮೆಂಟರ್ಶಿಪ್ ಹಂಗೇನಾದ್ರು? ಮೆಂಟರ್ಶಿಪ್ ಅಂತೂ ಬೇಕಾಗ್ತದೆ ಇದ್ರೊಳಗೆ ಆ್ಯಕ್ಚುಲಿ. ಅಂದ್ರೆ ಫಸ್ಟ್ ಎಂಟರ್ ಹಾಕೊಂಡು ನಿಮ್ಗೆ ಏನೂ ಗೊತ್ತಿರಂಗಿಲ್ಲ, ಒಂದು ಇದು ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗ್ತದೆ ಏನೂ ಗೊತ್ತಿರಂಗಿಲ್ಲ. ನೀವು ಸ್ಲೋಲಿ ನಿಮ್ದು ಯಾರಾದ್ರೂ ಏನೋ ಕನೆಕ್ಷನ್ ಇತ್ತಂದ್ರೆ, ಯಾರು ಕಲ್ಸೋರು ಇದ್ರಂದ್ರೆ ಅಲ್ಲಿ ನೀವು ಹೆಲ್ಪ್ ತೊಗೋಬೋದು. ಒಂದು ಹಿಂಗೆ ಈಸಿಲಿ ಕ್ವಶನ್ ಕೇಳ್ಬೋದು, ಒಂದು ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಆಗ್ತದೆ, ಸಿಂಪಲ್. ಅವ್ರು ನಿಮ್ಗೆ ಒಂದು ವರ್ಕ್ಫ್ಲೋ ಕೊಡ್ತಾರೆ, ಆ ವರ್ಕ್ಫ್ಲೋ ಮತ್ತು ನೀವು ಅಪ್ಲೈ ಮಾಡಬೇಕು, ಹೋಗಿ ನಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂದ್ರೆ ನೀವು ಬೇರೆಯವ್ರ ಕಡೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಬೇಕು. ಈಗ ಯಾವ ನೀವು ಒಮ್ಮೆ ಸ್ವಂತ ಸ್ಟಾರ್ಟ್ ಮಾಡ್ತಿರಲ್ಲ, ಸ್ಟಾರ್ಟಿಂಗ್ ಯಾವತ್ತೂ ಆಗಲ್ಲ ವಿತೌಟ್ ಎಕ್ಸ್ಪೀರಿಯನ್ಸ್. ನಿಂಗೆ ನಾಲೆಜ್ ಇರೋಂಗಿಲ್ಲ ಮತ್ತು ಬ್ರ್ಯಾಂಡ್ ಟ್ರಸ್ಟ್ ಮಾಡಲ್ಲ ನಿಂಗೆ. ರೈಟ್. ಸೊ ನೀವು ಎಲ್ಲರೂ ವರ್ಕ್ ಮಾಡಿ ಅದ್ರ ಗೇನ್ ನಾಲೆಜ್ ತೊಗೋಬೇಕು ಮೇನ್. ಗಾಟ್ ಇಟ್. ನನಗೆ ಒಂದು ಹೆಂಗಂತಂದ್ರೆ ಇನ್ನೂ ಕ್ಲಾರಿಟಿ ಇಲ್ಲ ದಟ್ ನಾರ್ಮಲಿ ಗೇಮ್ಸ್ ಎಲ್ಲ, ಗೇಮಿಂಗ್ ಇಂಡಸ್ಟ್ರಿ ಜನ ಆಡೋದು ಇಟ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಎಷ್ಟೋ ಜನ ಈಗ ಯಾವಾಗ ಇನ್ಫ್ಲೂಯೆನ್ಸರ್ಸ್ ಗೇಮರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾನು ಗೇಮಿಂಗ್ ಮಾಡ್ಬೇಕು, ಅವ್ರದ್ದು ಲಕ್ಸುರಿ ಲೈಫ್ ಸ್ಟೈಲ್ ನೋಡಿ ಅದನ್ನಷ್ಟ ಗೇಮಿಂಗ್ ಮಾಡಿದೆ, ಲೈವ್ ಸ್ಟ್ರೀಮ್ ಮಾಡಿದೆ ಅಂತಂದ್ರೆ ಅಷ್ಟೇ ನಾನು ದುಡ್ಡು ಮಾಡ್ಬೋದು ಅಂತ ಅನ್ಕೊಂತಾರೆ. ಅದನ್ನ ಕರಿಯರ್ ತರ ನೋಡಾತಾರೆ. ಅದ್ರ ಬ್ಯಾಕ್ ಎಂಡ್ ಒಳಗೆ ಇಷ್ಟೆಲ್ಲ ನನ್ಗೆ ಗೊತ್ತಾಗಿದ್ದು ಕ್ಲೋಸ್ಲಿ ನನ್ನ ಸರ್ಕಲ್ ಒಳಗೆ ನಿನ್ನಿಂತ್ರ. ಇದನ್ನ ನೀನು ಫಿಗರ್ ಔಟ್ ಮಾಡಿದ್ದು ಓನ್ಲಿ ಥ್ರೂ ಯುವರ್ ಕ್ಯೂರಿಯಾಸಿಟಿ. ಈಗ ನಿಂದ ಕ್ಯೂರಿಯಾಸಿಟಿಗೆ ನೀ ಇದನ್ನ ಹುಡ್ಕೊಂಡಿ. ಬಟ್ ಫಾರ್ ಅ ನಾರ್ಮಲ್ someone who's interested in gaming, if he doesn't know, like ಅವಂಗೇನಾದ್ರು ಅವಂಗ ಗೇಮಿಂಗ್ ಇಂಡಸ್ಟ್ರಿ ಒಳಗೆ ಇನ್ಫ್ಲೂಯೆನ್ಸರ್ ಆಗ್ಬೇಕು ಅನ್ನೋದು ಅಷ್ಟ ಬಿಟ್ರೆ ಇವನ್ನೆಲ್ಲ ಫಿಗರ್ ಔಟ್ ಮಾಡ್ಬೇಕು. ಬ್ಯಾಕ್ ಎಂಡ್ ಒಳಗೆ ಏನ್ ಕೆಲಸ ಮಾಡ್ಬೋದು, ಇದ ಫೀಲ್ಡ್ ಒಳಗೆ ಇರ್ಬೋದು ಅಂತಂದ್ರೆ ಅವ್ ಹೆಂಗ್ ಫಿಗರ್ ಔಟ್ ಮಾಡ್ಬೇಕು ಇವನ್ನೆಲ್ಲ? ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಿನ್ನ ಅಂದ್ರೆ ಫಸ್ಟ್ ನೀವು ಅದಕ್ಕೆ ಫಸ್ಟ್ ಕ್ಯೂರಿಯಾಸಿಟಿ ಇರ್ಬೇಕು. ಈಗ ಎಲ್ಲರೂ ಹಿಂಗ್ ಫಸ್ಟ್ ಗೇಮಿಂಗ್ ಅಂದ್ರೆ ಬರೀ ಫ್ರೆಂಡ್ ತಿಕ್ಕೋತಾರೆ ಫ್ರೆಂಡ್ ಅಂತ. ನಿಮ್ ಬ್ಯಾಕ್ ಎಂಡ್ ಅಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಇರ್ಬೇಕು ಅದ್ರದ್ದು. ಈಗ ಟೆಕ್ನಿಕಲ್ ಫೀಲ್ಡು ಐತಿದ್ರು, ಹಿಂಗ್ ಬ್ಯಾಕ್ ಎಂಡ್ ಒಳಗೆ ಭಾಳ ಟೆಕ್ನಿಕಲಿಟೀಸ್ ಬೇಕು. ನಿಂಗೆ ಕಲೀಲಿಕ್ಕೆ ಏನಿಲ್ಲ. ನೀವು ಯಾರಿಗೊಬ್ರು ಕೇಳಿದ್ರು ಯಾವ್ದೋ ಒಂದು ಸ್ಪೋರ್ಟ್ಸ್ ಆರ್ಗನೈಸೇಷನ್ ಅವ್ರು ಹೇಳ್ತಾರೆ ನಿಮ್ಗೆ ಈಸಿಲಿ, ನೀವು ಅವ್ರ ಜೊತೆ ವರ್ಕು ಮಾಡ್ಬೋದು ಆಸ್ ಅ ಫ್ರೀಲ್ಯಾನ್ಸರ್. ಸೊ ಅಂದ್ರೆ ಕಲೀಲಿಕ್ಕೆ ಕ್ಯೂರಿಯಾಸಿಟಿ ಬೇಕಷ್ಟೇ. ಅಷ್ಟು ಬಿಟ್ಟು ಕ್ಯೂರಿಯಾಸಿಟಿ ಬಂದ್ಕೊಂಡು ನಿಮ್ಗೆ ಆಟೋಮೆಟಿಕ್ ಎಲ್ಲ ಸ್ಟಾರ್ಟ್ ಆಗೈತೆ ಬಿಲ್ಡಪ್. ಆಮೇಲೆ ನೀವು ಒಮ್ಮಕ್ಲೆ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಗೊತ್ತಿರಂಗಿಲ್ಲ ಆ್ಯಕ್ಚುಲಿ ಯಾರಿಗೂ. ನೀವು ಫಸ್ಟ್ ಕ್ಯೂರಿಯಾಸಿಟಿಲೇ ಬಿಲ್ಡ್ ಮಾಡ್ಕೋಬೇಕೆಲ್ಲ, ಇಂಟ್ರೆಸ್ಟ್ ಇರ್ಬೇಕು ಮೇನ್ ಅಷ್ಟೇ. ಗಾಟ್ ಇಟ್. ಈಗ ಸ್ಕ್ವೇರ್ ಪ್ರೊಡಕ್ಷನ್ ಇಂತ್ರ ನೀನು ಗೇಮಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿ ಗೇಮಿಂಗ್ ಮ್ಯಾನೇಜ್ಮೆಂಟ್, ಇ ಸ್ಪೋರ್ಟ್ಸ್ ಮೀಡಿಯಾ ಕಂಪನಿ ಟೈಪ್. ಇ ಸ್ಪೋರ್ಟ್ಸ್ ಇಂತ್ರ AI ಟ್ರಾನ್ಸಿಷನ್. ಸೊ ನಾವು ಸ್ಕ್ವೇರ್ ಪ್ರೊಡಕ್ಷನ್ಸ್ ಇದು ಮಾಡ್ತಿದ್ವಿ, ಗೇಮಿಂಗ್ ಟೂರ್ನಮೆಂಟ್ಸ್ ಎಲ್ಲ ಮಾಡ್ತಿದ್ವಿ. ನಾವು ಇನ್ನೊಂದು ಬಾಟಲ್ ನೆಕ್ ಹಿಡಿದ್ವಿ ಅಂದ್ರೆ ಒನ್ ಡೇ ಒಳಗೆ ನೀವು 2 ಟೂರ್ನಮೆಂಟ್ಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ ರಿಜಿಸ್ಟ್ರೇಷನ್ ಸಂಬಂಧ. ನೀವು ಒನ್ ಡೇ ಒಳಗೆ 100 ರಿಜಿಸ್ಟ್ರೇಷನ್ ತೊಗೊಳಕ್ಕಾಗಲ್ಲ ಆ್ಯಸ್ ಅ ಮ್ಯಾನ್ಯುವಲಿ. ಭಾಳ ಕಷ್ಟ ಅದ ನಿಂಗೆ ತರೋದು, ರಿಜಿಸ್ಟ್ರೇಷನ್ ಬರ್ಕೊಳ್ಳೋದು, ಶೀಟಿಗೆ ಕನ್ವರ್ಟ್ ಮಾಡೋದು, ಆಮೇಲೆ ID ಪಾಸ್ ಮ್ಯಾಚ್ ಇದ್ದಾಗ ಕಳಿಸೋದು. ಸೊ ನಾವು ಹಂಗೆ ಒಂದು ಸೈಡ್ ಪ್ರಾಜೆಕ್ಟ್ ಮಾಡಿದ್ವಿ ಸ್ಕ್ವೇರ್ ಏಜೆಂಟ್ ಅಂತ. ಅದೇನು ಮಾಡ್ತೈತಿ, ಈಗ ನೀವು ಬರೀ ಒಂದು ರಿಜಿಸ್ಟರ್ ಮಾಡಿದಂದ್ರೆ ನಿಂದು ಫೀಡ್ ಮಾಡ್ಕೋದ, ನಿಂದು ಹೆಸರು ನಿಂಗೆ ಮೇಲ್ ಬರ್ತದೆ, ನಿಂದು ರಿಜಿಸ್ಟರ್ ಆಗಿದೆ ಟೈಮಿಗೆ, ಮತ್ತು ಪೇಮೆಂಟ್ ಇತ್ತ ಪೇಮೆಂಟದು ಇತ್ತು ತೋತದ ಎಲ್ಲ ಮಾಡಿ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ID ಪಾಸ್ ಕಳಿಸ್ತದೆ ನಿಂಗೆ. ಆಟೋಮೆಟಿಕ್ ಹ್ಯಾಂಡಲ್ ಮಾಡಿಬಿಡ್ತದೆ, ಫುಲ್ ಮ್ಯಾನ್ ಆಪ್ರೇಷನ್ಸ್ ಹ್ಯಾಂಡಲ್ ಮಾಡಿಬಿಡ್ತದೆ ಫುಲ್. ಒಂದು ಟೂರ್ನಮೆಂಟ್ ಮಾಡತ್ತಿದ್ವಿ ಅಂದ್ರೆ. ಸೊ ಈಗ ಮ್ಯಾನ್ಯುವಲಿ ನೀವು ಏನೇನು ಮಾಡತ್ತಿದ್ರಿ ಅದ್ರಾಗ ಯಾವ್ದು ರಿಪೀಟೆಡ್ ಟಾಸ್ಕ್ ಇದ್ವು ಅದನ್ನ ಆಟೋಮೇಟ್ ಮಾಡೋದಕ್ಕೆ AI. ಓಕೆ. ಯಾವ್ದದು ಏಜೆಂಟ್? ಸ್ಕ್ವೇರ್ ಏಜೆಂಟ್ ಅಂತ. ಸ್ಕ್ವೇರ್ ನೀವ ಮೇನ್ ನಾವು ಡೆವಲಪ್ ಮಾಡಿದ್ದೆ. ಓಕೆ. ಅದು 2025 ಆಗಸ್ಟ್ ಮಾಡಿದ್ದು ಅನಿಸ್ತದೆ. ಓಕೆ. ಆಗಸ್ಟ್ ಒಳಗೆ 2025 ಆಗಸ್ಟ್ ಲಾಸ್ಟ್ ಇಯರ್ ಮಾಡಿದ್ದು. ಈಗ ನೀವು ಅದ್ರ AI ಯೂಸ್ ಮಾಡ್ಕೊಂಡು ಇಸ್ ಇಟ್ ಅ ಬಾಟ್ ಆರ್ ಏಜೆಂಟ್? ಲೈಕ್ ಇಟ್ಸ್ ಏಜೆಂಟ್ ಓನ್ಲಿ. ಡಿಸ್ಕಾರ್ಡಿ ಬಾಟ್ ಅಂತಾರೆ ಆ್ಯಕ್ಚುಲಿ, ಅದು ನಾವು ಏಜೆಂಟ್ ಟ್ರೀಟ್ ಮಾಡ್ತೀವಿ. ಅದಕ್ಕೆ ಯಾವ ವರ್ಕ್ ಅದು ರಿಪೀಟೆಡ್ಲಿ ನಮ್ಗೆ ಕನ್ವರ್ಟ್ ಮಾಡ್ತಾರಲ್ಲ ಅದಕ್ಕೆ ಏಜೆಂಟ್, ಸ್ಕ್ವೇರ್ ಏಜೆಂಟ್ ಅಂತ ಇಟ್ಟೇವೆ ಹೆಸರು. ಅದು ರಿಜಿಸ್ಟರ್ ಬಾಟ್ ಆಗಿದೆ. ಓಕೆ. ಬಾಟಿಗೆ ಮತ್ತು ಏಜೆಂಟಿಗೆ ಏನು ಡಿಫ್ರೆನ್ಸ್ ಐತಿ? ಬಾಟ್ ಬರೀ ನಿನ್ನ ಆನ್ಸರ್ ಕೊಡ್ತದೆ. ಈಗ ಒಂದು ಟಿಕೆಟಿಂಗ್ ಟೂಲ್ ಇರ್ತಾವ ಅಂತಿಕೋ, ಟಿಕೆಟಿಂಗ್ ಟೂಲ್ ಡಿಸ್ಕಾರ್ಡ್ಗೆಲ್ಲ ಇರ್ತಾವೆ. ಅವ್ನು ಏನು ಮಾಡಿದ್ರು ಅದು ಏಜೆಂಟ್ ಅದ ಆ್ಯಕ್ಚುಲಿ. ಆಸ್ ಅ ಬಾಟ್ ಅಂತೇವೆ ನಾವು, ಅದ ಏಜೆಂಟ್ ಅದ. ಯಾವುದೊಂದು ಬಾಟ್ ರೆಸ್ಪಾಂಡ್ ಮಾಡ್ತಲ್ಲ ನಿಂಗೆ ಆ್ಯಸ್ ಅ ಏನೋ ಕೆಲಸ ಮಾಡ್ಕೊಡ್ತಾರೆ ನಿನ್ನ ಬದಲಿ, ಅದಕ್ಕೆ ಏಜೆಂಟ್ ಅಂತಾರೆ. ಯಾಕಂದ್ರೆ AI ಚಾಟ್ ಬಾಟ್ ಅಂತಾರೆ ಸ್ವಲ್ಪ. ಅವು ಏನು ಬರೀ ಆನ್ಸರ್ ಕೊಡ್ತಾವೆ ನಿಂಗೆ. ಅವು ನಿನ್ನಿಂದ ಕೆಲಸ ಏನು ಮಾಡಲ್ಲ. ಅವು ನೀ ಏನು ಕೇಳ್ತಿಂತಿಕೋ ಅದಕ್ಕೆ ಆನ್ಸರ್ ಕೊಡ್ತಾವೆ. ಏಜೆಂಟ್ ಅಂದರೆ ನಿಮ್ಮ ಟಾಸ್ಕ್ ಪರ್ಫಾರ್ಮ್ ಮಾಡ್ತಾವೆ. ಏನು ಮಾಡಿದೆ, ಯಾರಿಗಾರೆ ಹಿಂಗೆ ಆಟೋಮೇಟ್ ಮಾಡಿದೆ, ಇದು ಡಿಸ್ಕಾರ್ಡ್ ಸರ್ವರ್ಸ್ ಒಳಗೆ ಕಿಕ್ ಮಾಡಿದೆ, ಯಾರಿಗಾರೆ ವೆಲ್ಕಮ್ ಮೆಸೇಜ್ ಕಳಿಸಿದೆ, ಇಮೇಲ್ ಕಳಿಸಿದೆ, ಅದಕ್ಕೆಲ್ಲ ಏಜೆಂಟ್ ಅಂತಾರೆ.
ಚಾಟ್ ಬಾಟ್ಸ್ ಅಂದ್ರೆ ನಾರ್ಮಲ್ ಈಗ ನಾವು ಹೆಂಗೆ ಮಾತಾಡಿದ್ದೇವೆ ಚಾಟ್ ಬಾಟ್ಸ್ ಅದು ಅಂದ್ರೆ ಪರ್ಫಾರ್ಮ್ ಮಾಡಕ್ಕೆ ಅದು ಡಿಫ್ರೆನ್ಸ್ ಮೇನ್. ಸ್ಕ್ವೇರ್ ಏಜೆಂಟ್ ಇದು ನಿಮ್ದು ಫಸ್ಟ್ ಪ್ರಾಜೆಕ್ಟ್ ಇದು ಮೇಜರ್ ಪ್ರಾಜೆಕ್ಟ್ ಇತ್ತು. ಆಸ್ ನಾವು ಸೈಟ್ ಸ್ಟಾರ್ಟ್ ಮಾಡಿದ್ವಿ ಅದು ಮೇಜರ್ ಪ್ರಾಜೆಕ್ಟ್ ಆಯ್ತು ನಮ್ದು. ಸೊ ನೀವು ಯಾವಾಗ ಟೂರ್ನಮೆಂಟ್ಸ್ನ ಆರ್ಗನೈಸ್ ಮಾಡ್ತಿದ್ರಿ, ಇವು ಯಾವ ಬಿಗ್ ನೇಮ್ಸ್ ಅದಾವ ಅದ್ರ ಜೊತೆ ಕೊಲಾಬ್ರೇಟ್ ಆದಾಗೂ ನೀವು ಸ್ಕ್ವೇರ್ ಏಜೆಂಟ್ ಯೂಸ್ ಮಾಡಿರೋ ಅಥವಾ ಇಲ್ಲ ಇದು ಫಸ್ಟ್ ನಾವು ಒಂದು 2 to 3 months ನಮ್ದು ಸ್ವಂತ ಟೂರ್ನಮೆಂಟ್ಸ್ ಮಾಡಿದ್ವಿ ಟೆಸ್ಟ್ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತದಲ್ಲ ಅಂತ. ಆಮೇಲೆ ಬೇರೆ ಡಿಸ್ಕೌಂಟ್ ಸರ್ವರ್ಸು ಬಂದ್ರೆ ತಗೋಲಿಕ್ಕೆ ಅದು ಅವಾಗ ನಾವು ಸರ್ವಿಸ್ ಸೆಲ್ ಮಾಡಿದ್ವಿ, ಅದನ್ನ ಪ್ರಾಡಕ್ಟ್ ಹೈರ್ ಸರ್ವಿಸ್ ಸೆಲ್ ಮಾಡಿದ್ವಿ. ಇದು ಮಂತ್ಲಿ ಮೆಂಬರ್ಶಿಪ್ ಇರ್ತದೆ ತೊಗೊಂಡು ನೀವು ಯೂಸ್ ಮಾಡಿರಿ ಅಂತ. ಎಷ್ಟು ಅದ್ರದ್ದು ಮಾನಿಟೈಸೇಷನ್? ಅದು $499 per month ಅದ. 490 ಭಾಳ ಸಿಂಪಲ್ ಇಟ್ಟೇವಿ, ಏನು ಕಾಂಪ್ಲೆಕ್ಸ್ ಇಲ್ಲ. ಯಾರು ಡಿಸ್ಕೌಂಟ್ ಸರ್ವರ್ ತೊಗೋಬೋದು, ಅವ್ರು ಟೂರ್ನಮೆಂಟ್ಸ್ ಆಡ್ಸ್ಕೊಂಡು ತೊಗೊಂಡು ಅವ್ರು ಡಿಸ್ಕೌಂಟ್ ರನ್ ಮಾಡ್ಬೋದು. ಆನ್ ಆ್ಯನ್ ಆವ್ರೇಜ್ ಲೈಕ್ ನಿಮ್ಮ ಇಂಡಸ್ಟ್ರಿ ಒಳಗೆ ಈಗ ನೀವಿರೋ ಇಂಡಸ್ಟ್ರಿ ಒಳಗೆ ಹೌ ಬೆನಿಫಿಷಿಯಲ್ ಇಟ್ ಈಸ್ ಆ್ಯಂಡ್ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೈತೆ ಇದು? ಬೆನಿಫಿಷರಿ ಅಂತ ಅದ, ಮತ್ತು ಮೇನ್ 70 to 80% ಪ್ರಾಬ್ಲಮ್ ಸಾಲ್ವ್ ಮಾಡ್ತದೆ. 70 to 80% ಯಾವ ಕೈಂಡ್ ಆಫ್ ಪ್ರಾಬ್ಲಮ್? ರಿಪೀಟೆಡ್ ಪ್ರಾಬ್ಲಮ್ಸ್ ಇರ್ತಾವೆ ಟೂರ್ನಮೆಂಟ್ಸ್ ಮ್ಯಾನೇಜ್ ಮಾಡ್ಬೇಕಂದ್ರೆ. ಅದಾದ ಸೇಮ್ ಮತ್ತು ಮ್ಯಾನ್ ಪವರ್ ಬೇಕಾಗ್ತದೆ ಅದಕ್ಕೆ. ಸೊ ಯಾರು ಒಂದು ಡಿಸ್ಕೌಂಟ್ ಸರ್ವರ್ ತೊಗೊಂಡ್ರಂದ್ರೆ ನೀವು ಬೇರೆ ಕಡೆ ಅದು ವರ್ಕ್ ಇದು ಮಾಡ್ಬೋದು, ಶಿಫ್ಟ್ ಮಾಡ್ಬೋದು. ನಿಮ್ಮ ಅಡ್ಮಿನ್ಸ್ ಆತ, ಸ್ಟಾಫ್ ಆತ, ಅದ್ರ ಬದಲು ಸ್ಕ್ವೇರ್ ಏಜೆಂಟ್ ರನ್ ಮಾಡ್ಬೋದು. ನಿಮ್ಮ ಸ್ಕ್ವೇರ್ ಏಜೆಂಟ್ ನೀನು ಯಾವಾಗ ರೆಡಿ ಮಾಡಿದಿ, ಫಸ್ಟ್ ನೀವು ಅದನ್ನು ಯೂಸ್ ಮಾಡ್ಕೊಂಡ್ರಿ, ಟೆಸ್ಟ್ ಮಾಡಿದ್ರಿ, ಆಮೇಲೆ ನೀವು ಮಲ್ಟಿಪಲ್ ಡಿಸ್ಕೌಂಟ್ಸಿಗೆ ಎಲ್ಲ ಕೊಟ್ರಿ. ಇದಕ್ಕಿಂತ ಮುಂಚೆ ನೀವು ಈ ಸ್ಪೋರ್ಟ್ಸ್ ಒಳಗಿದ್ರಿ. ಈ ಸ್ಪೋರ್ಟ್ಸ್ ಇಂದ ಹಿಡ್ಕೊಂಡು AI ಬರಕ್ಕೆ ರೀಸನ್ ವಾಸ್ ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್ ಇನ್ ಈ ಸ್ಪೋರ್ಟ್ಸ್ ಒಳಗೆ ರಿಪಿಟೇಟಿವ್ ಟಾಸ್ಕ್ನ ಆಟೋಮೇಟ್ ಮಾಡೋದಕ್ಕೆ ನೀವು ಜಸ್ಟ್ ಒಂದು AI ಏಜೆಂಟ್ ರೆಡಿ ಮಾಡಿದಿ. ಸೊ ನೀನು ಯಾವ್ದನ್ನ ರೆಡಿ ಮಾಡಿದ ತಕ್ಷಣ ವಾಸ್ ಇಟ್ ಲೈಕ್ ನಿಂದು ಕಂಪ್ಲೀಟ್ಲಿ ಟ್ರಾನ್ಸಿಷನ್ AI ಅವಾಗಿಂತ ನೀನು AI-ನಾಗ ಇಂಟ್ರೆಸ್ಟ್ ಡೆವಲಪ್ ಆಯ್ತು ಅಥವಾ ಮುಂಚೆನೇ ಇತ್ತು ಈ ಸ್ಪೋರ್ಟ್ಸ್ ಒಳಗೆ ಇದ್ದಾಗ ಇತ್ತು? ಈ ಸ್ಪೋರ್ಟ್ಸ್ ಒಳಗಿದ್ದಾಗ ಸ್ವಲ್ಪ ಇತ್ತು, ಖರೆ ನಮ್ಗೆ ಅವಾಗ ಏನು ನೆಸೆಸಿಟಿ ಇದ್ದಿಲ್ಲ. ಇದು ಯಾವಾಗ ಸ್ಕ್ವೇರ್ ಏಜೆಂಟ್ ಮಾಡಿದ್ವಲ್ಲ ಅದ್ರ ಮುಂಚೆ ನಮ್ಗೆ ಸ್ವಂತ ಪ್ರಾಬ್ಲಮ್ ಫೇಸ್ ಆಗ್ತಾವಲ್ಲ, ನಮ್ಗೆ ಹಿಂಗೆ ಪ್ರಾಬ್ಲಮ್ ಆಗತ್ತದ ರಿಪೀಟೆಡ್ ಟಾಸ್ಕ್ ಮಾಡ್ಕೋತ. ಸೊ ಅವಾಗ ನಾವು ಹಿಂಗೆ ಪ್ಲಾನ್ ಮಾಡಿದ್ವಿ. ಅವಾಗ ಕ್ಯೂರಿಯಾಸಿಟಿ ಅಂತೂ ಇತ್ತು. ಸೊ ನಮ್ಗೆ ಫೇಸ್ ಆಗಿದ್ದಿಲ್ಲ ಪ್ರಾಬ್ಲಮ್. ಅವಾಗ ನಿಂಗೆ AI ಬಗ್ಗೆ ನಾಲೆಜ್ ಇತ್ತು, ಸ್ವಲ್ಪ ಇತ್ತು, ಹೆಂಗೆ ಡೆವಲಪ್ ಮಾಡೋದು ಅವೆಲ್ಲ ಇತ್ತು. ಖರೆ ನಮ್ಗೆ ಅಷ್ಟು ಇದಾಗಿದ್ದಿಲ್ಲ, ಅದು ರಿಯಲೈಸ್ ಆಗಿದ್ದಿಲ್ಲ ಪ್ರಾಬ್ಲಮ್ ಹಿಂಗೈತಿ. ಯಾವ ನಮ್ಗೆ ಆತ ನಾವು ಸ್ಕ್ವೇರ್ ಏಜೆಂಟ್ ಸ್ಟಾರ್ಟ್ ಮಾಡಿದ್ವಿ ಅವಾಗ. ಗಾಟ್ ಇಟ್. ಈಗ ಎಲ್ಲರೂ AI ಬಗ್ಗೆ ಕ್ಯೂರಿಯಸ್ ಅದಾರ, ಕ್ಯೂರಿಯಸ್ ಆ್ಯಂಡ್ ಫ್ಯೂರಿಯಸ್ ಎರಡು, ಲೈಕ್ ಜಾಬ್ ಹೋಗ್ತೈತಿ ನಂದಂತಂದು. ನೀನು ಯಾವಾಗ ಡಿಸ್ಕವರ್ ಮಾಡಿದಿ ಇನ್ ಟರ್ಮ್ಸ್ ಆಫ್ ನಿಂದ ನೀಶ್ ಒಳಗೆ? ನೀನು ಯಾವಾಗ ಈ ಸ್ಪೋರ್ಟ್ಸ್ ಒಳಗಿದ್ದಿ ಅವಾಗ ಯಾವಾಗ AI ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಅಂತಂದು ಅನಿಸ್ತ? ಲೈಕ್ ನೀ ಯಾವ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಅದನ್ನ AI ಆಟೋಮೇಟ್ ಮಾಡ್ಬೋದು ಅಂತಂದು ಅನಿಸ್ತ? ನಮ್ಮ ಪ್ರೊಡಕ್ಷನ್ ಹೌಸಿಗೆ ಅದಾಗಲ್ಲ, ಅದು AI ಮಾಡ್ಲಿಕ್ಕೆ ಆಗಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಈ ಸ್ಪೋರ್ಟ್ಸ್ ನೀವು ಹೋಸ್ಟ್ ಮಾಡತ್ತೆ ಅಂದ್ರೆ ಸ್ವಲ್ಪ ಮೇನ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಅದು ಫುಲ್ಲಿ AI ಕನ್ವರ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಬ್ರು ಯಾರು ಮ್ಯಾನ್ ಪವರ್ ಬೇಕು ಅದಕ್ಕೆ ಹ್ಯಾಂಡಲ್ ಮಾಡ್ಲಿಕ್ಕೆ. ನೀವು ಸ್ವಲ್ಪ ಮಾಡ್ಬೋದು, 20 to 30% ಕನ್ವರ್ಟ್ ಮಾಡ್ಬೋದು, ಆದರೆ ಫುಲ್ 80% ನೀವು ಒಂದು ಟೂರ್ನಮೆಂಟ್ ಹೋಸ್ಟ್ ಮಾಡೋದನ್ನ ಆಗಲ್ಲ AI ಯೂಸ್. ಮತ್ತು AI ಅಂದ್ರೆ ಹೈಪ್ ಅಂತ ತಿಳ್ಕೊಂಡಾರ ಮಂದಿ. ಈಗ ಮಂದಿ ಅಂದ್ರೆ ರಿಪ್ಲೇಸ್ ಯಾರು ಮಾಡ್ತಾರೆ ಈಗ? AI ಯೂಸ್ ಮಾಡತ್ತಲ್ಲ ಅವ್ರು ರಿಪ್ಲೇಸ್ ಮಾಡ್ತಾರೆ ಈಗ, ನಾನ್ AI ಯೂಸ್ ಮಾಡೋಲ್ಲ ಅವ್ರಿಗೆ. AI ಯೂಸ್ ಮಾಡೋರು ರಿಪ್ಲೇಸ್ ಆಗ್ತೈತೆ ಹೊರತು AI-ನ ರಿಪ್ಲೇಸ್ ಮಾಡಕ್ಕೆ AI ಆಸ್ ಅ ಟೂಲ್ ಯೂಸ್ ಮಾಡ್ಬೇಕು. ನೀವು AI ಮೇಲೆ ಫುಲ್ ಹಿಂಗೆ ಟ್ರಸ್ಟ್ ಮಾಡಿದ್ರೆ ಆಗಲ್ಲ. ಅದು AI ಯೂಸ್ ಮಾಡಿ ನೀವೇನೋ ಕ್ರಿಯೇಟ್ ಮಾಡಿದೆ, ಏನೋ ಅದು ಆಟೋಮೇಷನ್ ಸರ್ವಿಸ್ ಕೊಟ್ಟೆ, ಏಜೆಂಟ್ಸ್ ಮಾಡಿದೆ, ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ರಿ, ನಿಮ್ಗೆ ಇದು ಮುಂದೆ ಜಾಬಿಗೂ ಹೆಲ್ಪ್, ಬೇರೆ ಕಡೆ ಹೆಲ್ಪ್ ಆಗ್ತದೆ. ಈಗ ಸ್ಕ್ವೇರ್ ಏಜೆಂಟ್ ಏನೈತಲ್ಲ ಅದ್ರದ್ದು ಯಾರ್ದು ಬ್ರೈನ್ ಚೈಲ್ಡ್ ಅದು? ನಾನು ಡಿಸೈನ್ ಮಾಡಿದ್ದೆ, ಅದ್ರ ಹೆಲ್ಪ್ ನಾವು ಇಬ್ಬರು ಮಂದಿ ತೊಗೊಂಡಿದ್ದೆ, ಅದ್ರ ಮೇನ್ ಐಡಿಯಾ ನಮ್ದು, ಪ್ಲಾನ್ ನಾನು ಮಾಡಿದ್ದೆ ಆ್ಯಕ್ಚುಲಿ. ಈಗ ಈ ಕರ್ವ್ ಒಳಗೆ ಈ ಸ್ಪೋರ್ಟ್ಸ್ ಮ್ಯಾನೇಜ್ ಮಾಡೋದ್ರಿಂದ ಹಿಡ್ಕೊಂಡು ನೀನು AI ಏಜೆಂಟ್ ರೆಡಿ ಮಾಡೋದ್ರೊಳಗೆ ನೀನು ಈ ಸ್ಪೋರ್ಟ್ಸ್ನ ಮ್ಯಾನೇಜ್ ಮಾಡೋಬೇಕಾದ್ರೆ ಏನು ಟೈಮ್ ಸ್ಪೆಂಡ್ ಮಾಡಕತ್ತಿದ್ದಿ, ಅದನ್ನು ಆಟೋಮೇಟ್ ಮಾಡೋದಕ್ಕೆ AI-ನ ಯೂಸ್ ಮಾಡಿದ್ವಿ. ಆ್ಯಂಡ್ ಒನ್ಸ್ AI ನೀನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಟೈಮ್ ಸೇವ್ ಆಯ್ತು ಅದರಿಂದ, ಆ್ಯಂಡ್ ಅದರಿಂದ ನಿನಗೆ ಮತ್ತೆ ಇನ್ನೂ ಅಪ್ಸ್ಕೇಲ್ ಆಗಕ್ಕೆ ಏನು ಹೆಲ್ಪ್ ಆಯ್ತು ಇನ್ ಟರ್ಮ್ಸ್ ಆಫ್ ಯುವರ್ ಬಿಲ್ಡಿಂಗ್ ಯುವರ್ ಪೋರ್ಟ್ಫೋಲಿಯೋ ಆಗಲಿ, ಇನ್ ಟರ್ಮ್ಸ್ ಆಫ್ ನಿಂದು ವರ್ಕ್ ಎಫಿಷಿಯನ್ಸಿ ಆಗಲಿ, ಆ್ಯಂಡ್ ಇನ್ ಟರ್ಮ್ಸ್ ಆಫ್ ನಿಂದು ರೆಕಗ್ನೈಸೇಷನ್ ಇನ್ ಯೋರ್ ನೀಶ್ ಹೆಂಗೆ ಹೆಲ್ಪ್ ಆಗ್ತದೆ? ಆ್ಯಕ್ಚುಲಿ ಭಾಳ ಹೆಲ್ಪ್ ಆಯ್ತು. ಟೈಮ್ ಅಂತೂ ಭಾಳ ಸೇವ್ ಆಯ್ತು ನಮ್ದು. ನಾವು ಈಗ ಮಂತ್ಲಿ ಒಂದು 2 to 3 ಟೂರ್ನಮೆಂಟ್ಸ್ ಮಾಡ್ತಿದ್ವಿ ನಾವು. ಈ ಸ್ಕ್ವೇರ್ ಏಜೆಂಟ್ ಎಲ್ಲ ಬಂದ್ಕೊಳ್ಳಿ ನಮ್ದು ಸ್ವಂತ ಒಂದು 5 ಟೂರ್ನಮೆಂಟ್ಸ್ ಮಟ್ಟ ಜಗ್ಗಿದ್ವಿ ನಾವು, ಅಂದ್ರೆ ಪುಷ್ ಮಾಡಿದ್ವಿ. ಈಗ ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಉಳಿದ ಟೈಮ್ ಅದ, ನಮ್ಮ ಮ್ಯಾನ್ ಪವರ್ ಬೇರೆ ಕಡೆ ಹೆಲ್ಪ್ ಆಗ್ತಾರಲ್ಲ ಈಗ, ಅದು ಉಳ್ಕೊಳ್ಳೆ ಅದೊಂದು ಭಾಳ ಹೆಲ್ಪ್ ಆಯ್ತು ನಮ್ಗೆ. ನಾವು ಮತ್ತು ಬೇರೆ ಕಡೆ ಟೈಮ್ ಕೊಟ್ವಿ, ಸ್ವಲ್ಪ ಸ್ಕಿಲ್ಸ್ ಕಲ್ತು ಇದ್ರೊಳಗೆ ಈ ಸ್ಪೋರ್ಟ್ಸ್ ಒಳಗೆ ಹೆಂಗೆ ಮಾಡೋದು, ಕೊಲಾಬ್ರೇಷನ್ ಮಾಡಿದ್ವಿ. ಟೈಮ್ ಭಾಳ ಉಳಿಕಂದು ಮೊದಲು ಒಂದು ಮಂತ್ಲಿ ಒಂದು 2 ಟೂರ್ನಮೆಂಟ್ಸ್ ಮಾಡ್ತಿದ್ವಿ, 1 to 2 ಅಷ್ಟೇ ಇತ್ತು. ಈಗ ನಾವು ಒಂದೊಂದು ಮಂತಿಗೆ 5 ಮಟ್ಟ ಪುಷ್ ಮಾಡತ್ತೀವಿ ನಮ್ದು ಸ್ವಂತ. ಆ್ಯಂಡ್ ಇದು ನೀವು ಯಾವ ಫ್ರೀಲಾನ್ಸರ್ಸ್ನ ಹೈಯರ್ ಮಾಡ್ತಿದ್ರಿ ಅವ್ರದ್ದು ಕೆಲಸ ಆಟೋಮೇಟ್ ಮಾಡ್ತಿದ್ದೆ AI? ಫ್ರೀಲಾನ್ಸರ್ಸ್ ಮಾಡಿಲ್ಲ ಆ್ಯಕ್ಚುಲಿ, ಅವ್ರದ್ದು ಮಾಡಿಲ್ಲ. ಈಗ ಸ್ವಲ್ಪ ಅವ್ರೇನೋ ಫ್ರೀಲಾನ್ಸರ್ಸ್ ನಮ್ಗೆ ಅಡ್ಮಿನ್ ಸ್ಟಾಫ್ ಹೋಗಿದ್ರಿಂದ ಅವ್ರು ಮೊದಲು ರಿಪ್ಲೇಸ್ ಆಗ್ತಾರೆ, ಅವ್ರು ಫಸ್ಟ್ ರಿಪ್ಲೇಸ್ ಆಗ್ತಾರೆ. ಅವ್ರನ್ನ ಆಪರೇಷನ್ಸ್ ಏನು
ಏನೋ ಅವ್ರು ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಆ್ಯಕ್ಚುಲಿ. ಹಿಂಗೇನೋ ಟೀಮ್ ಮ್ಯಾನೇಜ್ಮೆಂಟ್ ಲೈವ್ ಇವೆಂಟ್ ಒಳಗೆ ಅಂಥವಾಗೆಲ್ಲ ನಾವು ಹೈರ್ ಮಾಡ್ತೀವಿ. ಆ್ಯಸ್ ಅ ನಾವು ಫ್ರೀಲ್ಯಾನ್ಸಸ್ ನಾವು ಅಡ್ಮಿನ್ ಈ ಸ್ಟಾಫಿಗೆ ಆತ ಇಂಥ ಟೂರ್ನಮೆಂಟ್ ರಿಜಿಸ್ಟ್ರೇಷನ್ಗೆ ಒಬ್ಬ ಇಟ್ಕೊಲಿಕ್ಕೆ ಅಂದ್ರೆ ಪ್ರಾಪರ್ ರಿಪ್ಲೇಸ್ ಮಾಡ್ತಿದ್ದೆ. ನೀವು ಬಿಲ್ಡ್ ಮಾಡಿದ್ದು ಇದು ಒಂದೇ ಏಜೆಂಟ್ ಅಥವಾ ಮಲ್ಟಿಪಲ್ ಪ್ರಾಡಕ್ಟ್ಸ್? ಮಲ್ಟಿಪಲ್ ಅದಾವ ಪ್ರಾಡಕ್ಟ್ಸ್. ಇನ್ನೊಂದು ಸ್ಕ್ವೇರ್ ಫ್ಲೋ ಅಂತದ, ಅದೇನ್ ಮಾಡ್ತೈತಿ? ಅದು ಕಮ್ಯುನಿಟಿ ಸರ್ವರ್ ಹ್ಯಾಂಡಲ್ ಮಾಡ್ತದೆ ಡಿಸ್ಕಾರ್ಡ್ ಒಳಗೆ. ಅಂದ್ರೆ ಇಫ್ ಗ್ರೀಟಿಂಗ್ಸ್ ಆತ, ಈ ಯಾರೊಬ್ರು ಮೆಂಬರ್ ಅಬ್ಯೂಸ್ ಮಾಡಿದಾನ ಆಟೋಮೆಟಿಕ್ಲಿ ಕಿಕ್ ಮಾಡ್ತಾವ ಅವರಿಗೆ. ಮತ್ತೆ ಒಂದು ಟಿಕ್ ಅಂದ್ರೆ ಹೊರಗೆ ಫಸ್ಟ್ ವಾರ್ನಿಂಗ್ ಕೊಡ್ತದ, ಮೇಲ್ ಬರ್ತದೆ ನಿಂಗೆ ವಾರ್ನಿಂಗ್ ಅದ, ಆಮೇಲೆ ಹೊರಗೆ ಹಾಕ್ಬಿಡ್ತದೆ. ಮತ್ತೆ ಟಿಕೆಟಿಂಗ್ ಟೂಲ್ ಹ್ಯಾಸ್ ಅ ಟಿಕೆಟಿಂಗ್ ಟೂಲ್ ಆ್ಯಕ್ಟ್ ಮಾಡ್ತದೆ. ಯಾರಿಗೆ ಕ್ವಶನ್ ಇತ್ತಂತ ತಿಕೋ, ಅವ್ರು ಟಿಕೆಟಿಂಗ್ ಸ್ಟಾರ್ಟ್ ಮಾಡಿದ್ರಂತ ಒಂದು ಚಾನಲ್ ಸಪ್ರೇಟ್ ಕ್ರಿಯೇಟ್ ಮಾಡ್ತದೆ ನಿಮ್ಮ ಹೆಸರಿಂದ ನಿಮ್ಮ ಕ್ವಶನ್ ಇದ್ರೆ. ಯಾರು ಅಡ್ಮಿನ್ ಸ್ಟಾಫ್ ಯಾರು ಬಂದ್ಕೊಳ್ಳೋ ಆನ್ಸರ್ ಮಾಡ್ಕೊಳ್ಳೋ ಕ್ಲೋಸ್ ಮಾಡ್ಬಿಡ್ತಾರೆ ಟಿಕೆಟ್. AI ಇದು ಯಾವ್ದಿದೆ ನಿಮ್ದು? ಸ್ಕ್ವೇರ್ ಏಜೆಂಟ್ ಮತ್ತು ಇನ್ನೊಂದು ಸ್ಕ್ವೇರ್ ಫ್ಲೋ ಮತ್ತು ಸ್ಕ್ವೇರ್ ಏಜೆಂಟ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನು? ಅದು ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಅಷ್ಟೇ. ಅದು ಯಾವ್ದು? ಸ್ಕ್ವೇರ್ ಏಜೆಂಟ್ ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಅದ, ಅಂದ್ರೆ ಏಜೆಂಟ್ ಅದ. ಅದು ಬರೀ ಟೂರ್ನಮೆಂಟ್ಸ್ ನೋಡ್ಕೋದ ಹ್ಯಾಂಡಲ್ ಮಾಡ್ತದೆ. ಕಮ್ಯುನಿಟಿ ಚಲೋ ಇರ್ತದೆ ಒಟ್ ಡಿಸ್ಕಾರ್ಡ್ ಇದ್ದು. ನಿಮ್ಮ ಸರ್ವರ್ ಇದ್ದ ಏನು ಹಾರ್ಶ್ ಆಗಂಗಿಲ್ಲ, ಮಂದಿಗೆ ಹೆಲ್ಪ್ ಮಾಡ್ತದೆ. ಈಗ ಅಡ್ಮಿನ್ ಅವೈಲೇಬಲ್ ಇದ್ದಿಲ್ಲ, 24/7 ಇರಂಗಿಲ್ಲ ಅವೈಲೇಬಲ್ ಅಡ್ಮಿನ್. ಅದು ಹೆಲ್ಪ್ ಮಾಡ್ತದೆ. ನಿಮ್ಗೇನು ಆನ್ಸರ್ ಇತ್ತಂದ್ರೆ ಕ್ವಶನ್ ಕೇಳ್ತದೆ. ಮತ್ತೆ ಆಸ್ ಆದ್ರೂ AI ಫೀಚರ್ ಮಾಡಿವಿ, ನೀ ಅದ್ರ ಜೊತೆ ಮಾತಾಡ್ಬೋದು. ನೀ ಅದಕ್ಕೆ ಕೇಳಿದ್ರೆ ಈ ಸರ್ವರ್ಗೆ ಎಷ್ಟು ಟೂರ್ನಮೆಂಟ್ಸ್ ನಡೀತಾವ ಅಂತ ಕೇಳಿದ್ರೆ ಆನ್ಸರ್ ಮಾಡ್ತದೆ ವಿತ್ ರಿಜಿಸ್ಟ್ರೇಷನ್ ಲಿಂಕ್. ಸೊ ಇದು ಇಟ್ಸ್ ನಾಟ್ ಅ ಇನೋವೇಷನ್ ಬಟ್ ಜಸ್ಟ್ ಇದನ್ನ ರಿಪ್ಲೇಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡೋದು. ಇದು ಹೆಂಗ್ ಅಂತಂದ್ರೆ ಏನು ವಾವ್ ಇನೋವೇಷನ್ ಅಂತ ವಾವ್ ಅಲ್ಲ, ಎಲ್ಲ ರಿಪೀಟ್ ಮಾಡ್ಯಾರ ಇದ್ನು ಮಂದಿ. ಆದ್ರೆ ನಾವು ಸ್ವಲ್ಪ ಬೇರೆ ಏನೋ ಟಚ್ ಇಟ್ ಮಾಡಿದ್ವಿ, ಸ್ವಲ್ಪ ಈಸಿ ಆಗಲಿ ಹೆಲ್ಪ್ ಆಗಲಿ ಅಂತ. ಯಾಕೆ ನಮ್ದು ಮೊನ್ನೆ ಈ ಸ್ಕ್ವೇರ್ ಫ್ಲೋ ಇತ್ತಲ್ಲ, ಎಮ್ಮಿ ಅಂತ ಒಂದು ಬಾಟ್ ಅದ, ME56. ಅದಕ್ಕೆ ಅದ್ರದ್ದು ಮತ್ತೆ ಇದ್ರದ್ದು ಅಂದ್ರೆ ಅಕ್ಯುರಸಿ ಲೆವೆಲ್ ಸೇಮ್ ಇತ್ತು. ಅಂತ ಬರೀ ಅಷ್ಟು ಚಲೋ ಮಾಡೇವೆ. ಮತ್ತೆ ಮಂದಿ ತೋಲಿಗದಾರ, ಹೆಲ್ಪ್ ಆಗಲಿದೆ ಕಮ್ಯುನಿಟೀಸಿಗೆ ಸರ್ವ್ ಮಾಡ್ಲಿಕ್ಕೆ. ಇವು ಎರಡು ಬಿಟ್ರೆ ಬೇರೆ ಬೇರೆ ಇನ್ನೊಂದು ಸೆಪ್ಟೆಂಬರ್ ಬರ್ಲಿರ್ತದ, ಅಂದ್ರೆ ಡೆವಲಪ್ ಮಾಡಿದಾವೆ ಇನ್ನು ಸ್ಕ್ವೇರ್ ಆಪ್ಸ್ ಅಂತ. ಅದು ಫುಲ್ ಇದು ನೋಡ್ಕೋತದ, ಇದು ಮ್ಯಾಚ್ ಸ್ಟ್ಯಾಂಡಿಂಗ್ಸ್ ಕನ್ವರ್ಟ್ ಮಾಡಿ ವಿಜುವಲ್ ಡಿಸೈನ್ ಹಾಕಿ ನಿಂಗೆ OBS ಕನ್ವರ್ಟ್ ಮಾಡಿ ಕಳಿಸ್ಬಿಡ್ತದೆ ಪ್ರೊಡಕ್ಷನ್ಗೆ. ಹೆಂಗೆ ಇದನ್ನೆಲ್ಲ ಡೆವಲಪ್ ಮಾಡೋದು? ಇದೆಲ್ಲ ನಾವು ಪ್ರಾಪರ್ ಹಂಗೆ ನೋಡಿ 80% AI ಯೂಸ್ ಮಾಡ್ತೀವಿ ಈಗಿಂದ ಇದ್ರೋಗ. ನಮ್ದು ಟೂಲ್ಸ್ ಹೇಳ್ಬೇಕಂದ್ರೆ ಆಂಟಿ ಗ್ರಾವಿಟಿ ಯೂಸ್ ಮಾಡ್ತೀವಿ. ಪ್ಲಾನಿಂಗ್ ಈಗ ನೋಷನ್ ಅಂತದ, ಬಟ್ ಸಿಸ್ಟಮ್ ಡಿಸೈನ್ ನಾವು ಮಾಡ್ತೀವಿ. ಮೇನ್ ಅಂದ್ರೆ AI ವರ್ಲ್ಡ್ಗ ಲಾಜಿಕ್ ಬಿಲ್ಡಿಂಗ್ ಮೇನ್ ಅದ, ಲಾಜಿಕ್ ಥಿಂಕಿಂಗ್ ಮೇನ್ ಅದ. ಅದಕ್ಕೆ ನೀವು ಕೋಡ್ ಒಂದು ಏನು ಹೇಳಿದ್ರು AI ಮಾಡ್ಕೊಡ್ತದೆ. ಈಗ ಅದು ಫೇಲ್ ಆದ ಕೂಡ ಏನು ಮಾಡೋಕೆ ಗೊತ್ತಿರ್ಬೇಕಲ್ಲ. ಅಂದ್ರೆ ಈಗ AI ಕೋಡ್ ನೀವು ಒಂದು ಏನೋ ಯಾರಿಗೆ ಕೊಟ್ಟು ಮಾಡಿ, ಅದು ಅವ್ರಿಗೆ ಏನೋ ಕ್ಲೈಂಟ್ ಸೈಡ್ ಏನೋ ಪ್ರಾಬ್ಲಮ್ ಆತ, ಅದು ನಿಂಗೆ ಗೊತ್ತಿರ್ಬೇಕು ಸಾಲ್ವ್ ಹೆಂಗೆ ಮಾಡ್ಬೇಕಂತ. ಅದಕ್ಕೆ ಸ್ವಲ್ಪ ನಿಂಗೆ ಲಾಜಿಕಲ್ ಡಿಸೈನ್ ಗೊತ್ತಿರ್ಬೇಕು, ಸಿಸ್ಟಮ್ ಆರ್ಕಿಟೆಕ್ಚರ್ ಗೊತ್ತಿರ್ಬೇಕು. ಆದರೆ AI ಈಸಿ ಮಾಡಿಬಿಟ್ಟದೆ ಭಾಳ ಬಿಲ್ಡಿಂಗಿಗೆ. ಇದನ್ನೆಲ್ಲ ಈಗ ನೀವು ಬಿಲ್ಡ್ ಮಾಡಿದ್ದು ಇಸ್ ಇಟ್ ಬಿಕಾಸ್ ನಿನ್ನ ಕಡೆ ಟೆಕ್ನಿಕಲ್ ನಾಲೆಜ್ ಇತ್ತು ಅಂತಂದ, ಅಥವಾ ಜಸ್ಟ್ ಲೈಕ್ ವೈಬ್ ಕೋಡಿಂಗ್ ಟೈಪ್? ಇಲ್ಲ, ಜಸ್ಟ್ ಟೆಕ್ನಿಕಲ್ ನಾಲೆಜ್ ಇತ್ತು, ಸ್ವಲ್ಪ ಇತ್ತು ಕರೆ. ಹಂಗೆ ಇಂಥವೆಲ್ಲ ಮಾಡುವಷ್ಟು ಇದ್ದಿದ್ದಿಲ್ಲ. ನಾವು ಆಸ್ ಅ ವೈಬ್ ಕೋಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈಗ ಅವಾಗ ಈಸಿಲಿ ಅವೈಲೇಬಲ್ ಆಗ್ಬಿಟ್ಟಿದ್ವು ಎಲ್ಲ ಟೂಲ್ಸ್ ನಮಗೆ. ಆಂಟಿ ಗ್ರಾವಿಟಿ ಆಯ್ತು, ಕೋಡೆಕ್ಸ್ ಅಂತ ChatGPT ಓಪನ್ AI ಅವ್ರದ್ದು ಕೋಡೆಕ್ಸ್ ಅದ ಎಲ್ಲ, ಮತ್ತು ಕ್ಲೌಡ್ ಅದ. ಅವೆಲ್ಲ ಯೂಸ್ ಮಾಡಿ ಆರಾಮಿಗೆ SaaS ಪ್ರಾಡಕ್ಟ್ ಮಾಡ್ಬೋದು. ಅಂದ್ರೆ SaaS ಆತ ಒಂದು ಪ್ರಾಡಕ್ಟ್ ಸೆಲ್ ಮಾಡ್ಬೋದು ನೀವು ಮಾಡಿ. ಟೋಟಲ್ ಎಷ್ಟು ಪ್ರಾಡಕ್ಟ್ಸ್ ಅದಾವ ನಿಮ್ಮ ಕಡೆ? ನಮ್ದು ಟೋಟಲ್ 4 ಅದಾವ. ಒಂದು ಈಗ ಸೆಪ್ಟೆಂಬರ್ ಬರ್ಲಿ ಅದ, ಇನ್ನೊಂದು ಆರ್ಗಿಸ್ ಅಂತದ ಸಪ್ರೇಟ್ ಇದೆ. ಅದು AI ಸೆಕ್ಯೂರಿಟಿ ನೋಡ್ಕೋದದ, ಸ್ಟಾರ್ಟ್ಅಪ್ಸ್ ಅದ ಬಿಸ್ನೆಸ್ ಅದ AI ಸೆಕ್ಯೂರಿಟಿ ನೋಡ್ಕೋದದ. ನಂಗೆ ಅನ್ಸುತ್ತೆ ಲೈಕ್ ದೇರ್ ಆರ್ ಮಲ್ಟಿಪಲ್ ಪ್ರಾಡಕ್ಟ್ಸ್, AI ಪ್ರಾಡಕ್ಟ್ಸ್. ಬಿಸ್ನೆಸ್ ಎಲ್ಲ ಸೆಕ್ಟರ್ ಒಳಗೆ ಒಂದೊಂದು ಏಜೆಂಟ್ಸ್ ರೆಡಿ ಮಾಡ್ತಾರೆ, ಅದಕ್ಕೊಂದು ನೇಮ್ ಇರ್ತೈತೆ. ದ ಸೇಮ್ ಈಸ್ ಯೋರ್ಸ್. ನೀವು ಅದನ್ನ ಮಾಡತ್ತೀರಿ. ಈಗ ನಿನ್ನ ಕಡೆ ಇದ್ದಿದ್ದ ನಾಲೆಜಿಗೆ ನಿನ್ನ ನೀಶ್ ಒಳಗೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ರಿಪಿಟೇಟಿವ್ ಟಾಸ್ಕ್, ಯಾರೋ ಒಬ್ರು ಹೂ ಹ್ಯಾಸ್ ಜಸ್ಟ್ ಸರ್ಫೇಸ್ ಲೆವೆಲ್ ಆಫ್ ನಾಲೆಜ್ ಅಬೌಟ್ AI ಹೆಂಗೆ ವರ್ಕ್ ಮಾಡ್ತೈತೆ ಅನ್ನೋದು ಅಷ್ಟು ಗೊತ್ತಿತ್ತು ಅಂತಂದ್ರೆ, ಕ್ಯಾನ್ ಹಿ ಬಿಲ್ಡ್ ಏಜೆಂಟ್ಸ್ ಲೈಕ್ ದಿಸ್? ಹೌ? ಎಷ್ಟು ಟೂಲ್ಸ್ ಇದಾವೆ. ಫಸ್ಟ್ N8N ಅಂತದ ಟೂಲ್. ನೀವು ಆಸ್ ಅ ಏಜೆಂಟ್ ಬಿಲ್ಡ್ ಮಾಡ್ಬೇಕಂದ್ರೆ ಭಾಳ ಈಸಿ ಬೆಸ್ಟ್ ಟೂಲ್ ಅಂದ್ರೆ N8N. ನೀವು ಆರಾಮಲ್ಲಿ ಈಗಂತೂ ಅದು ವೈಬ್ ಕೋಡೆಡ್ ಆಗಿದೆ. ನೀವು ಬೆಸ್ಟ್ ಪ್ರಾಂಪ್ಟ್ಸ್ ಹೋಗಿರ್ಬೇಕು. AI ಜೊತೆ ಮಾತಾಡ್ಬೇಕಂದ್ರೆ ಪ್ರಾಂಪ್ಟ್ಸ್ ಬೆಸ್ಟ್ ಇರ್ಬೇಕು ನಿಮ್ದು. ನೀವು ಅದು ಮಾಡಿದ್ರೆ ನಿಮ್ಗೆ ಏಜೆಂಟ್ ಬಿಲ್ಡ್ ಮಾಡ್ಕೊಡ್ತಾ ಅದು. ನೀವು ಅದು ಸೆಲ್ಲು ಮಾಡ್ಬೋದು, ನಿಮ್ಮ ನೀವು ಪೋರ್ಟ್ಫೋಲಿಯೋ ಆ್ಯಡು ಮಾಡ್ಬೋದು. ಮೊದಲಿಂಗತ್ತೆ ಈಗ ನಾವು ಕೋಡ್ ಬರೋದು ಏಜೆಂಟ್ಸ್ ಮಾಡೋದು ಟೈಮ್ ಇಲ್ಲ ಈಗ ಆ್ಯಕ್ಚುಲಿ. ಎಲ್ಲ ವೈಬ್ ಕೋಡೆಡ್ ಆ್ಯಪ್ಸಿಗೆ ಅಂಥವೆಲ್ಲ ಮಾಡಿ ಯೂಸ್ ಮಾಡಿ ಆರಾಮ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆಯ್ತು ಯಾರು ಇರಲಿ, ಈಗ ಯಾರು ಫ್ರೆಶರ್ಸ್ ಆ್ಯಸ್ ಬರ್ತಾರೆ ಕಾಲೇಜಿಂದ ಹೊರಗೆ ಬರ್ತಾರೆ, ಅವ್ರೆಲ್ಲ ಇವು ಆ್ಯಸ್ ಅ ಸ್ಕಿಲ್ ಕಲಿಬೋದು. ಈಗ ಒನ್ ಡೇ ಇವೆಲ್ಲ ಪೋರ್ಟ್ಫೋಲಿಯೋ ಆ್ಯಡ್ ಕೂಡ ಹೆಲ್ಪ್ ಆಗ್ತದೆ. ನನಗೆ ಬರೋ ಕಾಮನ್ ಕ್ವಶನ್ಸ್ ಇದೆ ದಟ್ ನೀವೇನಾದರೂ ಒಂದು ಈಗ ಈಗ ಸದ್ಯಕ್ಕೆ AI ನೀವು ಮಾಸ್ಟರ್ ಮಾಡ್ಕೋಬೇಕಂತಂದ್ರೆ AI ಇಂಜಿನಿಯರಿಂಗ್ ಕಲಿಬೇಕು, ಅದು ನೆಸೆಸರಿ ಇಲ್ಲ. ಆಸ್ AI ಇಂಜಿನಿಯರಿಂಗ್ ಫೀಲ್ಡ್ ಬೇರೆ ಅದ ಆ್ಯಕ್ಚುಲಿ. AI ಇಂಜಿನಿಯರಿಂಗ್ ಅಂದ್ರೆ ನಿಮ್ದು ಇವು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಟ್ರೈನ್ ಮಾಡೋದು, RAG ಏಜೆಂಟ್ಸ್ ಅಂತಾರೆ. ಅವೆಲ್ಲ ಒಂದು ಟೈಪ್ ಈಗ ಹೆಂಗೆ ChatGPT ಜೊತೆ ಮಾತಾಡ್ತಿಲ್ಲ, ChatGPT ಹೆಂಗೆ ಡೆವಲಪ್ ಆಗಿದೆ ಅದಕ್ಕೆ AI ಇಂಜಿನಿಯರಿಂಗ್ ಮತ್ತು ಅವೆಲ್ಲ ಬರ್ತಾವೆ ಫೀಲ್ಡ್. ಇವೆಲ್ಲ ಇದು ಹೆಂಗೆ ಆಟೋಮೇಷನ್ ಏಜೆಂಟ್ಸ್ ಮಾಡೋದೆಲ್ಲ
ಅವ್ನ ನಾಲೆಜ್ ಬೇಡ, ಅದಕ್ಕೆ ಡೀಪ್ ನಾಲೆಜ್ ಬೇಡ. ಹಿಂಗೆ ಜಸ್ಟ್ ಒಂದು 10-20% ಗೊತ್ತಿರ್ಬೇಕು. ಕೋಡಿಂಗ್ ಇದ್ದಾತ ಹೆಂಗಾರ ಇರಲಿ, ಡೇಟಾ ಬೇಸ್ ಆತ, ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಆತ, ಗೊತ್ತಿದ್ರೆ ನೀವು ಆರಾಮ್ ಮಾಡಿ ಹೋಸ್ಟ್ ಮಾಡ್ಬೋದು ಅದು. ರೈಟ್. ಈಗ ಎ ಆಟೋಮೇಷನ್ಸ್ ಮಾಡ್ಬೇಕಂತಂದ್ರೆ ಎ ಇಂಜಿನಿಯರಿಂಗ್ ಕಲಿಬೇಕನ್ನೋದು ಏನಿಲ್ಲ, ರಿಕ್ವೈರ್ಮೆಂಟ್ ಏನೂ ಇಲ್ಲ. ಗಾಟ್ ಇಟ್. ನೀವು ಡೆವಲಪ್ ಮಾಡಿರೋದು 4, ಈಗ ಏನು ನಿನ್ನ ಇಂಡಸ್ಟ್ರಿಗೆ ಹೆಲ್ಪ್ ಆಗಬೇಕಾಗಿರೋದು ನೀನು 4 ಆಟೋಮೇಷನ್ಸ್ ಟೂಲ್ಸ್ ಲೈಕ್ ಏಜೆಂಟ್ಸ್ ಏನು ಡೆವಲಪ್ ಮಾಡಿದ್ರಿ. ವಾಸ್ ಇಟ್ ಲೈಕ್ ನೀನು ಅದನ್ನ ಮಾಡ್ಬೇಕಂತಂದ್ರೆ ನೀನು ಟೆಕ್ನಿಕಲ್ಸ್ ಎಲ್ಲ ಬೇರೆ ಕಡೆ ಕಲ್ತು ಮಾಡಿದ್ಯೋ ಅಥವಾ ಜಸ್ಟ್ ಬಿಕಾಸ್ ಆಫ್ ಯುವರ್ ಕ್ಯೂರಿಯಾಸಿಟಿ ಆ್ಯಂಡ್ ವೈಬ್ ಕೋಡಿಂಗ್? ನಾವು ಸ್ವಲ್ಪ ಅಂತೂ ಕಲ್ತೆ ನಾ ಅಂತೂ. ಯೂಟ್ಯೂಬ್ ಎಲ್ಲ ಫ್ರೀ ರಿಸೋರ್ಸ್ ಅದಾವ, ಕಲ್ತ್ವಿ ಅಲ್ಲಿಂದ. ಅಲ್ಲಿಂದ N8N ಹೆಂಗೆ ಯೂಸ್ ಮಾಡೋದು ಕಲ್ತ್ವಿ. ಆಂಟಿಗ್ರಾವಿಟಿ ಹೆಂಗೆ ಪ್ರಾಂಪ್ಟ್ಸ್ ಹೆಂಗೆ ಕೊಡ್ಬೇಕು ಒಂದು AI ಏಜೆಂಟ್ಸಿಗೆ. ಅವ್ರು ನೀವು ಪ್ರಾಂಪ್ಟ್ಸ್ ಹೆಂಗೆ ಕೊಡ್ತೀವಿ ಅದ್ರ ಮೇಲೆ ವರ್ಕ್ ಮಾಡ್ತಾರೆ ಅವರು. AI ಆತ ಯಾವ್ದಾರು ವೈಬ್ ಕೋಡೆಡ್ ಪ್ಲಾಟ್ಫಾರ್ಮಲ್ಲಿ. ಸೊ ನೀವು ಅದ್ರಲ್ಲಿ ಬೆಸ್ಟ್ ಇರಬೇಕು. ನಾವು ಭಾಳ ಮಿಸ್ಟೇಕ್ ಮಾಡಿದ್ವಿ ಆ್ಯಕ್ಚುಲಿ. ಪ್ರಾಂಪ್ಟ್ಸ್ ರಾಂಗ್ ಕೊಡೋದು, ಟೋಕನ್ಸ್ ಜಲ್ದಿ ಮುಗಿಸೋದು, ಮತ್ತು ಔಟ್ಪುಟ್ ಬೇರೆ ಬರ್ತಿತ್ತು, ನಾವು ಕೇಳೋದು ಬೇರೆ ಇರ್ತಿತ್ತು. ಸೊ ನಾವು ಪ್ರಾಂಪ್ಟ್ ಫುಲ್ ಎಲ್ಲ ಹಿಂಗೆ ಎಫಿಷಿಯೆಂಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಬಿಲ್ಡಿಂಗ್. ಗಾಟ್ ಇಟ್. ಹೌ ಇಂಪಾರ್ಟೆಂಟ್ ಇಸ್ ಇಟ್ ಲೈಕ್ ಪ್ರಾಂಪ್ಟಿಂಗ್? ಈಗ ಏನೋ ಬಿಲ್ಡ್ ಮಾಡ್ಬೇಕಂತಂದ್ರು, ನೀನು ಯಾವುದಾದ್ರೂ ಒಂದು ವರ್ಕ್ ಫ್ಲೋ ಬಿಲ್ಡ್ ಮಾಡ್ಬೇಕಂತಂದ್ರೆ ನಿಂದು ಪ್ರಾಂಪ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಭಾಳ ಇಂಪಾರ್ಟೆಂಟ್, ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್ ಪ್ರಾಂಪ್ಟಿಂಗ್. ಈಗ ನೀವು ಒಂದು AI ಜೊತೆ ಹೆಂಗೆ ಮಾತಾಡ್ತಿದ್ದು ಭಾಳ ಇಂಪಾರ್ಟೆಂಟ್. ನೀ ಏನು ಹೇಳತ್ತಿ AIಗೆ, ಯಾವ ಟರ್ಮ್ಸ್ ಯೂಸ್ ಮಾಡತ್ತಿ. ಈಗ ಒಬ್ರು ಯಾರಿಗೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಬಿಲ್ಡ್ ಮಿ ವೆಬ್ಸೈಟ್ ಫಾರ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಒಂದು ಹಿಂಗೆ ಹಾಕ್ತಾರೆ, ಪ್ರಾಂಪ್ಟ್ ಇದು ಹಾಕ್ತಾರೆ. ಅದು ಎಕ್ಸಾಕ್ಟ್ ಮಾಡಂಗಿಲ್ಲ. ಎಲ್ಲರೂ ಎಲ್ಲ ಟೆಕ್ಸ್ಟ್ ಹೋತು, ಕಲರ್ ಗ್ರೇಡಿಂಗ್ ಮಿಸ್ ಮ್ಯಾಚ್ ಆಯ್ತು, ಮತ್ತು ಒಂದೇನೋ ಮಿಸ್ಟೇಕ್ ಮಾಡೋದು. ಸೊ ನೀವು ಅದಕ್ಕೆ ಎಲ್ಲ ಒಂದು ಬುಲೆಟ್ ಪಾಯಿಂಟ್ಸ್ ಹೇಳಿದ್ರೆ ನಂಗೆ ಹಿಂಗೆ ರೆಸ್ಟೋರೆಂಟ್ ಅದ, ಈ ಫೀಲ್ಡ್ ಅದ, ಇಷ್ಟು ಮೆನ್ಯೂ ಅದ ಎಲ್ಲ ಹೇಳಿದ್ರೆ ಒಂದೇ ಟೈಮ್ ಹೇಳಿದ್ರೆ ಅದಕ್ಕೆ ಒಂದೇ ಟೈಮ್ ಬಿಲ್ಡ್ ಮಾಡಿಕೊಟ್ಬಿಡ್ತದೆ ಅದು. ಇಲ್ಲ ನೀವು ಬರೀ ಪ್ರಾಂಪ್ಟ್ಸ್ ಕೊಡೋಂಗಿದ್ರೆ ನಿಮ್ದು ಟೋಕನ್ಸು ಖಾಲಿ ಆಗ್ತಾವೆ, ನಿಮ್ಮ ಟೈಮ್ ವೇಸ್ಟು ಆಗ್ತದೆ, ಮತ್ತು ಅದು ಕರೆಕ್ಟ್ ಮಾಡೋಂಗೂ ಇಲ್ಲ. ಈಗ AI ಇಂಜಿನಿಯರಿಂಗ್ ಕಲಿಯೋ ಬದಲಿ ಒಬ್ಬ ಮನುಷ್ಯ ನಾರ್ಮಲಿ AI ಪ್ರಾಂಪ್ಟಿಂಗ್ ಕಲ್ತಾರೆ. AI ಇಂಜಿನಿಯರಿಂಗ್ ಕಲಿಯೋಕೆ ಎಷ್ಟು ಟೈಮ್ ಹೋಗ್ತೈತಿ, ಎಷ್ಟು ಎಫರ್ಟ್ಸ್ ಹೋಗ್ತೈತಿ, ಜಸ್ಟ್ ಪ್ರಾಂಪ್ಟಿಂಗ್ ಚಲೋ ಕಲ್ತಾ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಸರ್ಫೇಸ್ ಲೆವೆಲ್ನಾಗ ಪ್ರಾಂಪ್ಟಿಂಗ್ ಕಲ್ತಾ ಅಂತಂದ್ರೆ AI ಪ್ರಾಂಪ್ಟಿಂಗ್ ಅಷ್ಟೇ ಕಲಿಯೋದು ಬೆಟರ್ ಅಥವಾ AI ಇಂಜಿನಿಯರಿಂಗ್ ಕಲಿಯೋದು ಬೆಟರ್ ಫಾರ್ ಸಮ್ ಒನ್ ಹೂ ಇಸ್ ಎಕ್ಸ್ಪ್ಲೋರಿಂಗ್ AI ನಿನ್ನ ಪ್ರಕಾರ? ನಮ್ದು AI ಇಂಜಿನಿಯರಿಂಗ್ ಡಿಫ್ರೆಂಟ್ ಆಗ್ತದೆ ಭಾಳ. ಅದಕ್ಕೆ ಭಾಳ ಟೆಕ್ನಿಕಲ್ ನಾಲೆಜ್ ಬೇಕು, ಡೀಪ್ ನಾಲೆಜ್ ಬೇಕು, ಟೆಕ್ನಿಕಲ್ ನಾಲೆಜ್. ಆ್ಯಸ್ ನೀ ಇದು ಆಟೋಮೇಷನ್ ಇದೆಲ್ಲ ಮಾಡ್ತೀರಂದ್ರೆ ನಾಲೆಜ್ ಏನು ಬೇಡ, ನಿಮ್ಗೆ ಇಂಟ್ರೆಸ್ಟ್ ಇರಬೇಕಷ್ಟೇ. ನಿಂಗೆ ಎದುರು ನೀ ತಿಳ್ಕೊಬೇಕು, ನಿಂಗೆ ಎದುರು ಇಂಟ್ರೆಸ್ಟ್ ಅದ, ನಿಂಗೆ ಡೀಪ್ ಟೆಕ್ನಿಕಲ್ ನಾಲೆಜ್ ಹೋಗಬೇಕು. ನಿಂಗೆ ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದು, ಏಜೆಂಟ್ಸ್ ಕ್ರಿಯೇಟ್ ಮಾಡಿ ಸೆಲ್ ಮಾಡೋದು ಯಾರಿಗಾರೆ, ನಿಮ್ಮ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡೋದು ಯಾರಿದ್ದಾರೆ, ಅದು ಡಿಪೆಂಡ್ ಆಗ್ತದೆ ಅದ್ರ ಮೇಲೆ. ಏಜೆಂಟ್ಸ್ ಕ್ರಿಯೇಟ್ ಮಾಡಿ ಸೆಲ್ ಮಾಡೋದಂದ್ರೆ ಹೆಂಗಿರ್ತೈತಿ? ಈಗ ನೀವು ಹೆಂಗೆ ಯು ಆರ್ ಕ್ರಿಯೇಟಿಂಗ್ ಏಜೆಂಟ್ಸ್ ಫಾರ್ ಯುವರ್ ಪ್ರೊಡಕ್ಷನ್ ಹೌಸ್, ನಿಮ್ದು ಪ್ರೊಡಕ್ಷನ್ ನಿಮ್ಮ ನೀಶಿಗೆ. ನಾರ್ಮಲಿ ಒಬ್ಬ ಫ್ರೀಲಾನ್ಸ್ ಆಗಿ ಕೆಲಸ ಮಾಡ್ಬೇಕು, ಏಜೆಂಟ್ಸ್ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಹೆಂಗೆ ಮಾಡ್ಬೇಕು? ಫಸ್ಟ್ ನೀವು ಪ್ಲಾಟ್ಫಾರ್ಮ್ ಆಸ್ N8N ಯೂಸ್ ಮಾಡಿ ನೀವು ಬಿಸ್ನೆಸ್ ತಿಳ್ಕೊಬೇಕು. ಎಲ್ಲಿ ರಿಪೀಟೆಡ್ ವರ್ಕ್ ಮ್ಯಾನುವಲ್ ಸ್ಟಾರ್ಟ್ ಆಗಲಿಕ್ಕೆ ಒಂದು ಬಿಸ್ನೆಸ್ ಒಳಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಅದರಿಂದ ಅವ್ರಿಗೆ ರೀಚ್ ಮಾಡ್ಬೋದು. ಯಾವುದೇ ಬಿಸ್ನೆಸ್ ಯಾವ್ದಾರ ಇರಲಿ. ಈಗ ಎಲ್ಲ ಬಿಸ್ನೆಸ್ ಹಂಗೆ ಈಗ ಅಂದ್ರೆ ಯಾರು ಫ್ರೀಲಾನ್ಸರ್ಸ್ ಎಲ್ಲ ವರ್ಕ್ ಮಾಡ್ತಾರೆ ಅವ್ರು ಹಿಂಗೆ ಮಾಡ್ತಾರೆ ಸೇಮ್. ಲೀಡ್ಸ್ ಹುಡುಕ್ತಾರೆ ಲಿಂಕ್ಡ್ ನಿಂತ್ರೆ, ಅಪ್ವರ್ಕ್ ಅಂತದ, ಫೈವರ್, ಅವೆಲ್ಲ ಲೀಡ್ಸ್ ಹುಡುಕೋದು ಇದಾವೆ. ಹುಡ್ಕೊಂಡ್ಕೊಳ್ಳಿ ಅವ್ರದ್ದು ಏನು ಬಿಸ್ನೆಸ್ ಅದಲ್ಲ, ಏನು ನಡೀತದ ಅವರು ರಿಪೀಟೆಡ್ ಟಾಸ್ಕ್ ಬರೀ ಅದ ಮಾಡ್ಲಿರ್ತಾರೆ ಅವರು. ಒಂದು 4 ಮಂದಿ ಮಾಡೋದು ಒಂದೇ ಟಾಸ್ಕ್ ಮಾಡ್ಕೋತಾರೆ, 4 ಮಂದಿ ಮಾಡ್ಕೋತಾರೆ. ಅದು ನೀವು ಕನ್ವರ್ಟ್ ಮಾಡಿ ಕೊಡ್ಬೋದಲ್ಲ ಅವ್ರಿಗೆ. ಅವ್ರು ನಿಂಗೆ ರೀಚ್ ಮಾಡ್ತಾರೆ ಅವ್ರು. ನೀವು ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಅವ್ರದ್ದು ಎಫಿಷಿಯನ್ಸಿ ಉಳಿತದೆ, ಪೇಮೆಂಟ್ ಉಳಿತಾವ, ಮ್ಯಾನ್ ಪವರ್ ಉಳಿತದೆ. ಮೇನ್ ಆ ರಿಪಿಟೇಟಿವ್ ಟಾಸ್ಕ್ನ ಕನ್ವರ್ಟ್ ಮಾಡೋದು ಏಜೆಂಟ್ಸಿಗೆ, ಅಂದ್ರೆ ಆಟೋಮೇಷನ್ ಏಜೆಂಟ್ಸಿಗೆ. ಓಕೆ. ಈಗ N8N ಯೂಸ್ ಮಾಡಿ ಭಾಳ ಮಂದಿ ಮಾಡ್ತಾರೆ ಈಗ ಏಜೆಂಟ್ಸ್ ಎಲ್ಲ. 80% to 70 ಇದು 80 to 80% ಮಾಡಿ ಸೆಲ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದು ಬೇರೆಯವ್ರಿಗೆ. ಯಾಕೆ? ಕ್ಲೈಂಟ್ಸೇ ಹುಡ್ಕಂಗಿಲ್ಲ. ನೀವು ಬರೀ ಆಸ್ ಎ ಇಂಟ್ರೆಸ್ಟ್ ನೀವು ಡೆವಲಪ್ ಮಾಡಿದ್ರು ಈಗ ಯೂಸ್ ಇಲ್ಲ. ನಿಂಗೆ ಅದರಿಂದ ಏನು ಇನ್ಕಮ್ ಬೇಕಂದ್ರೆ ನೀವು ಸೆಲ್ ಮಾಡ್ಬೇಕು ಏಜೆಂಟ್ಸ್. ನೀನು ಲೀಡ್ಸ್ ಹುಡುಕ್ಬೇಕು, ಲಿಂಕ್ಡ್ಇನ್ ಆಗತ್ತೆ ಎಲ್ಲರೇ ಅವತ್ತು ನಿಂಗೆ ಹೆಂಗಾರೆ ಲೀಡ್ಸ್ ಹುಡುಕ್ಬೇಕು. ಅಲ್ಲ 80% ಈಗ ಜನ ಬಿಲ್ಡ್ ಮಾಡಿದವ್ರು ಸೆಲ್ ಮಾಡಕ್ ಆಗಂಗಿಲ್ಲ ಅಂತಂದ್ರೆ ಈಸ್ ಇಟ್ ಬಿಕಾಸ್ ಅವ್ರು ಸೆಲ್ ಮಾಡತ್ತಿಲ್ಲ ಅಥವಾ ಯಾರು ತಗೊಳ್ಳೋರಿಲ್ಲ ಅಥವಾ ನಾಲೆಜ್ ಇಲ್ಲ ಜನಕ್ಕೆ ಅಂತ? ನಾಲೆಜ್ ಇಲ್ಲ ಮೇನ್. ಯಾವ ಬಿಸ್ನೆಸ್ ಏನು ರಿಕ್ವೈರ್ಮೆಂಟ್ ಇತ್ತು ಅದು ಮಾಡಿಲ್ಲ. ಇವ್ರಿಗೇನು ಸೇರ್ತದೆ ಅದು ಮಾಡ್ಯಾರಲ್ಲ. ಯಾರು ಫ್ರೀಲಾನ್ಸರ್ಸ್ ಆತ, ಯಾರು ಒಂದು ಡೆವಲಪರ್ ಆತ, ಅವ್ರಿಗೇನು ಸೇರ್ತದೆ ಈಗ ಅದು ಇದಾಗಿಲ್ಲ, ಮ್ಯಾಟ್ರ್ ಆಗಿಲ್ಲ. ಆ್ಯಸ್ ಎ ಬಿಸ್ನೆಸ್ ಏನು ಬೇಕಾಗಿದೆ ಈಗ ಆ್ಯಕ್ಚುಲಿ. ಯಾವ್ದಾರು ಇರಲಿ, ಸ್ಮಾಲ್ ಇರಲಿ, ಯಾವ್ದಾರು ಇರಲಿ ಬಿಸ್ನೆಸ್. ಅದು ಸಾಫ್ಟ್ವೇರ್ ಈಗ ಸಾಫ್ಟ್ವೇರ್ ಕಂಪ್ನೀಸ್ಗಳು ಹೈರ್ ಮಾಡ್ತಾರೆ ಈಗ ಫ್ರೀಲಾನ್ಸರ್ಸಿಗೆ. ಸೈಡ್ ಬೈ ಏನೋ ಪ್ರಾಡಕ್ಟ್ಸ್ ಇತ್ತಂದ್ರೆ ನೀ ಎಲ್ಲೂ ಹೆಲ್ಪ್ ಮಾಡ್ಬೋದು. ನೀ ಅದು ಬಿಟ್ಟು ಬೇರೆ ರಿಪೀಟೆಡ್ ಟಾಸ್ಕ್ ನೀ ಏನಾರಿರಲಿ, ರಿಪೀಟೆಡ್ ಟಾಸ್ಕ್ ಅಂತಲ್ಲ, ಒಂದು ಏಜೆಂಟ್ ಏನು ಮಾಡ್ಬೋದು ಅವ್ರ ಕಂಪ್ನಿಗೆ, ಅದು ನೀ ಹುಡುಕ್ಬೇಕದು. ಮೇನ್ ಪ್ರಾಬ್ಲಮ್ ಸಾಲ್ವಿಂಗ್ ಇತ್ತಂದ್ರೆ ಹುಡುಕಿ ಸಾಲ್ವ್ ಮಾಡ್ಬೇಕದು. ಒಂದು ಡೆಮೋಲೆ ರೀಚ್ ಮಾಡ್ಬೇಕು ಅವರಿಗೆ, ನಾನು ನಿಮ್ದು ಹಿಂಗೆ ಮಾಡ್ಬೋದು. ಹಿಂಗೆ ಅವ್ರು ನಿಂಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಅವ್ರಿಗೇನ ಖರೆ ರಿಕ್ವೈರ್ಮೆಂಟ್ ಇತ್ತಂದ್ರೆ. ಇದನ್ನೆಲ್ಲ ಮಾಡೋದಕ್ಕೆ AI ಇಂಜಿನಿಯರಿಂಗ್ ಕಲಿಬೇಕು? ಇಲ್ಲ, ಇವಕ್ಕೆಲ್ಲ ಮಾಡ್ಲಿಕ್ಕೆ AI ಇಂಜಿನಿಯರಿಂಗ್ ಜರುತ್ತಿಲ್ಲ ಆ್ಯಕ್ಚುಲಿ. ಏನು ಮಾಸ್ಟರ್ ಮಾಡ್ಕೋಬೇಕು ಇದಕ್ಕೆ? ನೀವು ಮೊದಲು ಹೆಂಗೆ AI ಜೊತೆ ಮಾತಾಡೋಕೆ ಗೊತ್ತಾಗಬೇಕಾ, ಮತ್ತು ಟೂಲ್ಸ್ ಲೈಕ್ N8N, Zapier ಅವೆಲ್ಲ ಅದಾವೆ,
ಅದನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಹ್ಯಾಸ್ ಅ ಬಿಗ್ನರ್ ಅನ್ನೋದು ಒಂದು 3 ಪ್ರಾಡಕ್ಟ್ಸ್ ಡೆಮೋ ಕ್ರಿಯೇಟ್ ಮಾಡಿರಿ. ಹೆಂಗೆ ಮಾಡ್ಬೇಕು? ಒಬ್ಬ ಮನುಷ್ಯ AI ಬಗ್ಗೆ ಇಂಟ್ರೆಸ್ಟ್ ಐತಿ, ವಿಲ್ ಬಿ ಯೂಸಿಂಗ್ ಓನ್ಲಿ ಚಾಟ್ GPT, ಜೆಮಿನಿ, ಇಂಥವು ಯಾವ ಚಾಟ್ GPT ನಾರ್ಮಲ್ ಇಮೇಜ್ ಜನರೇಟ್ ಮಾಡೋದಕ್ಕೆ, ಜೆಮಿನಿ ಕ್ವಶನ್ಸ್ ಅಂಥವೆಲ್ಲ ಕೇಳೋದಕ್ಕೆ ಪರ್ಪ್ಲೆಕ್ಸಿಟಿ ಯೂಸ್ ಮಾಡ್ತಿರ್ಬೋದು. ಈ ವಿಲ್ ಬಿ ಹ್ಯಾವಿಂಗ್ ದಟ್ ಇಂಟ್ರೆಸ್ಟ್ ಇನ್ AI. ಇಂಟ್ರೆಸ್ಟ್ ಇರೋನು ಒಂದು ಅರ್ಥ ಮಾಡ್ಕೊತಾನೆ, AI ಯೂಸ್ ಮಾಡ್ಕೊಂಡು ಅಥವಾ N8N ಇಂಥ ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ರಿಪಿಟೇಟಿವ್ ಟಾಸ್ಕ್ನ ಆಟೋಮೇಟ್ ಮಾಡ್ಬೋದು ಅಂತ, ಮೇಟ್ ಬಿ ಥ್ರೂ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ನೋಡಿ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾನೆ. ಈಗ ಅವನು ಅದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಅವ್ನ ಕಡೆ ನಾಲೆಜ್ ಇರಂಗಿಲ್ಲ. ಒಂದು ರೋಡ್ ಮ್ಯಾಪ್ ಏನಿರ್ಬೇಕು, ಫಸ್ಟ್ ಅವ ಏನ್ ಕಲಿತು ಏನ್ ಬಿಲ್ಡ್ ಮಾಡಿ ಆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೇಕು. ಫಸ್ಟ್ AI ಇದ್ರಾಗ ನೀವು ಏನೋ ಸರ್ವಿಸ್ ಸೆಲ್ ಮಾಡ್ಬೇಕಂದ್ರೆ ಆಟೋಮೇಷನ್ ಏಜೆಂಟ್ಸ್ ಆತ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಸೆಲ್ ಮಾಡೋದಿತ್ತಂದ್ರೆ ಬಿಸ್ನೆಸ್ಸಿಗೆ ನೀವು ಮತ್ತೆ ಟೂಲ್ಸ್ ಹುಡುಕ್ಬೇಕು, ನಿಂಗೆ ಯಾವ ಸೂಟ್ ಆಕೈತಿ. ಈಗ ಭಾಳ ಅದಾವ, ಕ್ಲೌಡ್ ಆತ, ಚಾಟ್ GPT ಆತ, ಮತ್ತು ಜೆಮಿನಾಯ್, ಮತ್ತು ಭಾಳ ಬಂದವ. ನಿಮ್ಗೆ ಯಾವ ಸೂಟ್ ಆಕೈತಿ, ನಿಮ್ಮ ರಿಕ್ವೈರ್ಮೆಂಟಿಗೆ ರೆಸ್ಪಾನ್ಸ್ ಯಾವ ಚಲೋ ಕೂಡ ಇದೆ ಅರ್ಥ ಯೂಸ್ ಮಾಡಿ ನೀವು ಫಸ್ಟ್ ಸ್ಟೆಪ್ ಅದು. ಸೆಕೆಂಡ್ ನೀವು ಸ್ವಲ್ಪ ಡಿಸೈನ್ ಮಾಡ್ಬೇಕು, ಲಾಜಿಕಲ್ ಡಿಸೈನ್ ಮಾಡ್ಬೇಕು. ನೀವು ಒಂದು ವೆಬ್ಸೈಟ್ ಸೆಲ್ ಮಾಡತ್ತೆ ಅಂದರೆ ಅದರದೆಲ್ಲ ಡಿಸೈನ್ ಮಾಡಿ AI ಕೊಡ್ಬೇಕು. ನೀವು AI ಡಿಸೈನ್ ಮಾಡಿ ಅಂತ ಹೇಳ್ಬಾರ್ದು ಯಾವತ್ತು. ಇಫ್ AI ನೀವು ಡಿಸೈನ್ ಮಾಡಿ ಅಂತ ಹೇಳಿದ್ರೆ ಅದು ಕರೆಕ್ಟ್ ಮಾಡಿ ಕೊಡೋಲ್ಲ ಯಾವತ್ತು, ಲಾಜಿಕಲ್ ಥಿಂಕಿಂಗ್ ಮಾಡಲ್ಲ ಅದು ಬರೀ ನಿಂಗೆ ಕೋಡ್ ಬರಿಬೋದು, ಎಂಡ್ ರಿಸಲ್ಟ್ ಕೊಡ್ಬೋದು. ನೀವು ಆ್ಯಸ್ ಎ ಲಾಜಿಕಲ್ ಥಿಂಕಿಂಗ್ ನೀವು ಮಾಡಿ AI ಕೊಡ್ಬೇಕು. ಮಾಡ್ತಾವ, ಅದಕ್ಕೆ ಗೊತ್ತಿರಂಗಿಲ್ಲ ಹೆಂಗೆ ಮಾಡೋಕ್ಕಂತ ನೀ ಹೇಳ್ಬೇಕು ಅದಕ್ಕೆ. ಅದಕ್ಕೆ ನೀವು ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಬೇಕಾಗ್ತದೆ ಅದಕ್ಕೆ. ಆಮೇಲೆ ಹೋಸ್ಟಿಂಗ್ ಡಿಪ್ಲಾಯ್ಮೆಂಟ್ ಆಯ್ತು, ನೀನು ಸರ್ವರ್ ಡಿಪ್ಲಾಯ್ ಮಾಡ್ಲಿಕ್ಕೆ, ವೆಬ್ಸೈಟ್ ಡಿಪ್ಲಾಯ್ ಮಾಡ್ಲಿಕ್ಕೆ, ಏಜೆಂಟ್ ಡಿಪ್ಲಾಯ್ ಮಾಡ್ಲಿಕ್ಕೆ, ಅವಕ್ಕೆಲ್ಲ ಒಂದು ಬೇರೆ ಮತ್ತು ಇದಾವೆ. ಹಿಂಗೆ ಸೂಪರ್ ಬೇಸ್, ಹಿಂಗೆ ಭಾಳ ಹಿಂಗೆ ಸ್ಟೋರೇಜ್ ಇದಾವೆ, ಫೆಸಿಲಿಟಿ ಇದಾವೆ. ಹೋಸ್ಟಿಂಗರ್ ಅಂತದೆ. ನೀವು ಒಂದು 3 ಮಂತ್ಸು ಕಲ್ತು ಆಮೇಲೆ ಸೆಲ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಮುಂಚೆ ನೀವು ಆ್ಯಸ್ ಅ ಡೆಮೋ ಸ್ಟಾರ್ಟ್ ಮಾಡಬೇಕು. ಕ್ಲೈಂಟ್ಸಿಗೆ ತೋರಿಸ್ಬೇಕಂದ್ರೆ ನೀವು ಡೆಮೋ ಸ್ಟಾರ್ಟ್ ಮಾಡಿರಿ. ಒಂದು ಸಣ್ಣ ಚಾಟ್ಬಾಟ್ ಇಂದ್ರೆ, ಒಂದು ಸಣ್ಣ ಸ್ಟ್ಯಾಟಿಕ್ ವೆಬ್ಸೈಟ್ ಇಂದ್ರೆ. ಯಾಕೆ ನಿಮ್ಗೆ ಯಾವ ಚಾಟ್ಬಾಟ್ ಕ್ರಿಯೇಟ್ ಮಾಡ್ತಿರಲ್ಲ ಅದು ಫೇಲ್ ಆಗೋದು ನಿಮ್ಗೆ ಗೊತ್ತಾಗೈತೆ ಪ್ರಾಬ್ಲಮ್ ಎಲ್ಲ ಇದೆ. ನೀವು ಫಸ್ಟ್ ಚಾಟ್ಬಾಟ್ ಮಾಡಿ ಸೆಲ್ ಮಾಡಿದ್ವಿ ಅಂದ್ರೆ ಅದೇನು ಪ್ರಾಬ್ಲಮ್ ಆಗುತ್ತೆ, ನಿಂದು ವ್ಯಾಲ್ಯೂ ಹೋಗ್ತದೆ ಅಲ್ಲಿ. ಮತ್ತು ನೆಕ್ಸ್ಟ್ ನಿಮ್ಗೆ ಪ್ರಾಡಕ್ಟ್ ಕೊಡೋಂಗಿಲ್ಲ ಅವರು. ಸೊ ಒಂದು ಚಾಟ್ಬಾಟ್ ಇಂತ್ರ ವೆಬ್ಸೈಟ್ ಯಾರು ಹಿಂಗೆ ಫ್ರೆಶರ್ಸ್ ಬರ್ತಾರಲ್ಲ ಒಮ್ಮಕ್ಲೇ ಫುಲ್ ಬ್ಯಾಕೆಂಡ್ ಅವೆಲ್ಲ ಮಾಡಂತ ಹೇಳಂಗಿಲ್ಲ. ಸ್ಟಾರ್ಟಿಂಗ್ ಒಂದು ಸ್ಮಾಲ್ ವೆಬ್ಸೈಟ್ ಡಿಸೈನ್, 3D ವೆಬ್ಸೈಟ್ ಅಂದರೆ ನಿಮ್ಗೆ ಕಲೀಲಿಕ್ಕೆ ಅದೆಲ್ಲ AI ಜೊತೆ ಹೆಂಗೆ ಮಾತಾಡ್ಬೇಕು. ನನಗೆ ಹೆಂಗಂತಂದ್ರೆ ನೀನು ಅನ್ನೋದು ಅರ್ಥ ಆಗತೈತಿ. ಒಬ್ಬ ಮನುಷ್ಯ, ವೆರಿ ಕಾಮನ್ ಗೈ ಹೂಸ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ AI. ಈಗ ನೀನು ಈ ಕಾನ್ವರ್ಸೇಷನ್ ಕೇಳ್ತಾನೆ, ನೋಡಿ ಅವ ಹೆಂಗಂತಂದ್ರೆ ನಾನು ಬಿಲ್ಡ್ ಮಾಡ್ತೀನಿ. ಈಗ ಇವ್ನಂಗೆ ಒಂದು ಪ್ರಾಡಕ್ಟ್, ಒಂದು ಯಾವುದಾದ್ರೂ ಒಂದು AI ಏಜೆಂಟ್ ಬಿಲ್ಡ್ ಮಾಡ್ತೀನಿ. ನೀನು ಫಾಲೋ ಮಾಡಿದ ವರ್ಕ್ ಫ್ಲೋ ಆಗಲಿ, ಯಾರಾದರೂ ಫಾಲೋ ಮಾಡಿದ ವರ್ಕ್ ಫ್ಲೋ ಆಗಲಿ, 5 to 10 ಸ್ಟೆಪ್ಸಿಂದ ಒಂದು ರೋಡ್ ಮ್ಯಾಪ್ ಏನೇನು ಮಾಡ್ಬೇಕು. ಫಸ್ಟ್ ಇದು ಕಲಿಬೇಕು ಅಂದ್ರೆ ಏನು ಮಾಡ್ಬೇಕು? ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ಒಬ್ಬಂಗ ಫ್ರೆಷರ್ ಆ್ಯಸ್ ಕಾಲೇಜಿಂದ ಕಾಲೇಜ್ ಸ್ಟೂಡೆಂಟ್ ಆಗಲಿ, ಒಬ್ಬಂದು AI ಅಂದ್ರೆ ಏನೋ ಮಾಡೋದೈತೆ ಅವ್ನು ಫಸ್ಟ್ ರಿಕ್ವೈರ್ಮೆಂಟ್ ತಿಳ್ಕೊಬೇಕು. ಏನು ಮಾಡೋದೈತಿ ಫಸ್ಟ್ ಅವ ಏನು ಮಾಡ್ಬೇಕು ಅನ್ನೋ ಕ್ಲಾರಿಟಿ. ಅಂದ್ರೆ ಏನು ಮಾಡ್ಬೇಕು ಅವ ಆ್ಯಕ್ಚುಲಿ ಭಾಳ ಅದಾವ AI ಫೀಲ್ಡ್ಸ್ ಒಳಗೆ. ಮತ್ತು ನೀವು ಡೆವಲಪ್ ಭಾಳ ಮಾಡ್ಬೋದು AI ಯೂಸ್ ಮಾಡಿ. ಏನು ಒಂದು ಗ್ರಾಫಿಕ್ ಡಿಸೈನರ್ AI ರಿಪ್ಲೇಸ್ ಮಾಡ್ಬೋದು, ಈಗ ಅಂಥವೆಲ್ಲ ಮಾಡ್ಬೋದು. ವಿಡಿಯೋ ಜನ್ರೇಷನ್ ಆಗ್ಲಿಕ್ಕತ್ತದೆ. ನೀವು ಫೀಲ್ಡ್ ತಿಳ್ಕೊಬೇಕು ಫಸ್ಟ್ ಏನು ಮಾಡ್ಬೇಕು ಫಸ್ಟ್ ಸ್ಟೆಪ್ ಅದು. ನಾ ಈಗ ಫಾರ್ ಎಕ್ಸಾಂಪಲ್ ನಂದು ಹಂಗೆ ಹೇಳಿದ್ರೆ ನಾ ಈಗ ಆ್ಯಸ್ ಅ ವೆಬ್ಸೈಟ್ ಮಾಡ್ತೀನಿ. ನಂಗೇನು ಗೊತ್ತಿಲ್ಲ, ನಾನು ವೆಬ್ಸೈಟ್ ಮಾಡ್ತೀನಿ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಟೂಲ್ಸ್ ಸೆಲೆಕ್ಟ್ ಮಾಡ್ತೀನಿ. ಭಾಳ ಅದಾವ ಟೂಲ್ಸ್. ನಾ ಪ್ರಿಫರಬಲಿ ಆ್ಯಂಟಿಗ್ರಾವಿಟಿ ಆಯ್ತು ಟೂಲ್ಸ್. ಅದಕ್ಕೆ ಈ ವೆಬ್ಸೈಟ್ ಇದು AI ಕಲೀಲಿಕ್ಕೆ. ಓಕೆ, ಅಂದರೆ AI ಕಲೀಲಿಕ್ಕೆ ಪ್ಲಸ್ ಪ್ರಾಂಪ್ಟ್ ಇದು ನೀವು ವೈಬ್ ಕೋಡೆಡ್ ಮಾಡ್ಲಿಕ್ಕೆ. ಯಾಕೆ ನೀವು ವೈಬ್ ಕೋಡೋ ಕಲಿತಿಯಲ್ಲ AI ಬಗ್ಗೆ, ಅದ್ರ ರೆಸ್ಪಾನ್ಸ್ ಆತ ಎಲ್ಲ ಕಲಿತಿ. ಫಸ್ಟ್ ಸ್ಟೆಪ್ ಕ್ಲಾರಿಟಿ, ಸೆಕೆಂಡ್ ಸ್ಟೆಪ್ ಟೂಲ್ಸ್, ಥರ್ಡ್ ಸ್ಟೆಪ್ ಯಾವ ಡೊಮೇನ್ ಎಂಟರ್ ಆಗತ್ತಿ. ಓಕೆ, ಅದು ನಿಂಗೆ ಅದಕ್ಕೆ ನೀವು ಡೆವಲಪಿಂಗ್ ಮಾಡೋದಕ್ಕೆ ಮುಂಚೆ ನಿನ್ನ ಡೊಮೇನ್ ಗೊತ್ತಿರಬೇಕು. ಯಾವ ಡೊಮೇನ್ ಹೊಂಟಿ, ಕಾಮರ್ಸ್ ಹೊಂಟಿವೋ, ಏನು ಏಜೆಂಟ್ಸ್ ಹೊಂಟಿವೋ, ಯಾವ ಏನು ಬಿಸ್ನೆಸ್ಗೆ ಸೆಲ್ ಮಾಡತ್ತೀವೋ ಅಂದರೆ ಅದ್ರ ಪ್ರಕಾರ ನೀವು ಪ್ರಾಂಪ್ಟ್ಸ್ ಕೊಡ್ಬೋದು AI ನೆಕ್ಸ್ಟ್ ಸ್ಟೆಪ್. ರೈಟ್. ನೆಕ್ಸ್ಟ್ ನೀವು ಡೆವಲಪ್ಮೆಂಟ್ ಪ್ರಾಂಪ್ಟ್ಸ್ ಕೊಡೋದು ಸ್ಟಾರ್ಟ್ ಮಾಡ್ಬೇಕು. ಒಂದು 3-4 ಸ್ಟೆಪ್ಸ್ ಸ್ಟಾರ್ಟ್ ಮಾಡ್ತದೆ ಡೆವಲಪ್ಮೆಂಟ್. ಫಸ್ಟ್ ನಿಂಗೆ ರೋಡ್ ಮ್ಯಾಪ್ ಕೊಡ್ತದೆ, ಯಾವ ಟೂಲ್ಸ್, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡತ್ತಿ ಅದೆಲ್ಲ ಆಗ ನೀವು ಡೆಮೋ ಮಾಡ್ಬೇಕು ಫಸ್ಟ್. ಅದು ಹಾಕೊಳ್ಳಿ ನೆಕ್ಸ್ಟ್ ಡಿಪ್ಲೊಮೆಂಟ್ ಬರ್ತದೆ ನೆಕ್ಸ್ಟ್ ಸ್ಟೆಪ್. ಇದೇನಾಗ್ತಾ ಇದೆ ಥರ್ಡ್ ಸ್ಟೆಪ್ ಹಾಕೊಳ್ಳಿ ಸ್ವಲ್ಪ AI ಕಮ್ಮಿ ಆಗ್ತದೆ ಈಗ ಇನ್ಫ್ಲೂಯೆನ್ಸ್. ನೆಕ್ಸ್ಟ್ ನಿಂದು ಸ್ಟೋರ್ ಮಾಡ್ಬೇಕು, ಅವೆಲ್ಲ ನಿಂಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಬೇಕಾದಕ್ಕೆ. AI ಹೇಳ್ತದೆ ನಿಂಗೆ ಆ್ಯಕ್ಚುಲಿ ಹೇಳ್ತದೆ, ಆದರೆ ಅದು ಬೆಸ್ಟ್ ಹೇಳಂಗಿಲ್ಲ. ಯಾವ ಟೂಲ್ಸ್ ಅಂತ ಸ್ಟೋರೇಜಿಗೆ ಆತ, ಹೋಸ್ಟಿಂಗಿಗೆ ಆತ ಬೆಸ್ಟ್ ಟೂಲ್ಸ್ ಅಂತ ಹೇಳಂಗಿಲ್ಲ. ಅದಕ್ಕೆ ಸ್ವಲ್ಪ ನೀವು ಟೆಕ್ನಿಕಲ್ ನಾಲೆಜ್ ಎಲ್ಲ ರಿಸರ್ಚ್ ಮಾಡಿ, ಯಾವುದೋ ರಿಸೋರ್ಸ್ ಫಾಲೋ ಮಾಡಿ, ಅವ್ರೇನು ಹೆಂಗೆ ಹೇಳ್ತಾರೆ ಅದು ನೀನು ಟೆಸ್ಟ್ ಮಾಡ್ಕೊಂಡು ಸ್ವಂತ ಅದು ನೀವು ಮಾಡ್ಬೋದು. ಈಗ ನನ್ನ ಪ್ರಕಾರ 3rd and 4th ಸ್ಟೆಪ್ ಇನ್ಫ್ಲೂಯೆನ್ಸ್ ಕಮ್ಮಿ ಆಗ್ತದೆ. ಯಾವಾಗ ಒಂದು ಡೆವಲಪ್ಮೆಂಟ್ ಆತು, ಒಂದು ನಿಂದು ಏಜೆಂಟ್ ಆತ, ವೆಬ್ಸೈಟ್ ಆತ, ಏನಾರ ಇರಲಿ, ಏನೋ ಸೆಲ್ ಮಾಡತ್ತಿ ಅಂತ ತಿಳ್ಕೊಳ್ಕ ನೀನು ಸ್ವಂತ ಪ್ರೊಜೆಕ್ಟ್ ಮಾಡತ್ತಿ ಪೋರ್ಟ್ಫೋಲಿಯೋ. 4th ಸ್ಟೆಪ್ 3rd and 4th ಮುಗಿದು ಇನ್ಫ್ಲೂಯೆನ್ಸ್.
ನೆಕ್ಸ್ಟ್ AI ಕೆಲಸ ಮುಗಿತು. AI ಕೆಲಸ ಮುಗಿತು, ಡೆವಲಪ್ ಹಾಕೊಳ್ಳಿ AI ಕೆಲಸ ಮುಗಿತದ. ನೆಕ್ಸ್ಟ್ ರೀಚ್ ಔಟ್ ಮಾಡ್ಬೇಕು ಕ್ಲೈಂಟ್ಸಿಗೆ. ಒಂದು ಟಾಪ್ 100 ಹುಡುಗಿ ಹೆಂಗಾರೆ ಯಾವ್ದು AI ಕೊಡ್ತದೆ, ಈಗ ವೆಬ್ಸೈಟ್ ಎಲ್ಲ ಇರ್ತಾವ, ಹುಡುಕಿ ಅವ್ರಿಗೆ ರೀಚ್ ಔಟ್ ಮಾಡೋದು. 110 ಮೆಂಬರ್ಸ್ ನೋಡಿ ನೋಡ್ತಾರ, ಅವ್ರು 2 ಅವರಿಗೆ ಕನ್ವರ್ಟ್ ಆಗ್ತಾರೆ. ಸೊ ಫಸ್ಟ್ ಕ್ಲಾರಿಟಿ ಇರ್ಬೇಕು, ನಾ ಏನ್ ಮಾಡ್ಬೇಕು ಅನ್ನೋದು. ಸೆಕೆಂಡ್ ಟೂಲ್ಸ್ ಹುಡುಕ್ಬೇಕು, ನನ್ಗೆ ನಾ ಏನ್ ಮಾಡ್ಬೇಕಂತದೀನಿ ಅದಕ್ಕೆ ಕ್ಲಾರಿಟಿ, ಟೂಲ್ಸ್ ಯಾವ ಸಪೋರ್ಟ್ ಮಾಡ್ತಾವ, ನನ್ಗೆ ಕಲಿಯೋದಕ್ಕೆ ಯಾವ ಟೂಲ್ ಸಪೋರ್ಟ್ ಮಾಡ್ತಾವ. ಥರ್ಡ್ ಡೊಮೇನ್, ಆಮೇಲೆ ಫೋರ್ತ್ ಡೆವಲಪ್ಮೆಂಟ್, ಫಿಫ್ತ್ ಬಿಸ್ನೆಸ್ ಪಾರ್ಟ್. ಬಿಸ್ನೆಸ್ ಅಂದ್ರೆ ಕಂಪ್ಲೀಟ್ಲಿ ಬಿಸ್ನೆಸ್ ಪಾರ್ಟ್. ಇದು ಫೋರ್ತ್ ಆದ್ಮೇಲೆ ಫೋರ್ತ್ ತಗೊಳ್ಳೋ ಇನ್ನೊಂದು ಬರ್ತದೆ ನಡು, ಏನು ಅಂದ್ರೆ ಅದು ಮಿಡಲ್ ಬರ್ತದೆ. ನೀ ಎಲ್ಲಿ ಹೋಸ್ಟ್ ಮಾಡ್ತೀನಿ, ನಿಂದು ಏಜೆಂಟ್ ಆತ, ವೆಬ್ಸೈಟ್ ಆತ, ಅದು ಮಾಡಿ ಮೇಕಿಂಗ್ ಇಟ್ ಲೈವ್. ಮೇಕಿಂಗ್ ಇಟ್ ಲೈವ್ ಬ್ಯಾಕ್ ಎಂಡ್ ಫುಲ್. ಓಕೆ, AI ಮಾಡ್ತದ, ಆದ್ರೆ AI ಬೆಸ್ಟ್ ಮಾಡಂಗಿಲ್ಲ. ಫಿಫ್ತ್ ಇಸ್ ಮೇಕಿಂಗ್ ಇಟ್ ಲೈವ್, ಬ್ಯಾಕ್ ಎಂಡ್ ಎಲ್ಲ ಡೆವಲಪ್ ಮಾಡ್ಬೇಕು. ಇದನ್ನ AI ಮಾಡಕ್ಕಾಗಲ್ಲ. ಮಾಡಿದೆ AI ಮಾಡಿದ್ರೆ ಬೆಸ್ಟ್ ಟೂಲ್ಸ್ ಇಡಂಗಿಲ್ಲ ಹಿಂಗೆ ಮಾಡ್ಲಿಕ್ಕೆ. ಅದು ಈಗ AI ಸ್ವಂತ ನಿಂದು ಡಿಪ್ಲೊಮಾ ಮಾಡ್ಲಿಕ್ಕೆ ಆಗಂಗಿಲ್ಲ, ಅದು ನಿಂಗೆ ಹೇಳ್ತದೆ ಈ ಟೂಲ್ಸ್ ಯೂಸ್ ಮಾಡಿ ಹಿಂಗೆ ಮಾಡ್ರಿ ಅಂತ, ಆದ್ರೆ ಬೆಸ್ಟ್ ಹೇಳಂಗಿಲ್ಲ ಅದು. ಓಕೆ, ನೀ ಸ್ವಲ್ಪ ಅದ್ರ ಸಂಬಂಧ ರಿಸರ್ಚ್ ಮಾಡಿ, ರಿಸೋರ್ಸ್ ನೋಡಿ, ನಿಂದು ಪ್ರಾಜೆಕ್ಟಿಗೆ ಯಾವ ಸೂಟ್ ಆಗ್ತದೆ. ಈಗ ಭಾಳ ಬ್ಯಾಕ್ ಎಂಡ್ ಸರ್ವಿಸ್ ಫ್ರೀ ಕೊಡ್ಲಿರ್ತಾರೆ ಟೈರ್ಸ್, ನೀವು ತಿಳ್ಕೊಬೇಕಾದ್ರೆ ಫ್ರೀ ಟೈರ್ ಮುಂದೆ ಹೆಂಗೆ, ಎಷ್ಟು ಪೇಮೆಂಟ್ ಗೇಟ್ವೇ, ಅದ್ರ ಬಗ್ಗೆ ಐಡಿಯಾ ತೊಗೊಂಡು ನೀವು ಮುಂದೆ ಅದ್ರ ಕಂಟಿನ್ಯೂ ಮಾಡ್ಬೋದು. ದೆನ್ ಸಿಕ್ಸ್ತ್ ಬಿಸ್ನೆಸ್ ಪಾರ್ಟ್. ಓಕೆ, ವಾಟ್ ಇಫ್ ಇದೆಲ್ಲ ಈಗ ಒಬ್ಬ ಸಮ್ಮನ್ ನ್ಯೂ ಬಿ ಕಲ್ತ್ ಎಲ್ಲ ಮಾಡಿ ಫಸ್ಟ್ ಹಿ ಬಿಲ್ಡ್ ಸಮಥಿಂಗ್, ಯಾವುದೋ ಒಂದು ಏಜೆಂಟ್ ಬಿಲ್ಡ್ ಮಾಡಿದ ಆರ್ ಎನಿ AI ಪ್ರಾಡಕ್ಟ್ ಬಿಲ್ಡ್ ಮಾಡಿದ, ಅದನ್ನ ಟೆಸ್ಟ್ ಮಾಡ್ಬೇಕಂತಂದ್ರೆ ರಿಯಲ್ ವರ್ಲ್ಡ್ ಒಳಗೆ, ಮಾರ್ಕೆಟ್ ಒಳಗೆ ಹೆಂಗೆ ಟೆಸ್ಟ್ ಮಾಡ್ಬೇಕಂತ. ಇದು ನಮ್ದು ಇದ್ರೊಳಗೆ ಬೆಟಾ ಟೆಸ್ಟಿಂಗ್ ಅಂತಾರೆ. ಬೆಟಾ ವರ್ಷನ್ ಅಂತೂ ನೀನು ಲಾಂಚ್ ಮಾಡಬೇಕು ಏನಿತ್ತಂದ್ರು, ಫಸ್ಟ್ ನಿಮ್ದು ಪರಿಚಯ ಫ್ರೆಂಡ್ಸ್ ಆತ, ಫ್ಯಾಮಿಲಿ ಆತ, ಅಲ್ಲಿ ಟೆಸ್ಟ್ ಮಾಡಿಸ್ಬೇಕು. ಡೇಟಾ ತೊಗೊಂಡು ಅವ್ರದ್ದು ಇರ್ಕೊಂಡು ಪರ್ಫಾರ್ಮ್ ಮಾಡಿಸಿ, ಅದಾದ್ಮೇಲೆ ನಂಗೆ 2 to 3 months ಆದಮೇಲೆ, ಅಂದರೆ ವೆಬ್ಸೈಟಿಗೆಲ್ಲ ಟೆಸ್ಟಿಂಗ್ ಒಂದು ಭಾಳ ಟೈಮ್ ತೊಗೊಳಲ್ಲ. ಏಜೆನ್ಸಿಗೆ ಟೆಸ್ಟಿಂಗ್ ತೊಗೋದ ಭಾಳ, ಆಟೋಮೇಷನ್ ಏನಿರ್ತಲ್ಲ ಏಜೆಂಟ್ಸ್, ಈಗ ಎಲ್ಲಿ ಫೇಲ್ ಆಗಬಾರ್ದು, ಒಂದು ನಡು ಸ್ಟೆಪ್ ಫೇಲ್ ಆಗಬಾರ್ದು ಏಜೆಂಟ್ಸದ್ದು. ಅದಕ್ಕೆ ನೀವು ಫ್ರೆಂಡ್ಸ್ ಆತ, ಫ್ಯಾಮಿಲಿ ಆತ, ಯಾಕಂದ್ರೆ ನಿಂಗೆಲ್ಲ ರೀಚ್ ಔಟ್ ಮಾಡಿ, ನೀನು ಸ್ವಂತ ರೀಚ್ ಔಟ್ ಮಾಡಿ, ಹೆಲ್ಪ್ ಹಿಂಗೆ ಡೆಮೋ ಹಿಂಗೈತಿ ಬೆಟಾ ವರ್ಜಿಂಗ್, ಯು ಆರ್ ಇಂಟ್ರೆಸ್ಟೆಡ್ ಹಂಗೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಮಾಡಿದ್ರೆ ನಿಂಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅವರು ಕ್ಲೋಸ್ ಇದ್ದವ್ರು ಎದಕ್ಕಂದ್ರೆ ನಿಂಗೆ ತಪ್ಪಿದ್ರು ಹೇಳ್ತಾರೆ, ಮತ್ತು ನಿಮ್ಗೆ ಲೂಸ್ ಮಾಡ್ಲಿಕ್ಕೆ ಏನು ಇರಂಗಿಲ್ಲ, ಮತ್ತು ನೀವು ಮಾಡ್ಬೋದು ಹೆಂಗಾರೆ. ಅದು ನೀವು ಒಮ್ಮಗಲೇ ಬಿಸ್ನೆಸ್ ರೀಚ್ ಆದಂದ್ರೆ ಅಲ್ಲಿ ಫೇಲ್ ಆಗ್ತದೆ, ಏನೋ ಒಂದು ಸ್ಟೆಪ್ ಫೇಲ್ ಆಗ್ತಂದ್ರೆ ನಿಂದೆಲ್ಲ ಹೋಗ್ತದೆ, ಬ್ರ್ಯಾಂಡ್ ವ್ಯಾಲ್ಯೂ ಹೋಗ್ತದೆ, ನೀ ಇಷ್ಟು ಕಷ್ಟಪಟ್ಟಿದ್ದು ಹೋಗ್ಬಿಡುತ್ತೆ. ನಾನು ನೋಡ್ತೀನಿ ಈಗ ಇನ್ಸ್ಟಾಗ್ರಾಮ್ ಒಳಗೆ ಭಾಳ ಮಂದಿ ರೀಲ್ಸ್ ಮಾಡ್ತಾರೆ, ಲೈಟ್ ಈ ಫಾರಿನ್ ಕ್ಲೈಂಟಿಗೆ ನಾನು ಈ ಏನು ಕಾಲ್ಸ್ ಆಟೋಮೇಷನ್, ಲೀಡ್ಸ್ ಆಟೋಮೇಷನ್ ಇವೆಲ್ಲ ಮಾಡಿ ಕೊಟ್ಟಿನಿ. ಈಸ್ ಇಟ್ ಅವ್ರು ಆಲ್ರೆಡಿ ಒಂದು ಕಡೆ ಬಿಲ್ಡ್ ಮಾಡಿ ಮಲ್ಟಿಪಲ್ ಟೈಮ್ಸ್ ಅದ್ರದ್ದು ವರ್ಕಿಂಗ್ ಮಾಡೆಲ್ ಅರ್ಥ ಮಾಡ್ಕೊಂಡಾರ ಅಂತಂದು, ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಂದ ಹೊಸದು ಮಾಡಿ ಅವ್ರು ಈಸಿಲಿ ಅದನ್ನು ಟೆಸ್ಟ್ ಮಾಡ್ಬೋದಾ ಹೆಂಗೆ? ಇದು ಮೇನ್ಲಿ ವರ್ಕಿಂಗ್, ಇದು ರಿಪೀಟೆಡ್ಲಿ ವರ್ಕಿಂಗ್ ಮಾಡಿರ್ತಾರಲ್ಲ, ಈಗ ಒಬ್ರು ಯಾರೋ ಒಂದು ಇದು ಡೆವಲಪರ್ ಇದ್ದ ಅಂದ್ರೆ ಏಜೆಂಟ್ ಫ್ರೀಲ್ಯಾನ್ಸರ್, ಒಂದು 3 ಪ್ರಾಜೆಕ್ಟ್ಸ್ ಮಾಡಿದ ಅಂದ್ರೆ ಯಾವ್ದಾರ ಏನಾರು ಇರಲಿ, ಅವ್ನು 4 ಪ್ರಾಜೆಕ್ಟ್ ಐಡಿಯಾ ಬರ್ತದೆ. ಆ ಬಿಸ್ನೆಸ್ ಕೇಳಿ ಅಂದ್ರೆ ಐಡಿಯಾ ಕೇಳಿ ಅವ್ನು ಐಡಿಯಾ ಬರ್ತದೆ, ಇದಕ್ಕೆ ಇವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ನಾವು ಅಂತ. ಅಂದ್ರೆ ಬಿಸ್ನೆಸ್ ಹೆಸರು ಕೇಳಿನ ಲೈಕ್ ಯಾವ ನೀಶ್ ಒಳಗೆ ಅವ್ರು ಯಾವ ಡೊಮಿನ್ ವರ್ಕ್ ಮಾಡತ್ತಾರಲ್ಲ ಆ ಡೊಮಿನ್ ಕಂಡು ಹಿಡಿತಾನೆ. ಏನು ರಿಪೀಟೆಡ್ ಏನೋ ಒಂದು ಕಂಡು ಹಿಡಿತಾನ ಏಜೆಂಟ್ ಮಾಡ್ಲಿಕ್ಕೆ, ಅವನು ರೀಚ್ ಔಟ್ ಆಗ್ತಾನ. ಇದಕ್ಕೆಲ್ಲ ರಿಕ್ವೈರ್ ಇರೋದು ಒಂದು ಕ್ಯೂರಿಯಾಸಿಟಿ ಇರ್ಬೇಕಾ, ಇಂಟ್ರೆಸ್ಟ್ ಇರ್ಬೇಕು ಮೇನ್. ಅಂದ್ರೆ ಇಂಟ್ರೆಸ್ಟ್ ಭಾಳ ಇರ್ಬೇಕು. ಈಗ ನಿಂಗೆ ಫಸ್ಟ್ ಒಂದು 3 to 6 months ನಿಂಗೆ ಏನೂ ಆಗಲ್ಲ, ನೀವು ಬರೀ ಡೆವಲಪ್, ನೀವು ಟೆಸ್ಟ್ ಇದು ಕಲೀಲಿಕ್ಕೆ ಹೋಗ್ಬಿಡ್ತದೆ ಫುಲ್. ನೀವು ಅಲ್ಲಿ ಸ್ಟ್ಯಾಂಡ್ ಆಗಿ ಚಲೋ ಅಷ್ಟೊಂದು ನೀವು ಕ್ಲೈಂಟ್ಸ್ ನೋಡ್ತಿರ್ಬೇಕು, ಯಾರಿಗೆ ಹೆಂಗೆ ಡೊಮೇನ್ ಟ್ರೆಂಡ್ ನಡೆಯತ್ತೆ. ಈಗ ಯಾವ್ದು ಈಗ ಒಂದು ಔಟ್ಸೈಡ್ ಇಂಡಿಯಾ ಭಾಳ ರಿಕ್ವೈರ್ಮೆಂಟ್ ಐತಿ. ಈಗ ಏಜೆಂಟ್ಸ್ದು ಕ್ಲೈಂಟ್ಸ್ ಎಲ್ಲ ಪೇ ಮಾಡ್ತಾರೆ, ಇಂಡಿಯನ್ ಫ್ರೀಲ್ಯಾನ್ಸರ್ಸಿಗೆ ಪೇ ಮಾಡ್ತಾರೆ. ಅದು ನೀವು ತಿಳ್ಕೊಬೇಕು ಯಾವ ಡೊಮೇನ್ ಅಂತದ ಮೇನ್. ಹೆಂಗೆ ತಿಳ್ಕೊಬೇಕು? ಲಿಂಕ್ಡ್ಇನ್ ಮೇನ್, ನಾವಂತೂ ಲಿಂಕ್ಡ್ಇನ್ ನೋಡ್ತೇವೆ ಲೀಡ್ಸ್. ಅಲ್ಲಿ ಒಂದು ಸರ್ಚ್ ಮಾಡಿದರೆ ಹಿಂಗೇನೋ ರಿಕ್ವೈರ್ಮೆಂಟ್ ಇತ್ತು, AI ಏಜೆಂಟ್ ಆಟೋಮೇಷನ್ ಅಂತ, ಯಾರು ಹಿಂಗೆ ಟ್ಯಾಗ್ ಮಾಡಿ ಎಲ್ಲ ಬರ್ತಾವೆ ಪೋಸ್ಟಲ್ಲಿ. ಹೆಂಗೆ ಸರ್ಚ್ ಮಾಡ್ಬೇಕು ಅದನ್ನು? ಅಲ್ಲಿ ಮ್ಯಾಲೆ ಸರ್ಚ್ ಬಾರ್ ಹೋಗಿ AI ಏಜೆಂಟ್ ಹಿಂಗೆ ಸರ್ವಿಸ್ ಕಂಪ್ನಿ ಅಂತ ಇರ್ತಾವೆ ಒಂದೊಂದು, ನೀವು ಅವ್ರಿಗೂ ವರ್ಕ್ ಮಾಡ್ಬೋದು ಅಲ್ಲಿ, ಅಲ್ಲೆಲ್ಲ ಬರ್ತಾವೆ ನಿಂಗೆ. ಮತ್ತು ಇಂಡಿಯಾ ಔಟ್ಸೈಡ್ ಇಂಡಿಯಾ ಅಂತ ಹೊಡೆದು ಸರ್ಚ್ ಮಾಡಿದ್ರೆ ಎಲ್ಲ ಬರ್ತದೆ. ನೀ ಅಲ್ಲಿಂದ ಇದು ಮಾಡಂತಲ್ಲ, ನೀ ಅಲ್ಲಿಂದ ಇನ್ಫಾರ್ಮೇಷನ್ ತೊಗೋಬೇಕು. ಎಲ್ಲಿ ಗ್ಯಾಪ್ ಐತಿ ಮಾರ್ಕೆಟ್, ಎಲ್ಲಿ ಗ್ಯಾಪ್ ನಡೆಯೈತಿ, ಯಾಕೆ ಟ್ರೆಂಡ್ ನಡೆಯೈತಿ, ಈಗ ಎಲ್ಲಿ ಮಂದಿಗೆ ಜಾಸ್ತಿ ಬೇಕಾಗ್ಯದ ಏಜೆಂಟ್ಸ್, ಅಂದ್ರೆ AI ಎಲ್ಲಿ ಯೂಸ್ ಮಾಡತ್ತಾರ ಮಂದಿ ಜಾಸ್ತಿ. ಈಗ ಇಂಡಿಯಾ ಭಾಳ ಮಂದಿ AI ಯೂಸ್ ಮಾಡೋದು ನಾರ್ಮಲ್ ವರ್ಕ್ ಆ್ಯಸ್ ಅ ಹಿಂಗೆ ಡೇ ಟು ಡೇ ಲೈಫಿಗೆ ಏನು ಹೆಲ್ಪ್ ಆಗುತ್ತೆ. ಆದರೆ ಈಗ ಭಾಳ ಮಂದಿಗೆ ಹೊರಗೆ ಅವರು ಈಗ ಕನ್ವರ್ಟ್ ಮಾಡತ್ತಾರಲ್ಲ, ಕಾಲ್ ಈ ಸೇಲ್ಸಿಗೂ AI ಯೂಸ್ ಮಾಡಿರ್ತಾರೆ, ಫೈನಾನ್ಷಿಯಲ್ ಸರ್ವಿಸಿಗೆ AI ಕಾಲ್ ಹಾಕ್ಯಾರ. ಈಗ ಇಂಡಿಯಾ ಒಳಗೆ ಅದು ಎಷ್ಟು ಟೈಮ್ ಬೇಕಾಕೈತ್ರಿ ಅವೇರ್ನೆಸ್ ಬರೋಕೆ? ನಿಮ್ಗೆ ಇನ್ನೂ ಟೈಮ್ ಒಂದು 5 years ಬೇಕು ಇನ್ನು ಅಷ್ಟೇ. ಎಲ್ಲ ಎದಕ್ಕೆ ಹೇಳು, AI ಯೂಸ್ ಮಾಡ್ತಾರೆ ಮಂದಿ, ಎಲ್ಲ ಯೂಸ್ ಮಾಡ್ತಾರೆ, ಅದು ಕನ್ವರ್ಟ್ ಮಾಡಕ್ಕೆ ಇನ್ನೂ ಟೈಮ್ ತೊಗೊಳೈತೆ. ಓಕೆ, ಯೂಸ್ ಮಾಡ್ತಾರೆ ಯೂಸ್ ಎಲ್ಲರೂ ಯೂಸ್ ಈಗ ಸ್ಟಾರ್ಟ್ ಮಾಡ್ಯಾರ, ಭಾಳ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಇದು ಆ್ಯಂಟಿಗ್ರಾವಿಟಿದೆ ಹೇಳತ್ತೀನಿ, ಡೆವಲಪ್ಮೆಂಟ್ ಇಂಡಿಯಾದ ಹೈಯೆಸ್ಟ್ ಐತಿ. 2 lakh ಅದು ಲಾಂಚ್ ಆಗೋ 2 lakh ಮೆಂಬರ್ ಡೆವಲಪ್ ಮಾಡಿದ್ರು ಯೂಸ್ ಮಾಡಿ. ಓಕೆ, ಆದರೆ ಇದು 2 lakh ಒಳಗೆ 10,000 ಮಂದಿ ಅಷ್ಟೇ ಏನಾದ್ರೂ ಕನ್ವರ್ಟ್ ಮಾಡಾಕಿರ್ತಾರೆ.
ಉಳ್ಕಿದವರೆಲ್ಲ ಕಲೀಲಿಕ್ಕೆ. ಕನ್ವರ್ಟ್ ಮಾಡೋದಂದ್ರೆ ಏನು ಎಕ್ಸಾಕ್ಟ್ಲಿ? ಆಸ್ ಅ ಬಿಸ್ನೆಸ್ ಅದು ನೀ ಏನು ಮಾಡ್ತಿ. ಓಕೆ. ಈಗ ಉಳ್ಕಿದವ್ರ ಅವ್ರದ್ದು ಸ್ಟೂಡೆಂಟ್ಸ್ ಆತವ್ರ ಡೆವಲಪ್ಮೆಂಟ್ ಹಂಗೆ ಪ್ರೊಜೆಕ್ಟ್ಸ್ ಮಾಡ್ತಿರ್ತಾರ ಬಾ ಮಂದಿ. ಸ್ವಲ್ಪ ಮಂದಿ ಹಂಗೆ ಏನು ಕಲಿತಿರ್ತಾರೆ. ಮೇನ್ ಕನ್ವರ್ಟ್ ಮಾಡೋದು 10,000. ಈಗ ನಾನು ಜನರಲಿ ಈಗ ನಾವಿಲ್ಲಿ ಎಲ್ಲರೂ ಇರೋದಾಗಲಿ ನಮ್ಮ ಫೀಲ್ಡ್ ಒಳಗಾಗಲಿ ಎ ಐ ಅಂತ ಅಂದ್ಕೊಳ್ಳೆ ಮೋಸ್ಟ್ ಆಫ್ ಯೂಸರ್ಸ್ ಯೂಸ್ ಮಾಡೋದು ಜನರೇಟಿವ್ ಎ ಐ. ಬಿಕಾಸ್ ಅದರದ ಮಾರ್ಕೆಟ್ ಭಾಳ ಕಾಣೋದು ನಮಗೆಲ್ಲರಿಗೂ. ಎ ಐ ಅಂತ ಅಂದ್ಕೊಳ್ಳೆ ಜನರೇಟಿವ್ ಎ ಐ ಮತ್ತು ಇದು ಆಟೋಮೇಷನ್ ಎ ಐ ನಡ್ಬರ್ಕ್ ಏನು ಡಿಫ್ರೆನ್ಸ್ ಐತಿ? ಡಿಫ್ರೆನ್ಸ್ ಅಂತೇನಿಲ್ಲ. ಎ ಏಜೆಂಟ್ಸ್ ನಿನ್ನ ಸಂಬಂಧ ವರ್ಕ್ ಮಾಡ್ತಾವೆ. ಜೆನ್ ಎ ಬರೀ ರೆಸ್ಪಾನ್ಸ್ ಕೊಡ್ತದೆ ಮತ್ತು ಅದು ಒಳಗೆ ಡೇಟಾ ರಿಟ್ರೀವ್ ಮಾಡ್ತದೆ. ಅದು ಫಸ್ಟ್ ಜೆನ್ ಎ ಅಪ್ಲಿಕೇಶನ್ಸ್ ಎಲ್ಲ ರಿಟ್ರೀವ್ ಮಾಡಿ ನಿಂಗೆ ಆನ್ಸರ್ ಕೊಡ್ತದೆ. ಏಜೆಂಟ್ಸ್ ನಿನ್ನ ಸಂಬಂಧ ವರ್ಕ್ ಮಾಡ್ತಾವಲ್ಲ. ನಾ ಎಕ್ಸಾಂಪಲ್ ತೊಗೋತೀನಿ, ಒಂದು ಬ್ಯಾಂಕ್ ಇತ್ತು, ಅವ್ರದ್ದು ಔಟ್ಬೌಂಡ್ ಕಾಲ್ಸ್ ಎಲ್ಲ ಮಾಡ್ತಾರೆ. ಅಲ್ಲೇ ಎ ಐ ಕಾಲ್ಸ್ ಹಾಕ್ತಾರೆ ಮಂದಿ, ಹಾಕ್ಯಾರೀಗ ಅವ್ರು ಕನ್ವರ್ಟ್. ಈಗ ರಾತ್ರಿ 12 ಗಂಟೆ ಕಾಲ್ಸ್ಗೆ ರಿಪ್ಲೈ ಮಾಡತ್ತದ. ಅದು ಸ್ವಲ್ಪ ಮಂದಿ ಏನೋ ಅಪ್ಲಿಕೇಶನ್ ತೊಗೊಳಿತ್ತು ಅದೆಲ್ಲ ಮಾಡ್ತಾರೆ. ಈಗ ಅದು 12 ಗಂಟೆ ಅವ್ರು ಲೀಡ್ ಹೋಗ್ತಿತ್ತಲ್ಲ ಕರೆ, ಅದೇನೋ ಮಿಸ್ ಮಾಡಿದ್ರು ಕಾಲ್ ಅವ್ರು. ಹಂಗೆ ಕನ್ವರ್ಟ್ ಆಗ್ಲಿಕ್ಕೆ ಅಂತ ಎಕ್ಸಾಂಪಲ್ ಕೊಟ್ಟೆ. ರೈಟ್. ಈಗ ನೋಡು, ನೀ ಎಕ್ಸಾಂಪಲ್ ಕೊಟ್ಟಿಲ್ಲ. ಈಗ ಒಂದು ಎ ಐ ಆಟೋಮೇಷನ್ ಮಾಡ್ಬೋದು, ಎ ಐ ಜನರೇಟಿವ್ ಎ ಐ, ಜೆನ್ ಎ ಐ, ಇವು ಎರಡೂ ಯೂಸ್ ಮಾಡಿ ಒಂದೇನಾದ್ರೂ ಒಂದು ಬೈ ಪ್ರಾಡಕ್ಟ್ ಬಿಲ್ಡ್ ಮಾಡೋ ಮನುಷ್ಯ ಈ ಎರಡರದ್ದು ನಾಲೆಜ್ ಇರ್ಬೇಕಾ ಅಥವಾ ಒಂದು ನಾಲೆಜ್ ಇರಬೇಕು? ಫಸ್ಟ್ ಜನರೇಟಿವ್ ಇರಬೇಕು ನಾಲೆಜ್ ಸ್ವಲ್ಪ. ನೀವು ಜನ್ ಎ ಐ ನಿಂಗೆ ಗೊತ್ತಿದ್ರೆ ನೀವು ಮುಂದೆ ಏಜೆಂಟ್ಸ್ ಮಾಡ್ಬೋದು. ಇಲ್ಕ ನೀ ಎನ್ ಐ ಟೆನ್ ಹಂಗೆಲ್ಲ ಯೂಸ್ ಮಾಡ್ಬೋದು. ಅದ್ರ ನಿಂಗೆ ಸ್ವಲ್ಪ ನಾಲೆಜ್ ಇರಬೇಕಲ್ಲ ಅದ್ರದ್ದು ಹೆಂಗೆ ವರ್ಕ್ ಆಗ್ತದೆ. ವರ್ಕ್ಸ್ ಎಲ್ಲ LLMs ಅಂತಾರೆ ಅದಕ್ಕೆ. ಭಾಳ ಎ ಐ ಫೀಲ್ಡು ಭಾಳ ಅದಾವ. ಮತ್ತು ಹಂಗೆ ಮುಂದೆ ನೋಡಿದ್ರೆ ಜನರೇಟಿವ್ ಎಲ್ಲರೂ ಯೂಸ್ ಮಾಡತ್ತಾರೆ. ಯಾರು ಅವ್ರು ಎಕ್ಸ್ಪರ್ಟ್ ಆಗ್ಯಾರದ್ರ ಹೋಗಿ ಅವ್ರು ರಿಪ್ಲೇಸ್ ಮಾಡ್ತಾರೆ ಕಮಿಂಗ್ ಇಯರ್ಸ್ ಹೋಗಿ. ಈಗ ಭಾಳ ಕಡೆ ನೋಡಿರ್ಬೋದು ಲೇ ಆಫ್ ಮಾಡ್ಯಾರ ಹಂಗೆ ಅಂತ. ಅವ್ರೇನಲ್ಲ, ಅವ್ರು ಎ ಐ ಅಡಾಪ್ಟ್ ಮಾಡಿಲ್ಲ. ಈಗ ಟೈಮ್ ಒಳಗೆ ಎ ಐ ಅಡಾಪ್ಟ್ ಮಾಡಿಲ್ಲ ಅವ್ರು. ಅದಕ್ಕೆ ಬೇರೆ ಅವ್ರು ತೆಗೆದು ಬಿಡ್ತಾರೆ. ಅವ್ರಿಗೆ ಎದಕ್ಕೆ ಒಂದು ಕಂಪ್ನಿಗೆ ಉಳಿತಂದ್ರೆ ತೆಗಿಯೋರಲ್ಲ ಅವ್ರು. ನೀವು ಏನೋ ಟಾಸ್ಕ್ ಮಾಡಲಿಲ್ಲ ಎ ಐ ಮಾಡಾಯ್ತಂದ್ರೆ ನಿಂಗೆ ಆರಾಮ್ ತೆಗಿಯೋರವ್ರು. ಈಗ ಎ ಐ ಏಜೆಂಟ್ಸನ್ನು ಡೆವಲಪ್ ಮಾಡ್ಬೇಕಾದ್ರೆ ಟೂಲ್ಸ್ ಯೂಸ್ ಮಾಡ್ತೀರಿ. ಈಗ ಒಬ್ಬ ಫ್ರೀಲಾನ್ಸರಿಗೆ ಔಟ್ಸೋರ್ಸ್ ಮಾಡಿ, ಒಬ್ಬ ಫ್ರೀಲಾನ್ಸರಿಗೆ ನೀವು ಔಟ್ಸೋರ್ಸ್ ಮಾಡಿ ಎಷ್ಟು ಪೇ ಮಾಡ್ತೀರಲ್ಲ, ಅದೇ ಸೇಮ್ ಅಮೌಂಟ್ ನೀವು ಪೇ ಮಾಡ್ತೀರಿ ಇದು ಟೂಲ್ಸಿಗೆ ಕ್ರೆಡಿಟ್ಸ್ ಸಂಬಂಧ? ಹಾಂ, ಮಾಡ್ತೀವಿ. ಸೇಮ್ ಐತೋ ಕಡಿಮೆ ಐತೋ? ಕಮ್ಮಿ ಐತೆ ಆ್ಯಕ್ಚುಲಿ. ಎಷ್ಟು ಕಾಸ್ಟ್ ಕಟಿಂಗ್ ಆಗ್ಬೋದು? 20 to 30% ಆಗ್ಬೋದು. ಕಡಿಮೆ ಆಕೈತೆ. ಇದಕ್ಕೆ ಫಿನಾನ್ಷಿಯಲ್ದು ಅಷ್ಟು ಆಕೈತೆ. ಆದ್ರೆ ನೀವು ಇದು ಎ ಐ ಯೂಸ್ ಮಾಡಿದ್ರೆ ಭಾಳ ಅಂತರೂ ಈಗ ಫ್ರೀ ಬಂದವು ಎ ಐ ಟೂಲ್ಸ್. ಕೋಡಿಂಗ್ ಈಗ ಆತ ಅದಕ್ಕೆ ಒಂದು ಇರ್ತಾವ ಪೇಮೆಂಟ್ ಅದ. ಅದ್ರ ಒಂದು ಫ್ರೀ ಟೈಮ್ ಮಟ್ಟ ನೀವು ಯೂಸ್ ಮಾಡ್ಬೋದು ಒಂದು ಏನಾರು ಮಾಡಿ. ಆಮೇಲೆ ನೀವು ಅದಕ್ಕೆ ಮಂತ್ಲಿ ಹಿಂಗೆ ತೊಗೊಂಡು, ಈಗ ಜೆಮಿನೈ ಫಾರ್ ಎಕ್ಸಾಂಪಲ್ 399 ಅದ, ಅದು ತೊಗೊಂಡು ನೀ ಮತ್ತು ಡಿಪ್ಲಾಯ್ಮೆಂಟಿಗೆ ಒಂದು 700 ಹೋಗ್ತದೆ. ಡೇಟಾಬೇಸ್ ಅಂತೂ ಫ್ರೀ ಅದ. ಸೂಪರ್ ಬೇಸ್ ಅದ ಡೇಟಾಬೇಸಿಗೆ, ಅದು ಫ್ರೀ ಕೊಡ್ತಾರೆ ಅವ್ರು ಟೈರ್. ಇಂಥವೆಲ್ಲ ಮಾಡಿ ಯೂಸ್ ಮಾಡೋದು. ಅದಕ್ಕೆ ಫಿನಾನ್ಸಸ್ ಸ್ವಲ್ಪ ಉಳಿಸ್ತದೆ, ಎ ಐ ಉಳಿಸ್ತದೆ ರೊಕ್ಕ. ನಿಮ್ಮ ಇಂಡಸ್ಟ್ರಿ ಒಳಗೆ ಎ ಐ ಯಾವ ಎಕ್ಸ್ಟೆಂಟ್ ಮಟ್ಟ ಹೋಗ್ಬೋದು ಈ ಸ್ಪೋರ್ಟ್ಸ್ ಒಳಗೆ? ಈ ಸ್ಪೋರ್ಟ್ಸು ಭಾಳ ಹೋಗಲ್ಲ ಆ್ಯಕ್ಚುಲಿ. ಈಗ ಈ ಸ್ಪೋರ್ಟ್ಸ್ ಮೇನ್ಲಿ ಅದು ಇವೆಂಟ್ ಮಾಡೋದು. ಗೇಮಿಂಗು ಅಷ್ಟು ಎ ಐ ಇನ್ಫ್ಲೂಯೆನ್ಸ್ ಆಗಲ್ಲ ಇವತ್ತು. ಅಂದರೆ ಆ್ಯಸ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ನಾವು ಬರೀ ಎ ಐ ಯೂಸ್ ಮಾಡಿ ಸ್ವಲ್ಪ ಟಾಸ್ಕ್ ಇದು ಮಾಡ್ಬೋದು, ಉಳಿಸ್ಬೋದು. ಟೈಮ್ ಕನ್ಸಪ್ಷನ್ ಉಳಿಸ್ಬೋದು. ಫುಲ್ ಕನ್ವರ್ಟ್ ಅಂತೂ ಆಗಲ್ಲ. ಫುಲ್ ಅಂತಲ್ಲ, 80% ಕನ್ವರ್ಟ್ ಆಗಲ್ಲ ಆ್ಯಕ್ಚುಲಿ. ಕೋಡಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದ್ರು ಒಬ್ಬ ಮನುಷ್ಯಾಗ, ಕೋಡಿಂಗ್ ಬ್ಯಾಕ್ಗ್ರೌಂಡ್ ಅಂತಂದ್ರೆ BBA MBA ಇಂಥ ಬ್ಯಾಕ್ಗ್ರೌಂಡ್ ಒಳಗಿದ್ದಿದ್ದ ಅಂತಂದ್ರೆ ಇಂಥ ಎ ಆಟೋಮೇಷನ್ಸ್ ಕ್ರಿಯೇಟ್ ಮಾಡ್ಬೋದು ಆರಾಮ್, ಈಸಿಲಿ ಮಾಡ್ಬೋದು. ಅದು ಕಾಂಪ್ಲೆಕ್ಸ್ ಅಂತಲ್ಲ, ಸಿಂಪಲ್ ಎ ಏಜೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಅದು ಮೊನಟೈಸ್ ಮಾಡ್ಕೋಬೋದಾ? ಮಾಡ್ಕೋಬೋದು. ಅದು ಮೇನಿನ ಎಲ್ಲ ಕೂಡ ನಿಮ್ದು ಔಟ್ರೀಚ್ ಹೆಂಗೆ ಆಗೈತೆ ಅಂತ ಅದ್ರ ಮೇಲೆ ಡಿಪೆಂಡ್. ಯಾವ ಡೊಮೇನ್ ಎಂಟ್ರ್ ಆಗತ್ತೀನಿ. ಈಗ ಎಲ್ಲರೂ ಒಂದು ಫಾರ್ ಎಕ್ಸಾಂಪಲ್ ಒಂದು ರೆಸ್ಟೋರೆಂಟಿಗೆ ನೀವು ಮಾಡಿಕೊಟ್ಟೆ ಅಂದ್ರೆ ಎಲ್ಲರೂ ಅದ ಮಾಡಿದ್ದಾರೆ ಈಗ. ಸೊ ನೀ ಅಲ್ಲಿ ಟ್ರೆಂಡ್ ಮುಗಿತದ ಈಗ. ನೆಕ್ಸ್ಟ್ ಈಗ ಫೈನಾನ್ಷಿಯಲ್ ಸರ್ವಿಸ್ ಬರ್ತದೆ. ಅದು ಭಾಳ ಮೇನ್. ಫೈನಾನ್ಷಿಯಲ್ ಸರ್ವಿಸಿಗೆ ಭಾಳ ಬೂಮ್ ಅದ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಎಲ್ಲ ಈಗ ನಮ್ಮ ಫ್ರೆಂಡ್ಸ್ ಅದಾರ, ಅವ್ರದ್ದೆಲ್ಲ ಅವರೆಲ್ಲ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ. ವಾಯ್ಸ್ ಕಾಲ್ಸ್ ಆತ, ಟೆಕ್ಸ್ಟ್ ಮೆಸೇಜ್ ಆತ, ಅಂಥವೆಲ್ಲ ನೀವು ಫಸ್ಟ್ ವಿಚಾರ ಮಾಡಬೇಕು. ಆ್ಯಸ್ ಅ ನಾನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ನಿಂತ್ರೆ ಯಾವ ಡೊಮೇನ್ ಎಂಟ್ರ್ ಆಗತ್ತಿ, ಮತ್ತು ಆ ಡೊಮೇನ್ ತಿಳ್ಕೊಬೇಕು. ಮೇನ್ಲಿ ಡೀಪ್ಲಿ ತಿಳ್ಕೊಬೇಕು ಹೆಂಗೆ ವರ್ಕ್ ಆಗ್ತದೆ, ಎಲ್ಲಿಂದ ನಮ್ಗೆ ಹೆಂಗೆ ಸಿಗ್ತದೆ. ಆಮೇಲೆ ನೀವು ಸ್ಟಾರ್ಟ್ ಮಾಡೋದು ಡೆವಲಪ್ಮೆಂಟ್. ಅಷ್ಟು ಡೆವಲಪ್ಮೆಂಟ್ ಅಂದ್ರೂ ನೀವು ರಿಸೋರ್ಸ್ ನೋಡಿ ಕಲ್ತು ಮಾಡ್ಬೋದು ಈಸಿಲಿ. ಈಗ ಯಾರಾದರೂ ಒಬ್ಬ ಹುಡುಗ, ಎನಿ ಸ್ಟೂಡೆಂಟ್ ಫ್ರಮ್ ಕಾಲೇಜ್ ಈಗ ಈಸ್ ಕ್ಯೂರಿಯಸ್ ಅಬೌಟ್ ಎ ಐ, ಅದಕ್ಕೆ ಆರ್ ಎ ಆಟೋಮೇಷನ್, ಲೈಕ್ ನನಗೆ ಭಾಳ ಮಂದಿ ಮೆಸೇಜ್ ಮಾಡ್ತಾರೆ, ನಾ ಎ ಆಟೋಮೇಷನ್ ಕಲಿಬೇಕೈತಿ, ಏನು ಕಲಿಬೇಕು, ನಾ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ತಾರೆ. ಏನು ಸ್ಕಿಲ್ಸ್ ಕಲಿಬೇಕು, ಏನು ಕಲಿಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬೇಕು ಅಂದ್ರೆ ಕಲಿಬೇಕು ನೀ. ಅಂದ್ರೆ ಎ ಐ ನೀ ಹಿಂಗೇನು ಮಾಡೋಯ್ತು ಅಂದ್ರೆ ಎ ಐ ಒಳಗೆ ಅದ್ರ ನಾ ಏನು ಹೇಳತ್ತೀನಿ, ವೈಬ್ ಕೋಡಿಂಗ್ ಹೇಳತ್ತಿಲ್ಲ. ಈಗ ವೈಬ್ ಕೋಡಿಂಗ್ ಬರ್ತದೆ, ಅದು ನೆಕ್ಸ್ಟ್ ಬರ್ತದೆ. ಆಸ್ ಅ ಎ ಐ ಒಳಗೆ ಎಂಟ್ರ್ ಆಗತ್ತೆ. ಎ ಐ ನೀ ತಿಳ್ಕೊಳತ್ತಿ ಎ ಐ ಹೆಂಗಂತಂದ್ರೆ ನಿಂಗೆ ಸಿಸ್ಟಮ್ ಗೊತ್ತಿರ್ಬೇಕು, ಅದು ಹೆಂಗೆ ವರ್ಕ್ ಆಗ್ತದೆ ಅಂತ.
ಒಂದೇನು ಆಮೇಲೆ ನೆಕ್ಸ್ಟ್ ವೈಬ್ ಕೋಡ್ ಅಂತೂ ಈಗ ಪ್ರಾಂಪ್ಟ್ಸ್ ಅವೆಲ್ಲ ಹಾಕಿ ಮಾಡ್ಬೋದು. ಅದ್ರ ಮುಂಚೆ ನೀವು ಎ ಬಗ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎ ಬಗ್ಗೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ಏನು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ? ಎ ರೆಸ್ಪಾನ್ಸ್ ಹೆಂಗೆ ಕೊಡ್ತದೆ, ನೀ ಹೆಂಗೆ ಏನು ಹೇಳಿದ್ರೆ ಅದು ಹೆಂಗೆ ರೆಸ್ಪಾನ್ಸ್ ಕೊಡ್ತದೆ. ಅದಕ್ಕೆ ಎಲ್ಲ ಡಿಫ್ರೆಂಟ್ ಅದಾವ ಮಾಡೆಲ್ಸ್. ಓಪನ್ ಎ ಆಯ್ತು, ಆಂಥ್ರೋಪಿಕ್ ಕ್ಲೌಡ್, ಇದು ಆ್ಯಂಟಿಗ್ರಾವಿಟಿ ಇದು ಜೆಮಿನಾಯ್, ಅವೆಲ್ಲ ಬೇರೆ ಡಿಫ್ರೆನ್ಸ್. ಮತ್ತು ಮಾಡೆಲ್ಸ್ ಭಾಳ ಅದಾವ. ಎಲ್ಲ ಒಂದು ಥಿಂಕಿಂಗ್ ಕೆಪಾಸಿಟಿ ಬೇರೆ ಆಗಿದೆ ಮಾಡೆಲ್ದು. ಒಂದು ರೆಸ್ಪಾನ್ಸು ಚಲೋ ಅದ, ಒಂದು ಥಿಂಕಿಂಗು ಚಲೋ ಅದ. ಅದು ನೀವು ತಿಳ್ಕೊಬೇಕಲ್ಲ ಫಸ್ಟ್ ಬೇಸಿಕ್ಸ್ ಇವೆಲ್ಲ. ಹಂಗೆ ನೋಡಿದ್ರೆ ನೀವೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಆಮೇಲೆ ನಿಮ್ದು ಏನು ಪ್ರಾಜೆಕ್ಟ್ಸ್ ಐತಿ, ಏನು ಆ್ಯಸ್ ಅ ಪ್ಯಾಷನ್ ಮಾಡತ್ತಿ, ಇನ್ನೊಂದು ಪ್ರಾಜೆಕ್ಟ್ ಮಾಡತ್ತಿ, ಏನು ಆ್ಯಸ್ ಅ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡತ್ತಿ, ರೆಸ್ಯೂಮೆ ಬಿಲ್ಡ್ ಮಾಡತ್ತಿ, ಅದೆಲ್ಲ ನೀವು ಎ ಯೂಸ್ ಮಾಡಿ ಮಾಡ್ಬೋದು ಈಸಿಲಿ. ಎ ಟೆಕ್ನಿಕಲ್ ನಿಂಗೆ ಸ್ವಲ್ಪ ನಾಲೆಜ್ ಇರ್ಬೇಕು ಅದಕ್ಕೆ ಫಸ್ಟ್. ಅದ ಬೇಸಿಕ್ಸ್ ನೀವು ಕಲಿಬೇಕೇನಿದೆ, ಯಾವ್ದು ಲ್ಯಾಂಗ್ವೇಜ್ ನಿಂಗೆ ಏನು ಇಂಟ್ರೆಸ್ಟ್ ಐತಿ, ಲ್ಯಾಂಗ್ವೇಜ್ ಡೇಟಾಬೇಸ್ ಹೆಂಗೆ ವರ್ಕ್ ಆಗ್ತದೆ. ಈಗ ನೀ ಏನು ಎ ಯೂಸ್ ಮಾಡಿದ್ರು ಮುಂದೊಂದು ಟೈಮಿಗೆ ನೀವು ಮ್ಯಾನ್ಯಲಿ ಮಾಡಬೇಕದು. ಎ ಯೂಸ್ ಮಾಡಿದ್ರು ಮ್ಯಾನ್ಯಲಿ ಆಮೇಲೆ ಡೇಟಾಬೇಸ್ ಆತ, ಸ್ಟೋರೇಜ್ ಆತ, ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾದ್ರೂ ಬೇಕು ನಿಂಗೆ. ಅದೇನೋ ಪ್ರಾಬ್ಲಮ್ ಆಗ್ತದೆ, ನಿಂಗೆ ಸಾಲ್ವ್ ಮಾಡೋದಷ್ಟು ಗೊತ್ತಿರ್ಬೇಕು, ಅಷ್ಟೇ ಗೊತ್ತಿರ್ಬೇಕು. ಅದಕ್ಕೆ ಫಸ್ಟ್ ಮೇನ್ ಫಸ್ಟ್ ಸ್ಕಿಲ್ಸ್ ಅಂದ್ರೆ ನೀ ಏನು ಆ್ಯಸ್ ಅ ವೈಬ್ ಕೋಡ್ರ್ ಅಂತ ಹೇಳತ್ತಿಲ್ಲ, ಆ್ಯಸ್ ಅ ನೀವು ಎಂಟರ್ ಆಗ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೇಕು ನೀನು. ಎಸ್, ಫಸ್ಟ್ ಕ್ಯೂರಿಯಾಸಿಟಿ ಇರಬೇಕು, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರ್ಬೇಕು ನಿನ್ನ ಕಡೆ. ಅದಕ್ಕೆ ನೀವು ಅದು ಬೇಕಂದ್ರೆ ನೀವು ಸ್ವಲ್ಪ ಟೆಕ್ನಿಕಲ್ ಡೀಪ್ ಹೋಗ್ಬೇಕು. ನೀ ಸ್ವಲ್ಪ ನೀ ಹೆಂಗೆ ಯಾವ ಲ್ಯಾಂಗ್ವೇಜ್ ಹೆಂಗೆ ಯೂಸ್ ಮಾಡ್ತಾರೆ, ಹೆಂಗೆ ಬಿಲ್ಡ್ ಮಾಡ್ತಾರೆ, ಸ್ಟೋರೇಜ್ ಹೆಂಗೆ, ಸೆಕ್ಯೂರಿಟಿ ಹೆಂಗೆ, ಒಂದು ಅಪ್ಲಿಕೇಶನ್ ಇದ್ದೆ. ಏಕೆ ಎ ಐ ನಿಂಗೆ ಸೆಕ್ಯೂರಿಟಿ ಎಲ್ಲ ಹೇಳ್ಕೊಡಲ್ಲ. ನೀ ಏನು ಹೇಳ್ತೀವಿ ಅದು ರೆಸ್ಪಾನ್ಸ್ ಮಾಡ್ತದೆ. ಅದು ನೀನು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ಹೇಳಲಿಕ್ಕೆ ನಿಂಗೆ ಈಸಿ ಆಗ್ತದೆ ಅದು ರೆಸ್ಪಾನ್ಸ್ ಕೊಡ್ಲಿಕ್ಕೆ. ಗಾಟ್ ಇಟ್. ಸೊ ಪುಟ್ ಇಟ್ ಇನ್ ಅ ಲೈನ್, ಕ್ಯೂರಿಯಸ್ ಇರ್ಬೇಕು, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಇವೆರಡು ಇದ್ರ ಸಾಕು. ಮತ್ತು ಆಮೇಲೆ ನೆಕ್ಸ್ಟ್ ಟೆಕ್ನಿಕಲ್ ಕ್ಯೂರಿಯಾಸಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಆಮೇಲೆ ಟೆಕ್ನಿಕಲ್ ಸ್ವಲ್ಪ ನಾಲೆಜ್, ಡೀಪ್ ನಾಲೆಜ್ ಇರ್ಬೇಕು ಸ್ವಲ್ಪ. ಏನು ಇದಾತಂದ್ರೆ ಅದಾತಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ನೀವು ಡೆವಲಪ್ಮೆಂಟಿಗೆ ಹೋಗ್ಬೋದು. ಓಕೆ, ಇದರ ತಿಂಗ ಮುಂಚೆ ನೀವು ಡೆವಲಪ್ಮೆಂಟ್ ಮಾಡಿದ್ರೆ ನೀವು ಸರ್ಕಲ್ ಸಿಕ್ಕೊಂಡ್ಬಿಡ್ತೀರಿ. ಯಾವ ಸರ್ಕಲ್? ಈಗ ಡೆವಲಪ್ಮೆಂಟ್ ಮಾಡಿ ಕೂಡ ಸ್ವಲ್ಪ ಮಂದಿ ಪ್ರಾಬ್ಲಮ್ ಸಾಲ್ವಿಂಗ್ ಗೊತ್ತಿರಂಗಿಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ಎ ಐ ಜೊತೆ ಹೆಂಗೆ ಮಾತಾಡ್ಬೇಕು, ರಿಪ್ಲೈ ಹೆಂಗೆ ಕೊಡ್ತದೆ, ಡೆವಲಪ್ಮೆಂಟ್ ಆಗೇನು ಪ್ರಾಬ್ಲಮ್ ಆತ, ಅದು ಹೆಂಗೆ ಸಾಲ್ವ್ ಮಾಡ್ಬೇಕು. ನಿಂಗೆ ಈಗ ಟೆಕ್ನಿಕಲ್ ನಾಲೆಜ್ ಇರೋಂಗಿಲ್ಲ, ನೀವು ಅವಾಗ ಟೆಕ್ನಿಕಲ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಾಫ್ ಅಪ್ಲಿಕೇಶನ್ ಆದ್ಮೇಲೆ ಟೆಕ್ನಿಕಲ್ ಸ್ಟಾರ್ಟ್ ಮಾಡ್ತೀರಿ ಅವಾಗ ಕಲೀಲಿಕ್ಕೆ. ಅದಕ್ಕೆ ಮುಂಚೆ ಫಸ್ಟ್ ಹಿಂಗೆ ರೋಡ್ ಮ್ಯಾಪ್ ಹಿಂಗೆ ಮಾಡಿದ್ರೆ ನೀವು ಫೋರ್ತ್ ಡೆವಲಪ್ಮೆಂಟ್ ಈಸಿಲಿ ಮಾಡ್ಬೋದು. ರೈಟ್, ಭಾಳ ಫಾಸ್ಟ್ ಮಾಡ್ಬೋದು ನೀವು. ಮತ್ತು ಅದ್ರ ಮೇಲೆ ಈ ಸೆಕೆಂಡ್ ಸ್ಟೆಪ್ ಡೆವಲಪ್ಮೆಂಟ್ ನೀವು ಸ್ವಲ್ಪ ಎ ಐ ಬಗ್ಗೆ ಕಲ್ತು ಡೆವಲಪ್ಮೆಂಟ್ ಹೋದ್ರೆ ಫಾಸ್ಟ್ ಆಗಲ್ಲ. ಯಾಕೆ ನಿಂಗೆ ಹೇಳಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಹೇಗೆ ಏನು ಬೇಕಾಗೈತೆ ನಿಂಗೆ ಅಂತ. ನೀವೆಲ್ಲ ನಿಂಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇತ್ತು, ನೀವು ಆಮೇಲೆ ಟೂಲ್ಸ್ ನಿಮ್ಮ ಕಡೆ ಇದ್ದು ಎಲ್ಲ ನೀ ಟೂಲ್ಸ್ ನೋಡ್ಕೊಂಡು ಯಾಕೆ ಚಲೋ ಅದ, ಡೆವಲಪ್ಮೆಂಟ್ ಭಾಳ ಈಸಿ ಆಗ್ಬಿಡ್ತದೆ. ಫಸ್ಟ್ ಕ್ಯೂರಿಯಾಸಿಟಿ ಇರ್ಬೇಕು, ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರ್ಬೇಕು, ಸ್ವಲ್ಪ ಡೀಪ್ ಟೆಕ್ನಿಕಲ್ ನಾಲೆಜ್ ತೊಗೋಬೇಕು ಆ ಡೊಮೇನ್ ಹೋಗ. ಅಂದ್ರೆ ನೀ ಯಾವ ಡೊಮೇನ್ ಹೋದ್ರೆ ಆಮೇಲೆ ಡೆವಲಪ್ಮೆಂಟ್, ಇವು ನಾಲ್ಕು. ಆಮೇಲೆ ಏನು ಬರ್ತದೆ ನೆಕ್ಸ್ಟ್ ಸ್ಟೆಪ್ ಎಲ್ಲ. ಆಮೇಲೆ ನಿಮ್ದು ಅವೆಲ್ಲ ಬಿಸ್ನೆಸ್ ರಿಲೇಟೆಡ್, ಈಗ ನಿಮ್ಗೆ ಪ್ರಾಜೆಕ್ಟ್ಸ್ ಅವೆಲ್ಲ ಆಮೇಲೆ ಬರ್ತಾವೆ. ಇವು ಮೇನ್ ಅಂತೂ ಫಸ್ಟ್ ಫೋರ್ ಗೋ ಥ್ರೂ ಆಗಬೇಕು. ಓಕೆ, ರೈಟ್, ಪರ್ಫೆಕ್ಟ್. ಈಗ ನೀನೊಬ್ಬ ನ್ಯೂ ಬಿ ಥರ ಸ್ಟಾರ್ಟ್ ಮಾಡಬೇಕಿದ್ದೆ ಅಂತ ಅನ್ಕೊ. ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್, ವಿ ಆಲ್ ಹ್ಯಾವ್ ಅವರ್ ಓನ್ ಡಿಫ್ರೆಂಟ್ ಇಂಟ್ರೆಸ್ಟ್. ನೀವು ಏನೇನು ಮಾಡ್ಬೇಕನ್ನೋ ನಿನ್ಗೆ ಈಗ ಒಂದು ಇಂಟ್ರೆಸ್ಟ್ ಇರ್ತೈತೆ, ಯಾವ್ದು ನಿನ್ನ ಫೀಲ್ಡ್ ಒಳಗೆ ಒಂದು ಇಂಟ್ರೆಸ್ಟ್ ಇರ್ತೈತಿ. ಈಗ ನಿಂಗೆ ಎ ಐ ಬಗ್ಗೆ ಏನೂ ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ, ನೀ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ರಿ ಈಗ ಸದ್ಯ ಈ ಸಿನಾರಿಯೋ 2026 ಒಳಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ? ನಾನು ಇದೇ ಸೇಮ್ ಫಾಲೋ ಮಾಡ್ತಿದ್ದೆ. ಈಗ ಇದಕ್ಕೆ ಒಂದು ಬೆಸ್ಟ್ ರೋಡ್ ಮ್ಯಾಪ್ ಅದಕ್ಕೆ ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಿವಿ ಎಲ್ಲ. ರೋಡ್ ಮ್ಯಾಪ್ ಬೆಸ್ಟ್ ಇದು ರೋಡ್ ಮ್ಯಾಪ್. ಈಗ ನಾವು ಫಸ್ಟ್ ಎ ಐ ತಿಳ್ಕೊತಿದ್ವಿ, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನೋಡ್ತಿದ್ವಿ, ಆಮೇಲೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ತೊಗೋತಿದ್ವಿ ನಾವು, ಆಮೇಲೆ ಡೆವಲಪ್ಮೆಂಟ್. ಆಮೇಲೆ ಇದಕ್ಕೆ ನಾವು ಸ್ವಂತ ಫಾಲೋ ಮಾಡಿದ್ದೆ ಇವೆಲ್ಲ ರೋಡ್ ಮ್ಯಾಪ್. ಹಂಗೆ ನೋಡಿದ್ರೆ ನಮಗೂ ಒನ್ ಇಯರ್ ತಗೋತ ನಮ್ಗೆ ಇದು ಆ್ಯಕ್ಚುಲಿ. ಯಾರ್ದು ಇದು 3 months 2 months ಆಗೋದು ಅಲ್ಲಿವು. ಯಾಕೆ ಅವ್ರು ಟೈಮ್ ಅಷ್ಟು ತೊಗೋತದೆ, ಡೆವಲಪ್ಮೆಂಟಿಗೆ ಟೈಮ್ ತೊಗೊಳಲ್ಲ. ಅದ್ರ ಮುಂಚೆ ಸ್ಟೆಪ್ಸ್ ಅದಾವ ಟೈಮ್ ತೊಗೋತದೆ ಭಾಳ. ಇವು 3 steps. ಲೈಕ್ ಕ್ಯೂರಿಯಾಸಿಟಿ ಅಂತೂ ನಿಂಗೆ ಬೇಕಾಗಬೇಕು ಆ್ಯಕ್ಚುಲಿ. ನಿಂಗೆ ಇಂಟ್ರೆಸ್ಟ್ ಒಟ್ಟು ಲೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಂಗ್ ಆಗ್ಬೇಕು ನಿಂಗೆ ಬರ್ಬರ್ತೆ. ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಸ್ಟ್ರಾಂಗ್ ಆಗ್ಬೇಕು ನಿಂದು. ರೈಟ್. ಇದು ಒಂದು ಹೆಂಗೆ, ಈಸ್ ಇಟ್ ಲೈಕ್ ಒನ್ ಟೈಮ್ ಲರ್ನ್ ಆರ್ ಕಂಟಿನ್ಯೂ? ಈ ಫೀಲ್ಡ್ ನೀ ಮುಂದೆ ಹೋಗ್ತಾನೆ ಇರಬೇಕು, ಓದ್ಕೊಂಡು ಅಂದ್ರೆ ಕಲಿತಾನೆ ಇರ್ಬೇಕು. ಅದಕ್ಕೆ ಡೈಲಿ ಒಂದೊಂದು ಹೊಸ ಟೂಲ್ಸ್ ಬರ್ತಾವೆ, ಅದು ಹಳೆ ಟೂಲ್ಸಿಂಗ ಚಲೋ ಇರ್ತದೆ ನೆಕ್ಸ್ಟ್ ಡೇ. ರೈಟ್. ಅದಕ್ಕೆ ನೀ ಅದ್ರ ಅಡಾಪ್ಟ್ ಆಗ್ಬೇಕು ನೀ ಅದು ಎನ್ವೈರ್ಮೆಂಟಿಗೆ. ಭಾಳ ಜನ ಮಾಡೋ ಮಿಸ್ಟೇಕ್ ಏನು ಅನ್ಸತ್ತೆ? ಈಗ ನೀನು ಮಾಡಿದ ಮಿಸ್ಟೇಕ್ ಏನೈತಿ ಇನ್ ಟರ್ಮ್ಸ್ ಆಫ್ ಈ ಕರ್ವ್ ಒಳಗೆ? ನೀನು ಯಾವಾಗ ಈ ಸ್ಪೋರ್ಟ್ಸ್ನಾಗ ಬಂದು ಅವಾಗಿಂತ ಹಿಡ್ಕೊಂಡು ಎ ಐ ಏಜೆಂಟ್ಸ್ನ ಡೆವಲಪ್ ಮಾಡೋ ಕರ್ವ್ ಒಳಗೆ ಏನೇನು ಮಿಸ್ಟೇಕ್ಸ್? ಐ ಟುಕ್ ಟೈಮ್ ಟು ಲರ್ನ್ ದ ಎ ಐ ಥಿಂಗ್ಸ್ ಅಂತ ಅಷ್ಟೇ. ಈಗ ಈಗಿನ ಟೈಮಿಗೆ ಭಾಳ ಈಸಿಲಿ ಕಲಿಬೋದು, ಫಾಸ್ಟ್ ಕಲಿಬೋದು ಎಲ್ಲ. ನೋಡಿ ನಾವು ಸ್ವಲ್ಪ ಟೈಮ್ ತೊಗೊಂಡು ಒಂದು ಮಿಸ್ಟೇಕ್ ನಮ್ದು. ಈಸ್ ಇಟ್ ಬಿಕಾಸ್ ಆಫ್ ಹೆಂಗೆ ಕ್ಯೂರಿಯಾಸಿಟಿ ಇರ್ಲಾರ್ದಕ್ಕೆ ಅಥವಾ ಡೈರೆಕ್ಟ್ ಎಕ್ಸಿಕ್ಯೂಷನ್ ಜಂಪ್ ಆದ್ವಿ ನಾವು. ಪ್ರಾಬ್ಲಮ್ ಗೊತ್ತಿತ್ತಲ್ಲೈತಂತ ನಾವು ಡೈರೆಕ್ಟ್ ಎಕ್ಸಿಕ್ಯೂಷನ್ಗೆ ಹೋದ್ವಿ. ಅದು ನಡು ಸ್ಟೆಪ್
ಹೆಂಗೆ ಅದ ನಾವು ಟೂಲ್ಸ್ ಗೊತ್ತಿದ್ದಿಲ್ಲ ಅವಾಗ ಆ್ಯಕ್ಚುಲಿ ಅದೆಲ್ಲ ಕಲ್ತು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊತು. ಅದೆಲ್ಲ ಗೊತ್ತಿತ್ತಂದ್ರೆ ಸ್ವಲ್ಪ 3 to 4 months ಆಗ್ತಿತ್ತಲ್ಲ. ಓಕೆ, ಈ ರೋಡ್ ಮ್ಯಾಪ್ ಕ್ಯೂರಿಯಾಸಿಟಿ, ಪ್ರಾಬ್ಲಮ್ ಸಾಲ್ವಿಂಗ್, ಟೆಕ್ನಿಕಲ್ ನಾಲೆಡ್ಜ್, ಅದಾದ್ಮೇಲೆ ಡೆವಲಪ್ಮೆಂಟ್ ನೀ ಫಾಲೋ ಮಾಡ್ಲಾರ್ದಕ್ಕೆ ನಿಂಗೆ ಲೇಟ್ ಆಗ. ರೈಟ್. ಈಗ ನಾವು ಏನು ಮಾಡಿದ್ವಿ, ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ ಸ್ಟೆಪ್ಸ್. ಡೆವಲಪ್ಮೆಂಟ್ ಸೆಕೆಂಡ್ ತಂದ್ವಿ, ಪ್ರಾಡಕ್ಟ್ ಆದಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಕಲ್ತ್ವಿ. ಅವಾಗ ನಮ್ಗೆ ಗೊತ್ತಾಗೋದಿಲ್ಲ. ಈಗೆಲ್ಲ ಪ್ರಾಬ್ಲಮ್ ಗೊತ್ತಾಗ್ಬಿಟ್ಟೈತೆ. 4 steps ಇವು. ಇದು ಹಿಂದೆ ಮುಂದೆ ಆತಂದ್ರೆ ನಿಂಗೆ ಟೈಮ್ ತೊಗೊತದೆ. ಆಗ್ತದೆ, ಪ್ರಾಡಕ್ಟ್ ಆಗ್ತದೆ. ಯೂಸ್ ಮಾಡಿ ನೀ ಪ್ರಾಡಕ್ಟ್ ಮಾಡ್ತೀವಿ, ಟೈಮ್ ತೊಗೊತದೆ ಅಷ್ಟೇ. ರೈಟ್. ನೀನು ಮುಂದೆ ಯಾವುದೋ ಒಂದು ಇದನ್ನು ಡೆವಲಪ್ ಮಾಡ್ಬೇಕಂತಂದ್ರು ಇದ ಸೇಮ್. ಏನೋ ಇನ್ನೋವೇಷನ್ ಬಂದ್ರು ಏನು ಇನ್ನೋವೇಷನ್ ಮಾಡಿದ್ರು ಹಿಂಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತೊಗೋತೀವಿ, ಅದು ಸಾಲ್ವ್ ಹೆಂಗೆ ಮಾಡ್ಬೇಕಾ, ಸ್ವಲ್ಪ ಏನೋ ಬೇಕಿತ್ತಂದ್ರೆ ಟೆಕ್ನಿಕಲ್ ನಾಲೆಜ್ ತೊಗೋತೀವಿ ಹೆಂಗೆ ಎಲ್ಲ ಅಂತ, ಆಮೇಲೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ನಿಂಗೆ ಅನ್ಸುತ್ತೇನೆ ಇವೆಲ್ಲ ಮುಂಚೆ ನಿನ್ಗೆ ಯಾರಾದ್ರೂ ಒಬ್ರು ಕಲಿಸ್ಬೇಕಂತಂದ್ರೆ? ಅನಿಸ್ತಿತ್ತು ನಂಗೆ. ಯಾರು ಈಗ ಇದನ್ನೆಲ್ಲ ಈಗ ಹೆಂಗೈತೆ, ಈಗ ಹೆಂಗೈತಲ್ಲ, ಯಾರೊಬ್ರು ಮೆಂಟರ್ ಇರ್ಬೇಕು ಇದಕ್ಕೆ. ಅಷ್ಟು ಯಾರಿಗಾರು ಹೇಳ್ಕೊಳ್ಲಿಕ್ಕೆ ಒಬ್ಬ ಫ್ರೆಶ್ ಗ್ರ್ಯಾಡ್ ಅಂತವ್ರೆ ಸ್ಟಾರ್ಟ್ ಮಾಡ್ಯಾರಂದ್ರೆ ಒಬ್ರು ಇರ್ಬೇಕು. ಯಾರ್ರಿ ಪಾತ್ ಹೇಳಲಿಕ್ಕೆ, ಅಂದ್ರೆ ಪಾತ್ ಅಂದ್ರೆ ರೋಡ್ ಮ್ಯಾಪ್ ಹೇಳಲಿಕ್ಕೆ, ಹೆಂಗೆ ಹೋದ್ರೆ ಎಲ್ಲಿ ಹೋಗ್ತಿ, ಅಂದರೆ ಹೆಂಗೆ ಮಾಡ್ಬೋದು ಮುಂದೆ, ಅದು ಸ್ವಲ್ಪ ಸ್ಕಿಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಂಗೆ ಇತ್ತಂದ್ರೆ ಭಾಳ ಈಸಿಲಿ ಎಕ್ಸ್ಪ್ಲೋರ್ ಮಾಡೋಕೆ ಭಾಳ ಈಸಿ ಆಗ್ತದೆ. ಓಕೆ. ಈಗ ಈಗಿನ ಸ್ಟೂಡೆಂಟ್ಸ್ ಹಿಂಗೆ ಬಂದಿರ್ತಾರಲ್ಲ, ಅವ್ರಿಗೆ ಭಾಳ ಇರ್ತದೆ. ಈಗ ಅಂದರೆ ಭಾಳ ವೇಸ್ ಇರ್ತಾವೆ. ಈಗ ಅವ್ರಿಗೆ ಎಲ್ಲ ಕಡೆ ಇಂಟ್ರೆಸ್ಟ್ ಇರ್ತದೆ, ಖರೆ ಯಾವ್ದು ಅವ್ರಿಗೆ ಪರ್ಫೆಕ್ಟ್ ಅಂತ ಗೊತ್ತಿರಂಗಿಲ್ಲ. ಅದಕ್ಕೆ ಯಾರೊಬ್ರು ಮೆಂಟರ್ ಇದ್ರೆ ಭಾಳ ಈಸಿಲಿ. ಕಾಲೇಜಸ್ ಒಳಗೆ ಕಾಲೇಜಸ್ ಒಳಗೆ ಇರ್ತಾ ಲೈಕ್ ಈ ಮುಂದೆ ಬರಬೇಕು ಅಥವಾ ಇಲ್ಲ ಬರಬೇಕಾಗ್ತಿತ್ತು ಕಾಲೇಜ್ ಹೋಗಿ ಇಂಥವು ಬರಬೇಕು, ಮತ್ತು ಕಂಪಲ್ಸರಿ ಮಾಡಬೇಕು ಆ್ಯಕ್ಚುಲಿ. ಇದು ಅವೆಲ್ಲ ಯಾರೊಬ್ರು ಎಕ್ಸ್ಪ್ಲೇನ್ ಮಾಡೋರು ಬೇಕಲ್ಲ. ಎನಿ ಟೀನ್ ಆರ್ 20s ಒಳಗಿರೋನ ಬೇಸಿಕ್ ಇಂದ ಕಲಿಬೇಕಂತಂದ್ರೆ, ಈಗ AI ಬಗ್ಗೆ ಎಂತೂಸಿಯಾಸ್ಟ್ ಅದ, ಅವ್ನು ಎಷ್ಟು ಟೈಮ್ ಡೆಡಿಕೇಟ್ ಮಾಡ್ಬೇಕಾಗ್ತೈತಿ ಇದಕ್ಕೆ ಟು ಲೈಕ್ ಫ್ರಮ್ ಲರ್ನಿಂಗ್ ಫ್ರಮ್ ಹಿಸ್ ಕ್ಯೂರಿಯಾಸಿಟಿ ಟು ಡೆವಲಪ್ಮೆಂಟ್ ಸ್ಟೇಜ್ ಬರ್ಬೇಕಂದ್ರೆ ಅವ್ನು ಎಷ್ಟು ಟೈಮ್ ಡೆಡಿಕೇಟ್ ಮಾಡಬೇಕಾಗ್ಬೋದು? 2 to 3 months ತೊಗೋತದ ಡೆವಲಪ್ಮೆಂಟ್ ಪ್ರಾಪರ್ ಕಲಿಯೋಷ್ಟು. ಈಗ AI ಹೆಂಗೆ ಯೂಸ್ ಮಾಡಿದ್ರೆ 1 month ಆಗ್ಬೋದು. ಅದು ಕಲ್ತು 1 month ಆತ, 2 weeks 3 weeks ನೀ ಅದಕ್ಕೆ AI ಯೂಸ್ ಮಾಡೋದು ಬರೀ ಗೊತ್ತಾಗಬೇಕು ನಿಂಗೆ. ನೀ ಆ್ಯಸ್ ಅ ಡೆವಲಪ್ಮೆಂಟ್ ಸ್ಟೇಜ್ ಕ್ರಿಯೇಟಿಂಗ್ ಬಿಗ್ ಪ್ರಾಡಕ್ಟ್ಸ್, ಸೇಲ್ಸ್ ಸರ್ವಿಸ್ ನೀವು ಮಾಡತ್ತಂದ್ರೆ 2 to 3 months ತೊಗೊಳ್ಳೋ ಟೈಮ್ ಅದು. ಅದಕ್ಕೆ ನಿಂಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಲ್ಲ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗೋದಂತ, ಅಲ್ಲೇ ಟೈಮ್ ತೊಗೊಳ್ಳೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟೈಮ್ ಆಗ್ತೈತಿ. ನಿಮ್ಮ ಮೇಜರ್ ಕರಿಯರ್ ಸ್ಟಾರ್ಟ್ ಆಗಿರೋದು ಈ ಸ್ಪೋರ್ಟ್ಸ್ ಅಂತ. ಈಗ ಈ ಸ್ಪೋರ್ಟ್ಸ್ನಾಗ ಎಲ್ಲರೂ ಗೇಮಿಂಗ್ ಅಂತ ಅಂದ ತಕ್ಷಣ ಅರ್ಥ ಮಾಡ್ಕೊತಾರೆ, ಏನು ಗೇಮ್ ಆಡೋದು. ನಾರ್ಮಲಿ ಗೇಮಿಂಗ್ ಇನ್ ಬ್ಯಾಕ್ ಎಂಡ್ ಒಳಗೆ ಇನ್ನೂ ಏನೇನು ಟೆಕ್ನಿಕಲ್ ಕರಿಯರ್ ಪಾರ್ಟ್ಸ್ ಅದಾವೆ, ಏನೇನು ನಡೀತೈತಿ? ಮೇಜರ್ಲಿ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ ನಡಿಬೇಕಂದ್ರೆ ಬ್ಯಾಕ್ ಎಂಡ್ ಭಾಳ ಟೆಕ್ನಿಕಲ್ಸ್ ಬೇಕಾಗ್ತದೆ. ಹಂಗೆ ನೋಡಿದ್ರೆ ಮೇನ್ಲಿ ಆಡಿಯೋ ಇಂಜಿನಿಯರ್ಸ್ ಮತ್ತು ಫ್ರಂಟ್ ರೋ ಇಂಜಿನಿಯರ್ಸ್ ಇರ್ತಾರೆ. ಅಂದ್ರೆ ಸ್ಕ್ರೀನ್ ಮುಂದೆ ಏನು ಕಾಣಿಸುತ್ತಲ್ಲ ಅದಕ್ಕೆ ಕಂಟ್ರೋಲ್ ಮಾಡೋದು, ಹಿಂಗೆ ಕೂತ್ಕೊಂಡು ಯಾವ ಓವರ್ಲೇಸ್ ಎಲ್ಲಿ ಶಿಫ್ಟ್ ಆಗ್ತೈತಿ, ಅದಕ್ಕೆ ಸಪ್ರೇಟ್ ಮೆಂಬರ್ಸ್ ಇರ್ತಾರೆ. ಸ್ಕ್ರೀನ್ ಅಂತಂದ್ರೆ ಯಾವ ಸ್ಕ್ರೀನ್ ಒಳಗೆ? ಈಗ ಯೂಟ್ಯೂಬ್ ಸ್ಕ್ರೀನ್ ಆತ, ಇಲ್ಲೊಂದು ಒಂದು ಲೈವ್ ಇವೆಂಟ್ ದೊಡ್ಡ ಸ್ಕ್ರೀನ್ ಹಾಕಿರ್ತಾರೆ. ಟೂರ್ನಮೆಂಟ್ ನಡೆಯೋ ಪ್ರಕಾರ ದೊಡ್ಡ ಸ್ಕ್ರೀನ್ಸ್ ಆಡಿಯನ್ಸ್ ಇರ್ತಾರೆ ಅಲ್ಲಿ. ಅವ್ರ ಸ್ಕ್ರೀನ್ ಎಲ್ಲ ನೋಡ್ಬೇಕಲ್ಲ, ಓವರ್ಲೇ ಎಲ್ಲ ನೋಡ್ಬೇಕು ಅವರು. ಸೊ ಅದ್ರ ಸಂಬಂಧ ಬೇರೆ ಕೂತಿರ್ತಾರೆ. ಅದ್ರ ಜೊತೆ ಆಡಿಯೋ ಸಿಂಕ್ ಆಗ್ಬೇಕು, ಪ್ಲೇಯರ್ಸ್ದ ಆಡಿಯೋ ಆತ. ಈಗ ಮೇನ್ ಕಾಮೆಂಟೇಟರ್ಸ್ ಇರ್ತಾರೆ, ಇವೆಂಟ್ ಅಲ್ಲೇ ನಡಿ ಮುಂದೆ ಇರ್ತಾರೆ. ಅದೊಂದು ಫೀಲ್ಡ್ ಬೇರೆನ ಅದ ಕಾಮೆಂಟೇಟರ್ಸ್. ಕಾಮೆಂಟೇಟರ್ಸ್ ಅಂದ್ರೆ ಕಾಮೆಂಟೇಟರ್ಸ್. ಓಕೆ, ಅದು ಫೀಲ್ಡ್ ಬೇರೆನ ಅದ. ಅಲ್ಲಿಂದ ಲೈವ್ ಆಡಿಯೋ ತಗೋತಾರೆ, ಅದು ಪ್ರೊಡಕ್ಷನ್ ಹೌಸಿಗೆ ಕಳಿಸ್ತಾರೆ. ಮತ್ತು ಏನು ಓವರ್ಲೇ ನಡೀತಿರ್ತೈತಲ್ಲ ಯೂಟ್ಯೂಬ್ ಮತ್ತು ಸ್ಕ್ರೀನ್ ಎರಡು ಮ್ಯಾಚ್ ಆಗಬೇಕು. ನಿಂಗೆ ಅಲ್ಲಿ ಬೇರೆ ಇಲ್ಲಿ ಬೇರೆ ತೋರಿಸ್ಲಿಕ್ಕೆ ಬರೋಂಗಿಲ್ಲ. ಮತ್ತು ಮೇನ್ ಆಡಿಯೋ ಇಂಜಿನಿಯರ್ಸ್ ಆತ, ನೆಟ್ವರ್ಕ್ ಇಂಜಿನಿಯರ್ಸ್ ಇರ್ತಾರೆ ಅಲ್ಲಿ. ನೀವು ಎಲ್ಲ ಸಿಗ್ನಲ್ಸ್, ಪೈಪ್ಲೈನ್ಸ್ ಎಲ್ಲ, ಅಂದ್ರೆ ಒಂದು ಸ್ಕ್ರೀನಿಗೆ ಒಂದು ಆ್ಯಸ್ ಆಫ್ ಎಕ್ಸಾಂಪಲ್ ಹೇಳಿದ್ರೆ ಒಂದು ನೆಟ್ವರ್ಕ್ ಬೇಕಾಗಿರ್ತೈತಿ, ಸಿಗ್ನಲ್ಸ್. ಈಗ ವೈಫೈ ಆತ, ಎದ್ರದರೆ ಆತ ಸಿಗ್ನಲ್, ಒಂದು API ಸಿಗ್ನಲ್ ಆತ, ಅದು ಬೇಕಾದ್ರೆ ನೆಟ್ವರ್ಕ್ ಇಂಜಿನಿಯರ್ಸ್ ಬೇಕಾಗ್ತಾರೆ ಅಲ್ಲಿ. ಅವೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದಾವೆ, ಫೀಲ್ಡ್ಸ್ ಅವು. ಮತ್ತು ನೆಕ್ಸ್ಟ್ PCR ಮೇನ್ ಬ್ರೈನ್ ಆಫ್ ದ ಇವೆಂಟ್ ಅದು, ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ಅಂತ ಬರ್ತೈತೆ. ಅಲ್ಲಿ ಟೂರ್ನಮೆಂಟ್ ಡೈರೆಕ್ಟರ್ ಕೂತಿರ್ತಾರೆ. ಆ ಸ್ಕ್ರೀನ್ ಮೇಲೆ ಏನು ತೋರಿಸ್ಬೇಕು ಆ ಟೂರ್ನಮೆಂಟ್ ಡೈರೆಕ್ಟ್ ಹೇಳು ಮಟ್ಟ ಬೇರೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದು ಲೈವ್ ಒಳಗೆ ನಡೀತೈತಿ, ಲೈವ್ ಆನ್ ಸ್ಪಾಟ್ ನಡೀತಿರ್ತಾವಲ್ಲ ಅವು. ಹೆಂಗೆ ಹೇಳ್ತಾನು? ಈಗ ಟೂರ್ನಮೆಂಟ್ ನಡೀತಿರ್ತೈತೆ ಅಂದ್ರೆ ಫೀಡ್ ಬರ್ತೈತೆ, ಗೇಮರ್ಸ್ದ ಗೇಮ್ ಪ್ಲೇದೆಲ್ಲ ಒಂದು ಫೀಡ್ ಬರ್ತೈತೆ. ಅದೆಲ್ಲ ಮಲ್ಟಿಪಲ್ ಸ್ಕ್ರೀನ್ಸ್ ಇರ್ತಾವೆ ಮುಂದೆ. ಮಲ್ಟಿಪಲ್ ಸ್ಕ್ರೀನ್ಸ್ ಮೈಕ್ ಅವು ಹೇಳ್ತಾನಿಲ್ಲ, ಶಿಫ್ಟ್ ಆ ಸ್ಕ್ರೀನ್ ಅಷ್ಟೇ ತೋರಿಸು, ಒಂದೇ ಸ್ಕ್ರೀನ್ ಸೆಕೆಂಡ್ ಸ್ಕ್ರೀನ್ ಶಿಫ್ಟ್ ಮಾಡ. ಅಸೋಸಿಯೇಟ್ ಡೈರೆಕ್ಟರ್ ಯಾರು ಇರ್ತಾರಲ್ಲ ಅವ್ರು ಇವ್ನು ಮಾತ್ರ ಸ್ಕ್ರೀನ್ ಚೇಂಜ್ ಮಾಡ್ತಾರೆ. ಓಕೆ, ಲೈವ್ ಫೀಡ್ ಏನು ಹೋಗ್ಬೇಕು, ಇವ್ರು ಬರೀ ಹೇಳ್ತಾರೆ, ಇವ್ರು ಮಾತು ಹೇಳ್ತಾರೆ, ಅವ್ರು ಚೇಂಜ್ ಮಾಡ್ತಾರೆ. ಇದೊಂದು ಮೇಜರ್ ಕೆಲಸ ಕಮಾಂಡಿಂಗ್. ಮತ್ತು ಯಾವ ಹೆಂಗೆ ಆಡಿಯನ್ಸ್ ಪ್ರಕಾರ, ಆ ಸಿನಿಯರ್ ಪ್ರಕಾರ ಯಾವ ಸ್ಕ್ರೀನ್ ತೋರಿಸ್ಬೇಕು. ಈಗ ಒಂದು ಆ್ಯಸ್ ಅ BGMI ಟೂರ್ನಮೆಂಟ್ ನಡೆಯೋ ಮುಂದೆ ಮಲ್ಟಿಪಲ್ ಫೈಟ್ಸ್ ಆಗ್ತಿರ್ತಾವೆ. ಒಂದ ಮ್ಯಾಚ್ ಹೋಗ ಮಲ್ಟಿಪಲ್ ಫೈಟ್ಸ್, ಮಲ್ಟಿಪಲ್ ಸ್ಪೆಕ್ಟೇಟರ್ಸ್ ಕೂತಿರ್ತಾರೆ. ಆ್ಯಸ್ ಅ ನಾವು ಸ್ಪೆಕ್ಟೇಟಿಂಗ್ ಮಾಡ್ತೇವೆ.
ನಾವು ಈಗ ಒಂದು ಆಸ್ ಎ ಮ್ಯಾಪ್ ಒಂದು ಫೀಲ್ಡ್ ಹೋಗ ನಾವು ಕೂತಿರ್ತೇವೆ ಸ್ಪೆಕ್ಟೇಟಿಂಗ್ ಮಾಡ್ಕೋತ ಅವ್ನು ನಮ್ಗೆ ಕಮಾಂಡ್ ಕೊಡ್ತಾನೆ, ಇನ್ನೂ ಸ್ವಲ್ಪ ಝೂಮ್ ಇನ್ ಮಾಡು, ಫೈಟ್ ಇನ್ನೂ ಸ್ವಲ್ಪ ಝೂಮ್ ಇನ್ ಮಾಡು. ನಮ್ಮ ಕಿವ್ಯಾಗ ಇದು ಬರ್ತದೆ ಅದು ಹೆಡ್ಸೆಟ್ ಹೋಗ ಓಕೆ ಕಮಾಂಡ್ ಅಂದ್ಕೊಂಡು ನಾವು ಝೂಮ್ ಇನ್ ಮಾಡ್ತೇವೆ, ನಮ್ಗೆ ತೋರಿಸ್ತಾರೆ. ಅದ ಸೇಮ್ ಟೈಮಿಗೆ ಇನ್ನೊಂದು ನಡಾಯ್ತಂದ್ರೆ ಸ್ಪ್ಲಿಟ್ ಮಾಡಿಬಿಡ್ತಾರೆ ಸ್ಕ್ರೀನ್. ಓಕೆ ಇದು ಒಟ್ಟು ಇಂಪಾರ್ಟೆಂಟ್ ತೋರಿಸ್ಬೇಕು, ಒಟ್ಟು ಮ್ಯಾಚಸ್ ಇದೆಲ್ಲ ಕೆಲ್ಸ ಎಲ್ಲ ಇದು ತೋರಿಸ್ತಾರೆ, ಇದು ತೋರಿಸ್ ಅದು ಮೇನ್ ಕೆಲಸ ಏನು ಟೂರ್ನಮೆಂಟ್ ಡೈರೆಕ್ಟರ್ ಇದ್ದು. ಓಕೆ ಟೂರ್ನಮೆಂಟ್ ಡೈರೆಕ್ಟರ್ PCR ಒಳಗೆ. PCR ಮೇನ್ ಅವ. PCR ಫುಲ್ ಫಾರ್ಮ್ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್. ಓಕೆ PCR ಒಳಗೆ ಇನ್ನೂ ಎಷ್ಟು ಎಂಥ ಇದು ಏನಂತ ರೋಲ್ಸ್ ಇರ್ತಾವೆ? ರೋಲ್ಸ್ ಒಂದು EVS ಅಂತಾರೆ. EVS ಅಂದ್ರೆ ಮೇನ್ ಆಟೋ ಪ್ಲೇಬ್ಯಾಕ್. ಅವ ಏನು ಮಾಡ್ತಾನೆ EVS ಇಂಜಿನಿಯರ್ ಗೊತ್ತಾವ ಆ್ಯಸ್ ಅ ಆನ್ ಸ್ಪಾಟ್ ಇನ್ ಸೆಕೆಂಡ್ಸ್ ಪ್ಲೇಬ್ಯಾಕ್ ಮಾಡ್ತಾನೆ ವಿಡಿಯೋಜದ್ದು. ಪ್ಲೇಬ್ಯಾಕ್ ಅಂದ್ರೆ ಈಗ ರಿವೈಂಡ್, ಇಲ್ಕಂದ್ರೆ ಈಗ ಹೈಲೈಟ್ಸ್. ಓಕೆ ಈಗ ನಾನು ಒಂದು ಪ್ಲೇಯರ್ ನಾನು ಹಿಂಗೆ ಕಿಲ್ ಮಾಡಿದೆ ಮ್ಯಾಚ್ ಹೋಗ, ಅದು ಮ್ಯಾಚ್ ಭಾಳ ಫಾಸ್ಟ್ ಫೇಸ್ ಹೊಂಟೈತಿ, ಅದು ಇನ್ನೊಮ್ಮೆ ಆಡಿಯನ್ಸ್ ನೋಡ್ಬೇಕು ಅದನ್ನ ಹೆಂಗೆ ಹೊಡೆದ, ಅದು ಕ್ರೇಜ್, ಅದು ಟ್ಯಾಕ್ಟಿಕ್ಸ್. ಅದೇನು ಮಾಡ್ತಾನೆ EVS ಅವ್ ತೋರಿಸ್ತಾನೆ. ಮ್ಯಾಚ್ ಹೋಗಿ API ಯೂಸ್ ಮಾಡಿ ಬ್ಯಾಕ್ ಹೋಗಿರ್ತಾನ ನಾವು. EVS ರಿವೈಂಡ್ ಮಾಡ್ತಾರೆ, ರಿವೈಂಡ್ ಮಾಡಿ ಅದು ಆಮೇಲೆ ಡೈರೆಕ್ಟ್ರಿಗೆ ಹೇಳ್ತಾರೆ EVS ಇಸ್ ರೆಡಿ, ಪ್ಲೇ ಬ್ಯಾಕ್ ಇಸ್ ರೆಡಿ. ಅವ್ನು ಡೈರೆಕ್ಟ್ ಹೇಳ್ತಾರೆ ನಾವು ಶೋ ಆನ್ ಲೈವ್ ಸ್ಟ್ರೀಮ್ ಅಂತ. ಅವಾಗ ಕಮಾಂಡ್ ಹೋಗ್ತೈತೆ ಅಲ್ಲದು. ಮತ್ತೆ ಬೇರೆ ನೆಕ್ಸ್ಟ್ ಆಡಿಯೋ, ಮತ್ತು ಇದ್ರೂ ಆಡಿಯೋ ಅವ್ರು ಬರ್ತಾರೆ. ಆಡಿಯೋ ಮತ್ತು ಈಗ ಮ್ಯಾಚ್ ನಡೆಯೋ ಮುಂದೆ ಆಡಿಯೋ ಎರಡು ಬೇರೆ ಬೇರೆ ಸಿಗ್ನಲ್ಸ್ ಇರ್ತಾವೆ. ಈಗ ಒಂದು ಗೇಮ್ ಪ್ಲೇ ರೆಕಾರ್ಡ್ ಮಾಡ್ತಿರ್ತಾನೆ ಮೊಬೈಲ್ ಅವ, ಅಲ್ಲೂ ರೆಕಾರ್ಡಿಂಗ್ ಆನ್ ಇರ್ತದೆ, ಮತ್ತು ಕೇಬಲು ಅಟ್ಯಾಚ್ ಇರ್ತದೆ. ಅದೆಲ್ಲ ಇಲ್ಲೇ ಬೇರೆ ಆಡಿಯೋ ಬೇರೆ ಬರ್ತೈತದೆ, ಅದು ಮ್ಯಾಚ್ ಮಾಡೋಕ್ಕೆ ಸೀಕ್ವೆನ್ಸ್ ಆಗಿ. ಅದು ಆಡಿಯೋ ಇಂಜಿನಿಯರ್ಸ್ ಕೆಲಸ ಅದು. ಈ ಹೊರಗೆ ಏನಿರ್ತಾರಲ್ಲ ಇವ್ರು ನಾನ್ ಟೆಕ್ನಿಕಲ್ ಪೀಪಲ್ಸ್. PCR ಹೊರಗಿದ್ದವ್ರು. PCRನಾಗ ಬರೋರು ಎಲ್ಲ ಟೆಕ್ನಿಕಲ್ ಪ್ರಾಪರ್ ಟೆಕ್ನಿಕಲ್ ನಾಲೆಜ್ ಬೇಕಲ್ಲಿ. ಓಕೆ ಆಸ್ ಎ ಟೂರ್ನಮೆಂಟ್ ಡೈರೆಕ್ಟರ್ ಅಂದ್ರೂ ಭಾಳ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕೆ. ಒಂದು ಟೂರ್ನಮೆಂಟ್ ಡೈರೆಕ್ಟ್ ಮಾಡ್ಬೇಕಂದ್ರೆ ಈಗ ಈ ಸ್ಪೋರ್ಟ್ಸ್ ಹೋಗ್ಲಿ, ಆಸ್ ಎ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುವ ಕ್ರಿಕೆಟ್ ಸ್ಟೇಡಿಯಮ್ಸು PCR ರೂಮ್ಸ್ ಇರ್ತಾವೆ, ಅಲ್ಲೇನು ಸೇಮ್ ಫಾಲೋ ಮಾಡ್ತಾರೆ. ಮಲ್ಟಿಪಲ್ ಸ್ಕ್ರೀನ್ಸ್, ಒಬ್ಬ ಡೈರೆಕ್ಟರ್, ಇಷ್ಟೆಲ್ಲ ಎಡಿಟರ್ಸ್, ಅವ್ನು ಕಮಾಂಡ್ ಹೆಂಗೆ ಕೊಡ್ತಾನೆ ಅದ ಹೋಗ್ಬೋದು. ಅದು ಅಬ್ಸರ್ವ್ ಮಾಡಿರ್ಬೋದು. ಈಗ BGM ನೀವು ನೋಡಂಗಿಲ್ಲ ಭಾವ, ಕ್ರಿಕೆಟ್ದು ಎಕ್ಸಾಂಪಲ್ ಅದನ್ನು ಸ್ಟುಡಿಯೋ ಕೂತಿರ್ತಾರಲ್ಲ ಅವರಿಗೆಲ್ಲ ಹೆಂಗೆ ಗೊತ್ತಾಕೈತದ ಹಿಂಗೆ ಮ್ಯಾಚ್ ಸ್ಟಾರ್ಟ್ ಆಗೈತಿ, ಹಿಂಗೆ ಡ್ರಿಂಕ್ಸ್ ಯಾರು ಬಾಲಿಂಗ್ ಅಂದ್ರೆ ಯಾವ ಸ್ಕ್ರೀನ್ ಹೆಂಗೆ ತೋರಿಸಾತೀವಿ, ಬ್ರ್ಯಾಂಡಿಂಗ್ ತೋರಿಸ್ತಾರೆ ಮ್ಯಾಚ್ ನಡೆಯೋ ಮುಂದೆ. ಅದು ಕಾಮೆಂಟೇಟರ್ ಗೊತ್ತಾಗಬೇಕಲ್ಲ ಬ್ರ್ಯಾಂಡಿಂಗ್ ತೋರಿಸಾಯ್ತು ಅಂತ. ಆ ಟೂರ್ನಮೆಂಟ್ ಡೈರೆಕ್ಟರ್ ಕಾಲ್ ಕೊಡ್ತಾನೆ ಅವ್ರಿಗೆ, ನೆಕ್ಸ್ಟ್ 5 seconds ಬ್ರ್ಯಾಂಡಿಂಗ್ ಬರಾಯ್ತು ಪ್ರಮೋಷನ್, ನೀವು ಇದ್ರದ್ದು ಮಾತಾಡ್ರಿ ಕಮಾಂಡ್ ಹೋಗಿ ಹೇಳ್ತಾನ. ಇದು ಒಟ್ಟು ಟೂರ್ನಮೆಂಟ್ ಡೈರೆಕ್ಟರ್ ಮೇನ್ ಅಲ್ಲ ತಿಂಗ. ಆಮೇಲೆ ಎಡಿಟರ್ಸ್, ವಿಡಿಯೋ ಎಡಿಟರ್ಸ್, ಮತ್ತು ಕ್ಲಿಪ್ಸ್, ಅಲ್ಲೇ ಕ್ಲಿಪ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮ್ಯಾಚಸ್ ನಡೆಯೋ ಮುಂದೆ ಲೈವ್ ಸ್ಟ್ರೀಮ್ ಹೋಗ. ಒಂದು ಟಾಪ್ ಲೆವೆಲ್ ಈಗ ಟೂರ್ನಮೆಂಟ್ ನಡಿಬೇಕಂತಂದ್ರೆ ಎಷ್ಟು ಮಂದಿದ ವರ್ಕ್ ಫೋರ್ಸ್ ಇರ್ತದೆ? 50 to 60 ಎಲ್ಲ ಹಿಡಿದು ಆನ್ ಸ್ಪಾಟ್ ಲೈವ್ ಇವೆಂಟ್. ಮತ್ತು ರಿಮೋಟ್ಲಿ ಬೇರೆ, ರಿಮೋಟ್ಲಿ ಸ್ಪೆಕ್ಟೇಟಿಂಗ್ ಬೇರೆ ಕೂತಿರ್ತಾರೆ, ಮತ್ತು ಮ್ಯಾನೇಜ್ಮೆಂಟ್ ಬೇರೆ ಮಾಡ್ತಿರ್ತಾರೆ, ಆಪರೇಷನ್ಸ್ ನೋಡ್ಕೋತಿರ್ತಾರೆ, ಲಾಜಿಸ್ಟಿಕ್ಸ್ ಮಂದಿ ನೋಡ್ತಾರೆ. ಲಾಜಿಸ್ಟಿಕ್ಸ್ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ನೆಸೆಸರಿ ಒಬ್ಬಂಗೆ ಟೂರ್ನಮೆಂಟ್ ನಡ್ಸಕ್ಕೆ ಏನು ಬೇಕಲ್ಲ, ಒಂದು ಡಿಪಾರ್ಟ್ಮೆಂಟ್ ನೋಡ್ಕೋತಿರ್ತದೆ, ಲಾಜಿಸ್ಟಿಕ್ಸ್ ಅಂತಾರೆ ಅದಕ್ಕೆ. ಅದು ಎಲ್ಲ ಟೈಮ್ ಇರೋದು, ಅದು ಲೈಕ್ ಆಫ್ಲೈನ್ ಲಾಜಿಸ್ಟಿಕ್ಸ್ ಅಲ್ಲ, ಒಂದು ಟೂರ್ನಮೆಂಟ್ ನಡೆಯುವಾಗ ಅಲ್ಲಿ ಸೆಟಪ್ ಮಾಡೋದು, ಮತ್ತು ಏನು ನೆಸೆಸರಿ ಒಂದು ಏನು ಜರುತ್ತಿತ್ತು ಅಂದ್ರೆ ಅವ್ರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಅದು ಲಾಜಿಸ್ಟಿಕ್ಸ್ ಅಂದ್ರೆ. ಇನ್ನೊಂದು ಆಪರೇಷನ್ಸ್ ಬರ್ತದೆ, ಮತ್ತು ಡಿಪಾರ್ಟ್ಮೆಂಟ್ ಅದು ಆಪರೇಷನ್ಸ್ ಅಂದ್ರೆ ಫುಲ್ ಇವೆಂಟ್ ಅದು ಆಪರೇಷನ್ಸ್ ನೋಡ್ಕೋತಾರೆ, ಏನು ನಡಿಬೇಕು ಆ ಟೈಮಿಗೆ, ಎಲ್ಲ ಸ್ಮೂತ್ಲಿ ನಡೆಯಾಯ್ತು ಇಲ್ಲೋ. ಆದ್ರೆ ಮೇನ್ ನಂಗೆ ಅನ್ಸೋಬೇಕು ಒಂದು ಇವೆಂಟ್ ನಡೆಯೋ ಮುಂದೆ PCR ಇಸ್ ಅ ಮೇನ್. ಓಕೆ, ಯಾಕೆ ಒಂದು ಆಡಿಯನ್ಸ್ ಮಟ್ಟ ಮುಟ್ಬೇಕಂದ್ರೆ ಸ್ಕ್ರೀನಿಂದ PCR ಬೇಕಲ್ಲೇ. ನೀವು ಆ್ಯಸ್ ಅ ನಡೆಸ್ಬೋದು, ಸ್ಪೆಕ್ಟೇಟಿಂಗ್ ಕೊಡ್ಬೋದು. ಅದು ಈಗ ಸ್ವಲ್ಪ ಒಂದು ಟೂರ್ನಮೆಂಟ್ಸ್ ಯೂಟ್ಯೂಬಾಗ ಸ್ಟ್ರೀಮ್ ಆಗ್ತಿರ್ತಾವಲ್ಲ, ಅವು ಒಂದು ಟೂರ್ನಮೆಂಟ್ ನಡೀತಿರ್ತೈತಿ ಆ್ಯಕ್ಚುಲಿ ಆನ್ ಗೋಯಿಂಗ್ ಟೂರ್ನಮೆಂಟ್, ಅಲ್ಲೇ ನಡು ಕ್ಲಿಪ್ಸ್ ತೊಗೋತಾರೆ ಕೂತಲ್ಲಿ ಸೆಕೆಂಡ್ಸ್ ಒಳಗೆ ತೊಗೊಂಡು ಎಡಿಟ್ ಮಾಡಿ ಮತ್ತು ರಿಪ್ಲೈ ತೋರಿಸೇ ಬಿಡೋದು ಅದನ್ನ. ಅಂದ್ರೆ ಅಷ್ಟು ಫಾಸ್ಟ್ ಫೇಸ್ ನಡೀತಿದೆ ಅಂತ ಕೆಲಸ ಅದು. ಓಕೆ, ಅದಕ್ಕೆ ಅಷ್ಟೇ ವರ್ಕ್ ಫೋರ್ಸ್ ಬೇಕಾ, ಮತ್ತು ಅಷ್ಟು ನಿಂಗೆ ಅಷ್ಟು ಸ್ವಲ್ಪ ಟೆಕ್ನಾಲಜಿ ಬೇಕು ಅದಕ್ಕೆ. ನೀ EVS ರಿಪ್ಲೈ ಅದಲ್ಲ APIs ತೊಗೋಬೇಕು. ನೀ ಈಗ ನಾ ಒಂದು ಡೇಟಾ ಆಯ್ತು, ಒಬ್ಬ ಕಿಲ್ ಮಾಡಿದ ಅಂತಿಕೋ, ಆ ಡೇಟಾ ವಿಜುವಲಿ ಕನ್ವರ್ಟ್ ಹೆಂಗೆ ಆಗ್ಬೇಕು, ಅದೊಂದು ಡೇಟಾ ಪೈಪ್ಲೈನ್ ಅಂತ ಹೋಗ್ಬೇಕದ. ಅದಕ್ಕೆ ನಾವು ಒಂದು API ಮಾಡಿರ್ತೇವೆ ನಾವು ಆ ಸಿಸ್ಟಮಿಗೆ, ಆ API ಹತ್ರ ಹೋಗ್ತದೆ ಅದು. ಆಮೇಲೆ ನಾವು ಗ್ರಾಫಿಕ್ ಡಿಸೈನ್ ಕೂತ್ ಕನ್ವರ್ಟ್ ಮಾಡ್ತಾನೆ ಅದು. ಅದೆಲ್ಲ 10 seconds ಶೋ ಆಗ್ಬೇಕದು, ಅಷ್ಟು ಫಾಸ್ಟ್ ನಡಿಬೇಕದು ಆ್ಯಕ್ಚುಲಿ ಪ್ರೊಸೆಸ್. ಈಗ ಒಬ್ಬರು ಯಾರಾದರೂ ಈ ಸ್ಪೋರ್ಟ್ಸ್ ಒಳಗೆ ಕರಿಯರ್ ಮಾಡ್ಕೋಬೇಕಂತಂದ್ರೆ ಗೇಮಿಂಗ್ ಒಂದೇ ಬಿಟ್ಟು ಆ್ಯಕ್ಚುಯಲ್ ಟು ಪ್ಲೇ ಗೇಮ್ ಬೇರೆ ಯಾವ್ಯಾವ ಸ್ಕಿಲ್ಸ್ ಇದ್ರೆ ಅವನ ಈ ಸ್ಪೋರ್ಟ್ಸ್ ಒಳಗೆ ಕರಿಯರ್ ಮಾಡ್ಕೊ? ನಿಮ್ಗೆ ಈಗ ಭಾಳ ಮಂದಿಗೆ ಬ್ರಾಡ್ಕಾಸ್ಟಿಂಗ್ ಇಲ್ಕಂದ್ರೆ ಇದ್ರಾಗ ಇರ್ತದೆ, ಹೋಸ್ಟ್ ಮಾಡಿ ಲೈವ್ ಸ್ಟ್ರೀಮಿಂಗ್ಸ್ ಇದ್ದ ಅದೆಲ್ಲ ಐತಂದ್ರೆ ಅದ್ರದ್ದು ಒಂದು ಸಪ್ರೇಟ್ ಇಂಜಿನಿಯರಿಂಗ್ ಇರ್ತಾವೆ. ನಿಂಗೆ ವಿಮಿಕ್ ಸ್ಟುಡಿಯೋ ಅಂತಂದೆ, OBS ಅಂತೂ ಈಗ ಭಾಳ ಮಂದಿಗೆ ಗೊತ್ತಾಗಿರ್ಬೋದು. OBS ಅಂದ್ರೆ ಅದು ನೀ ಎಲ್ಲದಕ್ಕೂ ಯೂಟ್ಯೂಬಿಗೆ ಯೂಸ್ ಮಾಡ್ತೀರಿ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್. ಬಟ್ ವಿಮಿಕ್ಸ್ ಅದು ನಿಮ್ಗೆ ಮಾಡ್ಬೋದು. ನಿಮ್ಗೆ ಆಡಿಯೋ ಅದೆಲ್ಲ ಇಂಟ್ರೆಸ್ಟ್ ಇತ್ತಂದ್ರೆ ಆಡಿಯೋ ಇಂಜಿನಿಯರಿಂಗ್ ಐತಿ. ಮತ್ತು ನಿಮ್ಗೆ ಭಾಳ ಮಂದಿಗೆ ನಂಗೆ ಈಗ ನಾನು ನೋಡಿದ ಪ್ರಕಾರ ಆಪರೇಷನ್ಸ್ ಮತ್ತು ಲಾಜಿಸ್ಟಿಕ್ಸ್ ಭಾಳ ಮಂದಿ ಯಂಗ್ಸ್ಟರ್ಸ್ ಅದಾರ ಈಗ ಈ ಸ್ಪೋರ್ಟ್ಸ್ ಸಿನೇರಿಯೋ. ಯಾಕೆ ಅದು ಅಲ್ಲಿ ಮಂದಿನೂ ಭಾಳ ಬೇಕಾ, ಮತ್ತು ಅಲ್ಲಿ ಅಷ್ಟು ಟ್ಯಾಲೆಂಟೆಡು ಅದಾರ ಮಂದಿ ಆಪರೇಷನ್ಸ್ ನೋಡ್ಕೊಳ್ಳೋ ಹಂಗೆ. ಈಗ ಅಷ್ಟು ದೊಡ್ಡ ಇವೆಂಟ್, ಅಷ್ಟು ದೊಡ್ಡ ಪ್ರೈಸ್ ಪೂಲ್ ಎಲ್ಲ ಇರ್ತದೆ ಅಂದ್ರೆ ನೀವು ಅದ್ರ ತಿಂಗ ಅದ್ರ ಕತ್ತ ಇದು ಕೊಡ್ಬೇಕು, ನೀವು ಅಷ್ಟು ಬೆಸ್ಟ್ ಕೊಡ್ಬೇಕು ನೀವು. ರೈಟ್.
ಬೇರೆ ಏನು ಸ್ಕಿಲ್ಸ್ ಲೈಕ್ ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ಸ್? ವಿಡಿಯೋ ಎಡಿಟಿಂಗ್ ಆತ, ಗ್ರಾಫಿಕ್ ಡಿಸೈನಿಂಗ್. ವಿಡಿಯೋ ಎಡಿಟಿಂಗ್ ಮಸ್ಟ್ ಭಾಳ ಬೆಸ್ಟ್ ಅದು ಇದು ಈ ಸ್ಪೋರ್ಟ್ಸ್ ಸೀನರಿ ಒಳಗೆ. ಬಿಕಾಸ್ ನಿಂದು ಪ್ರಾಕ್ಟಿಕಲ್ ನಾಲೆಜ್ ಭಾಳ ಹೆಲ್ಪ್ ಆಕೈತೆ ಅಲ್ಲಿ, ನಿಂದು ಕ್ರಿಯೇಟಿವಿಟಿ ಭಾಳ ಹೆಲ್ಪ್ ಆಕೈತೆ ಅಲ್ಲಿ. ಈಗ ಒಂದು ಟೂರ್ನಮೆಂಟ್ ನೋಡಿ 10-15 ಸೆಕೆಂಡ್ಸು ನೀವು ಕ್ಲಿಪ್ ತೊಗೊಂಡು ಅದಕ್ಕೆಲ್ಲ ಇದು ಕ್ಲಿಪ್ ಏನೇನು ಮಾಡಿ ನೀವು ಮತ್ತೆ ಬಿಡ್ಬೇಕಾದೆ, ಡಿಪ್ಲಾಯ್ ಮಾಡ್ಬೇಕಾದೆ ಆನ್ ಸ್ಪಾಟ್. ಈಗ ನಿಂಗೆ ತೆಗೆದು ಬಿಡ್ತಾರಲ್ಲ. ಅದಕ್ಕೆ ಟೂರ್ನಮೆಂಟ್ ಆಗಿ ನಿನ್ನ ಬರೋಸ್ಲ ಕೂತಿರ್ತಾನೆ ನಾವು, ನೀವು ಎಡಿಟ್ ಮಾಡಿ ಕಳಿಸ್ತಾನೆ ನಮಗೆ, ನಾವು ಶೋಕೇಸ್ ಮಾಡೋಣ ಅಂತದ್ದು. ಅಲ್ಲ ಇದು ಎಕ್ಸಾಂಪಲ್ ಕೊಟ್ಟೆ, ಹಿಂಗೆ ಇರ್ತಾವೆ. ಗ್ರಾಫಿಕ್ ಡಿಸೈನಿಂಗ್ ಆತ, ಈ ಸ್ಪೋರ್ಟ್ಸ್ ಅಂದ್ರೆ ಡೈಲಿ ಒಂದು ಟೂರ್ನಮೆಂಟ್ ಡೈಲಿ ಒಂದೊಂದು ಗ್ರಾಫಿಕ್ ತೆಗಿತಾರೆ. ಅದಕ್ಕೆ ಅದೊಂದು ಚಲೋ ಕರಿಯರ್ ಗ್ರಾಫಿಕ್ ಡಿಸೈನಿಂಗ್. ಈಗಂತೂ ಎ ಬಂದ್ಕೊಳ್ಳೋದು ಯೂಸ್ ಮಾಡಿ ಗ್ರಾಫಿಕ್ ಮಾಡ್ಬೋದು. ನನ್ನ ಪ್ರಕಾರ ಈಗ ನಾನು ಅಂತೆ ನನಗಷ್ಟು ನಾಲೆಜ್ ಇರ್ಲಾರ್ದಾಗ ಈ ಸ್ಪೋರ್ಟ್ಸ್ ಅಂತಂದ್ರೆ ಒಂದು ಕರಿಯರ್ ಇಸ್ ಟು ಮೇಕ್ ಟು ಪ್ಲೇ ಗೇಮ್ಸ್ ಆರ್ ಐದರ್ ಮೇಕ್ ಪೀಪಲ್ ಪ್ಲೇ ಗೇಮ್. ಎರಡು ನನ್ನ ಪ್ರಕಾರ ಇರೋದು ಅಷ್ಟೇ. ನೀ ಫಸ್ಟ್ ಒಂದು ಗೇಮ್ ಆಡ್ತಿ, ನಿಂಗೆ ಇಂಟ್ರೆಸ್ಟ್ ಇದ್ದ ಗೇಮ್ ಆಡ್ತಿ, ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ ಆಡ್ತಿ, ಆಸ್ ಯಾವ್ದೊಂದು ಟೀಮ್ ಜಾಯ್ನ್ ಆಗ್ತಿ, ಆಡ್ತಿ. ಸೆಕೆಂಡ್ ನೀ ಮಂದಿಗೆ ಆಡಿಸ್ತಿ, ನಿಂದೆಲ್ಲ ಟೆಕ್ನಿಕಲ್ ನಾಲೆಜ್ ಕೊಟ್ಟೆ, ಯಾಕಂದ್ರೆ ನೀನು ಹೋಸ್ಟ್ ಮಾಡಿ ರೈಟ್ ಅವ್ರಿಗೆ ಅಪರ್ಚುನಿಟಿ ಕೊಡ್ತೀನಿ ಆಡಂತ. ಅಪರ್ಚುನಿಟಿ ಆತ, ಒಂದು ಚಲೋ ಸ್ಟೇಜ್, ಒಂದು ಲೈವ್ ಅಪರ್ಚುನಿಟಿ ಕೊಟ್ಟು ಅವ್ರಿಗೆ ಆಡಿಸ್ಬೋದು ನೀವು. ರೈಟ್. ಆ್ಯಂಡ್ ಇವನ್ ಮಂದಿಗೆ ಆಡಿಸ್ಬೇಕಂತಂದ್ರು ಟೆಕ್ನಿಕಲ್ ಸ್ಕಿಲ್ಸ್ ಇದ್ವು ಅಂತಂದ್ರು ಆಡಕ್ಕೆ ಹೆಲ್ಪ್ ಮಾಡ್ಬೋದು. ಅಂದ್ರೆ ಈಸಿ ಆಕೈತೆ ನಿಂಗೆ. ನಿಮ್ಮದು ಕಲಿಯೋದು ಯಾರಿಗೆ ಕೇಳೋದು ಜರತ್ ಬಿಡಂಗಿಲ್ಲ. ಈ ಲೈವ್ ಸ್ಟ್ರೀಮ್ ನಡೆಯತ್ತೆ ಅಂದ್ರೆ ನಾವು ರೆಕಾರ್ಡ್ ಮಾಡತ್ತೀವಿ, ಅದು ವಿಮಿಕ್ಸಿಗೆ ಹೋಗೈತೆ. ಫಸ್ಟ್ ವಿಮಿಕ್ಸ್ ತಳ ಬ್ಯಾನರ್ ಬರ್ತೈತಿ, ಈ ಟೂರ್ನಮೆಂಟ್ ನಡೆಯತ್ತೆ. ಈ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾವೆ, ಆಮೇಲೆ ಯೂಟ್ಯೂಬ್ಗೆ ಹೋಗ್ತೈತೆ ಅದು. ಬಟ್ ಇಲ್ಲಿ ಏನಾಗೋದು ಎಲ್ಲ ಮೇನ್ ಇಲ್ಲೇ ಆಗೋದು, ವಿಮಿಕ್ಸ್ ಆಗೋದು. ಓಕೆ. ಅಲ್ಲಿಗೆ ಓವರ್ಲೇಸ್ ಚೇಂಜ್ ಮಾಡ್ತಾರೆ ಬಾ ಮಂದಿ, ಅಂದ್ರೆ ನಾವು ಮಾಡ್ತೀವಿ ಓವರ್ಲೇಸ್ ಚೇಂಜ್ ಮಾಡ್ತೇವೆ, ಅದೆಲ್ಲ ವಿಮಿಕ್ಸೋ ಮಾಡ್ತೇವೆ ನಾವು. ಈಗ 1 ಸೆಕೆಂಡ್ ನಾವು ಬ್ಯಾಕ್ ಸ್ಕ್ರೀನ್ ಹೋಗ್ಬೇಕಂದ್ರೆ ವಿಮಿಕ್ಸಿಗೆ ಹೋಗೋದು, ಆಮೇಲೆ ಪುಷ್ ಮಾಡೋದು ಇದಕ್ಕೆ ಯೂಟ್ಯೂಬಿಗೆ. ನಾವು ಡೈರೆಕ್ಟ್ ಗೇಮ್ ಪ್ಲೇನ ಯೂಟ್ಯೂಬಿಗೆ ತೊಗೊಂಡೋಗಿ ಆಗಂಗಿಲ್ಲ. ನಡು ನೀ ಸ್ವಲ್ಪ ಏನೋ ಬ್ರ್ಯಾಂಡಿಂಗ್ ಬೇಕಾ, ನಿನ್ನ ಬ್ರ್ಯಾಂಡ್ಸು ಇರ್ತಾರೆ, ನಿಂದು ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಪ್ಲೇಯರ್ಸ್ ಎಷ್ಟು ಮಂದಿ ಕಿಲ್ಸ್ ಆಗ್ಯಾವ, ಎಷ್ಟು ಮಂದಿ ಸರ್ವೈವಲ್ ನಡೆಯೈತಿ, ಮತ್ತು ಕಾಮಿಡೇಟರ್ದು ವಾಯ್ಸ್ ಬೇಕು ಮೈಕಿಂತ್ರ, ಅದೆಲ್ಲ ವಿಮಿಕ್ಸೋ ಆಗ್ತೈತೆ. ಈಗ ನೀವು ಇದೇನು PCR ಅಂದ್ರಲ್ಲ, ಇದ್ರೊಳಗೆ ಮೇಜರ್ ಟಾಸ್ಕ್ ಏನಿರ್ತಾವೆ? ಈಗ ಡಿರೆಕ್ಟರ್ ರೋಲ್ ಅಥವಾ ಆಡಿಯೋ ಇಂಜಿನಿಯರ್ ರೋಲ್ ಆರ್ ಇವನ್ ವಿಡಿಯೋ ಎಡಿಟರ್, ನೆಟ್ವರ್ಕ್ಸ್ ಆತ, API ಇದನ್ನೆಲ್ಲ AI ಆಟೋಮೇಟ್ ಮಾಡ್ಬೋದು ಇನ್ ಫ್ಯೂಚರಾಗ. ಟೂರ್ನಮೆಂಟ್ ಡೈರೆಕ್ಟರ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಈಗ AI ಇನ್ನೂ ಅಷ್ಟು ಅಂಡರ್ಸ್ಟ್ಯಾಂಡೇಬಲ್ ಮುಂದೆ ಆದ್ರೆ ಇನ್ನೂ ಅಷ್ಟು ಅಂಡರ್ಸ್ಟ್ಯಾಂಡೇಬಲ್ ಆಗಂಗಿಲ್ಲ. ಯಾವ ಸ್ಪಾಟಿಗೆ ಏನು ಅದೆಲ್ಲ ಹೆಂಗೆ ಗೊತ್ತಾಗಬೇಕು. ಇನ್ನೂ APIs ಆತ, ನೆಟ್ವರ್ಕ್ಸ್ ಆತ. ಈಗ ಓವರ್ ಲಿಸ್ಟ್ ಏನು ಮಾಡ್ಲಿಕ್ಕೆ AI ಭಾಳ ಹೆಲ್ಪ್ ಯೂಸ್ ಆಗ್ಬೋದು ನೆಕ್ಸ್ಟ್ ಕಮಿಂಗ್ ಇಯರ್ಸು. ಇಷ್ಟು ದಿವಸ ವಿಮಿಕ್ಸ್ ಯೂಸ್ ಆಕಿತ್ತು. ಈ ವಿಮಿಕ್ಸ್ ತೊಗೊಂಡು ಯಾರು ಇಂಟಿಗ್ರೇಟ್ ಮಾಡಿದ್ರೆ AI ಇಷ್ಟು ಹೇಳ್ಬೇಕು 10 ಸೆಕೆಂಡ್ಸ್ ಹಾಕೊಳ್ಳಿ ಓವರ್ ಲಿಸ್ಟ್ ಚೇಂಜ್ ಆಗ್ಬೇಕು. ಹಂಗೇಳ ಏಜೆಂಟ್ ಅದು ಮಾಡ್ಬೋದಲ್ಲ ಕೆಲಸ. ಅದು ಮೇನ್ ಇವು ಮಾಡ್ಬೋದು ನೆಟ್ವರ್ಕ್ಸ್. ಈಗ ಆಡಿಯೋ ಸಿಗ್ನಲ್ಸ್ ಅವೆಲ್ಲ ಎಲ್ಲಿ ಯಾವ ಟೈಮಿಗೆ ಏನು ಕಳಿಸ್ಬೇಕು ಅದೆಲ್ಲ AI ಟ್ರೈನ್ ಮಾಡಿದ್ವಿ ಅಂದ್ರೆ ಮಾಡ್ಬೋದು. ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಕೈತೆ ಅಷ್ಟೇ. ರೈಟ್. ಬಟ್ ಅದ AI ಯೂಸ್ ಮಾಡಿ ಎಂಟ್ರ್ ಆಗ್ಬೋದು. ಖರೆ ನೀವು ಭಾಳ ಏನು ಮೆಜಾರಿಟಿ ಇರ್ತಾವಲ್ಲ, ಟೂರ್ನಮೆಂಟ್ ಡೈರೆಕ್ಟರ್ ಆತ, ಫ್ರಂಟ್ ರೋ ಇಂಜಿನಿಯರ್ಸ್, ಅವರಿಗೆಲ್ಲ ಚೇಂಜ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಈಗ ಅವ್ರು ಆನ್ ಸ್ಪಾಟ್ ಲೈವ್ ಇವೆಂಟ್ ಇದು ಮಾಡಬೇಕು ಅವ್ರು ಆ್ಯಕ್ಚುಲಿ. ಈಗ ನೀವು ಡೆವಲಪ್ ಮಾಡಿರೋ ಏಜೆಂಟ್ಸ್, AI ಏಜೆಂಟ್ಸ್, ಇದು PCRಗೆ ಹೆಲ್ಪ್ ಆಗ್ತೈತಿ? PCRಗೆ ಹೆಲ್ಪ್ ಆಗಲ್ಲ ಇದು. PCRಗೆ ಹೆಲ್ಪ್ ಆಗಲ್ಲ. PCRಗೆ ಹೆಲ್ಪ್ ಅಂದ್ರೆ ಎದಕ್ಕೆ ಆಗಲ್ಲ ಅಂದ್ರೆ, ನಮ್ದು ಏಜೆಂಟ್ ಬರೀ ರಿಜಿಸ್ಟ್ರೇಷನ್ ಮ್ಯಾಚ್ ಆಡಿಸ್ತಿದ್ದೆ. ನಮ್ದು ಏಜೆಂಟ್ ಏನೈತಲ್ಲ ಲೈವ್ ಸ್ಟ್ರೀಮ್ಗೆ ಹೆಲ್ಪ್ ಆಗಲ್ಲ, ವಿಮಿಕ್ಸಿಗೆ ಹೆಲ್ಪ್ ಆಗಲ್ಲ. ಅದು ಒಬ್ಬ ಪ್ಲೇಯರ್ ರಿಜಿಸ್ಟರ್ ಮಾಡಿದಂಗೆ ಅವ್ನು ಪ್ರೈಸ್ ಬೀಳ್ತಾನೆ, ನಾವು ಜರ್ನಿ ತೋರಿಸ್ತೇವೆ. ಮತ್ತು ಅವ್ನ ಡಾಟಾ ನಾವೆಲ್ಲ ಇಟ್ಕೋತೇವೆ. ಮ್ಯಾಚ್ ಇದ್ದಾಗ ID ಪಾಸ್ ಕಳಿಸ್ತೀವಿ, ಟೈಮಿಂಗ್ ಗ್ರೂಪ್ ಕಳಿಸ್ತೀವಿ, ಆಟೋಮೆಟಿಕ್ ಮೇಲ್ ಹೋಗ್ತೈತೆ ಅವಂಗೆ. ಆದರೆ ಮ್ಯಾಚ್ ಏನು ಆಡೋದು ವಿಮಿಕ್ಸ್ ಅದು ಇದ್ರೊಳಗೆ PCR ಹೋಗಿ ನಡುವೆ ಮ್ಯಾಚ್ ಎಲ್ಲ. ಮತ್ತು ಈಗ ನಾವು ಆನ್ಲೈನ್ ಇವೆಂಟ್ ನಡೆಸಿದ್ವು, ನಾವು ಡಿಸ್ಕೌಂಡ್ ಕೂತ PCR ಮಾಡ್ತೀವಿ. ಡಿಸ್ಕೌಂಡ್ ಚಾನಲ್ಸ್ ಕೂತ್ಕೊಂಡು ನಾವೆಲ್ಲರೂ ವಾಯ್ಸ್ ಕಮಾಂಡ್ ಬರ್ತೀವಿ. ವಾಯ್ಸ್ ಕಮಾಂಡ್ ಒಬ್ಬಂಗೆ ಡೈರೆಕ್ಟರ್ ಇಟ್ಟು ಉಳ್ಕಿದೆಲ್ಲರೂ ನಾವು PCR ವರ್ಕ್ ಮಾಡ್ತೇವೆ. ಅಂದರೆ ಇದು ಹೇಳಿದೆ ನಿಂಗೆ ಅಪೋಸಿಟ್ ರಿಮೋಟ್ಲಿ ಹೆಂಗೆ ವರ್ಕ್ ಮಾಡ್ತೀವಲ್ಲ ಟೂರ್ನಮೆಂಟ್ಸಿಗೆ. ನಮ್ಮ ಮನೆಗೆ ಕೂತ ಹೋಸ್ಟ್ ಮಾಡಿದಾಗೆಲ್ಲ ಆಫೀಸಿಗೆ ಕೂತ್ ಮಾಡಿದೆ ಅಂದರೆ ಎಲ್ಲ ಡಿಸ್ಕೌಂಡಿಂದ ಸ್ಟಾರ್ಟ್ ಆಗ್ತದೆ ಕಮ್ಯುನಿಕೇಷನ್. ಬರೀ ಫೈನಲ್ಸ್ ಇದ್ದಾಗಷ್ಟೇ ನಾವು ಲೈವ್ ಇವೆಂಟ್ ಎಲ್ಲಿ ಲೊಕೇಶನ್ ಐತಿ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತೀವಿ. ಫ್ಯೂಚರ್ ಹೆಂಗೈತಿ ಈ ಸ್ಪೋರ್ಟ್ಸ್? ಏನು ಭಾಳ ಬ್ರೈಟ್ ಐತಿ. ಇನ್ನು ಹೊರಗಂತೂ ಈಗ ಈ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ನಡೆಯಇದೆ ಪ್ಯಾರಿಸ್ ಒಳಗೆ. ಎಷ್ಟು 200 crores ಪ್ರೈಸ್ ಪೂಲ್ ಐತದ ಎಲ್ಲ ಗೇಮ್ ಸೇರಿಸಿ. ಎಷ್ಟು? 200 crores ಎಲ್ಲ ಗೇಮ. ಮತ್ತು ಈ ಗೇಮ್ ಅಂತಲ್ಲ, ಈ ಎಪೆಕ್ಸ್ ಲೆಜೆಂಡ್ಸ್, ವ್ಯಾಲೋರೆಂಟ್ ಎಲ್ಲ ಏನಾರ ಇರಲಿ ಎಲ್ಲ ನಿಯರ್ಲಿ ಅಷ್ಟು ಬಜೆಟ್ ಹೋಯ್ತು ಅವ್ರದ್ದು. ಮತ್ತು ಗೌರ್ಮೆಂಟದ್ದೆಲ್ಲ ಅದ ಒಳಗೆ. ಈಗ ಇಂಡಿಯಾ ಅಂದ್ರೆ 2 ಟೀಮ್ಸ್ ಹೊಂಟಾವ ಅಂದ್ರೆ ಗೊತ್ತಾಯ್ತು ಮಂದಿ. ಈಗ ಇಂಡಿಯಾ ಇಂಟರ್ನ್ಯಾಷನಲ್ ಸ್ಟೇಜಿಗೆ ಹೊಂಟಾರೆ ಗೇಮ್ ಆಡ್ಲಿಕ್ಕೆ. ಅಂದ್ರೆ 5 years ತೊಗೋಬೋದು ಇನ್ನೂ ಕ್ವಾಲಿಫೈ ಆಗಿಲ್ಲ. ಆಗ್ಲಿಕ್ಕೆ ಯಾರೊಬ್ರು ಅಷ್ಟು ಮುಂದೆ ಹೋದ್ರೆ ಇಲ್ಲಿಂದ ಫಾಲೋ ಮಾಡ್ಬೋದು ಅವರಿಗೆ. ಈಗ ಇಲ್ಲಿ ಇಂಡಿಯಾವು ಭಾಳ ಮಂದಿ ಟೂರ್ನಮೆಂಟ್ಸ್ ಮಾಡ್ಲಿಕ್ಕೆ ಬ್ರ್ಯಾಂಡ್ಸ್ ಬಂದು ಅದೊಂದು ಹೆಲ್ಪ್ ಆಗಿದೆ ಈಗ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ಲಿಕ್ಕೆ. ಈಗ ಯಾರ್ಯಾರು ಗೇಮರ್ಸ್ ಅದಾರಲ್ಲ ಅವ್ರಿಗೂ ಇದಿಷ್ಟು ಬ್ಯಾಕ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್ ಇರ್ತೈತಿ? ಇಷ್ಟು ಇರಂಗಿಲ್ಲ.
ಓಕೆ. ಅವ್ರಿಗೆ ಬರೀ ಒಂದು ಬ್ರಾಡ್ಕಾಸ್ಟಿಂಗ್ ಹೆಂಗೆ ನಡೆಯೈತಿ, ಹೆಂಗೆ ರಿಪ್ಲೈ ಬರ್ತಾವಲ್ಲ ಅದಷ್ಟೇ ಗೊತ್ತಿರ್ತೈತಿ. ಭಾಳ ಮಂದಿಗೆ ಗೊತ್ತಿರ್ಬೋದು ಅನಿಸ್ತೈತಿ ಆ ಪ್ಲೇಯರ್ಸ್ ಆಸ್ ಅ ಪ್ಲೇಯರಿಗೆ. ಈಗ ಅವ್ರು ಲೈವ್ ಇವೆಂಟ್ ನೋಡಿರ್ತಾರೆ, ಈಗ ಅವ್ರು ಬ್ಯಾಕ್ ಸ್ಟೇಜಿಗೆ ಬಂದಿರ್ತಾರೆ, ಬ್ಯಾಕ್ ಸ್ಟೇಜಿಗೆಲ್ಲ ಕಾಣಿಸೇ ಬಿಡ್ತೈತೆ ಅದು. ಸ್ಕ್ರೀನ್ಸ್ ಎಲ್ಲ ಹೆಂಗೆ ನಡೀತಾವೆ, ಓವರ್ಲೇಸ್. ಆದರೆ ಇಷ್ಟು ಡೆಪ್ತ್ ಇರಂಗಿಲ್ಲ ನಾಲೆಜ್ ಟೆಕ್ನಿಕಲಿ. ಮತ್ತು ಇದು ಎಕ್ಸ್ಪೀರಿಯನ್ಸ್ನೇ ಬರ್ತೈತೆ ಸ್ವಲ್ಪ. ಇದು ಒನ್ ಟೂರ್ನಮೆಂಟ್ 2 ಟೂರ್ನಮೆಂಟ್ಸ್ಲೇ ಆಗಲ್ಲ ಇವು. ಒಂದು ಮೇಜರ್ಲಿ ನೀವು 5 to 6 ನೀವು ಚಲೋ ಟೂರ್ನಮೆಂಟ್ಸ್ ಮಾಡಿದೆ ಅಂದ್ರೆ ಆ ಟೂರ್ನಮೆಂಟ್ ಡೈರೆಕ್ಟರ್ದು ನಿನ್ನ ಮಾತು ಕೇಳಿ ದುಡಿಯಾಕೈತೆ ನಿಂಗೆ ಹೆಂಗೆ ನಡೆಯತ್ತಲ್ಲ ಅಂತ. ಓಕೆ. ಈಗ ನೀನು ವರ್ಕ್ ಮಾಡಿದ್ದ ಟೂರ್ನಮೆಂಟ್ಸ್ ಒಳಗೆ ಯಾವ ಟೂರ್ನಮೆಂಟ್ಸ್ ಒಳಗೆ ಯಾರು ಬೆಸ್ಟ್ ಪ್ಲೇಯರ್ಸ್ ಬಂದಿದ್ರು, ಲೈಕ್ ಟಾಪ್ ಬೆಸ್ಟ್ ಪ್ಲೇಯರ್, ಸೆಲೆಬ್ರಿಟಿ ಪ್ಲೇಯರ್ಸ್ ಟೈಪ್? ಸೆಲೆಬ್ರಿಟಿ ನಾವು BGS BMPS ಎಲ್ಲ ಮಾಡಿದ್ವಲ್ಲ, ಜಾನಥನ್ ಅಂತಿದ್ದ, ಜಾನಥನ್ ಗೇಮಿಂಗ್, ಮತ್ತು ಸ್ಕೌಟ್ ಅಂತಿದ್ದ, ಮತ್ತು ಗಾಬ್ಲಿನ್ ಅಂತ. ಅವರೆಲ್ಲ ಅವ್ರು ಹೆಂಗೆ ಗೊತ್ತು, ಒಂದು ಪ್ಲೇಯರ್ಸು ಆತ, ಪ್ಲಸ್ ಅವ್ರು ಇನ್ಫ್ಲೂಯೆನ್ಷಿಯಲ್ ಪ್ಲೇಯರ್ಸ್, ಅಂದರೆ ಮಂದಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವ್ರು ನೋಡಿ ಮಂದಿ ಕಲಿತಾರೆ ಆಡೋದು. ಅದೇನು ಗೆಲ್ಲು ಸೋಲೋದಂತೂ ಇರೋದಲ್ಲ ಟೂರ್ನಮೆಂಟ್ಸ್ ಇರಲಿ ಏನಿರಲಿ, ಆದ್ರೆ ಅವ್ರು ಮಂದಿಗೆ ಹೇಳತ್ತಾರಲ್ಲ. ನೀವು ಆರ್ಗನೈಸ್ ಮಾಡಿ ನೀ ಅಸಿಸ್ಟ್ BGS ಅವರೆಲ್ಲ ಆಫಿಷಿಯಲ್ ಟೂರ್ನಮೆಂಟ್ಸ್ ಬರ್ತಾರೆ ಅವ್ರು. ಓಕೆ. ಇರುವ 2 ಆಫಿಷಿಯಲ್ ಟೂರ್ನಮೆಂಟ್ಸ್ ಇಯರ್ ಒಳಗೆ, ಒಂದು BGS ಅಂತ ಇಂಡಿಯಾ ಸೀರೀಸ್, ಒಂದು ಪ್ರೋ ಸೀರೀಸ್. ನೀವು ಯಾವಾಗ ಮಾಡಿದ್ದು? ನಾವು ಅಸಿಸ್ಟ್ ಮಾಡಿದ್ದು ಯಾವಾಗ? ನಾವು BGS ಇದು BMPS ಕೋಚ್ ಹೋಗಿದ್ದು, ಅದೊಂದು ಸ್ಟಾರ್ಟ್ ಆಯ್ತು ಅಲ್ಲಿಂದ. BGS 2025, BMPS 2026. ಅಲ್ಲಿ BMPS 2026 ಬರೀ ಕ್ವಾಲಿಫೈ ಮಾಡಿ ಅಷ್ಟೇ ಮಾಡಿದ್ವಿ ನಾವು. ಆಮೇಲೆ ನೋಡ್ದಿತ್ತದ ವರ್ಕ್. ಆಮೇಲೆ ಈಗ BGS 2026 ಮತ್ತೆ ಇದ್ರಾಗ ಯಾವ ಈ ಟೈಮ್ನಾಗ ಸೆಲೆಬ್ರಿಟಿ ಪ್ಲೇಯರ್ಸ್ ಇದ್ರು? ಇದೇ ಟೈಮ್ ಭಾಳ ಇದ್ರು ಯೂಟ್ಯೂಬರ್ಸ್, ಭಾಳ ಇದ್ರು ಇದೇ ಟೈಮ್. ಮತ್ತು ಅದಕ್ಕೆ ವ್ಯೂವರ್ಶಿಪ್ ನೋಡಿದ್ರೆ 400K ಮುಟ್ಟಾದ ವ್ಯೂವರ್ಶಿಪ್, ಲೈವ್ ವಾಚಿಂಗ್ 400K ಲೈವ್ ವಾಚಿಂಗ್. ಒಂದು ವಿಚಾರ ಮಾಡಿ, ಹೈಪ್ ಅಂತೂ ಐತಿ, ಆಡ್ಲಿಕ್ಕತ್ತಾರ ಗೇಮ್ಸ್, ಈ ಸ್ಪೋರ್ಟ್ಸು ನಡೆಯದೆ. ಆದರೆ ಇನ್ನೂ ಅಷ್ಟು ನಂಗೆ ಅನ್ಸೋಬೇಕಾಗ ಇನ್ನೂ ಆರ್ಗನೈಸ್ ಬಿಲ್ಡ್ ಆಗ್ಬೇಕು. ಆರ್ಗನೈಸೇಷನ್ಸ್ ಟೂರ್ನಮೆಂಟ್ ಹೋಸ್ಟ್ ಮಾಡೋರು, ಬ್ರ್ಯಾಂಡ್ಸ್ ಕೊಲಾಬ್ರೇಟ್ ಮಾಡೋರು ಅಂಥವ್ರು ಬಿಲ್ಡ್ ಆದ್ರೆ ಎಲ್ಲರ ಕಡೆಯಿಂದ ಆಡ್ಬೋದಾ ಪ್ಲೇಯರ್ಸ್. ರೈಟ್. ಮತ್ತು ಈಗ ಭಾಳ ಸ್ಕ್ಯಾಮು ನಡ್ಲಿಕತ್ತಾವ ಟೂರ್ನಮೆಂಟ್ಸ್ ಹೋಗಿ. ಹೌದಾ? ಭಾಳ ನಡ್ಲಿಕತ್ತಾವ ಆ್ಯಕ್ಚುಲಿ. ಕರ್ನಾಟಕ ಒಳಗಿರುವಂಥ ಲೈಕ್ 18 to 25 ಇರೋ ಏಜ್ ಒಳಗಿರೋ ಕರ್ನಾಟಕ ಯಂಗ್ಸ್ಟರ್ಸಿಗೆ ಈ ನೀಶ್ ಒಳಗೆ ಕರಿಯರ್ ಪಾತ್ ಒಳಗೆ ಹೆಂಗಿದೆ ಅಪಾರ್ಚುನಿಟೀಸ್? ಈಗ ಯಾರು ಹಿಂಗೆ ಯೂತ್ ಅದಾರಲ್ಲ, ಅವ್ರಿಗೆ ಗೇಮಿಂಗ್ ಏನೋ ಗೇಮಿಂಗ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೇನು ಮನಸ್ಸು ಅಂದ್ರೆ ಏನೂ ಆಲಿಲ್ಲ. ಅವ್ರು ಆ್ಯಸ್ ಅ ಬ್ಯಾಕಪ್ ಗೇಮಿಂಗ್ ಟೆಕ್ನಾಲಜಿ ಇಡ್ಬೋದು. ಬ್ಯಾಕ್ ಎಂಡ್ ಹೆಂಗೆ ಬ್ರಾಡ್ಕಾಸ್ಟಿಂಗ್ ಆಗ್ತಾವೆ, ಪ್ರೊಡಕ್ಷನ್ ಹೆಂಗೆ ವರ್ಕ್ ಆಕೈತಿ, ಅಲ್ಲಿ ಎಷ್ಟು ಡೊಮೇನ್ಸ್ ವರ್ಕ್ ಆಗತ್ತವೆ. APIs ಅಂತೂ ನಾವಂತೂ APIs ವರ್ಕ್ ಮಾಡ್ತೀವಿ. ಭಾಳ ಮಂದಿ ಗ್ರಾಫಿಕ್ ಡಿಸೈನಿಂಗ್ ಮತ್ತು ವಿಡಿಯೋ ಎಡಿಟಿಂಗ್, ವಿಡಿಯೋ ಸಾಫ್ಟ್ವೇರ್ಸ್ ಬಗ್ಗೆ ನಾಲೆಜ್ ಇರ್ಬೇಕು ಮೇನ್. ಅವು ಎದಕ್ಕೆ ಹೇಳೋ, ಇನ್ನು ಸ್ಟಾರ್ಟ್ ನಿಮ್ಗೆ ಇಂಟ್ರೆಸ್ಟ್ ಬಂತಂದ್ರೆ ನಿಂಗೆ ಅಪರ್ಚುನಿಟಿ ಐತಿ ಇಲ್ಲಿ ಈ ಡೊಮೇನ್ ಒಳಗೆ. ಈವನ್ ಇಫ್ ಗೇಮರ್ ಆಗಲಿಲ್ಲ ಅಂತಂದ್ರೆ ಈ ಡೊಮೇನ್ ಒಳಗೆ ಹೋಗ್ಬೋದು. ರೈಟ್. ಮತ್ತು ನೀವು ಗೇಮರ್ ಇದ್ರೆ ಈ ಸ್ಪೋರ್ಟ್ಸ್ ಆಡ್ತೀರ ಅಂದ್ರೆ ನಿಮ್ಗೆ ನಾಲೆಜ್ ಇರ್ತೈತೆ, ಟೂರ್ನಮೆಂಟ್ಸ್ ಹೆಂಗೆ ವರ್ಕ್ ಆಕೈತೆ ಸ್ವಲ್ಪ ನಾಲೆಜ್ ಇರ್ತೈತಿ. ನಿಮ್ಗೆ ಪ್ಲಸ್ ಪಾಯಿಂಟ್ ಅದೇ ಕಡೆ ಈ ಸೈಡ್ ಬಂದ್ಕೊಡಿ. ಇವನ್ ಇಫ್ ಗೇಮಿಂಗ್ ನಿಂದ ಆಸ್ ಅ ಗೇಮಿಂಗ್ ಇನ್ಫ್ಲೂಯೆನ್ಸರ್ ಆಗಲಿಲ್ಲ ಅಂತಂದ್ರು ಇವು ಪ್ಲಸ್ ಪಾಯಿಂಟ್ ಅಲ್ಲ ನಿಂಗೆ ಅದಕ್ಕೆ ಫಸ್ಟ್ ಬೇಸಿಕ್ ನಾಲೆಜ್ ಇರ್ತೈತಲ್ಲ. ನಿಂಗೆ ಒಂದು ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಗೊತ್ತಿತ್ತಂದ್ರೆ ನಿಮ್ಗೆ ಬೇರೆ ಕಡೆ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನಿಮ್ಗೆ ತೊಗೋತಾರೆ, ಅವ್ರು ಟ್ರೈನ್ ಮಾಡ್ತಾರೆ ನಿಮ್ಗೆ ಬ್ಯಾಕಪ್ ಒಟ್ಟು. ರೈಟ್. ಈಗ ಯಾರೋ ಒಬ್ಬರು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಬ್ಬ ವಿಡಿಯೋ ಎಡಿಟರ್ ಆರ್ ಸಮ್ ಗ್ರಾಫಿಕ್ ಡಿಸೈನರ್, ಈಗ ಅವ್ನು ಸ್ಕಿಲ್ಡ್ ಅದಾನ ಆ್ಯಂಡ್ ಅವ AI ಯೂಸ್ ಮಾಡ್ಕೊಂಡು ಇನ್ನೂ ಅಪ್ ಸ್ಕಿಲ್ ಆದ ಆ್ಯಂಡ್ ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ಈ ಸ್ಪೋರ್ಟ್ಸ್ ನೀಶ್, ಈ ಡೊಮೇನ್ ಒಳಗೆ ಹೋಗ್ಬೇಕೈತಿ. ಅವ್ನಿಗೆ ಹೆಂಗಿರ್ಬೋದು ಅಪಾರ್ಚುನಿಟಿ? ಈಗಂತೂ ಅಷ್ಟಿಲ್ಲ ಕೋರ್ ಡೊಮೇನ್ ಒಳಗೆ, ಬ್ಯಾಕ್ ಎಂಡ್ ಒಳಗೆ. ಇನ್ನು ಕಮಿಂಗ್ ಇಯರ್ಸು ಆಗ್ತದೆ. ಯಾಕೆ ಇನ್ನೂ ಅಷ್ಟು ಗೊತ್ತಾಗಿಲ್ಲ ಯಾರಿಗೂ. ಇದಕ್ಕೆ ಟ್ರಸ್ಟ್ ಇಶ್ಯೂ ಭಾಳ ಇದೆ. ಯಾವಾಗ ಇವೆಂಟ್ಸ್ ಮಾಡ್ತಿಲ್ಲ ಟ್ರಸ್ಟ್ ಇಶ್ಯೂ ಮೇನ್. ಯಾಕೆ ಬ್ರ್ಯಾಂಡ್ಸಿಗೆಲ್ಲ ನೀವು ತೋರಿಸ್ಬೇಕಾಕೈತಲ್ಲ. ಮುಂದೆ ಕಮಿಂಗ್ ಇಯರ್ಸು ಓವರ್ಲೇಸ್ ನಡು AI ಬಂತಂದ್ರೆ, ನೆಟ್ವರ್ಕ್ ಸಿಗ್ನಲ್ಸ್ ನಡು AI ಬಂತಂದ್ರೆ, ಅಂದ್ರೆ ನಿಮ್ದೆಲ್ಲ ಆಟೋಮೇಟ್ ಮಾಡಕ್ಕೆ ಬಂತಂದ್ರೆ ಅದು ಅವಾಗ ನಿಮ್ದು ಅಪರ್ಚುನಿಟಿ ಭಾಳ ಐತಿ. ಅವಾಗ ಆಗೋದು ಅಪರ್ಚುನಿಟಿ ಬರೋದೈತಿ ಗೊತ್ತೈತಿ. ಈ ಸ್ಪೋರ್ಟ್ಸ್ ಅಂದ್ರೆ ನಡು ಒಟ್ಟು ಮಿಡಲ್ ಮ್ಯಾನ್ AI ಬರೋದೈತಿ ಒಂದು ಟೈಮಿಗೆ. ಆದ್ರೆ ಈಗ ಬರಲ್ಲ. ಇದಕ್ಕೆ ಈಗ ಟ್ರಸ್ಟ್ ಇಶ್ಯೂ ಐತಿ ಮತ್ತು ಇನ್ನಷ್ಟು ಅಪರ್ಚುನಿಟಿ ಆಗಿಲ್ಲ ಟೂರ್ನಮೆಂಟ್ಸಿಂದ. ಆ್ಯಸ್ ಆಫ್ ಎಕ್ಸಾಂಪಲ್ ನಾ ಚೈನಾ ಅವ್ರು ಭಾಳ ಮುಂದಿದಾರೆ ಈ ಸ್ಪೋರ್ಟ್ಸ್ ಹೋಗಿ. ಅವರು AI ಯೂಸ್ ಮಾಡಿ ವರ್ಚುವಲ್ ಸ್ಟುಡಿಯೋ ಮಾಡಿದ್ರೆ, ಓವರ್ಲೇಸ್ AI ಮಾಡಿ ಯೂಸ್ ಮಾಡತ್ತಾರ ಗೇಮ್ಸಿಗೆ. ವರ್ಚುವಲ್ ಸ್ಟುಡಿಯೋ ಅಂದ್ರೆ ಹೆಂಗೆ? ವರ್ಚುವಲ್ ಸ್ಟುಡಿಯೋಸ್ ಅಂದ್ರೆ ಸ್ಟುಡಿಯೋ ಇಲ್ಲೇ ಪ್ಲೇಯರ್ಸ್ ಇಲ್ಲೇ ಕೂತಾಡ್ಲಿಕತ್ತಾರ. ಯೂಟ್ಯೂಬ್ ಸ್ಟ್ರೀಮ್ ಆಗೋದು ಸ್ಟೇಡಿಯಂ, ಫುಲ್ ಗ್ರೀನ್ ಸ್ಕ್ರೀನ್ ವಿತ್ ಪ್ಲೇಯರ್ಸ್ ಕ್ಯಾಮ್ರಾ ಆ್ಯಂಗಲ್ಸ್ ಹಂಗೆ ಶೂಟ್ ಆಗತ್ತಾವಲ್ಲಿ. ಅಂದ್ರೆ ಹಂಗೆ ಯಾವುದೋ ಒಂದು ಸ್ಟುಡಿಯೋ ಯೂಸ್ ಮಾಡಿ ಮಾಡ್ಯಾರ ಅವ್ರು, AI ಯೂಸ್ ಮಾಡಿ ಮಾಡ್ಯಾರ. ಖರೆ ಅದೊಂದು ಅಪರ್ಚುನಿಟಿ ಚಲೋ ಅದ ಅವರಿಗೆ. ಈಗ ಒಂದು ಸಣ್ಣ ಟೂರ್ನಮೆಂಟು ನೀವು ಬಿಗ್ ಸ್ಕೇಲ್ ವಿಚಾರ ಮಾಡ್ಬೋದು. ಯಾರ್ ಪರ್ಸನಲ್ ಟಚ್ ಟು AI ಇನ್ ಟರ್ಮ್ಸ್ ಆಫ್ ಏಜೆಂಟಿಕ್ AI ಈ ಸ್ಪೋರ್ಟ್ಸನ್ನ ಮ್ಯಾನೇಜ್ ಮಾಡ್ಕೊಂಡು ಈ ಸ್ಪೋರ್ಟ್ಸ್ ಏನಂತಾರೆ ಟೂರ್ನಮೆಂಟ್ಸ್ನೆಲ್ಲ ಮ್ಯಾನೇಜ್ ಮಾಡ್ಕೊತಿದ್ದಿದ್ದು ನಿಂಗೆ AI ಏಜೆಂಟ್ಸ್ನ ಬಿಲ್ಡ್ ಮಾಡೋದಕ್ಕೆ, ಈ ಸ್ಪೋರ್ಟ್ಸ್ನಾಗ ಇದ್ದಿದ್ದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ, ರಿಪಿಟೇಟಿವ್ ಟಾಸ್ಕ್ನ ಆಟೋಮೇಟ್ ಮಾಡೋದಕ್ಕೆ ಯಾವ ಟೂಲ್ಸ್ ನಿನಗೆ ಇದು ಮೋಟಿವೇಟ್ ಮಾಡಿದ್ದು ಆರ್ ಫೆಲ್ಟ್ ಲೈಕ್ ಈ ಟೂಲ್ಸ್ ನಾನು ಯೂಸ್ ಮಾಡಿದೆ ಅಂತಂದ್ರೆ ನನ್ನ ಕರಿಯರ್ ಪಾತ್ ಒಳಗೆ ನನ್ನ ಸ್ಕಿಲ್ಸಿಗೆ
ನಾನು ಇದನ್ನ ಅಪ್ಸ್ಕೇಲ್ ಮಾಡ್ಕೋಬೋದಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಯಾವ ಟೂಲ್ಸ್ ಅನ್ಸಿದ್ವಿ? ನಂದು ಪರ್ಸನಲ್ ಯೂಸ್ ಪ್ರಕಾರ ಹೇಳ್ತೀನಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಆಸ್ ಅ ರಿಸರ್ಚ್ ಮಾಡ್ಲಿಕ್ಕೆಲ್ಲ ಏನು ಒಂದು ಪ್ರಾಡಕ್ಟ್ ಇತ್ತು ಡೆವಲಪ್ಮೆಂಟ್ ಇತ್ತು, ಪರ್ಪ್ಲೆಕ್ಸಿಟಿ ಮಾಡಿದ್ದು, ಪರ್ಪ್ಲೆಕ್ಸಿಟಿ ಅದ ಸೇಮ್ ಮಾಡಿದ್ದು. ಆ ಸ್ಟಾರ್ಟ್ ಹಾಕೊಳ್ಳಿ ಆಮೇಲೆ ನಮ್ಗೆ ಚಾಟ್ GPT ಅವೆಲ್ಲ ನಾವು ಅವಾಗೂ ಮಾಡ್ತಿದ್ವಿ ಚಾಟ್ GPT ಯೂಸ್. ಅದ್ರ ಅದು ಭಾಳ ನಂಗೆ ಜೆನ್ಯೂನ್ ಅನಿಸ್ತು, ಪರ್ಪ್ಲೆಕ್ಸಿಟಿ ಭಾಳ ಜೆನ್ಯೂನ್ ಅನಿಸ್ತು ನಂಗೆ ಅದು. ಸೊ ನಾವು ಅದು ಯೂಸ್ ಮಾಡಿದ್ವಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಪ್ಲಾನಿಂಗ್ R&D ಮಾಡ್ಲಿಕ್ಕೆಲ್ಲ. ಸೊ ಡೆವಲಪ್ಮೆಂಟಿಗೆ ನಾವು ಯೂಸ್ ಮಾಡಿದ್ದಂದ್ರೆ ವೈಪ್ ಕೋಡ್ ಆ್ಯಂಟಿ ಗ್ರಾವಿಟಿನ ಯೂಸ್ ಮಾಡಿದ್ವಿ. ಎಲ್ಲ ಟೈಮ್ ಅದ ಮಾಡೀವಿ, ಈಗ ತನಕ ಅದ ಮಾಡ್ತೀವಿ. ಎದಕ್ಕೆ? ಈಗ ನಂಗೆ ಅದು ರೆಸ್ಪಾನ್ಸ್ ಚಲೋ ಅನಿಸುತ್ತೆ. Gemini 3.1 Pro ಮಾಡಲ್ ಐತಲ್ಲ, ಅವ್ರದ್ದು ಆ್ಯಂಟಿ ಗ್ರಾವಿಟಿ ಬೆಸ್ಟ್ ಮಾಡಲ್ ಅದ. ಅವ್ರದ್ದು ರೆಸ್ಪಾನ್ಸ್ ಚಲೋ ಐತಿ ಅದು ಮಾಡಲ್ ಅದ. ಮತ್ತು ಅದು ಮೊದಲು ನೀ ಏನು ಕೇಳ್ತಿಲ್ಲ ಮುಂಚೆ ಪ್ಲ್ಯಾನ್ ಮಾಡ್ತಿದ್ದ, ಅದು ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಮಾಡ್ತಿದ್ದ. ಅದು ಈಗ ನಾ ಚಾಟ್ GPT ಕೇಳಿದ್ರೆ ನಾ ಈ ಕಡೆ ಕೋಡ್ ಕೊಡ್ತು ನಂಗೆ, ನಾ ಈ ಕಡೆ ಮತ್ತೆ ಪೇಸ್ಟ್ ಮಾಡ್ಬೇಕದು. ಅದು ಆ್ಯಂಟಿ ಗ್ರಾವಿಟಿವ್ ಏನಿಲ್ಲ, ಅಲ್ಲೇ ಡೆವಲಪ್ ಮಾಡಿ ಅದ ಟೆಸ್ಟ್ ಮಾಡಿದ್. ಮತ್ತೆ ಈಸ್ ಇಟ್ ಬಿಕಾಸ್ ಆಫ್ ಪರ್ಸನಲ್ ಇಂಟ್ರೆಸ್ಟ್? ಪರ್ಸನಲ್ ಇಂಟ್ರೆಸ್ಟ್ ಫಾರ್ ಸ್ಪೆಸಿಫಿಕ್ ನಂಗೆ ಅದು ಚಲೋ ಅನಿಸ್ತೈತಿ, ಆ್ಯಂಟಿ ಗ್ರಾವಿಟಿ ಚಲೋ ಅನಿಸ್ತೈತಿ. ಮತ್ತು ಅದ ಸೂಟ್ ಆಗ್ಬಿಟ್ಟೈತಲ್ಲ ನಮ್ಗೆ. ಹಂಗೆ ಸ್ಪೆಸಿಫಿಕ್ಲಿ ಯಾವ ಟೂಲ್ ನಿನಗೆ ಪುಲ್ ಮಾಡಿದ್ದು ಫ್ರಮ್ ಮ್ಯಾನೇಜಿಂಗ್ ಇ ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ ಟು ಬಿಲ್ಡಿಂಗ್ AI ಏಜೆಂಟ್ಸ್ ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್? ಪರ್ಪ್ಲೆಕ್ಸಿಟಿ ಫಾರ್ ರಿಸರ್ಚಿಂಗ್ ಆ್ಯಂಡ್ ದೆನ್ ಆ್ಯಂಟಿ ಗ್ರಾವಿಟಿ ಫಾರ್ ಡೆವಲಪ್ಮೆಂಟ್, ಓಕೆ, N8N ಫಾರ್ ಆಟೋಮೇಷನ್. ಅದು ಆಟೋಮೇಷನ್ ಇದ್ರ ಹೇಳ್ತೇನೆ ಡಿಫ್ರೆನ್ಸ್. N8N ಆಟೋಮೇಷನ್ ಏನು ಮಾಡ್ತಿರಲ್ಲ, ಅದು ನೀವು ಒಂದು ಸರ್ವಿಸ್ ಸೆಲ್ ಮಾಡೋಕ್ಕಷ್ಟ ಮಾಡ್ಬೋದು. ನೀವು ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ ನಿಂಗೆ ಅದು ವೆಬ್ಸೈಟು ಹಾಕೋದಿತ್ತು, ಒಂದು ಸರ್ವರ್ ಹಾಕೋದಿತ್ತು ಅಂದ್ರೆ ನಿಂಗೆ ಅದು ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವುದು? ಆ್ಯಂಡ್ N8N ಯೂಸ್ ಮಾಡಿ ಓಕೆ ಮಾಡ್ಬೋದು. ಅದು ಭಾಳ ಕಾಂಪ್ಲೆಕ್ಸ್ ಆಗ್ಬಿಡ್ತದೆ ಅದು. ನಾವು ಅದ್ರ ಬದಲು ಅದಕ್ಕೆ ನಾವು ಏನು ಮಾಡ್ತೀವಿ, N8N ಆಟೋಮೇಷನ್ ಸರ್ವಿಸಿಗೆ ಇವು ಯಾರು ನಿನ್ನ ವೆಬ್ಸೈಟ್ ನಾವು AI ಏಜೆಂಟ್ ಹಾಕ್ಬೇಕಂದ್ರೆ, ಆಟೋಮೇಷನ್ ವರ್ಕ್ ಫ್ಲೋ ಹಾಕ್ಬೇಕಂದ್ರೆ ನಾವು ಸ್ವಂತ ಆ್ಯಂಟಿ ಗ್ರಾವಿಟಿ ಯೂಸ್ ಮಾಡ್ತೀವಿ. ಅವಾಗ N8N ಯೂಸ್ ಮಾಡಲ್ಲ. ಇಫ್ ಗ್ರಾಫಿಕ್ ಡಿಸೈನಿಂಗಿಗೆ ಒಂದು ಹೇಳ್ತೇನೆ, ಗ್ರಾಫಿಕ್ ಈಗಂತೂ ಓಪನ್ AI ಬೆಸ್ಟ್ ಐತಿ ಗ್ರಾಫಿಕ್ ಡಿಸೈನಿಂಗಿಗೆ. ಎಲ್ಲರದಿಂದ ಬೆಸ್ಟ್ ಓಪನ್ AI ಇದೆ ನಾವು ಯೂಸ್ ಮಾಡೋದು. ವಾಯ್ಸ್ ಆಫ್ ಈಗ ಹೇಳೋದು ಈಗ ಪ್ರಿಸೈಸ್ ಇದ್ದಿದ್ದಿಲ್ಲ. ಅದು ಮೊದಲು ಸ್ವಲ್ಪ ಇದು ಮಾಡಿ, ಈಗ ಒಂದು ಪ್ರಾಂಪ್ಟಿಂತ್ರ ನೀ ಚಲೋ ಒಂದು ಬ್ಯಾನರ್ ಮಾಡ್ಬೋದು, ಥಂಬ್ನೇಲ್ ಮಾಡ್ಬೋದು, ಅದು ರೇಷಿಯೋ ಮಾಡಿ ಏನು ಬೇಕಾದ್ ಮಾಡ್ಬೋದು. ಮೊದಲು ಹಂಗೆ ಇದ್ದಿದ್ದಿಲ್ಲ. ಈಗ ಇನ್ನೊಂದು ಇದ್ರ ಬೆಸ್ಟ್ UI ಡಿಸೈನಿಗೆ ಭಾಳ ಮಂದಿ ಡೆವಲಪ್ಮೆಂಟ್ ಮಾಡ್ತಾರಂದ್ರೆ, ಯಾವ ಡೆವಲಪ್ಮೆಂಟ್? ಈಗ ವೆಬ್ಸೈಟ್ ಆತ, ಆ್ಯಪ್ಸ್ ಏನಾರ ಒಟ್ಟು ಇದು ಕೋಡಿಂಗ್ ಬ್ಯಾಕ್ಗ್ರೌಂಡ್ ಆ್ಯಂಟಿ ಗ್ರಾವಿಟಿ ಯೂಸ್ ಮಾಡ್ತಾರೆ. ಅವ್ರಿಗೆ ಏನು ಗೊತ್ತಿರಂಗಿಲ್ಲ, ಯೂಸರ್ ಎಕ್ಸ್ಪೀರಿಯನ್ಸ್ ಗೊತ್ತಿರಂಗಿಲ್ಲ. ಒಂದು ಯೂಸರ್ ಹೆಂಗೆ ಯಾವ ಕಂಡು ಹಿಡಿತಾನೆ ಒಂದು ಚಲೋ ಐತೆ ಅಪ್ಲಿಕೇಶನ್ ಅಂತ UI ನೋಡ್ತಾನೆ ಅದ್ರದ್ದು. ಗೂಗಲ್ ಅವ್ರದ್ದು ಸ್ಟಿಚ್ ಅಂತ ಬಿಟ್ಟಾರೆ ಅಪ್ಲಿಕೇಶನ್. ನೀ ಬರೀ ಪ್ರಾಂಪ್ಟ್ ಹಾಕಿ ನಂಗೆ ಹಿಂಗೆ ಬೇಕಾ, ಮೆಡಿಕಲ್ದು ಹಿಂಗೆ ಐತಿ, ನಂಗೆ ಈ ಥೀಮ್ ಐತಿ, ಅದು ಆ್ಯಪ್ಸಿಗೆ ಡಿಸೈನ್ ಮಾಡ್ಕೊಡ್ತೈತಲ್ಲ. ಮತ್ತು ಮೇನ್ ಆ್ಯಂಟಿ ಗ್ರಾವಿಟಿ ಲಿಂಕ್ ಆಗ್ಬಿಡ್ತೈತಿ. ನೀ ಬರೀ ಹೇಳಿ ಆ್ಯಂಟಿ ಗ್ರಾವಿಟಿ ಗೂಗಲ್ ಸ್ಟಿಚಿಂಗ್ ತಗೋ, ಆಟೋಮೆಟಿಕ್ ಡಿಸೈನ್ ತಗೋತೈತಿ, ಡೆವಲಪ್ ಮಾಡಿ ಕೊಟ್ಬಿಡ್ತೈತಿ. ಗೂಗಲ್ ಅಂದ್ಕೊಳ್ಳೆ ನೆನಪಾತ. ಈಗ ಗೂಗಲ್ ಜೊತೆ ನೀವು ಹೆಂಗೆ ಟೈಪ್ ಆಗಿದ್ದ ಅಥವಾ ಅವ್ರು ಹೆಂಗೆ ಇನ್ಕ್ಯೂಬೇಟ್ ಮಾಡ್ಕೊಂಡಿದ್ದು? ಇನ್ಕ್ಯೂಬೇಟ್ ಪ್ರೋಗ್ರಾಮ್ಸ್ ಅವೆಲ್ಲ ಗೂಗಲ್ ಪ್ರೋಗ್ರಾಮ್ಸ್. ಟೈಪ್ ಅಂತ ಅನ್ಲಿಕ್ಕೆ ಆಗಂಗಿಲ್ಲ, ಪ್ರೋಗ್ರಾಮ್ಸ್ ಅವು. ಓಕೆ, ಅವೆಲ್ಲ 6 months 8 months ಪ್ರೋಗ್ರಾಮ್ಸ್ ಇರ್ತಾವೆ. ಮತ್ತು ನಾವಂತೂ ಸ್ಟಾರ್ಟ್ ಮಾಡಿದ್ದು ನಮ್ದು ಒಬ್ಬರು ಕನೆಕ್ಷನಿಂದ ಬಂದಿತ್ತದ. ನಾವು ಸ್ಕ್ವೇರ್ ಏಜೆಂಟಿಂದ ತೊಗೊಂಡೋಗಿದ್ವಿ ನಾವು. ಓಕೆ, ಸೆಲೆಕ್ಟ್ ಆತ, ಆಮೇಲೆ ಇಂಟರ್ವ್ಯೂ ಎಲ್ಲ ಇಂಟರ್ವ್ಯೂ ಪ್ರೊಸೆಸ್ ಇರ್ತೈತೆ ಒಂದು ರೌಂಡ್. ಅದಾದ್ಮೇಲೆ ಮತ್ತೆ ಸ್ವಲ್ಪ ವೇಟ್ ಮಾಡಿದ್ವಿ, ಆಮೇಲೆ ಬಂದ ಅದ್ರದ್ದು ಆಫರ್. ಆಕ್ಚುಯಲ್ ಪ್ರೊಸೆಸ್ ಏನಿದೆ ಆಕ್ಚುಲಿ? ಈಗ ನೋಡಿ, ಒಂದು ಸ್ಟಾರ್ಟ್ಅಪ್ ನೀವು ರನ್ ಮಾಡಾತಿ, ದಿಸ್ ಇಸ್ ಯೂನಿಕ್. ಇ ಸ್ಪೋರ್ಟ್ಸ್ ಪ್ರೊಡಕ್ಷನ್ ಕಂಪನಿ ಇಸ್ ಯೂನಿಕ್. ಸೊ ಇದನ್ನ ನೀನು ಗೂಗಲ್ಗೆ ಪಿಚ್ ಮಾಡಿದ್ದು ಅಥವಾ ಯು ಆಸ್ಕ್ ಫಾರ್ ಫಂಡಿಂಗ್ ಅವ್ರು? ಏನಿಲ್ಲ, ಅವ್ರು ಗೂಗಲ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಲಾಂಚ್ ಮಾಡ್ತಾರಲ್ಲ, ವೆಬ್ಸೈಟ್ ಲಿಂಕ್ ಎಲ್ಲ ಇರ್ತದಲ್ಲ, ಅಲ್ಲಿ ಪಿಚ್ ಡೆಕ್ ಹಾಕ್ಬೇಕು. ನೀವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೆ ಅಂತ ಹಾಕ್ಬೇಕು. ಸೊ ನೀವೇನು ಹಾಕಿದ್ರಿ? ನಾವು ಇದು ಹಾಕಿದ್ವಿ, ಹಿಂಗೆ ಈ ಸ್ಪೋರ್ಟ್ಸ್ ಮುಂದೆ ಬರೈತಿ. ಈ ಸ್ಪೋರ್ಟ್ಸ್ ಡ್ರಿವನ್ ಟೆಕ್ನಾಲಜಿಗೆ ಏಜೆಂಟ್ಸ್ ಇಲ್ಲ, AI ಏಜೆಂಟ್ಸ್ ಇಲ್ಲ, ಎಲ್ಲರೂ ಮ್ಯಾನ್ಯಲ್ ವರ್ಕ್ ನಡೆಯೈತಿ. ಸೊ ನಾವು ಅವಾಗ ಸ್ಕ್ವೇರ್ ಫ್ಲೋ ಪ್ಲಾನ್ ಹಿಡಿದ್ದೆ, ಇನ್ನೂ ಡೆವಲಪ್ ಸ್ಟಾರ್ಟ್ ಆಗಿದ್ದಿಲ್ಲ. ಓಕೆ, ಸ್ಕ್ವೇರ್ ಏಜೆಂಟ್ ಟೈಮ್ ಯಾವಾಗ ಇದಾಗಿದ್ದೆ? ಇದು ಆಗಸ್ಟ್ ಜುಲೈ ಇರ್ಬೇಕು 2025. ಓಕೆ, ಅವಾಗಿನ ಸ್ಟಾರ್ಟ್ ಆತ ಅವ್ರದ್ದು. ಆಮೇಲೆ ಹಂಗೆ ಬರ್ಬಾರ್ದು ಅವ್ರ ನೆಟ್ವರ್ಕಿಂದ ನಮ್ಮ Gemini API ಸ್ಪ್ರಿಂಟಿಗೆ ಕರೆದ್ರೆ, ಆಮೇಲೆ ನಾವು ಪ್ರಾಂಪ್ಟ್ ಪ್ರೋಟೋಟೈಪ್ ಸ್ಕೂಲಿಗೆ ಹೋಗಿದ್ವಿ ಅವ್ರದ್ದು. ನಮ್ಮ ಪ್ರಾಂಪ್ಟಿಂದ ಪ್ರೋಟೋಟೈಪ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಹೇಳಿದ್ರು ನಮಗೆ. 1 month ಡೈಲಿ ಕ್ಲಾಸ್ ಇರ್ತದೆ ಅದ್ರದ್ದು. ಆಫ್ಲೈನ್ ಎಲ್ಲಿ? ಆಫ್ಲೈನ್ ಇತ್ತು, ಆನ್ಲೈನ್ ನಾವು ಆನ್ಲೈನ್ ಓದಿದ್ವಿ. ಆಫ್ಲೈನ್ ಹೈದರಾಬಾದ್ ಹೋಗಿತ್ತು ಅವ್ರದ್ದು. ಆಮೇಲೆ ಅದ್ರ ಹಾಕೊಳ್ಳಿ ಮತ್ತು ರಿಸರ್ವ್ ಪೆನ್ ಇವೆಂಟ್ ಬಂದು, ಆಮೇಲೆ ನೆಟ್ವರ್ಕಿಂತ ನಮ್ಗೆ ಸ್ಟಾರ್ಟ್ ಆದವು. ಗೂಗಲ್ದು ಮೇನ್ ಅಡ್ವಾಂಟೇಜ್ ಅಂದ್ರೆ ನಿಂಗೆ ಟೆಕ್ನಿಕಲ್ ಡೆಪ್ತ್ ನಾಲೆಜ್ ಕೊಡ್ತಾರೆ ಅವ್ರು. ಲೈಕ್ ಸ್ಪೆಸಿಫಿಕ್ಲಿ ಏನು ಟೆಕ್ನಿಕಲ್? ಈಗ ನೀ ಏಜೆಂಟಿಗೆ ಡೆವಲಪ್ಮೆಂಟ್ ಮಾಡತ್ತೆ ಅಂದ್ರೆ ನೀ ಯಾವ ಫ್ರೇಮ್ವರ್ಕ್ ಬಿಟ್ಟು ಇದು ಯಾಕೆ ಮಾಡಲಿಲ್ಲ? ಫ್ರೇಮ್ವರ್ಕ್ ಭಾಳ ಮೇನ್ ಆಗ್ತಾವೆ ಅದ್ರ. ಎಲ್ಲ ಒಂದೊಂದು ಮಾಡಿದ್ದು ಚೇಂಜ್ ಆಗ್ತಾವೆ, ಅದು ಹೆಲ್ಪ್ ಮಾಡ್ತಾರೆ. ಫಂಡಿಂಗ್ ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ಮತ್ತು ಮೇನ್ ಗೂಗಲ್ ಫಾರ್ ಸ್ಟಾರ್ಟ್ಅಪ್ ಗೌರ್ಮೆಂಟ್ ಆಫ್ ತೆಲಂಗಾಣ ಟ್ಯಾಪ್ ಆಯ್ತು ಅವ್ರದ್ದು. ನಿಂಗೆ ಅಲ್ಲಿಂದ ಏನೋ ಸಿಗ್ಬೋದು ಒಂದು ಇನ್ಸೈಟ್ಸ್. ಮತ್ತು ನಿಂಗೆ ಮೇನ್ ಇನ್ನೊಂದು ನಿಂಗೆ ನೆಟ್ವರ್ಕ್ ಬಿಲ್ಡ್ ಆಕೈತಿ. ಎಲ್ಲರೂ ಫೌಂಡರ್ಸ್ ಇದ್ವಿ ಅಂದ್ರೆ ಒಂದೇ ರೂಮ್ ತೊಳಗೆ ನೆಟ್ವರ್ಕ್ ಬಿಲ್ಡ್ ಆಗೋದು. ಅದು ಬೆನಿಫಿಟ್ಸ್ ಏನು? ಬೆನಿಫಿಟ್ಸ್ ಅಂದ್ರೆ ನೀವು ಫಂಡಿಂಗ್ ಹೋದ್ರೆ ಭಾಳ ಚಲೋ ಬೆನಿಫಿಟ್ಸ್. ನಾವು ಫಂಡಿಂಗ್ ರೋಲ್ ಇನ್ನೂ ಹೋಗಿಲ್ಲ. ಓಕೆ, ಅದಕ್ಕೆ ನೀವು ಮತ್ತೆ ಸಪ್ರೇಟ್ ಫಾರ್ಮ್ ತುಂಬಬೇಕು, ಅದೆಲ್ಲ ಭಾಳ ಮತ್ತೆ ಪ್ರೊಸೆಸ್ ಆಯ್ತದೆ. ನಾವು ಬರೀ ಇನ್ನೂ ಈಗಿನ ಪ್ರಕಾರ ನೆಟ್ವರ್ಕ್ ಇದು ಸ್ವಲ್ಪ ಅಪರ್ಚುನಿಟಿ ಕ್ರೆಡಿಟ್ಸ್ ಕೊಡ್ರಿ. ನಮಗೆ 300K ಕ್ರೆಡಿಟ್ಸ್ ಕೊಡ್ತಾರೆ ಅವರು.
ಎಷ್ಟು ಬೇಕಾದ್ರೆ ಯೂಸ್ ಮಾಡೆ, ಅದು ಕೊಟ್ಕೊಂಡು ನಿಂಗೆ ಕ್ರೆಡಿಟ್ಸ್ ಅದಕ್ಕೆ ಏನು ಬಿಲ್ಡ್ ಮಾಡೋದಕ್ಕೆ. AI ಯೂಸ್ ಮಾಡ್ಲಿಕ್ಕೆ ಓಕೆ. ಈಗ ಜಮಿನ ಯೂಸ್ ಮಾಡ್ಲಿಕ್ಕೆ 399 499 ಪರ್ ಮಂತ್ ಐತದ. ಮತ್ತು ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಹೋಗ್ಕೊಂಡು 1000 2000 ಐತದ. ಹೆಂಗೆ ಕ್ಲೌಡಿಂದ 2K ಐತಲ್ಲ ಹಿಂಗೆ ಜಮಿನಾದು ಹೋಯ್ತು ಅವ್ರದ್ದು. ಅದು ನಿಂಗೆ ಫ್ರೀ ಬೇಕಂದ್ರೆ ನಿಂಗೆ ಕ್ರೆಡಿಟ್ಸ್ ಬೇಕಾದ. ರೈಟ್. ಆ ಕ್ರೆಡಿಟ್ಸ್ ಏನು ಮಾಡ್ತಾರೆ ಅವರು, ಗೂಗಲ್ ಕ್ಲೌಡ್ ಅಂತ ಐತೆ ಒಂದು ಅವ್ರದ್ದು ಇದು ಅಪ್ಲಿಕೇಶನ್ಸ್ ಅದ, ಅಲ್ಲಿಂದ ನಿಂಗೆ ಕ್ರೆಡಿಟ್ಸ್ ಕೊಡ್ತಾರೆ. ಅದನ್ನೇ ಆ್ಯಂಟಿಗ್ರೌಂಡ್ ಲಿಂಕ್ ಮಾಡಿ ಕೂಡ ಸ್ಟಾರ್ಟ್ ಆಗೋದು ಅದು ಪ್ರೊಸೆಸ್. ಗಾಟ್ ಇಟ್. ಎಷ್ಟು ಕಾಸ್ಟ್ ನಿಂಗೆ ಸೇವ್ ಮಾಡ್ತೈತೆ? ಕಾಸ್ಟ್ ಭಾಳ ಆರಾಮ 5 to 6K ಪರ್ ಮಂತ್. ಓ. ಭಾಳ ಸೇವ್ ಮಾಡಿದ್ರು. ಈಗ ಗೂಗಲ್ ಕ್ಲೌಡ್ ಆ್ಯಕ್ಚುಲಿ ಮೇನ್ ಅವ್ರದ್ದು ಬಿಸ್ನೆಸ್ ಮಾಡೋದು ಗೂಗಲ್ ಕ್ಲೌಡ್. ಅಲ್ಲಿಂದ ಅವ್ರಿಗೆ ಸ್ಟಾರ್ಟ್ ಆಗೋದು ಎಲ್ಲ. ಇದಕ್ಕೆ ಸರ್ವರ್ ಅವರೆಲ್ಲ ಸ್ಟೋರ್ ಮಾಡ್ತಾರಂದ್ರೆ ಅಲ್ಲೇ ಸೆಲ್ ಮಾಡ್ಬೇಕಲ್ಲ ಅವ್ರು. ಇನ್ ರಿಟರ್ನ್ ಏನಾದರೂ ಇಕ್ವಿಟಿ ಹಂಗೆ ಏನಾದರೂ ತೊಗೊಂತಾರೋ? ಇಲ್ಲ ಏನೂ ಇಲ್ಲ. ಈ ಪ್ರೋಗ್ರಾಮ್ಸ್ ಹೋಗಿಲ್ಲ, ನೀವು ಫಂಡಿಂಗ್ ಹೋದ್ರೆ ತಗೋತಾರೆ. ಓಕೆ. ನೀವು ನಾವು ಫಂಡಿಂಗ್ ಇನ್ನೂ ಅಷ್ಟು ಡೆಪ್ತ್ ಹೋಗಿಲ್ಲ ನಾವು ಇನ್ನೂ, ಇದಕ್ಕೆ ನಮ್ಮ ಪ್ಲಾನು ಇದ್ದಿಲ್ಲ ಅದು ಫಂಡಿಂಗು ಇಕ್ವಿಟಿದೆಲ್ಲ ಮಾತು ಬರ್ತಾವೆ. ಸ್ಪೆಸಿಫಿಕ್ ಎಲಿಜಿಬಿಲಿಟಿ ಏನಾದರೂ ಇರಬೇಕಾ ಫಾರ್ ಎನಿ ಸ್ಟಾರ್ಟಪ್? ಈಗಂತೂ ಗೂಗಲ್ ಅವರು AI ಫಸ್ಟ್ ಸ್ಟಾರ್ಟಪ್ಸಿಗೆ ಭಾಳ ಪ್ರಯಾರಿಟಿ ಕೊಡೋದು. ಓಕೆ. ನಿನ್ನ ಪ್ರಾಡಕ್ಟಿಗೆ AI ಯೂಸ್ ಮಾಡಬೇಕು ನೀ. ಈಗ ಹಂಗೆ ಟ್ರೆಂಡ್ ಹಂಗೆ ಐತಿ ಆ್ಯಕ್ಚುಲಿ, ಅವ್ರು ತಪ್ಪಂತಲ್ಲ, ಟ್ರೆಂಡ್ ಹಂಗೆ ನಡೆಯೈತಿ. ಈಗ ಒಂದು ಪ್ರಾಡಕ್ಟ್ ಏನಿತ್ತಂದ್ರೂ AI ಯೂಸ್ ಮಾಡು. ಈಗ ಮಂದಿಗೆ ಸ್ಟಾರ್ಟಪ್ಸ್ ಮಾಡ್ತಾರಲ್ಲ, ಮಂದಿ ಬರೀ ಈಗ B2B ಸ್ಯಾಸ್ ಮಾಡಿ ಏನು ಮಾಡಿ ಅಲ್ಲಿ ಹೋಗಕ್ಕೆ ಬರೋಂಗಿಲ್ಲ. ನೀ ಸರ್ವಿಸ್ ಸೆಲ್ ಮಾಡಿ ಹೋಗಕ್ಕೆ ಬರೋಂಗಿಲ್ಲ ಅಲ್ಲೇ. ನೀನು ಸ್ವಂತ ಒಂದು ಏನೋ ಇರಬೇಕದ ಅಂದ್ರೆ ಸಾಲ್ವ್ ಮಾಡೋ ಪ್ರಾಬ್ಲಮ್ ಯಾರ್ದಾರೆ ಅದು. ಈ ಸ್ಪೋರ್ಟ್ಸ್ ಅದಂತೂ ನಾವು ಒಬ್ಬರದೇವಲ್ಲ. ಈ ಸ್ಪೋರ್ಟ್ಸ್ ಅಂದ್ರೆ ಡೊಮೇನ್ ಒಬ್ಬರದೇವು ನಾವು. ಈ ಸ್ಪೋರ್ಟ್ಸ್ ಅವರು ಉಳ್ಕಿದ್ದೆಲ್ಲರೂ AI ಫಸ್ಟ್, ಫೈನಾನ್ಷಿಯಲ್ದು, ಈಗ ಕಂಟೆಂಟ್ದೇನೋ ಜನ್ರೇಷನ್ ಅವೆಲ್ಲ ಅವಾದ ಸ್ಟಾರ್ಟಪ್ಸಲ್ಲಿ. ಲೈಕ್ ಹಿಂಗೆ ಅನ್ಬೋದು, ಇನ್ಕ್ಯುಬೇಟ್ ಮಾಡ್ತಾರೆ. ಓಕೆ. ಅದು ಇಯರ್ಲಿ ಬಿಡ್ತಾರೆ ಪ್ರೋಗ್ರಾಮ್ಸ್ ಅವ್ರೆ. ಮತ್ತು ಇವೆಂಟ್ಸ್ ಅಂತೂ ಅವ್ರು 1 ಮಂತಿಗೆ ಒಮ್ಮೆ ಬಿಟ್ಟಿರ್ತಾರೆ. ಅದು ಗೂಗಲ್ ಸ್ಟಾರ್ಟಪ್ ಅದಕ್ಕೆ ಆಗಿದ್ದು, ಅಂದ್ರೆ ಮಾಡಿದ್ದು ಅದು ಇನಿಷಿಯೇಟಿವ್ ಅದಿತ್ತು, ಹೆಲ್ಪ್ ಆಗಲಿ ಬೇರೆಯವ್ರಿಗಂತ. ಈ ಕರಿಯರ್ ಪಾತಿಗೆ ನೀನು ಚೂಸ್ ಮಾಡ್ಕೊಳಕ್ಕೆ ಜಾಸ್ತಿ ಹೊರಗ್ಲವ್ರ ಇದ್ರು, ನಿಂಗೆ ನೆಟ್ವರ್ಕ್ ಬಂದಿದ್ದೆಲ್ಲ ಡೆಲ್ಲಿ ಇಂತ್ರ, ಇದನ್ನೆಲ್ಲ ನೀನು ಫಿಗರ್ ಔಟ್ ಮಾಡಿದ್ದ ಅವ್ರು ಡೆಲ್ಲಿನಾಗ ಇಂತ್ರ ಮಾಡ್ತಿದ್ರು. ಯಾವುದದು? ಅಲ್ಟ್ರಾ ಈ ಸ್ಪೋರ್ಟ್ಸ್ ಅವರೆಲ್ಲ ಡೆಲ್ಲಿನಾಗ. ಹಿಂಗೆ ನಿಂಗೆ ಕರ್ನಾಟಕನ ಯಾವ ಕನೆಕ್ಷನ್ಸ್? ಬೆಂಗಳೂರು ಬೇಸ್ಡ್ ಟೀಮ್ ಅದ. ಅವ್ರು ಒಮ್ಮೆಗ್ಲೇ ಸಡನ್ಲಿ ಸ್ಟಾಪ್ ಮಾಡಿದ್ರು ಅವರು. ಅವ್ರದ್ದು ಟೂರ್ನಮೆಂಟ್ ನಡೆಸಿದ್ದು ನಾವು ಆಡಿದ್ವಿ. ಅವ್ರು ಆ್ಯಕ್ಚುಲಿ ಟೂರ್ನಮೆಂಟ್ ಅವ್ರದ್ದು ನಾವು ಆ್ಯಸ್ ಹಂಗೆ ಟೈಮ್ ಪಾಸಿಗೆ ಆಡಿದ್ವಿ ನಾವು. ಅವೆಲ್ಲ ಪರಿಚಯ ಆಗಿದ್ರು ಅವರು. ಈಗ ಸಡನ್ಲಿ ಏನು ಸ್ಟಾಪ್ ಮಾಡಿಬಿಟ್ರು ಅವರು. ಈಗ ಹಂಗೆ ಇನ್ನು ಹೊರಗಿಂದ ಟೀಮ್ ಐತೆ, ಗಾಡ್ಸ್ ರೇಂಜ್ ಅಂತ ಟೀಮ್ ಐತೆ ಒಂದು. ಗಾಡ್ಸ್ ರೇಂಜ್ ಅಂತ ಬೆಂಗಳೂರು ಇದೆ. ಅದು ಬೆಸ್ಟ್ ಟೀಮ್ ಐತೆ ಆ್ಯಕ್ಚುಲಿ. ಆದರೆ ಬೆಂಗಳೂರು ಅದು ಅಲ್ಲದ, ಕನ್ನಡ ಅವ್ರು ಅಲ್ಲವ್ರೆ, ಹೊರಗಿನವ್ರಲ್ಲಿ ಬಂದು ಇದಾಗ್ಯಾರ, ಬೇಸ್ ಆಗ್ಯಾರ. ಕರ್ನಾಟಕನಾಗಿರೋ ಈಗ ಲೈಕ್ 18 to 25 ಈಗ ಯಾರು ಅವ್ರದ್ದು ಕರಿಯರ್ ಬಿಲ್ಡ್ ಮಾಡ್ಕೊಳತ್ತಾರೆ, ಈ ಕರಿಯರ್ ಪಾತ್ನಾಗ ಅವ್ರಿಗೆ ಹೆಂಗೆ ಅಪಾರ್ಚುನಿಟೀಸ್ ಐತಿ? ಎಷ್ಟೈತಿ? ಭಾಳ ಕಮ್ಮಿ ಪರ್ಸೆಂಟ್. ಅದು ಸ್ಪೋರ್ಟ್ಸ್ ಪ್ಲೇಯರ್ ಆಗ ಭಾಳ ಕಮ್ಮಿ ಐತಿ. ಪ್ಲೇಯರ್ ಆಗ ಕಡಿಮೆ ಐತಿ. ಪ್ಲೇಯರ್ ಆಗ್ಬೋದು, ಕಮ್ಮಿ ಐತಿ, ಭಾಳ ಚಾನ್ಸ್ ಕಮ್ಮಿ ಐತಿ. ಓಕೆ. ಈಗ ಕಾಂಪಿಟೇಷನ್ ಇಂಥ ಪರಿ ಐತಂದ್ರೆ ನೀವು ಭಾಳ ಔಟ್ ಪರ್ಫಾರ್ಮ್ ಮಾಡ್ಬೇಕು ನೀವು. ಓಕೆ. ಅದನ್ನ ಬಿಟ್ಟು ಬೇರೆ ಟೆಕ್ನಿಕಲ್ ಭಾಳ ಅಪಾರ್ಚುನಿಟಿ ಐತಿ. ಭಾಳ ಈಗ ನಾ ಬರೀ BGM ಹೇಳತ್ತೀನಿ ಎಕ್ಸಾಂಪಲ್. ಇನ್ನೂ ವ್ಯಾಲರೆಂಟ್ ಐತಿ. ವ್ಯಾಲರೆಂಟ್ ಅಂತೂ ಬೂಮಿಂಗ್ ಅದ, ಇಂಡಸ್ಟ್ರಿಗೆ ಅದ. ಫ್ರೀ ಫೈರ್ ಐತಿ. ಎಲ್ಲ ಗೇಮಿಗೆ ವಿಚಾರ ಮಾಡಿ, ಎಲ್ಲ ಗೇಮಿಗೆ ಟೆಕ್ನಿಕಲ್ ಬೇಕಾಗಬೇಕು. ಹಿಂದೆ ಒಂದು ಇವೆಂಟ್ ಮಾಡತ್ತೇವೆ ಅಂದ್ರೆ ಯಾವ್ದು ಗೇಮ್ ಇರಲಿ, ಬ್ಯಾಕ್ ಎಂಡ್ ಏನು ನಡೀತೈತಲ್ಲ ಎಲ್ಲ ವರ್ಕ್ ಫ್ಲೋ ಸೇಮ್. ಈ ಸ್ಪೋರ್ಟ್ಸ್ ಪ್ಲೇಯರ್ ಆಗಕ್ಕೆ ಅಪಾರ್ಚುನಿಟಿ ಕಡಿಮೆ ಐತಿ, ಬಟ್ ಟೆಕ್ನಿಕಲಿಗೆ ಈಸಿ ಬರ್ಬೋದು. ಓಕೆ. ನಿಂಗೆ ಸ್ವಲ್ಪ ನಾಲೆಜ್ ತೊಗೊಂಡು ಬಂದಂದ್ರೆ ಎಂಟ್ರ್ ಆದಂದ್ರೆ ಅದು ನೀವು ಅದ್ರ ಮುಂಚೆ ಏನೋ ಗೇಮ್ ಆಡಿದ್ದಿ, ಟೂರ್ನಮೆಂಟ್ಸ್ ಆಡಿದ್ದಿ, ಅದೇನು ಪ್ಲಸ್ ಅಡ್ವಾಂಟೇಜ್ ನಿಂಗೆ. ಈಗ ನಿಂಗೆಲ್ಲ ಗೊತ್ತಿರ್ತೈತೆ ಆಲ್ರೆಡಿ ಸಿಸ್ಟಮ್ ಹೆಂಗೆ ವರ್ಕ್ ಆಕೈತೆ ಅಂತ. ನೀವು ಬಂದು ಬರೀ ಪರ್ಫಾರ್ಮ್ ಮಾಡ್ಬೇಕಲ್ಲಿ. ರೈಟ್. ಅಂದ್ರೆ ಬರೀ ಒಬ್ಬ ಕುತ್ಕೊಂಡು ಬರೀ ಗೇಮ್ ಆಡೋದ್ರಿಂದ ಕರಿಯರ್ ಡೆವಲಪ್ ಆಗಂಗಿಲ್ಲ. ಆದ್ರೆ ಆಕೈತಿ ಅದಂದಿಲ್ಲ 10 to 20% ಅಷ್ಟೇ. ಈ ಗೇಮರ್ಸ್ ಯಾರು ಪ್ರೊಫೆಷನಲ್ ಪ್ಲೇಯರ್ಸ್ ಅದಾರಲ್ಲ, ಎಷ್ಟು ಮಂದಿ ಇದಾರೆ ಪ್ರೊಫೆಷನಲ್ ಪ್ಲೇಯರ್ಸ್? ಎಲ್ಲರೂ ಭಾಳ ಚಲೋ ಆಡ್ತಾರೆ, ಭಾಳ ಮಂದಿ ಇದಾರೆ. ಅದು ಪರ್ಫಾರ್ಮ್ ಮಾಡೋರು ಅಷ್ಟೇ. ಈಗ ಇಂಡಿಯನ್ ಸೀರೀಸ್ ಎಲ್ಲ ಬರೀ 64 ಇದೆ ಟೀಮ್ಸ್. ಓಕೆ. ಇಷ್ಟು ಮಂದಿ ಒಳಗೆ ಈಗ ಅವ್ರನ್ನ ಔಟ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಭಾಳ ಟಫ್. ಅಂದ್ರೆ ಈಗ ಅದು ಕಮ್ಮಿ ಆಗ ಟ್ರೆಂಡ್ ಅದ. ಮಂದಿ ಅವ್ರು ಹೋಪು ಬಿಡ್ಲಿತ್ತಾರ ಆಡೋದಿಗೆ. ಈಗ ಭಾಳ ಏನೋ ಹ್ಯಾಕರ್ಸು ಬಂದರು, ಅದು ಇದು ಎಲ್ಲ ಇದಾದವು. ಅದಕ್ಕೆ ಈಗ ಅದು ಬಿಡ್ಲಿಕ್ಕತ್ತಾರೆ. ಅದ್ರ ಮೊದ್ಲೇನು ಆಡ್ದಾರೋ ಯಾರು ಆಡ್ಯಾರ ಅವ್ರು ಇನ್ನು ಮಾಡಿ ಅದ ಆಡಲಿ ಅದ. ಅವ್ರು ಬೇರೆ ಡೊಮೇನ್ ಮುಟ್ಟೂ ಇಲ್ಲ. ಅಂದ್ರೆ ಈ ಸ್ಪೋರ್ಟ್ಸ್ನಾಗ ಹೋಗ್ಬೇಕಂತಂದ್ರೆ ಬೇರೆ ಟೆಕ್ನಿಕಲ್ ಸ್ಕಿಲ್ಸ್ ಇಟ್ಕೊಂಡು ಹೋಗ್ಬೋದು. ಹೋಗ್ಬೋದು. ನಿಂಗೆ ನಿಂಗೆ ಕಾಂಪಿಟೇಟರ್ ನಿಂಗೆ ಹೇಳೋದು ಇಷ್ಟ ಆಕೈತೆ ಅಂದ್ರೆ ಗೇಮ್ ಪ್ಲೇ ಬಗ್ಗೆ, ಅದು ಫೀಲ್ಡ್ ಐತಿ. ಅದೆಲ್ಲ PCR ಅಂಡರ್ ಬರ್ತಾವೆ ಕಾಂಪಿಟೇಟರ್ಸ್ ಅದೆಲ್ಲ, ಅಲ್ಲಿ ಹೋಗ್ಬೋದು ನೀವು. ಬೇರೆ ಯಾವ ಸ್ಕಿಲ್ಸ್ ಲೈಕ್ ನಿಂಗೆ ರೆಫ್ರಿ ಆಗೋದು, ನಿಂಗೆ ಅಷ್ಟು ಗೇಮಿಂಗ್ ನಾಲೆಜ್ ರೆಫ್ರಿ ಆಗ್ಬೋದು. ಸ್ಟೇಜ್ ಅಡ್ಮಿನ್ ಆಗ್ಬೋದು. ಸ್ಟೇಜ್ ಅಡ್ಮಿನ್ ಅಂದ್ರೆ ಪ್ಲೇಯರ್ಸ್ ನಿಂತಿರ್ತಾರೆ ಯಾವತ್ತು ಅವ್ರು ನೋಡಿ ಚೀಟಿಂಗ್ ಎಲಿಗೇಷನ್ಸ್ ಅವೆಲ್ಲ ನೋಡ್ತಿರ್ತಾರೆ. ಭಾಳ ಅದಾವ ಡೊಮೇನ್ಸ್. ಹಂಗೆ ಯಾವ ಒಂದು ಸ್ವಲ್ಪ ಲಿಸ್ಟ್ ಮಾಡಿರ. ಈಗ ಒಂದು ಆಡಿಯನ್ಸಿಗೆ ಒಂದು ಅಡ್ಮಿನ್ ಇರ್ತಾರೆ, ಅವ್ರಿಗೆ ಗೇಮ್ ಆಡ್ಸೋದು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ನಡೆಯತ್ತಲ್ಲ, ಅವ್ರಿಗೆ ಟೂರ್ ಕೊಡೋದು ಬ್ಯಾಕ್ ಎಂಡದ್ದು. ಓಕೆ. ಕಾಮೆಂಟೇಟರ್ಸ್ ಆಗ್ತಾರೆ. ಮತ್ತು ಪ್ಲೇಯರ್ಸ್ದ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಯಾವ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ಬೇಕು, ಅದ್ರದ್ದೆಲ್ಲ ಫ್ರಂಟ್ ನಡೀತಾವೆ, ಬ್ಯಾಕ್ ಎಂಡ್ ನಡೆಯಂಗಿಲ್ಲ ಕೆಲಸವು. ಅವೆಲ್ಲ ಸ್ಟೂಡೆಂಟ್ ಫ್ರೀಲಾನ್ಸರ್ಸ್ ಮಾಡೋರು ಇವೆಲ್ಲ. ಯಾರು ಕೋರ್ ಮೆಂಬರ್ಸ್ ಯಾರು ಇರಂಗಿಲ್ಲ ಇದ್ರೊಳಗೆ ಅವತ್ತು.
ಕಾಂಪಿಟೇಟರ್ಸ್ ಬಿಟ್ಟು ಕಾಂಪಿಟೇಟರ್ಸ್ ಅಂದ್ರೆ ಅವ್ರು ಪ್ರೊಫೆಷನಲ್ ಅವ್ರ ಕೆಲಸನ ಇರ್ತೈತಿ, ಯಾಕಂದ್ರೆ ಅವ್ರು ಹೈರ್ ಮಾಡ್ತೀವಿ. ಇವೇನ್ ಬ್ಯಾಕ್ ಏನ್ ಕೆಲಸ ಇರ್ತಾವೆಲ್ಲ ಫ್ರೀಲಾನ್ಸರ್ಸ್ ಅವ್ರು. ಇವೆಲ್ಲ ಆಫ್ಲೈನ್ ಒಳಗೆ ಆತ. ಡಿಜಿಟಲಿ ಮಾಡ್ಬೇಕಂತಂದ್ರೆ ಈಗ ಒಂದ್ ಕಡೆ ಈಗ ಮುಂಬೈ ಒಳಗೆ ಒಂದು ಟೂರ್ನಮೆಂಟ್ ನಡೆ ಆತೈತಿ. ಈಗ ಅದಕ್ಕೆ ನನ್ನ ಕಡೆ ಈಗ ಒಂದು ಸ್ಕಿಲ್ ಐತಿ, ಯಾವುದೋ ಒಂದು ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಏನೋ ಒಂದು ಸ್ಕಿಲ್ ಐತಿ. ಇದರಿಂದ ನಾನು ನನ್ನ ಕರಿಯರ್ನ ಈ ಸ್ಪೋರ್ಟ್ಸ್ ಎಂಟರ್ ಆಗ್ಬೋದು. ಹೆಂಗೆ ಎಂಟರ್ ಆಗ್ಬೋದು? ಈಗ ನಿಂಗೆ ಗ್ರಾಫಿಕ್ ಡಿಸೈನಿಂಗ್ ಇತ್ತು, ವಿಡಿಯೋ ಎಡಿಟಿಂಗ್ ಇತ್ತಂದ್ರೆ ಒಂದು ಡಿಸ್ಕೌಂಟ್ ಟೂರ್ನಮೆಂಟ್ ನಡ್ಸಾತೇವೆ ಅಂದ್ರೆ ನೀನು ಜಾಯ್ನ್ ಆಗ್ತಿ. ನಿಂಗೆ ಅದ್ರ ನಿಂಗೆ ವಿಮಿಕ್ಸ್ದ ಕನೆಕ್ಷನ್ ಕೊಡ್ತೇವೆ ನಾವು, ಅಂದ್ರೆ ಸಾಫ್ಟ್ವೇರ್ ಇದ್ದ ನೀ ಗ್ರಾಫಿಕ್ ನೀ ಅಲ್ಲಿ ಓರ್ಲಿ ಹಾಕ್ತಿ, ನಿನ್ನ ಕೆಲಸನ ಅದ ಹಾಕಿ ನಾವು ನಮಗೆ ಕಳಿಸ್ತೀವಿ, ನಾವು ಮುಂದೆ ಪ್ರೊಡಕ್ಷನಿಗೆ ಕಳಿಸ್ತೇವೆ. ಇದು ಆನ್ಲೈನ್ ಸೇಮ್ ನಡೆಯುತ್ತೆ ಸರ್ಕಲ್. ಓಕೆ. ಆನ್ಲೈನ್ ಒಂದೇನಂದ್ರೆ ಕಾಂಪ್ಲೆಕ್ಸ್ ಇರಂಗಿಲ್ಲ ಭಾಳ, ನಿಂದು LED ಸ್ಕ್ರೀನ್ಸ್ ಇರಂಗಿಲ್ಲ, ದೊಡ್ಡ ಬರೀ ಟೂರ್ನಮೆಂಟ್ಸ್ ಲೈವ್ ಸ್ಟ್ರೀಮ್ ಅಷ್ಟು ನಡೀತಿರ್ತೈತಿ. ಓಕೆ. ಸ್ಕ್ರೀನ್ಸ್ ಇರಂಗಿಲ್ಲ, ಭಾಳ ರೂಲ್ಸ್ ಮೈನಸ್ ಆಗ್ಬಿಡ್ತಾವೆ ಆನ್ಲೈನ್ ಇತ್ತಂದ್ರೆ. ಈಗ ಎಲ್ಲರೂ ಹೆಂಗೆ ಅನ್ಕೊಂತಾರೆ ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ಅಂತ ಅಂದ್ಕೊಳ್ಳೆ, ನಾನು ಬರೀ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಗ್ರಾಫಿಕ್ ಡಿಸೈನಿಂಗ್ ಮಾಡ್ತೀನಿ, ಈಗ ಕ್ರಿಯೇಟರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಇವ್ರಿಗೆಲ್ಲ ಫ್ರೀಲಾನ್ಸಿಂಗ್ ಇದನ್ನು ಮಾಡ್ತೀನಿ. ಈ ಕರಿಯರ್ ಪಾತ್ ಭಾಳ ಫ್ಯೂ ಪೀಪಲ್ ಅಷ್ಟೇ ಗೊತ್ತು, ದಟ್ ಹಿಂಗೂ ಮ್ಯಾನೇಜಿಂಗ್ ಒಳಗೆ ನಾವು ಹೋಗ್ಬೋದು ಹಿಂಗಂತಂದು. ಈಗ ವಿಡಿಯೋ ಎಡಿಟಿಂಗ್ನಾಗ ಹೆಂಗೆ ಗ್ರಾಫಿಕ್ ಡಿಸೈನಿಂಗ್ ಆತ, ವಿಡಿಯೋ ಎಡಿಟಿಂಗ್ ಓವರ್ಲೇಸ್ ಮಾಡ್ತಾರಲ್ಲ, ಯಾರೊಬ್ರು ಈಗ ಹೈಲೈಟ್ಸ್ ಮಾಡ್ಬೇಕಂದ್ರೆ ಆನ್ ಸ್ಪಾಟ್ ಹೈಲೈಟ್ಸ್ ಆಗಬೇಕು, ಅದು ವಿಡಿಯೋ ಎಡಿಟರ್ಸ್ ಮಾಡ್ತಾರೆ. ಡಿಜಿಟಲಿ ಮಾಡ್ಬೋದು, ಡಿಜಿಟಲಿ ರಿಮೋಟ್ಲಿ ಕೂತ್ ಗೂಗಲ್ ಡ್ರೈವ್ ಲಿಂಕ್ ಶೇರ್ ಮಾಡ್ತಾರೆ, ಅದನ್ನ ಡೌನ್ಲೋಡ್ ಮಾಡ್ತಾರೆ, ಪ್ರೊಡಕ್ಷನ್ಗೆ ಕಳಿಸ್ತಾರೆ ಅದನ್ನ. ಅವ ಆನ್ ಸ್ಪಾಟ್ ರಿಮೋಟ್ಲಿ. ಈಗ ಮುಂಬೈ ಒಳಗೆ ನಡೆಯತ್ತಿದ್ರೆ ಅದ ಈಗ ಮೊನ್ನೆ ಲಾಸ್ಟ್ ಇಯರ್ ಈ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ಇತ್ತಲ್ಲ, ಟೆಸ್ಲೆಟ್ ಸ್ಪೋರ್ಟ್ಸ್ ಕಂಪ್ನಿ ಇತ್ತಲ್ಲ, ಹೈದರಾಬಾದ್ ಕೂತ್ 11 ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿದ್ರು ಟೂರ್ನಮೆಂಟ್. ಅಲ್ಲಿ ನಡೆಯುದು ಎಲ್ಲ ಸೌದಿ ಅರೇಬಿಯಾಗ ನಡೆಯ ಟೂರ್ನಮೆಂಟ್, ಹೈದರಾಬಾದ್ ಆಫೀಸಾಗ ಕೂತ್ಕೊಂಡು. ಆ್ಯಂಡ್ ಇವರೆಲ್ಲ ರಿಮೋಟ್ಲಿ ಕೆಲಸ, ಎಲ್ಲರೂ ಇಲ್ಲೇ ಕೂತ್ ಮಾಡಿದ್ರೆ. ಅಲ್ಲಿ ನಡೆಯ ಟೂರ್ನಮೆಂಟ್ ಸೌದಿ ಅರೇಬಿಯಾ ಒಳಗೆ. ಓಕೆ. ನೇಪಾಲಿ, ಭೂತ್, ಯಾವ್ಯಾವ ಬೇರೆ ಬೇರೆ ಕಂಟ್ರಿ ಲ್ಯಾಂಗ್ವೇಜ್ ಎಲ್ಲ ಸ್ಟ್ರೀಮ್ ಮಾಡಿದ್ರು ಅವ್ರು ಸಪ್ರೇಟ್ ಆಗಿ. ಹೆಂಗೆ ಮಾಡಿದ್ರು ಅದು OBS ಎಲ್ಲ ಅದಂದಿಲ್ಲ, ವಿಮಿಕ್ಸ್ ಮಾಡಿ ಕಾಮೆಂಟ್ರೀಸ್ ಎಲ್ಲಾರ್ದು ಸ್ಟ್ರೀಮ್ ತೊಗೊಂಡೆ ಬೇರೆ ಎಲ್ಲ ಚಾನಲ್ಸ್ ಬಿಡೋರು ಅವ್ರು. ಇದಕ್ಕೆಲ್ಲ ವಿಡಿಯೋ ಎಡಿಟರ್, ಗ್ರಾಫಿಕ್ ಡಿಸೈನರ್ ಎಲ್ಲ ಬೇಕಿದೆ ರಿಮೋಟ್ಲಿ ಕೆಲಸ, ಎಲ್ಲ ರಿಮೋಟ್ಲಿ. ಓಕೆ. ಮತ್ತೆ ಅವ್ರದ್ದು ಮೇನ್ ಹಂಗಲ್ಲ, ಈಗ ಪ್ಯಾರಿಸ್ ನಡೆಯೈತೆ, ಇವ್ರಿಗೂ ಈ ಟೈಮ್ ಸಿಗ್ತೈತೆ ಮತ್ತೆ. ಸೊ ಈ ಕರ್ವ್ ಇಂದ ಅಪಾರ್ಚುನಿಟಿ ಏನೈತಲ್ಲ, ಇದು ಭಾಳ ಕಡಿಮೆ ಮಂದಿಗೆ ಗೊತ್ತಿಲ್ಲ, ಅವೇರ್ನೆಸ್ ಭಾಳ ಕಡಿಮೆ ಐತಿ. ಈಗ ಅಪಾರ್ಚುನಿಟಿ ಭಾಳ ಐತಿ, ಆದ್ರೆ ಅಂದ್ರೆ ಹೆಂಗ ಇನ್ನು ಸ್ಪೋರ್ಟ್ಸ್ ಗ್ರೋಯಿಂಗ್ ಇಂಡಸ್ಟ್ರಿ ಇದೆ, ಇನ್ನು ಫುಲ್ಲಿ ಗ್ರೋನ್ ಅಂತಲ್ಲ, ಗ್ರೋಯಿಂಗ್ ಇಂಡಸ್ಟ್ರಿ ಅಲ್ಲ. ಸೊ ಬರ್ಬರ್ತಾ ಇದು ಭಾಳ ಬೂಮ್ ಹಾಕೈತಿ, ಹೊರಗೆಲ್ಲ ಭಾಳ ಕ್ರೇಜಿ ಐತಿ. ಇಲ್ಲಿ ಇನ್ನೂ ಸ್ಟಾರ್ಟ್ ಆಗೈತಿ, ಈಗ ಜಸ್ಟ್ ಈಗ ಟೀಮ್ಸ್ ಗೊತ್ತಾಗೈತಾವ ಮಂದಿಗೆ, ಟೂರ್ನಮೆಂಟ್ಸ್ ಆಡ್ಲಿಕ್ಕತ್ತಾರ. ಬರ್ಬರ್ತಾ ಕರಿಯರು ಗೊತ್ತಾಕೈತಿ ಸ್ಲೋಲಿ ಇದ್ರು. ಈಗ ನಿನಗೆ ಅವೇರ್ನೆಸ್ ಇತ್ತು, ನೀನು ಯಾವಾಗ ಮಾಡತ್ತಿದ್ದೆ ಹಂಗೆ ನೋಡ್ಕೊಂತ ಅಪಾರ್ಚುನಿಟಿ ಸಿಕ್ತು, ಆಡ್ಕೊಂತ ಡಿಸ್ಕಾರ್ಡ್ಸ್ನಾಗ ಹೋಗ್ಕೊಂತ ಅಪಾರ್ಚುನಿಟಿ ಸಿಕ್ತು, ಅದರಿಂದ ಔಟ್ ಗ್ರೋ ಅದೇ. ಈಗ ಸ್ಟಾರ್ಟ್ ಮಾಡೋರು ಯಾರಿಗಾದ್ರು ಈಗ ಈ ವಿಡಿಯೋ ಅಂತ ಅವೇರ್ನೆಸ್ ಸಿಕ್ತು, ಒಂದು ಇನ್ಫಾರ್ಮೇಶನ್ ಸಿಕ್ತು, ಈಗ ಅವ ಅಪಾರ್ಚುನಿಟೀಸ್ ಹೆಂಗೆ ಫಿಗರ್ ಔಟ್ ಮಾಡ್ಕೋಬೇಕು? ಫಸ್ಟ್ ಎದ್ರೂ ಇಂಟ್ರೆಸ್ಟ್ ಗೊತ್ತಾಗಬೇಕು. ಸ್ವಲ್ಪ ಮಂದಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತಾವೆ, ಸ್ವಲ್ಪ ಮಂದಿ ಡೆವಲಪ್ಮೆಂಟ್ ಸ್ಟ್ರಾಂಗ್ ಇರ್ತಾರೆ. ಈ ಡೆವಲಪ್ಮೆಂಟ್ ಅಂದ್ರೆ ನಾರ್ಮಲ್ ಡೆವಲಪ್ಮೆಂಟ್ ಅಲ್ಲ, APIs ಡೆವಲಪ್ ಮಾಡೋದು, ಈ ಸ್ಪೋರ್ಟ್ಸ್ ಟು ಆಪರೇಷನ್ಸಿಗೆಲ್ಲ. ಸ್ವಲ್ಪ ಮಂದಿ ಕಮ್ಯುನಿಕೇಷನ್, ಈ ಸ್ಪೋರ್ಟ್ಸ್ ಅಂತ ಹೇಳತ್ತಿಲ್ಲ ನಾ ಕಾಮನ್ ಆಗಿ, ಹಂಗೆ ಕಾಮನ್ ಹೇಳತ್ತೀನಿ, ಯಾವ್ದು ಹಿಂಗೆ ನಡೆಯೋದು. ಒಬ್ಬರು ಸೇಲ್ಸ್ ಭಾಳ ಎಕ್ಸ್ಪರ್ಟ್ ಇರ್ತಾರೆ, ಆ ಡೊಮೇನ್ ಗೊತ್ತಾತಂದ್ರೆ ನೀವು ಈಸಿಲಿ ಎಂಟರ್ ಆಗ್ಬೋದು. ಆಮೇಲೆ ನೀವು ಸ್ಟಾರ್ಟಿಂಗ್ ಒಮ್ಮೆ ದೊಡ್ಡ ಪೋಸ್ಟ್ ಹೋಗಂಗಿಲ್ಲ, ಯಾವ್ದಾರ ಇರಲಿ ಡೊಮೇನ್. ನೀವು ಸ್ಟಾರ್ಟಿಂಗ್ ಯಾರ್ದಾಗ ಕಲಿಯಬೇಕು ಇಂಟರ್ನ್ ಆಸ್, ಆಮೇಲೆ ನಿಂಗೆ ಇದು ಸಿಗ್ತೈತೆ. ಎಲ್ಲಿ ಸಿಗ್ತೈತೆ ಅದು ಅಪಾರ್ಚುನಿಟಿ? ಯಾವ ಪ್ಲಾಟ್ಫಾರ್ಮ್ ಏನಿರೈತಿ? ಡಿಸ್ಕೌಂಡ್ ಎಷ್ಟು ಓಪನಿಂಗ್ಸ್ ಇರ್ತಾವೆ. ಒಂದು ಸರ್ವರಿಗೆ ಹೋದಂದ್ರೆ ಟೂರ್ನಮೆಂಟ್ಸ್ ಹೈರಿಂಗ್ ಹೆಡ್ ಆಫ್ ಮ್ಯಾನೇಜ್ಮೆಂಟ್, ಹೈರಿಂಗ್ ಇಂಟರ್ನ್ ಮ್ಯಾನೇಜ್ಮೆಂಟ್, ಈ ಸ್ಪೋರ್ಟ್ಸ್ ಆಪರೇಷನ್ಸ್, ಮತ್ತು ಇವೆಲ್ಲ ರಿಮೋಟ್ಲಿ ಆನ್ ಸೈಟ್ ಅಂತಲ್ಲ, ರಿಮೋಟ್ಲಿ ಕೂತ ಮಾಡ್ರಿ. ಓಕೆ. ಅಪಾರ್ಚುನಿಟೀಸ್ ಫಿಗರ್ ಆಗ್ತಾವೆ. ಲಿಂಕ್ಡ್ಇನ್ ಆರ್ ಡಿಸ್ಕಾರ್ಡ್? ನಾ ಈ ಸ್ಪೋರ್ಟ್ಸ್ಗೆ ಅಂತೂ ಲಿಂಕ್ಡ್ಇನ್ ಮಾಡಲ್ಲ. ಲಿಂಕ್ಡ್ಇನ್ ಬರೀ ನಾವು ಏನು AI ಸಂಬಂಧ ಅಷ್ಟೇ, AI ಆಟೋಮೇಷನ್ ಹೋಗ್ಬೇಕು ಅಷ್ಟೇ. ಡಿಸ್ಕೌಂಡ್ ಏನು ಮೇಜರ್ ಹಬ್ಬ ಡಿಸ್ಕೌಂಡ್ ಹೋಗಿರೋದು ಈ ಸ್ಪೋರ್ಟ್ಸ್. ಅದು ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ತಿ, ನಾವು ಬ್ರ್ಯಾಂಡ್ಸ್ ತೊಗೊಂಬರ್ತಿ, ಅಂಥವು ಕರ್ನಾಟಕ ಆಗಿಲ್ಲ, ಇಲ್ಲ ಇನ್ನೂ ಒಂದು ಆಗಿಲ್ಲ ಏನು ಆಗಾಕತ್ತಾವ ಅಂತಲ್ಲ, ಆಗಿಲ್ಲ ಇನ್ನೂ ಮಟ. ರೈಟ್. ಈಗ ನಾರ್ಮಲಿ ಎಲ್ಲರೂ ಏನು ಅನ್ಕೊಂತಾರೆ, ಅಂತ ಅಂದ್ಕೊಳ್ಳಿ AI ಒಂದು ಬೇರೆ ಸ್ಕಿಲ್, ನಾ ಅದನ್ನ ಕಲಿಬೇಕು, ಅದನ್ನ ಕಲ್ತಾದ್ಮೇಲೆ ನಾನು ಒಂದು ಕರಿಯರ್ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಇದು ಒಂದು ಜನರ ಮಿಸ್ಕನ್ಸೆಪ್ಷನ್ ಅನ್ಕೋಬಹುದು. ನೀ ಹೆಂಗ್ ಲೆವರೇಜ್ ಮಾಡ್ಕೊಂಡು ಈಗ AI-ನ ನಿನ್ನ ಸ್ಕಿಲ್ಸಿಗೆ, ಹಂಗೆ ಜನ ಹೆಂಗ್ ಲೆವರೇಜ್ ಮಾಡ್ಕೋಬಹುದು, ಮತ್ತು ಹೆಂಗ್ ಲೆವರೇಜ್ ಮಾಡ್ಕೊಳಕ್ ಏನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರಬೇಕು? ಮೇನ್ ಸ್ಕಿಲ್ಸ್ ಅಂತ AI ಅಂದ್ರೆ ಸ್ಕಿಲ್ ಅಲ್ಲ ಆ್ಯಕ್ಚುಲಿ, ಅದು ಬರೀ ಒಂದು ಟೂಲ್. ಈಗ ನಂದು ಆ್ಯಕ್ಚುಲಿ ನನ್ನ ಸ್ಕಿಲ್ ಮ್ಯಾನೇಜ್ಮೆಂಟ್, ಈ ಸ್ಪೋರ್ಟ್ಸ್, ಟೂರ್ನಮೆಂಟ್ಸ್, APIs, AI ಏಜೆಂಟ್ಸ್. ನಾವು AI ಯೂಸ್ ಮಾಡಿ ಅದು ಡೆವಲಪ್ ಮಾಡತ್ತೀನಿ. ನಾವು ನಂದು ಏನು ಸ್ಕಿಲ್ಸ್ ಐತೆ ಅದು ಇನ್ನೂ ಡೆವಲಪ್ ಮಾಡ್ಕೊಳತ್ತೀನಿ. ನಾ AI-ನ ಸ್ಕಿಲ್ ಅಂತ ಇಟ್ಕೊಂಡು ಅದು ಯಾವತ್ತೂ ಆಗಲ್ಲ ಪಾಸಿಬಲ್. ಈ ಫಾರ್ ಎಕ್ಸಾಂಪಲ್ ಬೇರೆಯವ್ರು ಏನಾರೆ ಬೇರೆ ಡೊಮೇನ್ ಹೋಗ, ಅವರು ಸೇಮ್ ಆದ ಸ್ಕಿಲ್ ಬೇರೆ ಐತಿ, AI ಯೂಸ್ ಮಾಡಿ ಆ ಸ್ಕಿಲ್ ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕು. ಆ ಸ್ಕಿಲ್ ಯಾವ ಮುಂದೆ ತೊಗೊಂಡು ಹೋಗ್ತಿಲ್ಲ, ನಿಂಗೆ ಅವಾಗ ಗೊತ್ತಾಕೈತಿ ಅದು ಬಿಸ್ನೆಸ್ ಮಾಡಲ್ಲ, ಅದರಿಂದ ಮುಂದೆ ಹೆಂಗೆ ಹೋಗ್ಬೋದು. ಈಗ ಒಂದು AI ಅಂತ ಅಂದ್ಕೊಳ್ಳಿ, ಎಲ್ಲರೂ ಜಸ್ಟ್ ಕಾನ್ವರ್ಸೇಷನ್ ಅಂತ ಅನ್ಕೊಂತಾರೆ. ಈಗ ಹೆಂಗೆ ನೀವು ಮಾತಾಡ್ಬೇಕು, ಆ ಮಾತಾಡ್ಬೇಕಂತಂದ್ರೆ
ವಿ ಶುಡ್ ನೋ ಅದಕ್ಕೆ ಏನು ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ ಅಂತ ನನ್ನ ಪ್ರಕಾರ, ನಂಗೆ ಗೊತ್ತಿರೋ ಪ್ರಕಾರ. ಒಂದು ಎ ಐ ಜೊತೆ ನೀನು ಏನಾದರೂ ಈಗ ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ಏನು ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ, ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಬ್ಯಾಕ್ ಎಂಡ್ ಒಳಗೆ ಏನು ಹೆಂಗೆ ರೆಡಿ ಐತೆ ಅಂತ. ಹಂಗೆ ಏನು ಟೆಕ್ನಿಕ್ಯಾಲಿಟೀಸ್ ನಿಂಗೆ ಎ ಹೆಂಗೆ ಬಿಹೇವ್ ಮಾಡ್ತೈತೆ ಗೊತ್ತಾಗಬೇಕಂದ್ರೆ ನೀವು ಫಸ್ಟ್ ಪ್ರಾಂಪ್ಟ್ಸ್ ಕಲಿಬೇಕು. ಅದಕ್ಕೆ ಪ್ರಾಂಪ್ಟ್ಸ್ ಮೇನ್ ಎಲ್ಲ ಬೇಸಿಕ್ ಪ್ರಾಂಪ್ಟ್ಸ್ ನೋಡಿ. ನೀ ಪ್ರಾಂಪ್ಟ್ಸ್ ಯಾವಾಗ ನೀ ಚಲೋ ಕೊಡ್ತೀಯ ಅಷ್ಟು ಚಲೋ ಎ ಐ ರಿಪ್ಲೈ ಮಾಡ್ತಿದ್ದೆ. ಅದು ನೀ ಟೆಸ್ಟ್ ಮಾಡೋದು ನೀ ಎದುರು ಯಾವ ಅಪ್ಲಿಕೇಶನ್ ಮಾಡ್ತೀನಿ ನಿಮ್ಮಲ್ಲೇ ಕರ್ಸರ್ ಆತ ಕ್ಲೌಡ್ ಎಷ್ಟು ತೊಗೊಂಡದಾವ ನೀ ಎಲ್ಲಾದರೂ ಮಾಡಿದ್ರು ಚಲೋ. ಆದ್ರೆ ಪ್ರಾಂಪ್ಟ್ ನಿಂಗೆ ಹೆಂಗೆ ಹಾಕೋದು ಗೊತ್ತಿರ್ಬೇಕು. ಇಸ್ ಇಟ್ ನೆಸೆಸರಿ ಲೈಕ್ ಚಾಟ್ ಜಿ ಪಿ ಟಿ ಅಂತಂದ್ರೆ ಚಾಟ್ ಜಿ ಪಿ ಟಿ ಬ್ಯಾಕ್ ಎಂಡ್ ಹೆಂಗೆ ವರ್ಕ್ ಆಕೈತೆ ಅನ್ನೋದು ಗೊತ್ತಿರೋದು ನಮಗೆ ನೆಸೆಸಿಟಿ ಐತಿ? ಇಲ್ಲ. ಯಾಕೆ? ಎ ಐ ಆಸ್ ಅ ನೀ ಒಂದೇನು ಆಟೋಮೇಷನ್ ಸರ್ವಿಸ್ ಆತ ನೀ ಜಸ್ಟ್ ಡೇ ಟು ಡೇ ಲೈಫಿಗೆ ಯೂಸ್ ಮಾಡತ್ತೆ ಅಂದ್ರೆ ಜರುತ್ತಿಲ್ಲ. ನೀ ಅದ್ರ ಫ್ಯೂಚರ್ ಮುಂದೆ ಮಾಡತ್ತಿ. ನೀ ಮುಂದೆ ಎ ಐ ಇಂಜಿನಿಯರ್ ಆಗತ್ತಿ, ಎ ಐ ಏಜೆಂಟಿಕ್ ಇಂಜಿನಿಯರ್, LLM ಟ್ರೈನರ್ಸ್. ಅವು ಏನು ಚಾಟ್ ಜಿ ಪಿ ಟಿ ಎಲ್ಲ ಹಿಂದೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಅಂತಾರೆ LLMs. ಅವೆಲ್ಲ ಡಾಟಾ ಮೇಲೆ ಟ್ರೈನ್ ಮಾಡಿರ್ತಾರೆ ಅವ್ನು. ಅದು ನಿಂಗೆಲ್ಲ ಕಾನ್ಸೆಪ್ಟ್ ಭಾಳ ಸ್ಟ್ರಾಂಗ್ ಆಯ್ತದೆ. ಅದಕ್ಕೆ ಇವಾಗೆಲ್ಲ ಜರುತ್ತಿಲ್ಲ. ಅದು ಈಗ ನಾ ಗ್ರಾಫಿಕ್ ಡಿಸೈನಿಂಗು ಮಾಡ್ತೀನಿ, ನಾ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂದ್ರೆ ನೀ ಎರಡರಿಗೂ ಬ್ಯಾಲೆನ್ಸ್ ನಡೆಸ್ಬೇಕು. ರೈಟ್. ಈ ಕಡೆ ನೀ ಎ ಯೂಸ್ ಮಾಡತ್ತಿ ಇದು ಮಾಡ್ಲಿಕ್ಕೆ, ಇದು ನಿಂಗೆ ಬ್ಯಾಕ್ ಎಂಡು ಗೊತ್ತಾಗಬೇಕು ಸ್ವಲ್ಪ ಹೆಂಗೆ ವರ್ಕ್ ಆಗ್ಲಿಕ್ಕೆ ಅಂದ್ರೆ ನೀ ಶಿಫ್ಟ್ ಆಗ್ಬೋದಲ್ಲ ಯಾವ ಟೈಮ್ ಬೇಕಾದರೂ. ವಾಟ್ ಇಟ್. ಈಗ ನಿನ್ಗೆ ಹೆಂಗೆ ನಿಂದು ಕರಿಯರ್ ಈಗ ಅಪ್ಸ್ಕೇಲ್ ಮಾಡ್ಕೊಳಕ್ಕೆ ನೀನು ಎ ಐ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕೆಲವು ಟೂಲ್ಸ್ ಹೇಳಿದಿ. ಪರ್ಪ್ಲೆಕ್ಸಿಟಿ, ಆಮೇಲೆ ಅನದರ್ ಯಾವುದು ಟೂಲ್ ಆಂಟಿ ಗ್ರಾವಿಟಿ, ಇವೆಲ್ಲ ಹೇಳಿದಿ. ಹಂಗೆ ಒಬ್ಬ ಮನುಷ್ಯಾಗ ಇನ್ನೊಬ್ಬ ಎನಿ ನ್ಯೂ ಬಿ ಹೂ ಡಸಂಟ್ ನೋ ಎನಿ ಅದರ್ ಟೂಲ್ ದನ್ ಚಾಟ್ ಜಿ ಪಿ ಟಿ ಆರ್ ಪರ್ಪ್ಲೆಕ್ಸಿಟಿ, ಅವ್ನ ಪರ್ಸನಲ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಲಿ ಒಂದು ಇದಿರ್ಬೇಕು, ಟೂಲ್ ಇರ್ಬೇಕು ಅಂತಂದ್ರೆ ಅವ್ನು ಹೆಂಗೆ ಫಿಗರ್ ಔಟ್ ಮಾಡ್ಕೋಬೇಕು? ಫಸ್ಟ್ ನಂಗೆ ಆ್ಯಸ್ ಅ ಬೇಸಿಕ್ ಎಲ್ಲರೂ ಚಾಟ್ ಜಿ ಪಿ ಟಿನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮತ್ತೇನು ರಿಸರ್ಚ್ ಮಾಡಬೇಕು. ನಿಂಗೆ ಏನು ಜರೂರತ್ ಐತೆ ಅದು ಬೇಕಲ್ಲ. ಈಗ ಸ್ವಲ್ಪ ಒಂದೊಂದು ಟಾಸ್ಕ್ ಭಾಳ ಔಟ್ ಪರ್ಫಾರ್ಮ್ ಮಾಡ್ತಾವೆ ಈಗ ಮಾಡಲ್ಸ್, ಒಂದೊಂದು ಮಾಡಂಗಿಲ್ಲ. ಒಂದೊಂದು ಥಿಂಕಿಂಗ್ ಸ್ಟ್ರಾಂಗ್ ಅದಾವೆ, ಒಂದೊಂದು ಡೆವಲಪ್ಮೆಂಟ್ ಸ್ಟ್ರಾಂಗ್ ಅದಾವೆ. ಈ ಕ್ಲೌಡ್ ಎಲ್ಲ ಡೆವಲಪ್ಮೆಂಟು ಭಾಳ ಸ್ಟ್ರಾಂಗ್. ಅದು ನೀ ಡೇ ಟು ಡೇ ಮಾತಾಡೋಕೆ ಆಗಲ್ಲ ಕ್ಲೌಡ್ ಜೊತೆ. ಈಗ ಹೆಂಗೆ ಚಾಟ್ ಜಿ ಪಿ ಟಿ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ. ಅದು ನೀವು ಫಿಗರ್ ಔಟ್ ಮಾಡ್ಬೇಕು, ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ನಿನ್ನ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಮೇಜರ್ಲಿ ಆ್ಯಸ್ ಸೆಡ್ ಬಿಫೋರ್ ಕ್ಯೂರಿಯಾಸಿಟಿ ಅದಲ್ಲ, ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಇತ್ತಂದ್ರೆ ನೀನು ಸ್ವಂತ ಮಾಡಿ ನೀನು ಹುಡುಕ್ತೀನಿ ನಿಂಗೆ ಯಾವ್ದು ಬೆಸ್ಟ್ ಟೂಲ್ ಐತಂತ. ರೈಟ್. ನಾವಿಬ್ರು ಸೇಮ್ ಏಜ್. ಈಗೇನು ಬಿಲ್ಡ್ ಮಾಡಾಕತಿ, ಈಗ ಫ್ಯೂಚರ್ನಾಗ ಏನೇನು ಮಾಡ್ಬೇಕು ಅನ್ನೋ ನಿಂದು ಒಂದು ವಿಷನ್ ಇರ್ತೈತಿ. ಈಗ ನೀನೇನಾದರೂ ನೀನು ಯಂಗರ್ ಸೆಲ್ಫಿಗೆ ಅಂದ್ರೆ ಕ್ವೇರ್ ಪ್ರೊಡಕ್ಷನ್ಸ್ನಾಗ ಇದ್ದಿದ್ದು ಶಾಶ್ವತ, ಏನಾದರೂ ಪಿ ಯು ಸ್ಟೂಡೆಂಟ್ ಆಗಿದ್ದಿದ್ದು ಶಾಶ್ವತಿಗೆ ಒಂದು ಅಡ್ವೈಸ್ ಕೊಡಬೇಕಿತ್ತು ಅಂತಂದ್ರೆ ಏನು? ಅಂದ್ರೆ ಆ್ಯಸ್ ಅ ಸ್ಕಿಲ್ಸ್ ಕಲಿಲಿಕ್ಕಂತ ಅವಾಗಾಯ್ತು. ಮತ್ತು ಮೇನ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡ್ಬೇಕಾಯ್ತು ಅವಾಗಿಂತ್ರನೇ. ಯಾಕೆ ನಿಂದು ಮೈಂಡ್ಸೆಟ್ ಏನು ಮೈಂಡ್ ಹೋಗಿರ್ತದೆ ಅದು ನೀ ಸ್ಪೀಕ್ ಮಾಡ್ಬೇಕದು ಮಂದಿಗೆ ಅಪೋಸಿಟ್ ಇದ್ದವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಮೇನ್ ನಾ ಅವಾಗ ಅಂತೇನೆ ನಂದು ಮೇನ್ ಮೆಜಾರಿಟಿ ಇದಂದ್ರೆ ಕಮ್ಯುನಿಕೇಷನ್ ಕಲಿಬೇಕಾಯ್ತು ನಾನು ಸ್ವಲ್ಪ. ರೈಟ್. ಅವಾಗಿಂದ ಸ್ವಲ್ಪ ಡೆವಲಪ್ ಆಗಿತ್ತು ಅಂದ್ರೆ ಈಗ ಸ್ವಲ್ಪ ಈಸಿಯಾಗಿ ಟ್ರ್ಯಾಕ್. ನಿಮ್ಮ ಕಡೆ ಟೆಕ್ನಿಕಲ್ ಐತಿ, ಅದನ್ನು ಈಗ ಭಾಳ ಮಂದಿಗೆ ನಾಲೆಜ್ ಭಾಳ ಇರ್ತೈತೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ಕರೆಕ್ಟಾಗಿ. ಹೆಂಗಾರೆ ಒಂದೆಲ್ಲರೂ ಮಿಸ್ಟೇಕ್ ಆಕೈತದ, ಏನಾರು ಆಕೈತಿ, ಅದಕ್ಕೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಮುಂದಿನ ಎರಡು ಕಸ್ಟಮರ್ಸ್ ಆತ ಬಿಸ್ನೆಸ್ ಆತ ಅವ್ರಿಗೆ. ಮತ್ತು ಟೆಕ್ನಿಕಲ್ಸ್ ಅಂತೂ ಅವಾಗಂತೂ ನಮ್ಗೆ ಅನ್ಸೋದಿಲ್ಲ ಹಿಂಗೆ ಮಾಡ್ತಿದ್ವಿ ಅಂತ, ಮ್ಯಾನೇಜ್ಮೆಂಟ್ ಕಲಿಬೇಕಾಯ್ತು ಅಂತಿತ್ತು ಅಷ್ಟೇ. ನಮ್ಮ ಆಡಿಯನ್ಸಿಗೆ ಯಾರು ನೋಡತ್ತಾರ ಕಾನ್ವರ್ಸೇಷನ್, ಮೆಜಾರಿಟಿ ಆಫ್ ದೆಮ್ ಆರ್ ಮೇ ಬಿ ಅನ್ಕ್ಲಿಯರ್ ಅಬೌಟ್ ಅವ್ರ ಕರಿಯರ್ನ ಹೆಂಗೆ ತೊಗೊಂಡು ಹೋಗ್ಬೇಕಂತ. ಮೇಜರ್ಲಿ ನನ್ನ ಆಡಿಯನ್ಸ್ ನಾನು ಮೇಜರ್ ಫೋಕಸ್ ಮಾಡೋದು ಹೌ ಟು ಬಿಲ್ಡ್ ಯುವರ್ ಕರಿಯರ್ ಡಿಜಿಟಲಿ, ಇಂಟರ್ನೆಟ್ ಯೂಸ್ ಮಾಡ್ಕೊಂಡು. ಬಿಕಾಸ್ ವೆರಿ ಫ್ಯೂ ಪೀಪಲ್, ಭಾಳ ಕಡಿಮೆ ಕರ್ನಾಟಕನೇ ಇದ್ರದ್ದು ಟಚ್ ಮಾಡತ್ತ. ಸೊ ನಿನ್ನ ಪ್ರಕಾರ ಯಾರಾದರೂ ಡಿಜಿಟಲಿ, ಈಗ ನೀ ಹೆಂಗೆ ದ ಸೇಮ್ ಥಿಂಗ್ ನೀ ಏನು ಮಾಡತ್ತಿ, ಇಟ್ ಈಸ್ ಕಂಪ್ಲೀಟ್ ಡಿಜಿಟಲ್ ಕರಿಯರ್. ಯಾಕಂದ್ರೆ ನೀ ರಿಮೋಟ್ಲಿ ಇಂಟರ್ನೆಟ್ನೇ ಕುತ್ಕೊಂಡು ಜಸ್ಟ್ ಒಂದು ಡಿಸ್ಕಾರ್ಡ್ ಚಾನಲ್ ಅಂತ ಇಷ್ಟು ಬಿಲ್ಡ್ ಮಾಡಿದಿ, ಫ್ಯೂಚರ್ ಒಳಗೂ ಅದಕ್ಕೆ ಅಪ್ಸ್ಕೇಲ್ ಹಾಕೊಂಡು ಹೊಂಟಿ. ಹಿಂಗೆ ಯಾರಾದರೂ ಒಬ್ರು ಮಾಡ್ಬೇಕಂದ್ರೆ ಅವ್ರಿಗೆ ಅಡ್ವೈಸ್ ಏನು? ಸಮ್ಮನ್ ಹೂ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಫಸ್ಟ್ ಕ್ಯೂರಿಯಾಸಿಟಿ ಇರಬೇಕು, ಆಮೇಲೆ ಸ್ಕಿಲ್ಸ್, ಪ್ರಾಪರ್ ಸ್ಕಿಲ್ಸ್ ಕಲಿಬೇಕು. ಯಾವ ಟೈಪ್ಸ್ ಆಫ್ ಸ್ಕಿಲ್ಸ್ ನಿಮ್ಗೆ ಎದ್ರ ಮೇಲೆ ಇಂಟ್ರೆಸ್ಟ್ ಐತಿ ಅದ್ರ ಮೇಲೆ ಸ್ಕಿಲ್ಸ್ ಅಂತೂ ಕಲಿಯಬೇಕು ನೀವು. ಆ್ಯಕ್ಚುಲಿ ಈಗ ಮಾರ್ಕೆಟೋಗಿ ಏನು ಡಿಮಾಂಡ್ ಐತಿ ನೀವು ಪ್ರಾಪರ್ ಆ್ಯಸ್ ಅ ಫಾಸ್ಟ್ ಕಲಿಬೇಕು ನೀವು. ಈಗ ನೆಕ್ಸ್ಟ್ ಡಿಮಾಂಡ್ ಯಾವ ಬರೋದು ಚೇಂಜ್ ಆಕೈತೆ ಗೊತ್ತಾಗಲ್ಲ. ಆ್ಯಸ್ ಅ ಯಂಗ್ಸ್ಟರಿಗಂತೂ ಡಿಮಾಂಡ್ ಹಂಗೆ ಬರ್ತಿರ್ತಾವೆ, ಟ್ರೆಂಡ್ ಚೇಂಜ್ ಆಗ್ತದೆ. ನೀವು ಪಟ್ ಕಲ್ತಿ ನೆಕ್ಸ್ಟ್ ಟ್ರೆಂಡ್ ಬರೋದಕ್ಕೆ ಮುಂಚೆ ನೀವು ಇಂಪ್ಲಿಮೆಂಟ್ ಮಾಡ್ಬಿಡೋದು ಐಡಿಯಾ ಅದನ್ನ. ರೈಟ್. ಅದು ಸ್ಕಿಲ್ಸ್ ಅಂತೂ ಬೆಸ್ಟ್ ಬೇಕಾಗಬೇಕು. ಕ್ಯೂರಿಯಾಸಿಟಿ ಮೇನ್. ಕ್ಯೂರಿಯಾಸಿಟಿ, ಸ್ಕಿಲ್. ರೈಟ್. ಅಪಾರ್ಚುನಿಟಿ ಹೆಂಗೆ ಫಿಗರ್ ಔಟ್ ಮಾಡೋದು? ಅಪಾರ್ಚುನಿಟಿ ನೀವು ಯಾವ ಸ್ಕಿಲ್ಸ್ ಕಲೆಕ್ಟ್ ಸ್ಟಾರ್ಟ್ ಮಾಡ್ತಿರಲ್ಲ, ನೀವು ಫೈಂಡ್ ಔಟ್ ಮಾಡ್ತೀರಿ ನಿಮ್ಗೆ ಏನು ಓಪನಿಂಗ್ಸ್ ಎಲ್ಲ ಅದಾವೆ, ಏನು ಅಪಾರ್ಚುನಿಟಿ ಐತಿ, ಅವಾಗ ಆಟೋಮೆಟಿಕ್ ಗೊತ್ತಾಗ್ತಾವೆ. ನೀವು ಇಫ್ ಸ್ಕಿಲ್ಸ ನೀವು ಬರೀ ಏನು ಮಾಡಲಿ ಅಂದ್ರೆ ಬರೀ ಅಪಾರ್ಚುನಿಟಿ ಹುಡ್ಕೊಂಬಂದ್ರೆ ಅವ್ರು ಕಳ್ಸಂಗೂ ಇಲ್ಲ, ನೀವು ಎಕ್ಸೆಪ್ಟ್ ಆಗಂಗಿಲ್ಲ. ಸಿಂಪಲ್. ಗಾಟ್ ಇಟ್. ಸೊ ಮೇಜರ್ ಕರಿಯರ್ ಅಡ್ವೈಸ್ ಫ್ರಮ್ ಯುವರ್ ಸೈಡ್? ಲರ್ನ್ ದ ಸ್ಕಿಲ್ಸ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ನ ಹೆಂಗೆ, ಈಗ ನಮ್ಮ ಸ್ಕಿಲ್ನ ಹೆಂಗೆ ಫಿಗರ್ ಔಟ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಮೊದಲಿಂದ ಅವ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ. ಅದ ನಮ್ಮ ಕಾಲೇಜ್ ಕಲ್ಸಿದ ಮೇಲೆ ಅವ್ರಿಗೆ ಸ್ಟಾರ್ಟ್ ಆಕೈತದ, ಹಿಂಗೆ ಕರಿಯರ್ ಪಾತ್ ಇದೈತಿ,
ಇರೋ ಡೀಪ್ ಹೋಗಬೇಕು ನಾವು, ಇಷ್ಟಿಷ್ಟು ಚಲೋ ಅಪ್ಲಿಕೇಶನ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು, ಹಂಗೆ ಆಮೇಲೆ ಸ್ಟಾರ್ಟ್ ಆತಲ್ಲ ಅದು. ಈಗ ಎಲ್ಲರಿಗೂ ಹೆಂಗೆ ಅಂತಂದ್ರೆ ಈಗ ಸ್ಕಿಲ್ಸ್ ಕಲಿಯೋದ್ರೆ ನಾ ಯಾವ ಸ್ಕಿಲ್ ಕಲೀಲಿ ಅಂತಂದು ಕೇಳ್ತಾರೆ. ನಾರ್ಮಲಿ ಇದು ಕ್ವಶನ್ ಕೇಳ್ತಾರೆ, ಸ್ಕಿಲ್ ಅಂದ್ರೆ ಏನು, ಸ್ಕಿಲ್ ಅಂದ್ರೆ ಯಾವ ಸ್ಕಿಲ್ ಕಲಿಬೇಕು, ಹೆಂಗೆ ಸ್ಕಿಲ್ಸ್ ಕಲಿಬೇಕಂತಂದು. ಸೊ ಈಗ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಸ್ಕಿಲ್ನ ಹೆಂಗೆ ಫಿಗರ್ ಔಟ್ ಮಾಡ್ಬೇಕಂತ. ನಿಂಗೆ ಇದು ಬೇಕು ಇಂಟ್ರೆಸ್ಟ್ ಮೇನ್ ನೋಡು, ಏನಾರ ಇರಲಿ ಕ್ಯೂರಿಯಾಸಿಟಿ ನಿಂಗೆ ಅದು ಬೇಕಾದ ಒಟ್ಟು ಒಳಗಿಂದ ಇರ್ಬೇಕು, ನಾ ಇದು ಕಲಿಬೇಕು, ಈ ಟ್ರೆಂಡ್ನ ಮುಗಿದ್ರು ನಾ ಸ್ಕಿಲ್ಸ್ ಔಟ್ ಪರ್ಫಾರ್ಮ್ ಮಾಡ್ಬೇಕು ಬೇರೆಯವ್ರಿಗೆ. ಮತ್ತು ಈಗ ನಿನ್ನ ಜೊತೆ 5 ಮಂದಿನೂ ಅದು ಸೇಮ್ ಕಲಿತಿರ್ತಾರೆ, ನೀವು ಸ್ವಲ್ಪ ಬೇರೆ ಏನೋ ಯುನಿಕ್ ಕಲಿಬೇಕು ಅಂದ್ರೆ ಅದರ ಡೊಮೇನ್ ಹೋಗಿ ಸ್ವಲ್ಪ ಪ್ಲಸ್ ಪಾಯಿಂಟ್ ಏನೋ ಕಲಿಬೇಕು ನೀ. ಲಾಸ್ಟ್ ಕ್ವಶನ್, ನಿನ್ನ ಪ್ರಕಾರ ವರ್ಲ್ಡ್ ಎಷ್ಟು ಸ್ಪೀಡಾಗಿ ಚೇಂಜ್ ಆಗತೈತಿ, ಎಷ್ಟು ಫಾಸ್ಟಾಗಿ ಮೂವ್ ಆಗಕತ್ತೈತಿ, ಎದಕ್ಕೆ ಆಗಕತ್ತೈತಿ? ಭಾಳ ಫಾಸ್ಟ್ ಮೂವ್ ಆಯ್ತು ವರ್ಡ್ ಇನ್ ಕೇಸ್ ಆಫ್ ಟೆಕ್ನಾಲಜಿ ಆಯ್ತು. ಟೆಕ್ನಾಲಜಿ ಅಂತೂ ಗೊತ್ತಾಯ್ತಲ್ಲ, AI ಸಂಬಂಧ ಅಂತೂ ಫುಲ್ ಫಾಸ್ಟ್ ಪೇಸ್ಡ್ ಆಗ್ಬಿಟ್ಟೈತಿ. ಎಲ್ಲ ಕಡೆ AI ಬಿಟ್ಟು ಇರೋಕೆ ಹಂಗೆ ಮಂದಿಗೆ ಹಂಗೆ ಆಗ್ಬಿಟ್ಟೈತಿ. ಈಗ ಎಲ್ಲರಿಗೂ ಒಂದು ನಮಗೂ ಎಲ್ಲರಿಗೂ ಹಿಡಿದು ಹೇಳತ್ತೀನಿ. ಸೊ ಎಲ್ಲರಿಗೂ ಅಡಾಪ್ಟ್ ಆಗ್ಬೇಕು ಅಷ್ಟೇ ಜಲ್ದಿ, ಎಷ್ಟು ಜಲ್ದಿ ಆಗ್ತಾರೆ ಅಷ್ಟು ಚಲೋ. ಈಗ ಯಾರು ನಿಮ್ದು ಜಾಬ್ ಯಾರು ತೊಗೋತಾರಂದ್ರೆ AI ಯಾರು ಯೂಸ್ ಮಾಡೋದು ಕಲ್ತಾರಲ್ಲ ಅವ್ರು ತೊಗೋತಾರೆ. AI ತೊಗೊಳಂಗಿಲ್ಲ, ಆ್ಯಸ್ AI ಮಾಡಲ್ ಯಾವತ್ತೂ ತೊಗೊಳಂಗಿಲ್ಲ. AI ಯಾರು ಯೂಸ್ ಮಾಡ್ತಾರೆ ಅದ ತೊಗೊಳ್ಳೋದು. ಎಲ್ಲರೇ ಆಗಲಿ, ಒಂದು ಕಾರ್ಪೊರೇಟ್ ಕಂಪ್ನಿ ಆಗಲಿ ಬಿಸ್ನೆಸ್ ಆಗಲಿ, AI ಯಾರು ಯೂಸ್ ಮಾಡಿ ನಿಂಗೆ ಔಟ್ ಪರ್ಫಾರ್ಮ್ ಮಾಡ್ತಾರೆ, ನೀವು ನೆಕ್ಸ್ಟ್ ಡೇ ಹೊರಗೆ ಇರ್ತೀರಿ. ಡನ್, ಗ್ರೇಟ್. ಸೊ ಎಸ್, ನೀವು ಇಲ್ಲಿವರೆಗೂ ಈ ಕಾನ್ವರ್ಸೇಷನ್ ನೋಡಿದ್ರ ಆ್ಯಂಡ್ ಇದೇನಾದರೂ ನಿಮ್ಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತಂದ್ರೆ ಡೋಂಟ್ ಫರ್ಗೆಟ್ ಟು ಫಾಲೋ ಶಾಶ್ವತ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ಸೋ ಆನ್ ಲಿಂಕ್ಡ್ಇನ್. ಅವ್ರದ್ದು ಇನ್ಸ್ಟಾಗ್ರಾಮ್ ಆ್ಯಂಡ್ ಲಿಂಕ್ಡ್ಇನ್ ಹ್ಯಾಂಡಲ್ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತೈತಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಐಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.